Argentina, Leo Shimano, Fidel Rivera, Slam Carabin, the Peru, the Carmen, and
ನಿನ್ನ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಧರಣಿಯನ್ನು ಉತ್ತೀರ್ಣ ಮಹಾಶೇಷ ಗರಿದು ಹರನ ಸುಕುಮಾರ ಸಗಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದರಿನ್ನ ಶರಣು ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭರಿರನ್ನ ಭೂರಿ ಶರಣು ಶರಣು
ಜಗದ ರಕ್ಷಾಮಣಿ ನರ ಹರಿ ಗಗನವೆಲ್ಲವೂ ನಿನ್ನ ನಾಮಿ ಅನುಭವ ಗುಣನಿಧಿ ಯುಂಡದ ಗೀರುತಿ ಮುನಿಗನ ಸಂಭ್ರಮ ಗಣಪತಿ ವಾಹನ ಗಣತರಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಮಿ ಗಗನವೆಲ್ಲವೂ ನಿನ್ನ ನಾಮಿ ಗಗನವೆಲ್ಲವೂ ನಿನ್ನ ನಾಮಿ ವಿಘ್ನ ವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘಾಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ. ವಿಘ್ನೇಶ್ವರ ಪಾಹಿ ಮಾಂ. ಗಜಮುಖದ ಬಗೆ ಗಣಪಗೆ ಚಲ್ವತೆ ಜನ ವಂದಿತರಿ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ
ಗಜಮುಖನ ನಿನ್ನ ಪಾದವ ನೆನೆವೆ. ಗಜಮುಖನ ನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ಗಜಮುಖನ ನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ. ಶ್ಯಾಮಾಲ ವರ್ಣ ಲಂಬಿತ ಸೂತ್ರ. ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ. ವಾಮನ ರೂಪ ಮಹೇಶ್ವರ ಪುತ್ರ. ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ. ವಾಮನ ರೂಪ ಮಹೇಶ್ವರ ಪುತ್ರ. ಗಜಮುಖನ ನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ.
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಮದವು ಕೂತ ಬರುತ್ತಿದೆ ಮಾರನ ಮದದನೆ ಮದವು ಕೂತ ಬರುತ್ತಿದೆ ಮಾರನ ಮದದನೆ ಒರೆವುದೇನೆ ಒರೆವುದೇನೆ ವಾರಿ ಜಗಂಧಿ ವಯ್ಯಾರೆಯ ಸಡಗರ ಒರೆವುದೇನೆ ಬಂಗಾರದ ಕಂಠಿ ಕೈ ಬಳಸರ ಪಣಿಗಳ ಬಂಗಾರದ ಕಂಠಿ ಕೈ ಬಳಸರ ಪಣಿಗಳ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಒರೆವುದೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನಂದ ದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ
ತಕತ ದಿನ್ನದಿ ಕಿಡದಗದೈ ಧೀಮ್ತ ದಿನ್ನದಿ ಕಿಡದಗದೈ ತೋಕ್ತ ದಿನ್ನದಿ ಧೀಮ್ತ ದಿನ್ನದಿ ತಕತ ದಿನ್ನದಿ 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 ದೈ ತಕತ ದಿನ್ನದಿ ಧಿಮಿತ ದಿನ್ನದಿ ತೋಕ್ತ ದಿನ್ನದಿ ಧೀಮ್ತ ದಿನ್ನದಿ ತಕತ ದಿನ್ನದಿ 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 ಧಿನ್ನದೈ ಝಣುತ ತಗದೈ ಝಣುತ ಧಿಮಿದೈ ಝಣುತ ಝಣುದೈ 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 ಧೀಮ್ತನ ತನ ತೋಂ ತನ ತನ ಧೀಮ್ತನ ತನ ತೋಂ ತನ ತನ ಧೀಮ್ತನ ದಿರಿನ ತೋಂ ತನ ದಿರಿನ 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 ದೈ ತಗದ ದಿನ್ನದೈ ಧಿಮಿತ ದಿನ್ನದೈ ತೋಂತ ದಿನ್ನದೈ ಧೀಮ್ತ ದಿನ್ನದೈ ತಗದ ದಿನ್ನದೈ 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 ತಕ್ಕೋದಿಕು ತಗದೈ ತಾದರಿ ಗಿಡ ಗಿಡದಗ ತಗತೋ ಧಿಮಿತ ದಿನ್ನದೈ ತರಿ ಗಿಡ ಗಿಡದಗ ತಗತೋಂ ಗದಿಕು ತಗದೈ ತಾದರಿ ಗಿಡ ಗಿಡದಗ ತಗತೋ ಧಿಮಿತ ದಿನ್ನದೈ ದೈ ತಗದ ದಿನ್ನದೈ ಧಿಮಿತ ದಿನ್ನದೈ ತೋಂತ ದಿನ್ನದೈ ಧೀಮ್ತ ದಿನ್ನದೈ ತಗದ ದಿನ್ನದೈ 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 ಗಿಡದಗ ದರಿ ಗಿಡ ಗಿಡದಗದ ಗಿಡದಗ ದರಿ ಗಿಡ ಗಿಡದಗದ ದರಿ ಗಿಡ ಗಿಡದಗದ ದರಿ ಗಿಡ ಗಿಡದಗದ ದರಿ ಗಿಡ ಗಿಡದಗದ 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 ಗಿಡದಗದೈ ತಗದ ದಿನ್ನದೈ ಧಿಮಿತ ದಿನ್ನದೈ ತೋಂತ ದಿನ್ನದೈ ಧೀಮ್ತ ದಿನ್ನದೈ ತಗದ ದಿನ್ನದೈ 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 ತೋಂತ ದಿನ್ನದೈ ಧೀಮ್ತ ದಿನ್ನದೈ ತಗದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತ ತಾನಂತ ದಿರಿನ ಹೊರೆ ಮತ್ತು ದುರ್ಗಾ ಪರಮೇಶ್ವರಮ್ಮನ ಸರ್ವಮಂಗಳ ಮಂಗಲ್ಯ ಶ್ರೀ ಸರ್ವಾರ್ಥ ಸಾಧಿಕ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನನ ಭೂತಗಣ ಸೇವಿತಂ ಕಪಿತ್ತ ಜಂಬವಲ ಸಾರಭಕ್ಷಣಂ ಉಮಾಸ್ತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಾಪಾದ ಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ ಆಹೋ ಹೊರಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಸೋಮನಾಥೇಶ್ವರ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ
ಆಹೋ ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವದೇವರು ಸ್ಥಳದಲ್ಲಿ ನೆಲೆಸಿರುವ ಸಕಲ ದೇವದೇವರು ಶಹಬಾದ್ ಮತ್ತು ಸಕಲ ದೇವದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತಹ ಶ್ರೀಮಡಿಗಂಧ ಪ್ರಸಾದ್ ಆಹೋ ಆಹೋ ಕೊಡತ್ತೂರು ಗೊತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಕೊಡತೂರು ಗೊತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಶಹಬಾದ್ ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಆರ್ತಿಗಾರರು ಕುಶಾಲಗಾರರು ಮೋಜಿಗಾರರು ಶಹಬಾದ್ ನಮ್ಮ ಮೇಲೆ ಪ್ರೀತಿಟ್ಟುಕೊಟ್ಟಂತ ಭಟ್ಟೇಶ ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ವೇಣು ವಿನೂದನ ಗಾನ ಪ್ರಿಯನ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ತೋಂ 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 ತನದಿನ್ನದೆ ಧೀಂ ಧೀಂ ಧಿಂ ತನದಿನ್ನದೆ
ಬನ್ನಿಸಿ ಮಾತನಾಡಲು ಸೇರದೆ ನಾನು ಹೋಗಿ ಹೇಳಮ್ಮ
ಬಲಗೊಂಡು ಭಕ್ತಿಯುಳು ಭಕ್ತಿಯೋ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಈ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಬುಜಗೆ ಹೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಇರುವಂತಹ ಸ್ವರ್ಗಲೋಕಕ್ಕೆ ಯಾರು ಅಂತ ಕೇಳಿದ್ದೆ ದೇವೇಂದ್ರ ಕಂಡಿದ್ದೇವೆ. ಹಾಗೆಂದು ಹೇಳಬಹುದು. ಒಳಗಿರುವಂತಹ ಕಾರ್ಯಕ್ರಮ ಅನೇಕ ಕವಿತೆಯೆಲ್ಲರೂ ಆಲಿಸಬೇಕು. ಒಂದು ದಿನ ಸ್ವರದೊಳಗೆ
ನಡೆದಂತಹ ದಿವ್ಯವಾದಂತಹ ಈ ಸಭೆಯಲ್ಲಿ ಒಂದು ದಿನ ವೃತ್ರಾರಿ ವೈಭವದಿಂದ ಒಡ್ಡಾಗವನ್ನು ಕೊಟ್ಟ ಎನ್ನುವ ಹಾಗೆ ಹಿರಿಯರು ವಿದ್ವಾಂಸರಾದಂತಹ ಭಾಗವತೋತ್ತಮರಾಡುವಂತಹ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಸ್ವರ್ಗಾಮರ್ತ್ಯ ಪಾತಾಳ ಈ ಮೂರು ಲೋಕದಲ್ಲಿಯೂ ಶ್ರೇಷ್ಠವೆನಿಸಿದ್ದೇ ಸ್ವರ್ಗಲೋಕ. ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯಬೇಕು ಅಂತಾದರೆ ಸಾಮಾನ್ಯವಾದಂತಹ ಮನುಜರಿಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನೂ ಕೂಡ ಜೀವನದಲ್ಲಿ ಸರಿಯಾದಂತಹ ಉತ್ಕರ್ಷೆಯನ್ನು ಪಡೆಯಬೇಕು, ಎತ್ತರವಾದಂತಹ ಸ್ಥಾನವನ್ನು ಏರಬೇಕು. ಆ ಮೂಲಕವಾಗಿ ಪ್ರತಿಯೊಬ್ಬ ಬಾಯಿಂದಲೂ ಪ್ರಶಂಸೆಯನ್ನು ಪಡೆಯಬೇಕು ಎನ್ನುವ ಹಾಗೆ ಆಸೆ ಇರುವುದು ಸ್ವಾಭಾವಿಕ. ಆಸೆಯ ಮುಖವು ಮೇಲ್ಮುಖ, ಬೆಂಕಿಯ ಮುಖವು ಮೇಲ್ಮುಖ. ಯಾವತ್ತೂ ಕೂಡ ಆಸೆಗೆ ಮಿತಿ ಇಲ್ಲ ಎನ್ನುವುದು ಸ್ಪಷ್ಟ. ಆದ್ದರಿಂದ ನಮ್ಮಂಥವರು ಆಸೆ ಪಟ್ಟರೂ ಅದನ್ನು ನಾವು ನಮ್ಮ ಪಾಲಿಗೆ ಒದಗಿಸಿಕೊಟ್ಟವರು ಶ್ರೀಹರಿ ಗುರುಮೂರ್ತಿಗಳು. ವೇಗವಂತ ಪರ್ವತವನ್ನು ಸೇರಿ ಶತಾಬ್ದಗಳನ್ನು ಮಾಡಿ ಆ ಮೂಲಕವಾಗಿ ನಮ್ಮದ್ದಾದಂತಹ ಸಾಧನೆಗೆ ಒಲಿದಂತಹ ಮೂರು ಮೂರ್ತಿಗಳು ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರ ಎನ್ನುವ ಹಾಗೆ ನೇಮಿಸಿ ಆ ಮೂಲಕವಾಗಿ ನಮ್ಮ ಪಾಲಿಗೆ ಒದಗಿದ್ದು ಪಂಚಾಮೃತವೆಂದು ಭಾವಿಸಿ ಅದನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಜಾಗ್ರತೆಯಿಂದ ಕಾಪಿಟ್ಟುಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯವೇ ಹೌದು. ಆ ನೆಲೆಯಲ್ಲಿ ಯೋಚಿಸಿದರೆ ನಮ್ಮ ಜೀವನದಲ್ಲಿ ನಾವು ಮಾಡಿದಂತಹ ಸಾಧನೆಯಲ್ಲಿ ಏರುವುದಕ್ಕೆ ಐರಾವತ, ವಿಹರಿಸುವುದಕ್ಕೆ ಮೇರು ಪರ್ವತ, ಸಚಿಯೇ ವಾಮಭಾಗವನ್ನು ಅಲಂಕರಿಸುವಂತಹ ಅರ್ಧಾಂಗಿ, ಹಾಗೆ ಅಂಗಣದ ಆಸುಗಲ್ಲು ಪರುಷಶಿಲೆ, ಹಾಗೆಯೇ ಉಚ್ಚೈಷವಸ್ಸು, ಹಾಗೆಯೇ ಹಿಡಿಯುವುದಕ್ಕೆ ವಜ್ರಾಯುಧ, ಕುಡಿಯುವುದಕ್ಕೆ ಪೀಯೂಷ, ಹಾಗೆ ಯಜ್ಞೇಶ್ವರನಾದಂಥ ಅಗ್ನಿ, ದಂಡಾಧರನಾದಂಥ ಯಮ, ಜಲಾಧಿಪತಿಯಾದಂಥ ವರುಣ, ಪ್ರಾಣಾಕಾರಕನಾದಂತಹ ವಾಯು, ಇವರೆಲ್ಲರೂ ಕೂಡ ಸಭೆಯಲ್ಲಿ ನೆರೆದಿರುವುದನ್ನು ಕಂಡಾಗ ದೇವಲೋಕದ ಸಭೆಗೆ ಮಿಗಿಲಾದಂತಹ ಸಭೆ ಬೇರೆ ಯಾವುದೂ ಇಲ್ಲ. ಹಾಗೆಯೇ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಘೃತಾಶ್ಯ, ಮಂಜುಘೋಷೆ ಇವರದ್ದಾದಂತಹ ನಾಟ್ಯ ವೈಖರಿಗಳು ದಿನನಿತ್ಯವೂ ಕೂಡ ದೇವಲೋಕದಲ್ಲಿ ಸಭೆಯಲ್ಲಿ ನಡೆಯುವಂಥದ್ದು. ಕರ್ತವ್ಯವು ಕರ್ಮರೂಪದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅನುಗ್ರಹ ರೂಪದಲ್ಲಿ ಬ್ರಹ್ಮ ಅನುಗ್ರಹವಾದರೂ ಅದನ್ನು ಚೆನ್ನಾಗಿ ನಿಭಾಯಿಸಿ ಕರ್ತವ್ಯ ಪ್ರಜ್ಞೆಯುಳ್ಳವರಾಗಿದ್ದಾರೆ. ಚಿತ್ರಸೇನನಿದ್ದಾನೆ, ತುಂಬರನಿದ್ದಾನೆ, ನಾರದರಿದ್ದಾರೆ. ಹಾಗೆ ವಿದ್ವಜ್ಜನ ಪರವೇಶಿತವಾದಂತಹ ವಿಶಾಲವಾದಂತಹ ಸಭೆಗೆ ನಾವು ಎಂದಿನಂತೆ ಒಡ್ಡೋಲಗವನ್ನು ಕೊಟ್ಟಿದ್ದೇವೆ, ಗುರುಗಳಿಂದ ಆಶೀರ್ವಾದವನ್ನು ಪಡೆದಿದ್ದೇವೆ, ದೇವತೆಗಳಲ್ಲಿ ಮಾತಾಡಿಸಿದ್ದಾಯಿತು. ಆದರೂ ನೆಮ್ಮದಿಯಿಂದ ಬೇಕಲ್ಲ. ವಿಚಾರಗಳನ್ನೇ ಸರಿಯಾಗಿ ನಾವು ಆಲೋಚನೆಯನ್ನು ಮಾಡಿದರೆ ಕಿರುಕುಳ ಹೊತ್ತ ತಲೆಗೆ ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪದು ಎನ್ನುವಂತ ನಾಣ್ಣುಡಿಯಂತೆ ನಮಗೆ ನೆಮ್ಮದಿ ಎನ್ನುವಂಥದ್ದೇ ಇಲ್ಲ. ಯಾಕೆ? ನಾವು ಜೀವನದಲ್ಲಿ ಪಟ್ಟಂತಹ ಕಷ್ಟಗಳೆಷ್ಟು ಹೇಳಿ, ಅವು ಎಲ್ಲವೂ ಕಷ್ಟವೂ ಕೂಡ ಆ ಮೂಲಕವಾಗಿ ಶ್ರೀಹರಿಯ ದಯೆಯಿಂದ ಕರಗಿ ನೀರಾಗಿ ಹೋಗಿದೆ. ಕಳೆದುಕೊಂಡಂತಹ ಅಧಿಕಾರವನ್ನು ನಾವು ಮರಳಿ ಪಡೆದಿದ್ದೇವೆ ಎನ್ನುವಂತಹ ಸಂತೋಷ ನಮಗುಂಟು. ಜಗದಂಬಿಕೆ ಸದಾ ನಮ್ಮನ್ನು ಕಾಪಾಡಿದ್ದಾಳೆ. ಶಿಕ್ಷೆಗೂ ರಕ್ಷೆಗೂ ರಕ್ಷಪ್ರಾಯ ನಡೆಸಿಕೊಂಡಂತಹ ಭಗವಾನ್ ಪಕ್ಷಿವಾಹನಾದಂತಹ ಶ್ರೀಹರಿಯು ನಮಗೆ ಬೆಂಗಾವಲಾಗಿ ನಾವು ಹೋಗಿ ದೂರಿದ್ದಾಗ ನಮ್ಮ ಕಷ್ಟವನ್ನು ಪರಿಹರಿಸಿದವನಿದ್ದಾನೆ. ಅಂತೆಯೇ ಇದ್ದಾನಲ್ಲೊಬ್ಬ ದುಷ್ಟ. ಆ ಮೂಲಕವಾಗಿ ಬಹಳ ಕಾಲದ ಹಿಂದೆ ನಡೆದಂತಹ ಒಂದು ಸಂಗ್ರಾಮ, ಅದುವೇ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಸಂಗ್ರಾಮದಲ್ಲಿ ಶುಂಭನ ಅಮಾತ್ಯನಾದಂತಹ ಅರುಣ ಎನ್ನುವಂತಹ ದೈತ್ಯ ರಣಕ್ಷೇತ್ರದಿಂದ ಚಂಡಿಕೆಯ ಭೀಕರಾಕೃತಿಯನ್ನು ಕಂಡು ಹೆದರಿಕೊಂಡು ಭಯದಿಂದ ಬದುಕಿಕೊಳ್ಳುವುದಕ್ಕಾಗಿ ರಣಕ್ಷೇತ್ರದಿಂದ ಪಲಾಯನಗೈದಿದ್ದಾನೆ. ಹೋಗುವಂತಹ ಹೊತ್ತಿನಲ್ಲಿ ಕಠಿಣವಾದಂತಹ ಶಪಥವನ್ನು ಮಾಡಿದ್ದಾನೆ. ಇಂದಲ್ಲ ನಾಳೆಯಾದರೂ
ಗುರುಗಳ ಬಳಿಗೆ ಹೋಗಿ ಬೇಕಾದ್ದನ್ನು ಸಿದ್ಧಿಸಿಕೊಂಡು ಇವಳ ಮುಂದೆ ಭದ್ರವಾಗಿ ಕಾಣಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ. ಹಾಗಿದ್ರೆ ಅವನ ಬಗ್ಗೆ ನಾವು ಜಾಗೃತರಾಗಬೇಡುವೆ ಹೇಳಿ. ಆದ್ದರಿಂದ ಯಾವ ಸಂದರ್ಭದಲ್ಲಿ ಯಾವಾಗ ನಮ್ಮ ಮೇಲೆ ಲಗ್ಗೆ ಇಟ್ಟು ದೇವಲೋಕ ಸ್ವಾಧೀನಕ್ಕಾಗಿ ಬರ್ತಾನೆ ಅಂತ ಹೇಳುವುದಕ್ಕಾಗುವುದಿಲ್ಲ. ವೈವಶ್ವತ ಮನ್ವಂತರದ 28ನೇ ಚತುರ್ಯುಗದ ಆದಿಭಾಗದ ಕಲಿಯುಗವೇ ಇದು. ಆದ್ದರಿಂದ ಅವ ಹೇಳಿದಂತ ಭಾಷೆಗೂ ಯುಗ ಯುಗಾಂತರ ಪರಿವರ್ತನೆಯಾಗಿ ಬಂದು ನಿಂತದ್ದು ಇದುವೇ ಕಲಿಯುಗದ ಮೂಲ. ಆದುದರಿಂದ ಬಹಳಷ್ಟು ಎಚ್ಚರಿಕೆ ಇರಬೇಕು. ಅರುಣಾಸುರ ಬಂದ್ರೇನು ಮಾಡುವ ಸ್ವರ್ಗವನ್ನು ಹೊಂದಿದವನು ನಾವೆಲ್ಲರೂ ಪರರ ಹಿತವನ್ನು ಬಯಸುವವರು. ಆದರೆ ಏನು ಮಾಡೋಣ, ಹುಟ್ಟಿದ ಕ್ಷಣ ಸ್ವರ್ಗಕ್ಕೆ ಮೆಟ್ಟಿಲು ಎಷ್ಟು ಎನ್ನುವಾಗೆ ಲೆಕ್ಕ ಹಾಕುವವರು ದಾನವರು. ಈ ಹಿಂದೆ ಬಂದವರಿಗೆ ಸರಿಯಾದಂತಹ ಉತ್ತರವನ್ನು ನೀಡಿ ಕಳಿಸಿದವರಿದ್ದೇವೆ. ಇನ್ನು ಮುಂದಕ್ಕೆ ಅರುಣಾಸುರ ಎನ್ನುವಂತಹ ದೈತ್ಯ ತನ್ನ ಸಕಲ ಸೇನೆಯನ್ನು ಕೂಡಿಕೊಂಡು ಅಭಿಯೋಗವನ್ನು ಬೆಳೆಸಿದ್ರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅವರನ್ನು ಬಡಿದೋಡಿಸಿ ಸ್ವರ್ಗದ ಪೀಠವನ್ನು ಉಳಿಸುವಲ್ಲಿ ನಾನು ಸಹ ಫಲದಿಂದ ಪಡೆದಂತಹ ಸ್ವರ್ಗಲೋಕವನ್ನು ಅದೆಷ್ಟೋ ದಾನವರು ಈ ಹಿಂದೆ ದಾಳಿ ಮಾಡಿ ವಶಪಡಿಸಿಕೊಂಡರು. ಅವರಿಗೆ ನರಕವನ್ನು ಕಳಿಸಿದವು ನಾವಿದ್ದೇವೆ. ಇನ್ನು ಬಂದಂತಹ ದಾನವರನ್ನು ಒಂದು ಪಡೆಯುತ್ತೇವೆ, ಚಿಂತೆ. ಹುಳುಗಡ್ಡಿಯೊಂದನ್ನು ಎದುರಿಸುವುದಕ್ಕೆ ವಿನುತೆಯ ಸುತನ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಆದ್ದರಿಂದ ಸಂತೋಷವಾಯಿತು. ದೇವೇಂದ್ರ ನದಿ ಭಕ್ತಿ ಭಾವದಿ ನಿಜ ಗುರು ದೇವನೊಂದಿಗೆ ಶಿರಭಾವಿ ದೇವತೆಗಳು ಸಹ ಗುರುವಿನ ನದಿಯಂತೆ ದೇವತೆಗಳು ಸಹ ಗುರುವಿನ ನದಿಯಂತೆ ದೇವದೇವಿಯರ ನುತಿಸಿದರು. ದೇವೇಂದ್ರ ನದಿ ಭಕ್ತಿ ಭಾವದೆ ನಿಜ ಗುರು ದೇವತೆಗಳೇ, ದೇವಲೋಕದ ಸಭೆಯೊಮ್ಮೆ ತುಂಬಿ ಬಂತು ಎನ್ನುವುದಂತೆ ಹೇಳುವುದಕ್ಕೆ ಸಂತೋಷವಾಗುತ್ತಾ ಉಂಟು. ನಾನಾಡಿದಂತಹ ಪ್ರಶ್ನೆಗಳಿಗೆ ಒಬ್ಬರಿಂದೊಬ್ಬರು ಸರಿಯಾದಂತಹ ಉತ್ತರವನ್ನೇ ಕೊಡುತ್ತಾ ಆ ಮೂಲಕವಾಗಿ ದುರುಳರನ್ನು ಎದುರಿಸುವಲ್ಲಿ ಯುದ್ಧಕಾಲೇ ಶಸ್ತ್ರಾಭ್ಯಾಸವಲ್ಲ, ಯುದ್ಧ ಸನ್ನದ್ಧವಾದಾಗ ಶಸ್ತ್ರಗಳನ್ನು ಹುಡುಕುವುದಕ್ಕೆ ಹೊರಡುವುದಲ್ಲ. ಪೂರ್ವ ನಿಯೋಜಿತವಾಗಿ ಪೂರ್ವ ಸಿದ್ಧತೆಯಾಗಿ ಆಯುಧಗಳು ನಮ್ಮಲ್ಲಿ ಬೇಕು. ಹಾಗೆಯೇ ನಿಮ್ಮನ್ನು ಬಡಿದೆಬ್ಬಿಸಿದ್ದೇನೆ, ನಾನು ಎಚ್ಚರಿಸಿದ್ದೇನೆ. ನುಡಿಗಳು ಸಂತೋಷವಾಯಿತು. ಹಾಗೆಯೇ ನಮ್ಮ ಗುರುಗಳು ಆಸೀನರಾಗಿದ್ದಾರೆ. ಭಕ್ತಿಯಿಂದ ನಾವೆಲ್ಲರೂ ಒಂದಾಗಿ ಗುರುಗಳಿಗೆ ವಂದಿಸಿ ಆ ಮೂಲಕವಾಗಿ ಜಗದಂಬಿಕೆಗೆ ಮೂರು ಮೂರ್ತಿಗಳಿಗೆ ವಂದಿಸುತ್ತಾ ಈ ದೇವಲೋಕದ ಇವತ್ತಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ.
ಸೌಗಂಧಿಕೆಯೋ ನಮ್ಮದಾದಂತಹ ಯಕ್ಷಲೋಕ. ಇಲ್ಲಿ ಕೇವಲ ಯಕ್ಷಲೋಕ ಇರುವುದೇನೆ ಮಾತ್ರವಲ್ಲ, ಆಹಾ, ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಉರಗರು, ಮನುಮುನಿಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಎಂಬ ಹಾಗೆ ಹಲವಾರು ಪಂಗಡ ನಮ್ಮ ದೇವಲೋಕದಲ್ಲಿ. ಹಲವಾರು ವೃಂದಗಳು ಒಂದಾಗಿ ಬದುಕುವ ಕಾರಣದಿಂದ ವೃಂದಾರಕರು ಎಂಬ ನಾಮಧೇಯ. ಸತ್ಯದ ಮಾತು ಗೆಳತಿ. ಇಲ್ಲಿಯ ಅರಸರಾದಂತಹ ಸುಕೇತು ಮಹಾರಾಜರ ಪ್ರೀತಿಯ ಮಗಳು ನಾನು. ಅಷ್ಟೇ ಅಲ್ಲದೆ ನೀನು ಮಂತ್ರಿಯ ಮಗಳಾದಂತಹ ಮೇಕಲೆ ನಾನೇ. ಸತ್ಯ. ಸಿಹಿಯನ್ನು ಬಿಟ್ಟು ಯಾವತ್ತೂ ಸಕ್ಕರೆ ಇರುವುದಿಲ್ಲವಂತೆ, ಹೂವನ್ನು ಬಿಟ್ಟು ಪರಿಮಳ ಯಾವತ್ತೂ ಇರುವುದಿಲ್ಲವಂತೆ, ನೀರನ್ನು ಬಿಟ್ಟು ಯಾವಾಗಲೂ ಮೀನು ಬದುಕುವುದಿಲ್ಲವಂತೆ. ನಿನ್ನನ್ನು ಬಿಟ್ಟು ನಾನಿರುವುದು ಸಾಧ್ಯವೇ? ಸಾಧ್ಯವೇ ಇಲ್ಲ. ನನ್ನನ್ನು ಬಿಟ್ಟು ನೀನಿರುವುದು ಸಾಧ್ಯವೇ? ಇಲ್ಲವೇ ಇಲ್ಲ ಗೆಳತಿ. ಅಂತೆಯೇ ನಾವು ಕೂಡ ಸ್ನೇಹ ಎಂಬುದು ಯಾವ ರೀತಿ ಇರಬೇಕು, ಸ್ನೇಹಿತರು ಹೇಗೆ ಇರಬೇಕು ಎಂಬುದನ್ನು ಸಾರಿಕೊಡುವುದಕ್ಕೆ ಲೋಕಮುಖಕ್ಕೆ ಸಾರಿದವರು ನಾವು, ಸಾಕ್ಷೀಭೂತರಾಗಿರುವವು ನಾವೇ ಆಗಿದ್ದೇವೆ. ಖಂಡಿತ. ಆದರೆ ಗೆಳತಿ, ಏನೋ ಒಂದು ಮನಸ್ಸಿಗೆ ಬೇಸರ. ಏನು? ಜಾಡ್ಯ. ಜಾಡ್ಯ ನಿನಗೆ? ಹೌದು. ಅರಮನೆಯಲ್ಲಿ ಯಾವುದಕ್ಕೆ ಕೊರತಿದೆ ಅಂತ ಹೇಳಿ ಜಾಡ್ಯ? ಗೆಳತಿ ಇಲ್ಲಿ ಬಾ. ಏನು? ನನ್ನದಾದಂತಹ ಅರಮನೆಯಲ್ಲಿ ಯಾವುದಕ್ಕೂ ಕುಂದು ಕೊರತೆಯನ್ನು ಮಾಡಿದವರಲ್ಲೂ ನನ್ನ ಅಪ್ಪಯ್ಯ ಅಲ್ಲ. ಪಿತಾಶ್ರೀ ಅವರು ಯಾವುದಕ್ಕಾದ್ರೂ ಮಾಡಲಿಲ್ಲ. ತಿನ್ನುವುದಕ್ಕಿಲ್ಲ, ಕುಡಿಯುವುದಕ್ಕೆ ಕಷ್ಟವೇ ಇಲ್ಲ, ಉಟ್ಟುಕೊಳ್ಳುವುದಕ್ಕೆ ಯಾವುದೂ ಕಷ್ಟವಿಲ್ಲ. ಇಲ್ಲ, ಕೊಡುವಷ್ಟು ಕೊಟ್ಟಿದ್ದಾರೆ, ಬೇಕು ಬೇಕಾದ ವಿದ್ಯೆಯನ್ನು ಕಲಿಸಿದ್ದಾರೆ. ಹೌದು. ಆದರೆ ಏನು ಮಾಡುವುದು? ಏನಾಯ್ತು? ಇಲ್ಲಿ ನೋಡುವುದನ್ನೇ ನೋಡುವುದು. ಈಗ ನೋಡಂತೆ ಅರಳಿ ನಿಂತಹ ಸುಮಗಳು ನಾಳೆಗೆ ಆಗುವಾಗ ಅದು ಬಾಡುತ್ತದೆ ಏನೇ? ಖಂಡಿತ ಇಲ್ಲ. ಇಲ್ಲವೇ ಇಲ್ಲ. ಇಲ್ಲಿ ನಿತ್ಯ ನೂತನವಾದಂತಹ ಪ್ರಪಂಚವನ್ನು ನಾವು ಕಾಣಬೇಕು. ಕಾರಣ ಇದೆ, ಇದು ಪರಿವರ್ತನಾಶೀಲ ಪ್ರಪಂಚವಲ್ಲ. ಹಾಗಾಗಿ ಇಲ್ಲಿ ಬದಲಾವಣೆ ಇಲ್ಲ. ಬದಲಾವಣೆ ಇಲ್ಲ. ನಾಲ್ಕು ಗೋಡೆಯ ಮಧ್ಯೆ ನಮ್ಮ ಜೀವನವಾಗಿದೆ. ಸತ್ಯ. ಹೀಗಿರಬಾರದು ನಾವು. ಹಾಗಾಗಿ ಅಪ್ಪಯ್ಯನಲ್ಲಿ ಒಂದು ಮಾತನ್ನು ಕೇಳಿದೆ. ಏನೆಂದು? ಕರ್ಮಭೂಮಿಯಾದಂತಹ ಪೃಥ್ವಿಯನ್ನು ಇಳಿದು ಅಲ್ಲಿ ಜಲಕೇಳಿಯನ್ನು ಆಡಿ ಬರಬೇಕು ಅಪ್ಪಯ್ಯ ಎಂಬ ಹಾಗೆ. ಓಹೋ. ಅಪ್ಪುಗೆಯನ್ನಿತ್ತು ಒಪ್ಪುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನಲ್ಲೊಂದು ಮಾತು. ಏನು? ಅಲ್ಲಿ ನೋಡಿ. ಏನು? ಪುಷ್ಪಕ ವಿಮಾನ ಸಿದ್ಧವಾಗಿದೆ, ನೀನು ಬರುತ್ತೀಯ ಎಂಬ ಹಾಗೆ ನಾ ತಿಳಿದುಕೊಂಡಿದ್ದೇನೆ. ಎಂತಹ ಮಾತನ್ನಾಡುತ್ತಿರುವ ಗೆಳತಿ. ನೀನು ಕರೆಯುವುದು ಹೆಚ್ಚ, ನಾನು ಬರುವುದು ಹೆಚ್ಚ. ತುದಿ ಗಾಲಿನಲ್ಲಿ ಕಾಯ್ತಾ ಇದ್ದವ, ಕರೆದ ಮೇಲೆ ನಾನು ಬರದೇ ಇರ್ತೇನೆ. ಗೆಳತಿ, ತಡ ಮಾಡುವುದಲ್ಲ, ಆದಷ್ಟು ಬೇಗ ಪುಷ್ಪಕ ವಿಮಾನ.
ನಾವು ಯಕ್ಷಲೋಕದಲ್ಲಿರುವಾಗ ಇಂತಹ ಒಂದು ಸ್ಥಿತಿ ನಮಗೆ ಬಂದದ್ದಲ್ಲ, ಅನುಭವ ಆದದ್ದೇ ಇಲ್ಲ. ಹಾಗಾದರೆ ಕಾರಣ ಇದೆ ಗೆಳತಿ. ಏನು? ಪರಿವರ್ತನಾಶೀಲ ಪ್ರಪಂಚವಲ್ಲವೇ? ಭೂಲೋಕವನ್ನು ಇಳಿದಿದ್ದೇವೆ ನಾವು. ನಿನ್ನ ಕಾಲು ನೆಲಕ್ಕೆ ಸ್ಪರ್ಶವಾಗ್ತಾ ಇದೆ. ಹೌದು. ನೋಡಿದೀಯಾ? ಬೆವರಿಳಿತಾ ಇದೆ. ಕಣ್ಣು ಮುಚ್ಚಿದ ಇರಿತಿದ್ದೇವೆ. ಹಾಗಾದ್ರೆ ಆ. ಇದಕ್ಕೆ ಪರಿಹಾರ ಒಂದೇ ಕಾಣುತ್ತಾ ಉಂಟು, ತಿಳಿಗೋಳ. ಇಳಿಯೋಣ ಹೀಗೆ ಬಾ. ಆಡಿದರ ಬಲೆಯಲು ಜಲದಲ್ಲಿ ಕೂಡುತ್ತ ಗೆಳತಿಯರು, ಜಲದಲ್ಲಿ ಹುಡುಗ ಗೆಳತಿಯರು. ಜಲದಲ್ಲಿ ಕೂಡುತ್ತ ಗೆಳತಿಯರು, ಜಲದಲ್ಲಿ ಕೂಡುತ್ತ ಗೆಳತಿಯರು. ಬಾಡಿದನು ಮಣಿಗೂಡು ಬೆಳೆದಿದನು, ಬಾಡಿದನು ಮಣಿಗೂಡು ಬೆಳೆದಿದನು. ಜಲದಲ್ಲಿ ಕೂಡುತ್ತ ಗೆಳತಿಯರು, ಜಲದಲ್ಲಿ ಕೂಡುತ್ತ ಗೆಳತಿಯರು. ದಿನ್ನದಿ ಈ ನೀಲಿನ ದಿನ್ನದಿ ಜಲದಲ್ಲಿ ಕುಡಿದ ಗೆಳತಿಯರು. ನೀರಾಟ ಬೇಕೆ ಇನ್ನು? ಬೇಡ 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 ಅಂತ ಹೇಳಿದ್ರು ಕೂಡ ಹೊಟ್ಟೆಯೊಳಗೆ ನೀರು ಹೋಯ್ತು. ಹೌದು. ಅಜ್ಜಿ ಹೇಳಿದಂತ ಒಂದು ಮದ್ದು ಯಾವುದು? ಹೊಟ್ಟೆಗೊಂದು ಮುದ್ದು. ಎಲ್ಲ ನೀರು ಹೊರಗೆ ಬಂತು. ಹಾಗೆ ಇತ್ತ ನಿನಗೆ ನನ್ನ ಮೇಲೆ? ಹಾಗೆ ಅಲ್ಲ ಗೆಳತಿ, ಪರಿವರ್ತನಶೀಲ ಪ್ರಪಂಚಕ್ಕೆ ಬಂದು ಬೇಕಾದಷ್ಟು ಜಲಕ್ರೀಡೆಯನ್ನು ಆಡಿದವರಿದ್ದೇವೆ. ಹೌದು. ಆದರೆ ನಾವು ಮೂಲಕವಾಗಿ ಬಂದದ್ದು ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ಮೂಲ ಕಾರಣ ಸುಮಗಳನ್ನು ಆಯುವುದಕ್ಕೆ. ಸುಮಗಳನ್ನು ಕೊಯ್ದು ದಂಡೆ ಮಾಡಿ ನಮ್ಮದಾದಂತಹ ಮುಡಿಗೇರಿಸಿಕೊಳ್ಬೇಕು ಎನ್ನುವ ಉದ್ದೇಶ ಮೊದಲಾಗಿ. ಹೌದು. ತಡೆ ಯಾಕೆ? ನಿನಗೆ ಯಾವ ಹೂ ಆದೀತು? ನನಗೆ ಮಲ್ಲಿಗೆ ಆದೀತು. ಹಾಗಾದರೆ ನಮಗೆ ಬೇಕಾದಂತಹ ಹೂಗಳನ್ನು ಅರಸುತ್ತಾ ನಡೆಯೋಣ.
ನಾನು. ನನ್ನ ಒಳಿತಿಗಾಗಿ ಅಲ್ಲ, ಲೋಕದ ಒಳಿತಿಗಾಗಿ ತಪಸ್ಸನ್ನು ಆಚರಿಸುವವನು ನಾನು. ಅದೆಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೆ. ಆದರೆ ಒಮ್ಮೆಲೆ ಇಂದು ಎಚ್ಚರಗೊಂಡಿದ್ದೇನೆ. ಎಚ್ಚರಗೊಂಡಂತ ನನಗೆ ಹಸಿವೆ ಬಾಯಾರಿಕೆ ಕಾಡುತ್ತಾ ಉಂಟು. ತಿನ್ನುವುದಕ್ಕೆ ಏನಾದರೂ ಹುಡುಕಬೇಕಲ್ಲ. ಹಾಗಾಗಿ ಏನು ಉಂಟು ಅಂತ ನೋಡ್ತೇನೆ. ಹಣ್ಣೊಂದು ಉಂಟು, ಜಂಬೂ ನೇರಳೆ. ಅದನ್ನು ಕೈಯಿಂದ ಮುಟ್ಟುವುದ? ಕೈಯಿಂದ ಮುಟ್ಟಿದ್ರೆ ಮರಕ್ಕೆ ನೋವಾಗುವುದಿಲ್ವಾ? ನೋವಾಗಬಾರ್ದು. ನನ್ನ ಬಾಯನ್ನು ಅದಕ್ಕೆ ಸೇರಿಸ್ತೇನೆ. ಕಚ್ಚಿ ಇರುವೆ, ಕಟ್ಟಿರುವೆ. ಈ ಇರುವೆಯನ್ನು ನನ್ನ ಕೈಯಿಂದ ಸ್ಪರ್ಶ ಮಾಡಿದೆ ಅಂತೆ ಇರುವೆಗೆ ನೋವಾಗ್ತದೆ. ಇದನ್ನು ಅದರ ಗೂಡಿಗೆ ಸೇರಿಸಬೇಕಲ್ಲ. ಕಾಣ್ತಾ ಉಂಟು ಗೂಡು. ನನ್ನ ಗಡ್ಡವನ್ನು ಅದಕ್ಕೆ ಸೇರಿಸ್ತೇನೆ. ಹರ ಹರ ಪರಿಹರಿಸುವೇನುಗ ಕರದಿ ಪರಿಹರಿಸಿದ ಹೀಗೆಯನು ಏನಿದು? ಇರುವೆಯನ್ನು ಅದರ ಗೂಡಿಗೆ ಸೇರಿಸುವಂತ ಹೋದರೆ ಎಲ್ಲ ಇರುವೆಗಳು ಬಂದು ನನ್ನನ್ನೇ ಕಚ್ಚುತ್ತಾ ಉಂಟಲ್ಲ. ಅಯ್ಯೋ, ಏನಾಯ್ತಿದು? ಏನಾಯ್ತು? ಏನಾಯ್ತು? ಅಯ್ಯೋ 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 ಎಲ್ಲಿ ಬಾರೆ? ಯಾರು ಋಷಿಗಳಿದ್ದಾರೆ ಎಂಬ ಹಾಗೆ ನಾವು ಬಂದು, ಆದರೆ ಇಲ್ಲಿ ಒಂದು ವಿಸ್ಮಯ ಕಾಣ್ತಾ ಇದ್ದೇವೆ. ಲೋಕದ ಒಳಿತಿಗಾಗಿ ಯಾಗವನ್ನು ಮಾಡುವವರು ಋಷಿಮುನಿಗಳಂತೆ. ಒಂದು ಹುಲ್ಲು ಕಟ್ಟಿಗೂ ಕೂಡ ನೋವಾಗದ ಹಾಗೆ ನೋಡಿಕೊಳ್ಳುವವರು ಋಷಿಮುನಿಗಳಂತೆ. ಆದರೆ ಒಂದು ಇರುವೆಯನ್ನು ಕಾಪಾಡುವುದಕ್ಕೆ ಹೋಗಿ ಅದೆಷ್ಟೋ ಇರುವೆಗಳನ್ನು ಕೊಲ್ಲುತ್ತಾ ಇದ್ದಾರೆ. ಅವನ ಅವಸ್ಥೆಯನ್ನು ನೋಡುವಾಗ ನಗು ಬರುತ್ತದೆ. ನಾಕೆ ನನ್ನ ಈ ಸ್ಥಿತಿಯನ್ನು ನಗುತ್ತಾ ಇದೆಯಾ? ಲೋಕದಲ್ಲಿ ಕಷ್ಟ ಏನಂತ ತಿಳಿಬೇಕು ನಿನಗೆ. ಹಾಗಾಗಿ ನೀನು ಮಹಿಮೆಯ ಬಡ ಕುರಿಗಳನ್ನು ಬೀಗಿದು ಬಡ ಕುರಿಗಳನ್ನು ಬೀಗಿದು ಸತ್ಯವಾಗಿಯೂ ನಿಮ್ಮ ಪರಿಸ್ಥಿತಿಯನ್ನು ಕಂಡು ನಗೆ ಹೊರ ಚೆಲ್ಲಿದ್ದೇನೋ ಸತ್ಯ. ಗಂಧರ್ವ ಲೋಕದವರು ನಾವಾದರೂ ಪರಿವರ್ತನಾಶೀಲ ಪ್ರಪಂಚವಲ್ಲವೇ? ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಿದಂತಹ ಕ್ರಿಯೆ ಅದು. ಅಷ್ಟೇ ಮಾತ್ರಕ್ಕೆ ಘನಘೋರವಾದಂತಹ ಶಾಪವನ್ನೇ ಇತ್ತಿರಲ್ಲ. ಲೋಕದಲ್ಲಿ ಒಂದು ಮಾತಿದೆ ಅಂತೆ, ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಆಡಿದ್ರೆ ಬ್ರಾಹ್ಮಣರು ಮತ್ತು ಮುನಿಪೋತ್ತಮರಂತೆ. ನಿಮ್ಮ ಮಕ್ಕಳಲ್ಲವೇ ನಾವು. ಗುಬ್ಬಿಯನ್ನು ಬಂಧಿಸುವರೆ ಬ್ರಹ್ಮಾಸ್ತ್ರದ ಅಗತ್ಯವಿದೆ ತಂದೆ, ಅಗತ್ಯವಿದೆ. ಮಕ್ಕಳಾದಂತಹ ನಮ್ಮ ಮೇಲೆ ಈ ರೀತಿಯಾದಂತಹ ಘನಘೋರವಾದಂತಹ ಶಾಪವನ್ನೇ ಆಡಿಬಿಟ್ಟಿರಲ್ಲ.
ಕೇಳಿ ತಿಳಿದವರು ನಾವು ಬಲ್ಲೆವು. ರಸೆಯಲ್ಲಿ ಋಷಿ ಶಾಪ ಹುಸಿಯಾಗುವುದಿಲ್ಲವಂತೆ. ಆದರೂ ಕೂಡ ಕೊಟ್ಟಂತಹ ಶಾಪ ನಾವು ಮರಳಿ ನಮ್ಮ ಪುರಕ್ಕೆ ಹೋಗದೇ ಇದ್ದಂತೆ ಆಗಿಬಿಟ್ಟಿತಲ್ವೇ. ಸೆರಗುಡ್ಡಿ ಬೇಡುತ್ತಾ ಇದ್ದೇನೆ ತಂದೆ. ಮಕ್ಕಳು ಉಪಾಧಿಯಲ್ಲಿ ನಮ್ಮನ್ನು ಕಂಡು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೊಡಿತದೆ. ಎಷ್ಟು ಅಂಗಲಾಚಿ ಬೇಡಿಕೊಂಡರೂ ಕೂಡ ಈತನ ಮನಸ್ಸು ಕರಗುತ್ತಾ ಇಲ್ಲ. ಈತ ಸನ್ಯಾಸಿ ಆಗಿರೋದಕ್ಕೆ ಸಾಧ್ಯವಿಲ್ಲ. ಕಾವಿ ತೊಟ್ಟರು ಈತನಿಗೆ ಕಾಮ ಬಿಡೋದು. ಎಲ ಗಡ್ಡೆ ಬಿಟ್ಟಂತಹ ಗೊಡ್ಡದಲ್ಲಿ ತೊಳಗಾಚೆ. ಅವಳನ್ನು ವಹಿಸಿಕೊಂಡು ಇವಳು ನನ್ನನ್ನು ನೋಡಿ ಬೈತಾ ಇದ್ದೀಯ. ನೀನು ಕೂಡ ಭೂಲೋಕದಲ್ಲಿ ಹುಟ್ಟಿ ನನಗೆ ಬೇಕಾಗಿ, ನನಗೆ ನೀವು ಶಾಪವನ್ನು ಕೊಟ್ಟಿರಿ ಎಂಬ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ನನ್ನ ಪರವಹಿಸಿಕೊಂಡು ಬಂದವಳು ನನ್ನ ಗೆಳತಿ. ಆದರೆ ನಿಮ್ಮ ಕೋಪವನ್ನು ಕಂಡು ಆಕೆ ನಿಮಗೆ ಬೈದಳೇನೋ ಸರಿ, ಅದು ಆಕೆಯ ತಪ್ಪು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ. ಆದರೆ ಗಂಧರ್ವ ಲೋಕದವರಾದಂತಹ ನಮ್ಮನ್ನು ಕಂಡು ನಾವು ಭೂಮಿಗೆ ಇಳಿದಂತಹ ವಿಚಾರವನ್ನು ಅರಿತು ನಿಮ್ಮನ್ನು ಕಂಡು ಅಣಕಿಸಿದೀವೆಂಬಂತಹ ಕಾರಣಕ್ಕೆ ಬೇಕಾಗಿ ಘೋರ ಶಾಪವೊಂದನ್ನೇ ನಮಗೆ ಕೊಟ್ಟು ಬಿಟ್ಟಿದ್ದೀರಿ ದೇವ. ತಿಳಿದು ಮಾಡಿದರೆ ಅಪರಾಧವಂತೆ, ತಿಳಿಯದೆ ಮಾಡಿದರೆ ಪ್ರಮಾದವಂತೆ. ತಿಳಿಯದೆ ಮಾಡಿದಂತಹ ಈ ತಪ್ಪಿಗೆ ಈ ರೀತಿಯ ದೊಡ್ಡದಾದಂತಹ ಶಿಕ್ಷೆಯನ್ನು ನಮಗೆ ವಿಧಿಸಿದ್ದೀರಿ ನೀವು. ತಂದೆಯನ್ನು ನಿಮ್ಮಲ್ಲಿ ಕಾಣುತ್ತಾ ಇದ್ದೇವೆ. ಹಾಗಾಗಿ ಮಕ್ಕಳೆಂಬಂತಹ ಭಾವನೆಯಿಂದ ನಮ್ಮನ್ನು ಸಂಪ್ರೀತಿಯಿಂದ ಪೊರೆಯಬೇಕು ಮಣಿವರಿಯ. ನನ್ನನ್ನು ಕಂಡು ನೀವು ಮಾಡಿದಂತ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನಾನು ಶಾಪವನ್ನು ಇಟ್ಟಿದ್ದೇನೆ. ಅದಕ್ಕೆ ಪರಿಮಾರ್ಜನೆ ಋಷಿ ಶಾಪ ಎಂದಿಗೂ ಹುಸಿಯಾಗಲಿಕ್ಕಿಲ್ಲ. ಹೌದು, ನೀವು ಭೂಲೋಕದಲ್ಲಿ ಹುಟ್ಟಲೇಬೇಕು, ಶಿವ ಶಿವ ಕಷ್ಟವನ್ನು ಪಡಲೇಬೇಕು. ಆದರೆ ಅದಕ್ಕೆ ಪರಿಮಾರ್ಜನೆ ಆಗಿ ಮುಂದೊಂದು ದಿನ ಯಾಗಾಲಿ ಮಹರ್ಷಿಯ ಸಂಪರ್ಕದಿಂದ ನಿಮ್ಮ ಶಾಪ ವಿಮೋಚನೆ ಆಗುತ್ತದೆ. ನಿಮಗೆ ಶುಭವಾಗಲಿ, ಒಳಿತಾಗಲಿ. ಗೆಳತಿ, ಶಾಪವನ್ನು ಪಡೆದದ್ದಾಗಿದೆ. ಭೂಲೋಕದಲ್ಲಿ ನಾವು ಹುಟ್ಟಲೇಬೇಕು. ಗೆಳತಿ, ಅಗೋ ಅಗೋ ಅಗೋಚರವಾದಂತಹ ಶಕ್ತಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಗೆಳತಿ 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 ಗೆಳತಿ
ಕಾಲಾದಷ್ಟು ಸಂದು ಹೋಯಿತು, ಯುಗ ಯುಗಗಳ ಸಾಗಿ ಹೋಯಿತು. ಇಷ್ಟು ಯುಗಗಳಲ್ಲಿ ಬದುಕಿ ಉಳಿದವನು ಯಾರು ಅಂತ ಕೇಳಿದೆ, ಅರುಣಾಸುರ. ನಮ್ಮ ಪ್ರಭುಗಳು ಅರುಣಾಸುರ. ನಾವು ಬದುಕಿದ್ದ ಕಾಲದಲ್ಲಿ ಇದ್ದವರು ಯಾರಾದ್ರೂ ಇದ್ದಾರ? ಈಗ ಇದ್ದಾರೆ, ಯಾರಿದ್ದಾರೆ? ದೇವತೆಗಳು. ದೇವತೆಗಳನ್ನು ಸುಟ್ಟಾಕಿ ಹಾಕಿದೆ. ನಾನು ನಮ್ಮ ಪಕ್ಷದವರನ್ನು ಹೇಳುವುದು. ನಮ್ಮ ಪಕ್ಷದವರು ಯಾರಿಲ್ಲ. ನೀವು ಸಹ ಆ ಕಾಲದವರಲ್ಲ, ನೀವು ಈ ಕಾಲದವರೇ. ಹೌದೌದು. ಹೌದಾ? ಹಾಗಾದ್ರೆ ಈ ಅರುಣಾಸುರ ಯಾರ ಜೊತೆ ಇದ್ದವನು? ಯಾರ ಜೊತೆ? ಅದು ಅಭಿಮಾನದ ವಿಚಾರ, ಹೆಮ್ಮೆಯ ದ್ಯೋತಕ. ಒಂದು ಕಾಲದಲ್ಲಿ 14 ಲೋಕಗಳನ್ನು ಕೂಡ ತಲ್ಲಣಗೊಳಿಸಿದ್ದಂತಹ ಶುಂಭಾಸುರ, ಅವನ ಅಮಾತ್ಯವರನಾಗಿ ಮೆರೆಯುತ್ತಾ ಇದ್ದವ ನಾನು. ಹೌದಾ? ನನ್ನೊಂದಿಗೆ ಇದ್ದ ಮಂತ್ರಿಗಳು ಎಷ್ಟು ಮಂದಿ ಮಂತ್ರಿಗಳು. ಹೌದೌದು. ಚಂಡಮುಂಡನು, ರಕ್ತಬೀಜಾಖ್ಯ, ಧೂಮ್ರಾಕ್ಷ, ಯಾರಾದ್ರೂ ಇದ್ದಾರ? ಯಾರು ಇಲ್ಲ. ಆದ್ರೆ ಎಂತ ನನಗೆ ಬೇಸರ ಆಗುದು ಏನು ಗೊತ್ತುಂಟ? ಏನು? ಆ ರಕ್ತಬೀಜ, ಆ ಚಂಡಮುಂಡರು, ಅವರು ಇವತ್ತೂ ಪ್ರಸಿದ್ಧಿಯಲ್ಲಿದ್ದಾರೆ. ಗಂಡುಗಳು. ಅವರ ಮೇಲೆ ಒಂದು ಪ್ರಸಂಗ ಎಷ್ಟು ಗಂಡು. ಆದ್ರೆ ಅರುಣಾಸುರನನ್ನು ಕೇಳಲಿಕ್ಕೆ ಜನ ಇದ್ದಾರ? ಇಲ್ಲ ಇಲ್ಲ. ಹಾಗಿದ್ರೆ ಅರುಣಾಸುರನ ಪ್ರಸಂಗ ಒಂದಾಗಬೇಕು. ಹೌದೌದು. ಅರುಣಾಸುರ ಶಾಶ್ವತವಾಗಿ, ಅರುಣಾಸುರನ ಪ್ರತಾಪ ಆಗಬೇಕು. ಹೌದೌದು. ಹೌದೌದು. ಅರುಣಾಸುರ ಶಾಶ್ವತವಾಗಿ ಭೂಲೋಕದ ಮನುಷ್ಯರ ಮನಸ್ಸಿನಲ್ಲಿ ಸ್ಥಾಪನೆಗೊಳ್ಳಬೇಕು, ಸ್ಥಾನಮಾನವನ್ನು ಪಡೆದುಕೊಳ್ಳಬೇಕು. ಹಾಗೆ ಅಂತಂದ್ರೆ ಏನು ಮಾಡೋಣ? ಯೋಚಿಸುವಾಗ ಒಮ್ಮೆ ಭಯ ಆಗುತ್ತದೆ. ಯಾಕೆ? ಹಾಗೆಯೇ ರೋಷ ಉಕ್ಕುತ್ತದೆ, ರಕ್ತ ಕುದಿಯುತ್ತದೆ. ಯಾಕೆ? ದೇವಿ ಮಹಾತ್ಮೆ, ದೇವಿ ಮಹಾತ್ಮೆ. ಆ ಪ್ರಸಂಗವನ್ನು ನಾವು ಮರೆಯಲಿಕ್ಕೆ ದೇವಿ ಅಬ್ಬಬ್ಬೋ, ಅವಳ ಕೆಂಪು ಕಣ್ಣನ್ನು ನೋಡಿ ಅಂದಿನ ದಿವಸ ಯುದ್ಧಾಂಗಣದಿಂದ ಓಡಿ ಹೋದವನು ನಾನು. ಎಲ್ಲವರು ಹೇಳ್ತಾ ಇದ್ದಾರಂತೆ, ಅರುಣಾಸುರ ರಣಹೇಡಿ, ಅರುಣಾಸುರ ರಣಹೇಡಿ ಅಂತ. ನಾನು ರಣಹೇಡಿಯ? ಅಲ್ಲಪ್ಪ. ನಾನು ಓಡಿ ಹೋಗುವನ? ಅಲ್ಲ. ಅಲ್ವೇ ಅಲ್ಲ. ಯಾಕೆ? ಅದು ಬುದ್ಧಿವಂತರ ಲಕ್ಷಣ, ಓಡಿದ್ಯಾ? ಅದು ರಾಜಕೀಯ ನಡೆ. ಹೌದೌದು. ಯಾವಾಗ ನಾವು ದುರ್ಬಲರಾಗುತ್ತೇವೆ, ವೈರಿ ಪಡೆ ಪ್ರಬಲವಾಗುತ್ತದೆ, ಆವಾಗ ನಾವು ಚಾಣಾಕ್ಷತನದಿಂದ ಅಡಗಿ ಕುಳಿತುಕೊಳ್ಬೇಕು. ಹೌದೌದು. ಯಾಕೆ? ಯಾಕೆ ಬೇಕು? ಬೇಕಾಗ್ತದೆ. ತಪ್ಪು ತಿಳ್ಕೊಳ್ಬೇಡಿ, ಸಾಮಾನ್ಯ ಭಾಷೆ ಅಂತ ಆಗುತ್ತದೆ. ಹೌದು. ಆದ್ರೆ ಭೂಲೋಕದಲ್ಲಿ ಒಂದು ಮಾತುಂಟು, ಯಾವುದು? ಪ್ರತಿ ಶ್ವಾನಕ್ಕೂ ಒಂದು ದಿನ ಉಂಟಂತೆ. ಹೌದೌದು. 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 ಯಾವುದೇ ಒಂದು ವ್ಯಕ್ತಿ ಒಂದು ದಿವಸ ಕುಗ್ಗಿಯಾನು, ಹೌದು. ಎರಡನೇ ದಿವಸ ಕುಗ್ಗಿಯಾನು, ಆದ್ರೆ ಮೂರನೇ ದಿವಸ ತಲೆ ಎತ್ತಿ ನಿಲ್ಲುವಂತಹ ಮತ್ತೆ? ಒಂದು ಸ್ಥಿತಿ ಒದಗಿ ಬಂದೇ ಬರ್ತದೆ. ಅವನಿಗೆ ಒಂದು ಕಾಲ ಇರ್ತದೆ. ಇದು ಹಾಗೆ ಅಂದಿನ ಕಾಲ ದೇವಿಗೆ, ಆದ್ರೆ ಇಂದಿನ ದಿವಸ ಮುಂದಿನ ಕಾಲ ಅರುಣಾಸುರನಿಗೆ ಸಲ್ಲಬೇಕು. ಆದ್ದರಿಂದಲೇ ಅಲ್ಲಿಂದ ಓಡಿ ಹೋದವ ಗುಹೆಗೆ ಹೊರಗಳಲ್ಲಿ ಅಡಗಿ ಕುಳಿತು ಸಮಯವನ್ನು ಕಾಯ್ತಾ ಇದ್ದೆ. ನೀವು ಹಾಗೆ ಎಲ್ಲಿಂದಲೋ ಓಡಿ ಬಂದ್ರಿ, ನನ್ನ ಆಶಯವನ್ನು ಕೇಳಿದ್ರಿ. ನಾವು ಬಹಳಷ್ಟು ಸಮಯದಿಂದ ಜೊತೆಗಿದ್ದೇವೆ, ಆದ್ರೆ ಇನ್ನು ನಾವು ಪ್ರಬಲರಾಗಬೇಕು. ಈ ಕಾಲಕ್ಕೆ ಪ್ರಬಲರಾಗಿ ಇರುವವರು ಯಾರು ಅಂತ ಕೇಳಿದ್ರೆ ಆ ದೇವಾದಿ ದೇವತೆಗಳು. ನಾವು ಪ್ರಬಲರಾಗಬೇಕು ಅಂತ ಇದ್ರೆ ದೇವತೆಗಳು ದುರ್ಬಲರಾಗಬೇಕು. ಹಾಗಾದ್ದರಿಂದ ದೇವತೆಗಳು ಪ್ರಬಲರಾಗುವುದಕ್ಕೆ ಏನು ಕಾರಣ? ಶುಭವಾಗಲಿ. ದೇವತೆಗಳು ವೃದ್ಧಿಯನ್ನು ಹೊಂದುವುದಕ್ಕೆ ಕಾರಣ ಏನು ಅಂತ ನೀವು ಕೇಳಿದವರಿದ್ದೀರಿ. ಏನು ಕಾರಣ? ಇದಕ್ಕೆಲ್ಲ ಕಾರಣ ನೀವೇ ಆಗಿದ್ದೀರಿ. ನಾನು ಕಾರಣ ಕೇಳಿದ್ರೆ ದೂರು ನನ್ನ ಮೇಲೆ. ಕಾರಣ ಉಂಟು. ನಾನೆಂತದ್ದು ಮಾಡಿದ್ದೇನೆ? ನೀವೇ ಮಾಡಿದ್ದು. ನಾನು ದೇವತೆಗಳ ಪ್ರಬಲ ವಿರೋಧಿ, ವಿರೋಧ ಪಕ್ಷದ ನಾಯಕ ನಾನು. ಮತ್ತೆ ನಾನು ಅವರನ್ನು ಹೇಗೆ ಬೆಂಬಲಿಸುವುದು? ನಮಗೆಲ್ಲವನ್ನು ನೀವು ನೀಡಿದ್ದೀರಿ.
ಹೇಳುದು ಎಂತ? ನಾನು ಪ್ರಭುಗಳೇ! ನೀವು ಮೊದಲೇ ಮಾತಾಡಿಕೊಂಡು ಬಂದಿದ್ದೀರಾ? ಹೌದಪ್ಪ. ನಾನು ಯಾಕೆ ಹೇಳಿದ್ದು, ಯಾಕೆ? ನಮ್ಮ ಆಸ್ಥಾನಕ್ಕೆ ಆಗಾಗ ಋಷಿಮುನಿಗಳು ಬರ್ತಾರೆ. ಹೌದಾ, ಬರ್ತಾರೆ. ಅವರಿಗೆ ದಾನವಾಗಿ ನೀವು ಏನನ್ನು ನೀಡ್ತೀರಿ? ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನೂ ನೀಡುವವರು ನೀವಿದ್ದೀರಿ. ಹೌದೌದೌದು. ಬೀಜವನ್ನು ಹಾಕಿದಾಗ ಅದು ಗಿಡವಾಗಿ ಮರವಾಗಿ ಬೆಳೀತದೆ. ಹೌದೌದು. ಆ ಮಧ್ಯೆ ಪಾಲನೆ ಪೋಷಣೆ ಎನ್ನುವುದು ಸರಿಯಾಗಿ ಬೇಕಾಗ್ತದೆ. ಈಗ ಈ ಋಷಿಮುನಿಗಳೆಲ್ಲ ಇದ್ದಾರಲ್ಲ, ಹೌದು. ಅವರು ಯಾರ ಪಾಲನೆ ಮಾಡುದು? ಯಾರದ್ದು? ಯಾರಿಗೆ ಅವರು ತಿನ್ನಿಸುವುದು? ಯಾರಿಗೆ? ಆ ದೇವತೆಗಳಿಗಲ್ವಾ? ಯಾಗ ಯಜನಾದಿಗಳಿಗೆ ಹಾಕುವ ಮುಖಾಂತರವಾಗಿ ಮತ್ತೆ ಬರುವಂತ ಹೊಗೆ ಅವರಿಗೆ ಆಹಾರ. ಧೂಮ 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 ಧೂಮ. ಅದರಿಂದಲೇ ಅವರ ಶಕ್ತಿವರ್ಧನೆ ಆಗುವುದು. ಹೌದಾ? ಈಗ ನಿನ್ನದು ಬೇರೆ ಏನಾದ್ರು ಉಂಟಾ? ಇದಕ್ಕೆಲ್ಲ ಕಾರಣ ಬ್ರಾಹ್ಮಣರು. ಅವರು ಯಾಗ ಮಾಡಿದ ಕಾರಣ ದೇವತೆಗಳ ಶಕ್ತಿ ದಿನ ದಿನ ವೃದ್ಧಿ ಆಗುತ್ತಾ ಉಂಟು. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದೇನೆ. ಹೌದಾ? ಅವರೇ ಏನು ಮಾಡುದು? ಪ್ರಕೋಪ! ನೀವಿರುವರು ಕೂಡ ಒಕ್ಕರಲಿನಿಂದ ಆಡಿದಂತಹ ಮಾತೊಂದೇ. ದೇವತೆಗಳ ಪ್ರಾಬಲ್ಯಕ್ಕೆ ನಾವು ಕೊಡುವಂತಹ ಸಾಹಿತ್ಯಗಳು, ಆ ಋಷಿಮುನಿಗಳು ಬ್ರಾಹ್ಮಣರು ಮಾಡುವಂತಹ ಯಾಗ ಯಜನಾದಿಗಳು, ಹೋಮ ಹವನಾದಿಗಳು, ನಾವು ಅವರ ಮೇಲೆ ಭಕ್ತಿ ಇಟ್ಟದ್ದು ಹೌದು. ಹಾಗ ಹೌದು. ಆದ್ರೆ ಭಕ್ತಿಯ ದುರುಪಯೋಗ ಆಗಬಾರ್ದು ಅಲ್ವಾ? ಹೌದೌದು. ಹಾಗಿದ್ರೆ ದುರುಪಯೋಗ ಆಗ್ಬೇಕು. ನಾವೀಗ ಮಾಡಬೇಕಾದಂತಹ ಕಾರ್ಯ ಏನು? ಭೂಮಿಯಲ್ಲಿ ಎಲ್ಲಿಯೇ ಇರಲಿ ನಡೆಯುತ್ತಾ ಇರುವಂತಹ ಯಾಗ ಯಜನಾದಿಗಳು, ಹೋಮ ಹವನಾದಿಗಳು ನಡೆಯದ ಹಾಗೆ ಆಗಬೇಕು. ಹೌದಾ? ನಡೆಯದ ಹಾಗೆ ಆಗಬೇಕು ಅಂತ ಇದ್ರೆ ಹೋಗಿ. ಎಲ್ಲಿಗೆ ಹೊರಟದ್ದು ನಿನ್ನ ಅಪ್ಪನವನಿಗ? ಎಲ್ಲಿ ಅಂತ ಗೊತ್ತಿಲ್ಲ. ಹೇಳಿದಿರಾ ನೀವು ಎಲ್ಲಿಗೆ ಅಂತ? ಕೇಳಲಿಕ್ಕಿಲ್ವಾ? ಕೇಳಿದ್ರೆ ಅಪಶಕುನ ಅಲ್ಲದು. ಏನು ಅಪಶಕುನ? ಮತ್ತೆ ನಮ್ಮ ಪಾಳಯದಲ್ಲಿ ಇಂಥ ಒಬ್ಬ ಇದ್ರೆ ಸಾಕು ಅಲ್ವಾ? ಮತ್ತೆ ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಅಲ್ಲ. ನಿನಗೆ ಅವನಲ್ಲಿ ಕಲೀಲಿಕ್ಕುಂಟು. ಕಲಿಲಿಕ್ಕೆ ಇರ್ಬೋದಪ್ಪ, ಆದ್ರೂ ಎತ್ತಿದ ಅವಸರದ ನಡೆ. ಹೋಗದು ಎಲ್ಲಿಗೆ? ಎಲ್ಲಿಗೆ? ಇಡೀ ಭೂಮಿಯನ್ನು ಸುತ್ತಾಡಿ ಅದು ಯಾಕೆ? ಎಲ್ಲಿ ಭೂಲೋಕದಲ್ಲಿ ಆ ಬ್ರಾಹ್ಮಣರು ಹಾಗೆಯೇ ಋಷಿಮುನಿಗಳು ಯಾಗ ಯಜನ ಯಜ್ಞ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂತಹ ಹೋಮ ಕುಂಡಕ್ಕೆ ಮಾಂಸ ರಕ್ತಗಳನ್ನ ಹಾಕಿ ಅದನ್ನ ಹಾಡುಗೆಡಹಿ ಅಷ್ಟು ಮಾತ್ರ ಅಲ್ಲ, ಯಾರೆಲ್ಲ ಜಪ ತಪದಲ್ಲಿ ತೊಡಗಿಕೊಟ್ಟಿದ್ದಾರೆ ಮಣಮಣ 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 ಎನ್ನುವ ಹಾಗೆ ಹೇಳ್ತಾ ಅಂತಹ ಬ್ರಾಹ್ಮಣರನ್ನು ಕುತ್ತಿಗೆಯಲ್ಲಿ ಎತ್ತಿ ಆ ಭೂಮಿಗೆ ಅರ್ಪಣಿಸಿ ಅಲ್ಲಿಯೇ ಕೊಂದು ಹಾಕಿ ನಾಲಿಗೆ ಕಡಿತೇನೆ. ಹೌದೌದು. ಇನ್ನು ಇವರದ್ದೆಲ್ಲ ಹೆಣ್ಣಂದಿರಿದ್ದಾರೆ. ಹೌದೌದು. ಎಲ್ಲಿಯಾದ್ರೂ ಯಾರಾದ್ರೂ ಹೆಣ್ಣು ಗರ್ಭ ಧರಿಸಿದ್ರೆ ಅಂತಹ ಗರ್ಭವತಿ ಹೆಣ್ಣಿನ ಹೊಟ್ಟೆಗೆ ಅಲ್ಲಿಯೇ ಗರ್ಭಪಾತವಾಗಬೇಕು. ಯಾಕೆ? ಮುಂದೆ ಯಾವ ಜನಾಂಗವೂ ಕೂಡ ಈ ಭೂಲೋಕದಲ್ಲಿ ಹುಟ್ಟಿ ಬೆಳೀಲಿಕ್ಕಿಲ್ಲ. ಬೀಜ ಅಲ್ಲಿಯೇ ನಾವು ಮೂಲೋತ್ಪಾಟನೆ ಮಾಡಬೇಕು. ಆದ್ದರಿಂದ ತಡ ಮಾಡುವುದಲ್ಲ. ಎಲ್ಲಿ ಎಲ್ಲ ಅನ್ಯಾಯ ಮಾಡ್ಲಿಕ್ಕೆ ಆಗುತ್ತದೆ. ನಮ್ಮ ಉದ್ದೇಶವೇ ಅನ್ಯಾಯ. ಯಾಕೆ? ನಾಳಿನ ಪ್ರಪಂಚ ಇಡೀ ನಮ್ಮದ್ದಾಗಬೇಕು, ನಾವೇ ಇರಬೇಕು, ಬೇರೆ ಯಾರು ಇರ್ಲಿಕ್ಕೆ ಕೂಡುದು. ಆಗುದಿದ್ರೆ ಮತಾಂತರ ಮಾಡಿ, ಆಗದೇ ಇದ್ರೆ ಕೊಂದು ಹಾಕಿ. ಇದು ಅರುಣಾಸುರನ ಆಜ್ಞೆ. ಅನೇಕ
ಸರ್ವಾಹ. ತಪಸ್ಸಿನ ಮೂಲಕವಾಗಿ ಎಷ್ಟು ಎತ್ತರವಾದಂತಹ ಪದವಿಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಈ ಜಾಬಾಲಿಯ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ಇಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನಾನು ಘೋರವಾದಂತಹ ಕಾಡನ್ನು ಸೇರಿ ಕಠಿಣವಾದಂತಹ ತಪಸ್ಸಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನೇ ಹೌದು. ಸಮಯಗಳೆಷ್ಟೋ ಸಂದು ಹೋಯಿತು. ಪಕ್ಕನೆ ಕಣ್ಣು ಬಿಟ್ರೆ ಏನು ಆಶ್ಚರ್ಯ, ಸುತ್ತಮುತ್ತಲಿನ ಪರಿಸರವೆಲ್ಲ ಸುಟ್ಟು ಸುಡುಕರಿಯಾಗಿದೆ. ತರು ಲತೆಗಳೆಲ್ಲ ಕರಟಿ ಕಮರಿ ಹೋಗಿದೆ. ಭೂಮಿಯೂ ಒಡೆದು ಬಾಯಿ ಬಿಟ್ಟಿದೆ. ಯಾಕೆ ಹೀಗಾಯಿತು, ಯಾರಿಂದ ಹೀಗಾಯಿತು ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವ ಹಾಗೆ ಅತ್ತ ಮನ ಮಾಡಿದ ಕಾಲಕ್ಕೆ ಏನದು ನಮ್ಮವರೆಲ್ಲ ಬಲು ಕಷ್ಟಕ್ಕೆ ಈಡಾಗಿದ್ದಾರೆ ಅನ್ನುವುದು ಸತ್ಯ. ಅವರಿಗೇನು ಸಮಸ್ಯೆ ಆಗಿದೆ ಅನ್ನುವುದನ್ನು ತಿಳಿದುಕೊಳ್ಬೇಕು. ಅತ್ತ ಸಾಗುತ್ತೇನೆ. ಒಂದಿಷ್ಟು ಅನ್ನ ಸಿಗದಿದ್ರೆ ನಾವು ಬದುಕುತ್ತೇವೆ, ಇನ್ನು ಖಂಡಿತ ಸಾಯ್ತೇವೆ. ಸ್ವಾಮಿ, ಒಂದಿಷ್ಟು ಅನ್ನ ಕೊಡಿ ನಮಗೆ, ನಾವು ಬದುಕೋದಿಲ್ಲ, ಸಾಯ್ತೇವೆ. ಗಂಟಲ ಪಸೆ ಆರಿ ಹೋಗಿದೆ. ಒಂದಿಷ್ಟು ನೀರು ಕೊಡಿ, ಕುಡಿಯೋದಕ್ಕೆ ಕೊಡಿ ನಮ್ಮನ್ನು ಬದುಕಿಸಿ. ಯಾರಲ್ಲಿ ಬೇಡಿದ್ರು ಕೊಡೋದಿಲ್ಲ. ಹಸಿವೆ ತಾಳಲಾರದೆ ನಾವು ಆಹಾರವನ್ನು ಹುಡುಕುತ್ತಾ ಬೀಳುತ್ತಾ ಮುಂದೆ ಸಾಗಿ ಬಂದವರು. ನೀನೆಲ್ಲಾದ್ರೂ ಹುಡುಕಿದೆಯಾ ಮಗು? ಅವರ ಹತ್ರ ಕೇಳಿದೆ, ಕೊಟ್ಟೇ ಇಲ್ಲ. ಯಾಕೆ ಕೊಡ್ಲಿಲ್ಲ ಅವರು? ಅವರಲ್ಲೇ ಇಲ್ಲ ತಿನ್ನೋದಕ್ಕೆ, ಮತ್ತೆ ಎಲ್ಲಿ ಕೊಡ್ತಾರೆ ಅವರು? ನೀನೆಲ್ಲಾದ್ರೂ ಹುಡುಕಿದೆಯಾ ಮಗು? ಇವನಿಗೆ ಮಾತನಾಡುವುದಕ್ಕೆ ಶಕ್ತಿ ಇಲ್ಲ. ಯಾಕಂದ್ರೆ ಅನ್ನದಿಂದಲೇ ಮಾತು ಸಿದ್ಧ ಆಗೋದು. ಅನ್ನ ಇಲ್ಲ ಇದ್ರೆ ಮಾತಲ್ಲಿ ಹೊರಗೆ ಬರ್ತದೆ. ಇಲ್ಲ, ನಾನು ಹುಡುಕಿದ್ದೇನೆ. ನಿಮ್ಮನ್ನು ಬದುಕಿಸ್ತೇನೆ. ನಾನು ಬದುಕಿಸುವ ಹೊಣೆ ಉಂಟು ನನಗೆ. ಕೊನೆಗೆ ಒಂದು ಕಡೆಯಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು. ಆಗ್ತದೆ, ಹೌದು, ಬದುಕಬೇಕಲ್ಲ, ಪ್ರಾಣ ಉಳಿಬೇಕಲ್ಲ. ಆದ್ರೂ ಮಾಂಸ ಕಿತ್ತಾಡಬಾರದು. ಮಾಂಸಕ್ಕಾಗಿ ಎಲ್ಲರೂ ಹಂಚಿ ತಿನ್ನೋಣ. ಈಗ ತಿನ್ನಿ ಮಾಂಸ. ಕಣ್ಣ ನೀರ ಯಾರು ಸೋದರೇ ಯಾವ ವಸ್ತು ತಿನ್ನುವುದಕ್ಕೆ ಅಯೋಗ್ಯವೋ ಅಂತಹ ಸತ್ತು ಕೊಳೆತು ನಾರುತ್ತಿರುವಂತ ನಾಯಿಯ ಮಾಂಸವನ್ನು ಮೆಲ್ಲುವುದಕ್ಕೆ ಮನ ಮಾಡಿದವರು. ನಮಗೆ ಗೊತ್ತುಂಟು, ನಿಮಗೆ ಗೊತ್ತುಂಟು, ಹಸಿವಿಗೆ ಗೊತ್ತುಂಟು. ಹಸಿವಾಗುತ್ತದೆ ಅಂತ ಹೇಳಿ ವಿಷವನ್ನು ತಿನ್ನುವುದಕ್ಕೆ ಸಾಧ್ಯ ಉಂಟ ಹೇಳು? ವಿಷ ತಿಂದ್ರೆ ಸಾಯ್ತೇವೆ. ಅಯ್ಯ, ಇದು ವಿಷವೇ. ಇದನ್ನು ತಿಂದ್ರೆ ಧರ್ಮ ಕೆಡ್ತದೆ. ಧರ್ಮ ಕೆಟ್ಟರೆ ಹಸಿವು ನಿಲ್ತದಲ್ವ? ಜೀವನದಲ್ಲಿ ಬಲು ಕಷ್ಟಗಳು ನಮಗೆ ಎದುರಾಗುತ್ತದೆ. ಆದ್ದರಿಂದ ಈಗ ಬಂದ ಕಷ್ಟವೇ ಸಾಕು, ಇನ್ನು ಕಷ್ಟ ಬರಬಾರದು. ಎಸೆಯಿರಪ್ಪ, ಎಸೆಯಿರಿ. ಇದನ್ನು ತಿಂದ್ರೆ ಕಷ್ಟ ಬರ್ತದಂತೆ. ತಿನ್ನಬಾರ್ದು. ಅಯ್ಯ, ಒಬ್ಬರಲ್ಲ ಇಬ್ಬರಲ್ಲ, ಬಹುಮಂದಿಗಳು ನೀವು ಜೊತೆಯಾಗಿದ್ದೀರಿ. ನಿಮ್ಮನ್ನು ಕಾಣುವಾಗ ಕರುಣೆ ಕತ್ತರಿಸಿದ ನೋವು ನನಗಾಗ್ತದೆ. ಯಾಕೆ ಸ್ವಾಮಿ? ಪಾಪ, ಇವನನ್ನು ನೋಡಿದ್ರೆ ಎಲುಬಿನ ಹಂದರವಾಗಿ ಹೋಗಿದ್ದಾನೆ. ಅವನೊಬ್ಬನು ಊಟ ಮಾಡದ ಸಮಯಗಳೆಷ್ಟು ಸಂದು ಹೋಯಿತೋ ನಾನು ಅರಿಯೆ. ಇವನ ಹೊಟ್ಟೆ ಬೆನ್ನಿಗೆ ಅಂಟಿ ಹೋಗಿದೆ. ನಿನ್ನನ್ನು ನೋಡಿದ್ರೆ
ಅಯ್ಯೋ ವಿಧಿಯೇ ಯಾಕೆ ಈ ನನ್ನ ಸೃಷ್ಟಿಯನ್ನು ಮಾಡಿದೆ ಅನ್ನುವ ಹಾಗೆ ಬಡನೆ ಎದೆಗೆ ಬಡೀತಾ ಕಣ್ಣೀರನ್ನು ಸುರಿಸ್ತಾ ಇದ್ದೆ. ನನ್ನ ತಲೆ ನೋಡಿ ಎಣ್ಣೆ ಕಾಣದೆ ವರ್ಷ ಎಷ್ಟಾಯ್ತು. ನೀನು ತಲೆಗೆ ಎಣ್ಣೆ ಹಾಕದೆ ಸಮಯಗಳೆಷ್ಟು ಸಂದು ಹೋಯಿತು. ಎಣ್ಣೆ ಹಾಕದೆ ತುಂಬಾ ಸಮಯ ಆಯ್ತು. ನಾನು ಅಯ್ಯ ಯಾಕೆ ಹೀಗಾಯ್ತು? ನಿಮಗೆಲ್ಲ ಈ ರೀತಿಯ ದುಸ್ಥಿತಿ ಬರುವುದಕ್ಕೆ ಕಾರಣ ಏನು? ನನ್ನಲ್ಲಿ ಹೇಳಿಯಪ್ಪ, ನನ್ನಲ್ಲಿ ಹೇಳಿ. ಒಂದು ಮಾತಿಗೆ ಅವಕಾಶ ಇದೆ ತಾನೆ? ಏನಯ್ಯ? ನಮಗೆ ಹಸಿವೆ ಮಾತ್ರ ಆದದ್ದು, ಆದ್ರೆ ಬುದ್ಧಿಶಕ್ತಿಯನ್ನು ನಾವು ಕಳ್ಕೊಳ್ಳಿಲ್ಲ. ಸರಿಯಪ್ಪ. ಇದು ಅನ್ನ ಹಾಗೇ ಉಂಟು. ಆಹಾ. ಮುಗಿಲು ಮುಸುಕಿದ ಮಾತ್ರಕ್ಕೆ ಸೂರ್ಯ ಇಲ್ಲ ಅಂತ ಅರ್ಥ ಅಲ್ಲ. ಸೂರ್ಯ ಇರ್ತಾನೆ ಒಳಗೆ, ಮುಗಿಲು ಮುಚ್ಚಿಕೊಂಡಿದೆ ಅಂತ ಅರ್ಥ. ಪರೋಕ್ಷವಾಗಿ ಇದ್ದಾನೆ ಅನ್ನೋದು ಅರ್ಥ ಅಲ್ವಾ? ನಿಮ್ಮನ್ನು ಕಂಡಾಗ ಬಹಳ ಸಂತೋಷ ಆಯ್ತು. ಯಾಕಪ್ಪ? ಹಣೆಯಲ್ಲಿ ಧರಿಸಿದ ಭಸ್ಮ ಆಕಾಶದ ಬೆಳ್ಮುಗಿಲಿನಂತೆ ನಮಗೆ ಕಾಣ್ತಾ ಉಂಟು. ನಕ್ಷತ್ರಗಳು ನೇತ್ರಗಳ ಹಾಗೆ ಹೊಳೆಯುತ್ತಾ ಉಂಟು. ಮುಖ ನೋಡಿದ್ರೆ ಆಜ್ಯಾಹುತಿಯಿಂದ ಸಂತುಷ್ಟನಾದ ಹವ್ಯ ವಾಹನನಂತೆ ಬೆಳಗುತ್ತಾ ಉಂಟು. ನಿಮ್ಮ ಹೆಗಲಲ್ಲಿರುವ ಜನ್ನದಾರ ಗಂಗಾ ಪ್ರವಾಹದಂತೆ ಶುಭ್ರವಾಗಿ ಕಾಣಿಸ್ತಾ ಉಂಟು. ನಿಮ್ಮತ್ತ ಆಕರ್ಷಿತರಾಗಿದ್ದೇವೆ ನಾವು, ಆದ್ರೆ ತಾವು ಯಾರು ಅನ್ನೋದು ನನಗೆ ತಿಳಿಲಿಲ್ಲ. ಅಯ್ಯ, ಈ ಕರ್ಮ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಪ್ರತಿಯೊಬ್ಬರನ್ನು ನನ್ನ ಸಹೋದರ ಅನ್ನುವ ಹಾಗೆ ಭಾವಿಸುವವರು. ಧನ್ಯರಾದೇವ್. ನಾನೇ ಜಾಬಾಲಿ ಗುರುದೇವ, ಗುರುದೇವ. ಬಂದು ನಗೆ ಉಳಿಗ ಉಳಿಗ ತಿಂಬಾರೆ ಕೋಡುರಿ ಗಂಡ ತರಲರಿ ದಿನ ತೊರೆದರು ಜಾಬಾಲಿ ಮಹರ್ಷಿಗಳು ಹೌದಪ್ಪ, ಎಷ್ಟು ಪ್ರೀತಿಯಿಂದ ಸಹೋದರರೇ ಅಂತ ಕರೆದಾಗ ಒಮ್ಮೆ ಹಸಿವು ಮಾಯವಾಗಿ ಹೋಯ್ತು. ನಮಗೆ ಅಷ್ಟು ಸಂತೋಷ ಆಯ್ತು ಮನಸ್ಸಿಗೆ. ಏನು ಕಷ್ಟ ಬಂತು ಅಂತ ಪ್ರೀತಿಯಿಂದ ಕೇಳಿದ್ರಿ ತಾವು. ಏನಾಯ್ತಾ ನಿಮಗೆಲ್ಲ? ಹೇಳ್ಬೇಕಾದ್ದು ನಮ್ಮ ಕರ್ತವ್ಯ. ಬರಗಾಲ ಬರಗಾಲ ಬರಗಾಲ. ಈ ಭೂಮಿಗೆ ಮಳೆ ಬೀಳದೆ ಒಂದಲ್ಲ ಎರಡಲ್ಲ, ಎಷ್ಟು ವರ್ಷಗಳು ಸಂದು ಹೋಯ್ತು? 12 ವರ್ಷ. 12 ವರ್ಷಗಳು ಸಂದು ಹೋಯ್ತು. 12 ವರ್ಷ ಸಂದು ಹೋಯ್ತು. ಹೌದು. ಮಳೆ ಬಾರದಿದ್ರೆ ಬೆಳೆ ಎಲ್ಲಿ ಬರಬೇಕು? ಬೆಳೆ ಇಲ್ಲದ್ರೆ ನಾವೇನನ್ನು ಉಣ್ಣಬೇಕು? ಉಣ್ಣುವುದಕ್ಕೆ ಅನ್ನ ಇಲ್ಲದೆ, ಕುಡಿಯುವುದಕ್ಕೆ ನೀರಿಲ್ಲದೆ ನಾವೆಲ್ಲ ಕಂಗೆಟ್ಟು ಹೋಗಿದ್ದೇವೆ ಸ್ವಾಮಿ, ಕಂಗೆಟ್ಟು ಹೋಗಿದ್ದೇವೆ. ನಮ್ಮ ಕಣ್ಣೆದುರೇ ಹಸಿವೆಯ ಬಾಧೆಯನ್ನು ತಾಳಲಾರದೆ ಅಪ್ಪ ಅನ್ನ ಕೊಡು, ಅಮ್ಮ ನೀರು ಕೊಡು ಅಂತ ನರಳಿ ನರಳಿ ಕೈಕಾಲುಗಳನ್ನು ಬಡಿದು ಮಕ್ಕಳೆಲ್ಲ ಸತ್ತು ಹೋದ್ರು. ಇವತ್ತು ಮಕ್ಕಳು ಸತ್ತು ಹೋದ್ರು, ನಾಳೆ ನಮಗೂ ಅದೇ ಗತಿ ಅಲ್ವ? ನಾವು ಸಾಯ್ತೇವೆ, ನಮಗೆ ಭಯವಾಗಿದೆ. ನಾವು ಜನರದಿಗಳು ಗಂಟ ಇದನ್ನು ಪರಿಹರಿಸವೆನು ಒದಗಿ ನಿನ್ನ ಮೆನುದ ನುಡಿದು ಸದಮಲ ಜರಿದ ತನ್ನ ಒಂದನು ಮಾಡ್ಬೇ ಇದಕ್ಕೆ ಗುಣದೇನು ಬೇಕೆನುತ್ತ ಬೆದರಲಿರಿ. ಸಮಾಧಾನ ಮಾಡಿಕೊ, ಸಮಾಧಾನ ಮಾಡಿ. ನಮಗೆ ಭಯವಾಗಿದೆ. ಆಗಿ ಹೋದಂತ ವಿದ್ಯಮಾನಗಳನ್ನೆಲ್ಲ ಅನುಭವಿಸಿ ಕಣ್ಣೀರ ಧಾರೆಯನ್ನೇ ಸುರಿಸ್ತಾ ಇದ್ದೀಯ. ಹೌದು ಅಯ್ಯ, ಮನಸ್ಸಿಗೆ ಗಾಯವಾದಾಗ ತಾನೆ ಕಣ್ಣೀರು ಬರೋದು, ದೇಹಕ್ಕೆ ಗಾಯವಾದಾಗ ಕೆನ್ನೀರು ರಕ್ತ ಬರೋದು ತಾನೆ. ಹೌದಪ್ಪ. ಈ ರೀತಿಯ ಕಷ್ಟಗಳು ನಿಮ್ಗೆ ಯಾಕೆ ಬಂದೊದಗಿತು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಇದಕ್ಕೆ ಕಾರಣೀಕರ್ತರು ಬೇರೆ ಯಾರೂ ಅಲ್ಲ, ನೇರವಾಗಿ ನೀವೇ ಹೊಣೆಗಾರರಿದ್ದೀರಿ. ನಮಗೆ ನಡೀಲಿಕ್ಕೆ ಆಗುವುದಿಲ್ಲ. ನಾವು ತಪ್ಪು ಮಾಡಿದ್ದೇವೆ ಅಂತ ಖಂಡಿತ ಹೌದಪ್ಪ. ನಾವು ಮಾಡುವಂತ ದಿನನಿತ್ಯದ ಕರ್ತವ್ಯದಲ್ಲಿ ನಾವು ಹಿಂದೆ ಉಳಿದ ಪರಿಣಾಮದಿಂದಲಾಗಿ ಲೋಕಕ್ಕೆ ಈ ರೀತಿಯ ಬರಗಾಲ ಬರುವುದಕ್ಕೆ ಕಾರಣವಾಯಿತು. ನಾವು ಕರ್ತವ್ಯದಲ್ಲಿ ಹಿಮ್ಮುಖರಾದೇವೆ. ಖಂಡಿತ ಹೌದು.
ದಿನನಿತ್ಯವೂ ಯಜ್ಞಾದಿ ಸುಕಾರ್ಯಗಳನ್ನು ಮಾಡುತ್ತಾ ಪುಣ್ಯದ ಕಾರ್ಯದಲ್ಲಿ ತೊಡಗಿಕೊಳ್ಬೇಕಾದಂತ ನೀವು ಆ ಕಾರ್ಯವನ್ನು ಮಾಡದೆ ಸಮಯಗಳೆಷ್ಟು ಸಂದು ಹೋಯಿತು ನಾನು ಅರಿಯೇ. ಒಂದು ಮಾತಿಗೆ ಅವಕಾಶ ಇದೆ ತಾನೆ. ಏನಪ್ಪ? ಯಜ್ಞ ಮಾಡಬೇಕಾದವರು ಬ್ರಾಹ್ಮಣರು. ಹೌದು. ಆದ್ರೆ ಬ್ರಾಹ್ಮಣರಿಗೆ ಬದುಕುವುದಕ್ಕೆ ಕಷ್ಟವಾಗಿದೆ. ಎಲ್ಲಿ ಆಡಳಿತ ಸರಿ ಇಲ್ಲೋ ಅಲ್ಲಿ ಬ್ರಾಹ್ಮಣರು ಸುಖಿಯಾಗಿ ಇರುವುದಿಲ್ಲ. ಖಂಡಿತ ಅರ್ಥ ಆಯ್ತು ನನಗೆ. ಯಜ್ಞ ಪ್ರಿಯರು ದೇವತೆಗಳು, ಅವರಿಗೆ ಚೆನ್ನಾಗಿ ಗೊತ್ತು. ರಾಕ್ಷಸರಿಗೆ ಮರಗಳು ಬದುಕುವುದು ಬೇರುಗಳ ಆಧಾರದಲ್ಲಿ. ಬೇರು ಕಡಿದ್ರೆ ವೃಕ್ಷ ಜಾರ್ತದೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ದೇವತೆಗಳೆಂಬ ವೃಕ್ಷಗಳು ಬದುಕೋದು ಬ್ರಾಹ್ಮಣರೆಂಬ ಬೇರುಗಳಿಂದ ಎನ್ನುವ ತತ್ವದ ಆಧಾರದಲ್ಲಿ ಬ್ರಾಹ್ಮಣರನ್ನೆಲ್ಲ ಕೊಲ್ಲುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಮತ್ತೆ ಯಾರು ಯಜ್ಞ ಮಾಡಬೇಕು? ಬೇಸರ ಮಾಡಬೇಡ. ಈ ಪ್ರಪಂಚದಲ್ಲಿ ಎಷ್ಟೇ ಕಠಿಣವಾದಂತ ಸಮಸ್ಯೆ ಬಂದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ಇರ್ತದೆ. ನಮ್ಮಲ್ಲಿ ತಾಳ್ಮೆ ಮಾತ್ರ ಬೇಕಾಗ್ತದೆ. ಯೋಚನೆ ಮಾಡಬೇಡಿ. ನಿಮ್ಮೆಲ್ಲರ ಸಮಸ್ಯೆಗಳನ್ನು ನಾನು ಪರಿಹರಿಸ್ತೇನೆ. ಹಾಗೆ ಪರಿಹರಿಸ್ತೇನೆ ಸ್ವಾಮಿ. ಈ ಕರ್ಮ ಪ್ರಪಂಚ ಹಿಂದಿನ ಹಾಗೆ ಹಚ್ಚ ಹಸುರಾಗಿ ಕಂಗೊಳಿಸಬೇಕು ಅಂತ ಇದ್ರೆ ಮಳೆ ಬರಬೇಕು. ಮಳೆ ಬರಬೇಕು ಅಂತ ಇದ್ರೆ ಏನು? ದೇವತೆಗಳು ಸುರಿಸಬೇಕು. ಅವರಿಗೆ ಸಂತೋಷವಾಗಬೇಕು. ದೇವತೆಗಳಿಗೆ ಸಂತೋಷ ಆಗಬೇಕು ಅಂತ ಇದ್ರೆ ಏನು? ಅವರನ್ನು ಮೆಚ್ಚಿಸೋದು ಹೇಗೆ? ಮೆಚ್ಚಿಸುವಂತಹ ಬಗೆ ಒಂದು ಉಂಟು. ನಾನೊಂದು ತೀರ್ಮಾನ ಮಾಡಿದ್ದೇನೆ. ಏನದು? ಯಾಗವೊಂದನ್ನು ಮಾಡಬೇಕು ಅನ್ನೋ ಹಾಗೆ ತೀರ್ಮಾನಿಸಿದ್ದೇನಪ್ಪ. ಜನ್ನ ಅಂತ ಹೇಳಿದ ಅದನ್ನ ನೀವು? ಹೌದು, ಜನ್ನವೊಂದನ್ನು ಮಾಡ್ತೇನು. ಓಹೋ, ಆದ್ರೆ ಒಂದು ಸಂಶಯ. ಏನು? ನೀವು ಯಜ್ಞ ಮಾಡ್ತೀರಾ? ಹೌದು. ಹೇಗೆ ಯಜ್ಞ ಮಾಡ್ತೀರಿ ಅಂದ್ರೆ 12 ವರ್ಷ ಆಯ್ತು ಮಳೆ ಬಾರದೆ. ಯಜ್ಞಕ್ಕೆ ಬೇಕಾದ ಸಮಿತಿಗಳು ಕಾಣಿಸೋದಿಲ್ಲ. ಭೂಮಿ ಎಲ್ಲ ಒಡೆದು ಹೋಗಿದೆ, ನೀರು ಇಲ್ಲ, ಒಂದು ಹನಿ ನೀರು ಕೂಡ ಸಿಗದ ಈ ಪರಿಸ್ಥಿತಿಯಲ್ಲಿ ಹಾಗೆ ಯಜ್ಞ ಮಾಡ್ತೀವಿ. ನಿನ್ನ ಜಿಜ್ಞಾಸೆ ನನಗೆ ಅರ್ಥ ಆಗ್ತದೆ. ಎಷ್ಟೋ ವರ್ಷಗಳಿಂದ ಮಳೆ ಬಾರದೆ ಈ ಕರ್ಮಲೋಕದಲ್ಲಿರುವಂತಹ ಸುವಸ್ತುಗಳೆಲ್ಲ ಕವರಿ ಹೋಗಿದೆ. ಯಾಗ ಮಾಡಬೇಕು ಅಂತ ಇದ್ರೆ ಯೋಗ್ಯವಾದಂತಹ ಸಮಿತ್ತುಗಳ ಅಗತ್ಯ ನಮಗುಂಟು. ಅದೆಲ್ಲವೂ ಇಲ್ಲಿ ದೊರಕುವುದಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ನಾವು ಕೈ ಬಿಡುವುದಕ್ಕೆ ಉಂಟಾ? ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ ಅಂತ ಒಂದು ಮಾತು. ಹಾಗಿದ್ರೆ ಏನು? ಯಾರಲ್ಲಿ ಉಂಟ ಅವರಿಂದ ನಾವು ಕೇಳಿ ಪಡ್ಕೊಳ್ಬೇಕು. ಯಾರಲ್ಲಿದೆ? ನಮ್ಮಲ್ಲಿ ಇಲ್ಲ. ಭೂಮಿಯಲ್ಲೆಲ್ಲೂ ಕಾಣಿಸೋದು. ಸ್ವರ್ಗದಲ್ಲಿದೆ. ಸ್ವರ್ಗದಲ್ಲಿ ಅಂದ್ರೆ ನಮ್ಗೆ ಅರ್ಥವಾಗಲಿಲ್ಲ. ದೇವಲೋಕದಲ್ಲಿದೆ. ದೇವಲೋಕದಲ್ಲಿ ಯಾರು? ದೇವಲೋಕದಲ್ಲಿ ಕಾಮಧೇನು ಇದ್ದಾಳೆ. ಕಲ್ಪಿಸಿದ್ದನ್ನು ಈವವಳು ಕಾಮಧೇನು. ಹಾಲು ಮಾತ್ರ ಕೊಡೋದಲ್ಲ, ಕೇವಲ ಹಾಲನ್ನು ಮಾತ್ರ ಕೊಡುವುದಲ್ಲ. ನಾವು ಏನನ್ನು ಸಂಕಲ್ಪಿಸಿದ್ದೇವೋ ಅದೆಲ್ಲವನ್ನು ನಮಗೆ ಒದಗಿಸುವುದಕ್ಕೆ ಸಾಮರ್ಥ್ಯ ಯಾರು ಅಂತ ಕೇಳಿದ್ರೆ ಕಾಮಧೇನು. ಕಾಮಿಸಿದ್ದನ್ನು ಕೊಡುವ ಕಾಮಧೇನು. ಅವಳನ್ನು ನಾವು ಕರ್ಮಲೋಕಕ್ಕೆ ಇಳಿಸಿದೆವು ಅಂತಾದ್ರೆ ಯಾಗ ಮಾಡುವುದಕ್ಕೆ ಸಾಧ್ಯ ಉಂಟಪ್ಪ. ಅಂತ ಮಾತು. ಏನು? ನೀವು ಸ್ವರ್ಗಕ್ಕೆ ಹೋಗ್ತೀರಿ? ಹೌದು. ನಮಗೆ ಸಾಧ್ಯ ಇಲ್ಲ ಅದು ಅಲ್ವಾ? ನಾವು ಸತ್ತ ಮೇಲೆ ಹೋಗೋದಷ್ಟೇ. ನೀವು ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ. ಇಲ್ಲ, ಬರ್ಲಿಕ್ಕಿಲ್ಲ. ಆದ್ರೆ ನಾನು ತೇಜಸ್ಸು ಉಂಟು, ಹೋಗಿ ಬರುವವನಿದ್ದೇನೆ. ಹೌದು. ನೀವು ಬಂದು ಕಾಮಧೇನವನ್ನು ಇಲ್ಲಿಗೆ ತಂದು ಯಜ್ಞ ಮಾಡಿ ಆಮೇಲೆ ದೇವತೆಗಳು ತೃಪ್ತಿಗೊಂಡು ಮಳೆ ಬರುವಾಗ ಎಷ್ಟು ಸಮಯ ಆಗ್ತದೋ ಏನೋ, ಅಲ್ಲಿವರೆಗೆ ಹಾಗೆ ಬದುಕೋದು ಶಕ್ತಿಹೀನರಾಗಿದ್ದೇವೆ ನಾವು. ದೇಹದಲ್ಲಿ ಶಕ್ತಿ ಬರಬೇಕು ಅಂತ ಇದ್ರೆ ಏನು? ಅನವರತವು ನಾವು ದೇವ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ದೇವಿಯನ್ನು ನುತಿಸಬೇಕು. ಯೋಚನೆ ಮಾಡಬೇಡಿ. ಅಮ್ಮ ಕಾಳಿಕಾಂಬ, ಅಮ್ಮ ಮಾರಿಕಾಂಬ, ಅಮ್ಮ ಚಂಡಿಕಾಂಬ ಅನ್ನುವ ಹಾಗೆ ದಿನನಿತ್ಯವೂ ಅವಳನ್ನೇ ಪ್ರಾರ್ಥಿಸಿದ್ರಿ ಅಂತಾದ್ರೆ ನಿಮ್ಮ ದೇಹಕ್ಕೆ ಶಕ್ತಿ ಬರುವುದಕ್ಕೆ ಸಾಧ್ಯ ಉಂಟು. ಅವಳನ್ನೇ ನುತಿಸುತ್ತಾ ಅವಳು ಬೇರೆ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳಲ್ವ? ಒಂದೇ ರೂಪದಲ್ಲಿ ಅಲ್ಲ, 10 ಹಲವಾರು ರೂಪಗಳಲ್ಲಿ ಕಾಣಿಸಿಕೊಂಡು ಹರಿಯ ಧರ್ಮವನ್ನು ಉದ್ಧರಿಸುವವಳು ಅವಳು. ಸರಿ, ಇದ್ದುಕೊಳ್ಳಿ. ಅಮ್ಮ ಚಂಡಿಕಾಂಬ, ದುರ್ಗಾಂಬ, ಮಾರಿಕಾಂಬ. ಕಷ್ಟದಲ್ಲಿದ್ದಂತ ನಮ್ಮವರಿಗೆ ಅಭಯದ ವಾಕ್ಯಗಳನ್ನು ಆಡಿದ್ದಾಯಿತು. ಹಾಗೆಂದು ಇಲ್ಲಿರುವುದಲ್ಲ, ಸ್ವಶರೀರಿಯಾಗಿ ದೇವಲೋಕವನ್ನು ಸೇರಿಕೊಳ್ಳಿ. ಸುರನಂದಿನಿ ಕಾಮಿತಮಿ ಜಯ ಜಯ ಸುರನಂದಿನಿ ಸುರಗುಣವಂದಿತ ವಿನುದಾನದೇ ಸುರಗುಣವಂದಿತ ವಿನುದಾನದೇ ಜಯ ಗುಣನಂದಿನಿ ಜಯ
ಜಯ ಸುರನಂದಿನಿ ಸಮಿತವರದಿ ಜಯ ಜಯ ಸುರನಂದಿನಿ ಜಯ 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 ಕಾಮಧೇನುವಿನ ಸುತೆಯೇ ಜಯ ಜಯ, ಓ ಸುರಧೇನುವೆ ಜಯ ಜಯ. ಅಮ್ಮ, ಕಾಣಿಸಿಕೊಂಡಂತಹ ನಾನು ಕುಳಿತುಕೊಳ್ಳುವುದಕ್ಕೆ ಯಥಾಸಾಧ್ಯವಾದಂತಹ ಪೀಠವನ್ನು ಒದಗಿಸಿಕೊಟ್ಟಿದ್ದೇನೆ. ನಿನ್ನ ಪವಿತ್ರವಾದಂತಹ ಪಾದಗಳನ್ನು ತೊಳೆದು ಅದನ್ನೇ ತೀರ್ಥ ಅನ್ನುವ ಹಾಗೆ ಸ್ವೀಕರಿಸಿದ್ದೇನೆ. ನಿನ್ನ ಅಂದವಾದಂತಹ ಮುಖಕ್ಕೆ ಒಂದು ಮಂಗಳಾರತಿಯನ್ನು ಬೆಳಗಿದ್ದೇನೆ. ಅಮ್ಮ, ಯಥಾಸಾಧ್ಯವಾದಂತಹ ಸತ್ಕಾರವನ್ನು ಮಾಡಿದ್ದೇನೆ. ನನ್ನ ಸತ್ಕಾರ್ಯದಲ್ಲಿ ಏನಾದ್ರೂ ಲೋಪದೋಷಗಳು ನಿನಗೆ ಕಂಡುವಂತು ಅಂತಾದ್ರೆ ಅದನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳದೆ ಕರ್ಮಲೋಕದ ಮಂದಿಗಳನ್ನು ಹರಸಬೇಕಮ್ಮ, ಹರಸಬೇಕು. ಜಾಬಾಲಿ ಮುನಿವರಿ, ಹೌದಮ್ಮ. ಆಶ್ಚರ್ಯ ಪರಮಾಶ್ಚರ್ಯ. ಯಾಕೆ? ನಮ್ಮದಂತಹ ದೇವಲೋಕಕ್ಕೆ ಯಾರು ಕೂಡ ಶರೀರವಾಗಿ ಆಗಮಿಸಿದೇ ಇಲ್ಲ. ಸಂಕಲ್ಪ ಮಾತ್ರದಿಂದ ದೇವಲೋಕಕ್ಕೆ ಬಂದು ಕಾಮಧೇನು ಸುತಿಯಾದಂತಹ ನಾನು ಕಲ್ಪವೃಕ್ಷದ ಅಡಿಯಲ್ಲಿ ಆನಂದದಿಂದ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದೆ. ಬಂದಂತಹ ನೀವು ಅರ್ಘ್ಯ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿಯನ್ನು ಬೆಳಗಿ ಅರ್ಚಿಸಿದ್ದೀರಿ, ಮೆಚ್ಚಿಸಿದ್ದೀರಿ. ನಿಮ್ಮ ಸೇವೆಯಿಂದ ಸಂತೋಷಗೊಂಡವಳಿದ್ದೇನೆ. ಧನ್ಯನಾದೆ. ಅಲ್ಲಿಂದ ಇಲ್ಲಿಯವರೆಗೆ ಬರುವರೆ ಕಾರ್ಯ ಕಾರಣಗಳು ಬೇಡವೆ? ಯಾಕಾಗಿ ಬಂದೀರಿ? ಮುಂದೆಲ್ಲಿಗೆ? ನನ್ನಿಂದೇನಾಗಬೇಕು? ಕಾರಣವಿಲ್ಲದೆ ಕಾರ್ಯವಿಲ್ಲವಮ್ಮ. ಕರ್ಮಲೋಕದಲ್ಲಿ ಕಾಣಿಸಿಕೊಂಡಂತ ನಾನು ಶರೀರಿಯಾಗಿ ಈ ದೇವಲೋಕವನ್ನು ಸೇರಿಕೊಳ್ಬೇಕು ಅಂತ ಇದ್ರೆ ಭೂಲೋಕಕ್ಕೆ ಬಂದಂತಹ ಬರಗಾಲ, ಲೋಕದಲ್ಲಿ ಬರಗಾಲ ಬಂದಿದೆ ಅಮ್ಮ. ಜೀವಿಗಳ ಜೀವನ ಬಲು ದುಸ್ತರ ಅನ್ನಿಸಿಕೊಂಡಿದೆ. ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರಿಗೆ ಮಾತನ್ನು ಕೊಟ್ಟಿದ್ದೇನೆ. ಕರ್ಮಲೋಕದಲ್ಲಿ ಯಾಗ ಯಜ್ಞಾದಿ ಸುಕಾರ್ಯಗಳನ್ನು ಮಾಡಬೇಕು ಅನ್ನೋ ಹಾಗೆ ಚಿಂತನೆ ಮಾಡಿದ್ದೇನೆ. ಆದ್ರೆ ಏನು ಮಾಡುವ? ಯಾಗ ಮಾಡಬೇಕು ಅಂತ ಇದ್ರೆ ಯೋಗ್ಯವಾದಂತ ಸಮಿತಿಗಳನ್ನು ಸಂಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಮಧೇನುವನ್ನು ಧರೆಗೆ ಇಳಿಸಬೇಕು ಅನ್ನುವಂತ ಉದ್ದೇಶದಿಂದ ದೇವಲೋಕಕ್ಕೆ ಬಂದ್ರೆ ಅವಳು ವರುಣಲೋಕಕ್ಕೆ ಹೋಗಿದ್ದಾಳಂತೆ. ದೇವೇಂದ್ರ ಒಂದು ಮಾತು ಹೇಳಿದ, ತಾಯಿ ಅಷ್ಟೇ ಸಾಮರ್ಥ್ಯವನ್ನು ಹೊಂದಿದಂತ ಮಗಳು ನಂದಿನಿ ಇದ್ದಾಳೆ, ಅವಳನ್ನು ಅರ್ಚಿಸಿ ಮೆಚ್ಚಿಸಿ ನೀವು ಕರೆದುಕೊಂಡು ಹೋಗಬಹುದು ಅನ್ನುವ ಹಾಗೆ. ಆದ್ದರಿಂದ ಬಂದಿದ್ದೇನೆ ಅಮ್ಮ. ಕರ್ಮಲೋಕದ ಮಂದಿಗಳನ್ನು ಉಳಿಸುವುದಕ್ಕಾಗಿ ಭೂಲೋಕಕ್ಕೆ ಇಳಿದು ಬರಬೇಕಮ್ಮ, ಒಲಿದು ಬರಬೇಕು, ನಲಿದು ಬರಬೇಕಮ್ಮ. ಅಮ್ಮ, ಆಶ್ಚರ್ಯವಾಗಿದೆ ಎಲ್ಲ. ನಿನ್ನ ಬಳಿಯಾಗಿ ಬಂದಂತ ನಾನು ನಿನ್ನನ್ನು ಪರಿಪರಿಯಾಗಿ ಅರ್ಚಿಸಿದೆ, ಮೆಚ್ಚಿಸಿದೆ, ಸ್ತುತಿ ಮಾಡಿದೆ. ನಾನು ಮಾಡಿದಂತಹ ಸತ್ಕಾರ್ಯದಲ್ಲಿ ಅಥವಾ ಆಡಿದ ಮಾತಿನಲ್ಲಿ ಏನಾದರೂ ಲೋಪದೋಷವನ್ನು ಕಂಡೆಯ? ಯಾಕಮ್ಮ ಮುಖ ತಿರುಗಿಸಿದೆ ನೀನು? ಜಾಬಾಯಿ ಮುನಿವರಿಯ, ನಿಮ್ಮ ಭೂಲೋಕಕ್ಕೆ ಕಷ್ಟ ಬಂತೆ, ಬಾರದೆ ಉಳಿದಿದ್ದೆ. ಭೂಲೋಕದಲ್ಲಿ ಇರುವವರೇನು ಸಾಮಾನ್ಯದವರೇ? ಭೂಕಾಮುಕರು, ಗೋಕಾಮುಕರು, ಸ್ತ್ರೀ ಕಾಮುಕರು ಮಾತ್ರವಲ್ಲ, ಅಧರ್ಮಿಗಳು, ಅತ್ಯಾಚಾರಿಗಳು ತುಂಬಿರುವಂತಹ ನಿಮ್ಮ ಭೂಲೋಕಕ್ಕೆ ಬರಗಾಲ ಬರದೆ ಮತ್ತಿನ್ನೇನು ಬರ್ತದೆ ಹೇಳಿ? ಬರಬೇಕು ಅಂತಾದ್ರೆ ಕ್ಷೇತ್ರ ಶುದ್ಧಿ ಎನ್ನುವುದು ಬೇಡವೆ? ಪವಿತ್ರವಾದಂತಹ ನಾನು ಬಂದು ನನ್ನ ಪಾವಿತ್ರತೆಯನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧಳಿಲ್ಲ. ಹೇಗೋ ಬಂದಿದ್ದೀರಲ್ಲ, ನಮಸ್ಕಾರ, ಹೊರಡಿ. ಒಂದು ಮಾತು ಕೇಳಬೇಕಮ್ಮ. ಏನು? ನಮ್ಮ ಕರ್ಮಲೋಕವನ್ನು ಪರಿವರ್ತನಾಶೀಲ ಪ್ರಪಂಚ ಅನ್ನೋ ಹಾಗೆ ಗುರುತಿಸಿದ್ರು. ಯಾಕೆ? ದಿನದಿಂದ ದಿನಕ್ಕೆ ಬದಲಾವಣೆ ಅನ್ನುವುದು ಆಗುತ್ತಾ ಇರ್ತದೆ. ಬದಲಾವಣೆ ಅನ್ನುವುದು ನಮ್ಮ ಜಗದ ನಿಯಮವೇ ಆಗಿದೆ. ಪಂಚಭೂತಗಳಿಂದ ಆವೃತವಾದಂತಹ ದೇಹ ಲೋಕದಲ್ಲಿ ಕಾಣಿಸಿಕೊಳ್ಬೇಕು ಅಂತ ಇದ್ರೆ ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯ ಸಂಚಯನದಿಂದ ಕಾಣಿಸಿಕೊಳ್ತದೆ. ಭೂಲೋಕದಲ್ಲಿ ತಪ್ಪು ಮಾಡುವುದು ಸಹಜ. ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಅಲ್ಲೇ ಆಗ್ತದೆ. ಅಮ್ಮ, ಭೂಲೋಕದಲ್ಲಿ ತಪ್ಪು ಮಾಡಿ ಅವನಿಗೆ ಶಿಕ್ಷೆ ಆಗದೇ ಇರುವಂತಹ ಒಂದು ಘಟನೆಯನ್ನು ನೀನು ಹೇಳಿದೆ ಅಂತಾದ್ರೆ ನೇರವಾಗಿ ಹೊರಟು ಬಿಡ್ತೇನಮ್ಮ. ಒಂದು ಕಥೆ ಬೇಕು ನನಗೆ. ಹಲವು ಬೇಡ ನಿಮಗೆ, ಒಂದು ಸಾಕೆ. ಧರಣಿಪನ ಕಥೆಯನ್ನು ಹೇಳಿ. ಧರಣಿಪನ ಗಾತಲೀಜ ಬರೆ ಪರಿವಾರ ಗುಣವೆತ್ತ ಭೃಗುಜನರಾಜ ಗಾತಲೀಜ ಬರೆ ಪರಿವಾರ ಗುಣವೆತ್ತ ಭೃಗುಜನರಾಜ ಬರೆ ಪರಿವಾರ ಗುಣವೆತ್ತ ಭೃಗುಜನರಾಜ ಪರಿಗಣಿತ
ಕಾಮದಿಂದ ಧರಣಿ ಬರಿ ಬರಿ ಗುಣಲಿದ್ದ ಮೃಗುಧನು ರಾಜ ಜಾಬಾಲಿ ಮುನಿವರಿಯ, ಅಮ್ಮ ನಂದಿನಿ, ಪ್ರಪಂಚದಲ್ಲಿ ಒಂದು ಮಾತಿದೆ, ಏನಮ್ಮ? ಹಾಲುಂಡ ಮನೆಗೆ ಎರಡೆನಿಸಬಾರದು, ಕೊಟ್ಟ ಕೈಯನ್ನು ಕಚ್ಚಬಾರದು. ಹಸಿರಾಗ ಯಾವಾತನು ಅನ್ನವನ್ನು ಹಾಕ್ತಾನೋ ಜೀವನದ ಕೊನೆಯ ಉಸಿರಿರುವ ತನಕ ಆತನನ್ನು ನೆನವರಿಕೆಯನ್ನು ಮಾಡಿಕೊಳ್ಳಬೇಕಂತೆ. ಹಾಗೆ ಮಸ್ತಕದಲ್ಲಿ ಮಕುಟವನ್ನು ಹೊತ್ತು ಮನುಜರನ್ನು ಆಳುವಂತಹ ರಸಿಯ ದೊರೆಗೆ ಮಾತ್ರ ಈ ವಿಷಯ ತಿಳಿಯದಾಗಿ ಹೋಯಿತು. ಯಾರ ವಿಷಯ ಆಡುವುದು? ಬೇರೆ ಯಾವ ಯುಗದ ಕಥೆಯನ್ನು ಹೇಳುವುದಲ್ಲ ನಾನು. ಮತ್ತೆ ಸತ್ಯಯುಗ, ಕೃತಯುಗ, ಈ ಸಮಯದಲ್ಲಿ ದತ್ತಾತ್ರೇಯರ ನೆಚ್ಚಿನ ಶಿಷ್ಯನೆಂದೆನಿಸಿಕೊಂಡಿದ್ದ ಕಾರ್ತವೀರ್ಯ ಪ್ರಜೆಗಳಿಗೆ ಬಂದಂತಹ ಕಷ್ಟವನ್ನು ನಿವಾರಿಸುವರೆ ಕಾರಣಕ್ಕೆ ಮೃಗಬೇಟೆಗಾಗಿ ಹೋಗ್ತಾ ಇದ್ದ. ಮೃಗಬೇಟೆಯಾಡುತ್ತಿರುವಂತಹ ಸಂದರ್ಭ ದರಿದು ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದ. ರಾಜನ ಆಗಮನವು ಕಾಡಿಗೆ ಆಗಿದೆ ಎನ್ನುವಂತಹ ವಿಷಯವು ಜಮದಗ್ನಿ ಮಹರ್ಷಿಗಳಿಗೆ ತಿಳಿಯಿತು. ಆಶ್ರಮದರಿಗೆ ಆದರವಾಗಿ ಬರಮಾಡಿಸಿಕೊಂಡರಂತೆ ಅತಿಥಿಗಳಲ್ಲಿ ದೇವರನ್ನು ಕಾಣಬೇಕು ಭೂಲೋಕದಲ್ಲಿ. ಹಾಗೆ ಬಂದವರನ್ನು ರಾಜ ಹಾಗೂ ಆತನ ಪರಿವಾರದವರಿಗೆಲ್ಲರಿಗೂ ಸುಗ್ರಾಸ ಭೋಜನವನ್ನೇ ಉಣಬಡಿಸುವುದು. ಸಾಮಾನ್ಯದ ಭೋಜನವಲ್ಲ. ಯಾರ್ಯಾರ ಅಭಿರುಚಿ ಹೇಗುಂಟು, ಯಾರ್ಯಾರ ಸವಿರುಚಿ ಹೇಗುಂಟು ಇದನ್ನರಿತು ಇಂತಹ ಭೋಜನವನ್ನು ಸಿದ್ಧಪಡಿಸಿದ್ರಂತೆ. ಉಂಡು ಜೀರ್ಣವಾಗಲಿಲ್ಲ. ಅರಸನಿಗೆ ಆಲೋಚನೆ ಬಂತಲ್ಲ, ಚಿತ್ತ ಭಿತ್ತಿಯಲ್ಲಿ ಆಲೋಚನೆಯನ್ನು ಮಾಡಬೇಕಾದ್ದು ಒಳ್ಳೆಯದನ್ನು. ಇವನು ಮತ್ಸರದಿಂದ ಕೆಟ್ಟ ಆಲೋಚನೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ನೋಡಿ, ಹೊಗೆ ಕಂಡದ್ದಿಲ್ಲ, ಬೆಂಕಿ ಆಡಿದ್ದೇ ಇಲ್ಲ, ಅಡಿಗೆ ಭಟ್ಟರನ್ನು ನೋಡಿದ್ದೇ ಇಲ್ಲ. ಇಷ್ಟು ವೇಗವಾಗಿ ಇಂತಹದೊಂದು ಭೋಜನವು ಸಿದ್ಧವಾಗಿದ್ದು ಹೇಗೆ ಎನ್ನುವ ಹಾಗೆ ಕೇಳಿದನಂತೆ. ಅವರೇನು ಮಾತನಾಡಲಿಲ್ಲ. ಬಳಿಯಲ್ಲಿರುವಂತಹ ದೇನವನ್ನೇ ತೋರಿಸಿದ್ರಂತೆ. ಇದರಿಂದ ಇದೆಲ್ಲವೂ ಸಾಧ್ಯವಾಯಿತು ಎನ್ನುವ ಹಾಗೆ. ಆವಾಗ ಅರಸನೇನು ಮಾಡಿದ, ಇಂತಹ ಯೋಗ್ಯತೆ ಬಲ್ಲಂತಹ ದೇನು ಆಶ್ರಮದಲ್ಲಿ ಇರುವುದಕ್ಕೆ ಯೋಗ್ಯವಲ್ಲ, ಇದು ರಾಜನಾಶ್ರಯದಲ್ಲಿ ಇರಬೇಕು ಎನ್ನುವ ಹಾಗೆ ಕೇಳಿಕೊಂಡನಂತೆ. ಕೊಡುವಂತಹ ಹಕ್ಕು ನನಗಿಲ್ಲ ಅಂತ ಮಹರ್ಷಿಗಳು ಆಡಿದರಂತೆ. ದೇವತೆಗಳು ಒಲಿದಿದ್ದಂತಹ ದೇನು ಆಶ್ರಮದಲ್ಲಿ ನಡೆಯುವಂತಹ ಸತ್ಕಾರ್ಯಗಳಿಗೆ ವಿನಿಯೋಗವಾಗಲಿ ಎನ್ನುವಂತಹ ಉದ್ದೇಶದಿಂದ ಎನ್ನುವ ಹಾಗೆ ನುಡಿದಾಗ ಕೊಡುವುದಿಲ್ಲ ಎಂದಾಕ್ಷಣ ಬಲಾತ್ಕಾರದಿಂದ ದೇನುವನ್ನೇ ಎಳೆದುಕೊಂಡು ಹೋದರಂತೆ. ಮಾತ್ರವಲ್ಲ, ಕಾರ್ತವೀರ್ಯನ ಮಕ್ಕಳು ಬಂದರು, ಜಮದಗ್ನಿ ಮಹರ್ಷಿಗಳನ್ನೇ ಕೊಂದರು. ಈ ವಿಷಯವು ಭಾರ್ಗವರಾಮನಿಗೆ ತಿಳಿಯಿತು. ಐಹೇಯ ವಂಶದವರನ್ನೆಲ್ಲ ಕೊಂದರು. ಕ್ಷತ್ರಿಯ ಸಂಹಾರವೇ ಅಲ್ಲಿ ನಡೆದು ಹೋಯಿತು ನೋಡಿ. ಹಾಗಾಗಿ ಅಂತಹ ಪಾಪಿಷ್ಟ ಲೋಕಕ್ಕೆ ನಾ ಬರುವುದಿಲ್ಲ. ನಮಸ್ಕಾರ, ಹೊರಡಿ. ಇನ್ನು ಕೃತವೀರ್ಯ ಸುತನಾದಂತಹ ಕಾರ್ತವೀರ್ಯ ಕರ್ಮಲೋಕದಲ್ಲಿ ತಪ್ಪನ್ನು ಎಸಗಿದ್ದಾನೆ. ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮ ಲೋಕದಲ್ಲಿ ತಪ್ಪು ಮಾಡಿದ್ರೆ ಅಲ್ಲಿಯೇ ಶಿಕ್ಷೆ ಆಗ್ತದೆ. ಕಾರ್ತವೀರ್ಯ ಉಳಿದಿದ್ದಾನೆಯೇ? ಇಲ್ಲ, ಅಳಿದು ಹೋಗಿದ್ದಾನೆ. ಅಮ್ಮ, ಲಘುವಾದದ್ದನ್ನು ಆಡುವುದಲ್ಲ, ನಾವು ಗುರುವಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಗುರುವೇ ಪುತ್ರನಲ್ಲಿ ನಿಮ್ಮ ಸೊರಬದ ಶಿಷ್ಯತ್ವ ವಹಿಸಿಗಲಿಯೇ ಕಸಿದೋ ಪರಮದೋಹದಿಶೀಲ ಕಸಿದೋ ಜೀವನಿರುವಂತೆ ಬಂದ ಪಾಪಗಳೇನು ಕಿರಿದೋ ಗುರುವ ಯಾದು ಪುತ್ರನಲ್ಲಿ ನಿಮ್ಮ ಸುಲಭದ ಶಿಕ್ಷತ್ವ ವಹಿಸಿ ಕಡೆ
ಮಾಡಿ ನಾಶ ಹೊಂದಿದ. ಆ. ಹಾಗೆಂದು ಭೂಲೋಕದಲ್ಲಿ ಮಾತ್ರ ಸ್ವಾರ್ಥಿಗಳಿರುವುದಲ್ಲ, ನಿನ್ನದಾದಂತಹ ದೇವಲೋಕದಲ್ಲಿಯೂ ದೊಡ್ಡ ದೊಡ್ಡ ಸ್ವಾರ್ಥಿಗಳಿದ್ದಾರೆ. ಯಾರು? ಉದಾಹರಣೆಗೆ ಹೇಳುವುದಿದ್ರೆ ನಿನ್ನವನೇ ಆದಂತಹ ದೇವೇಂದ್ರ ಸ್ವಾರ್ಥಿಯಾಗಿ ಚಿಂತನೆ ಮಾಡಿದಂತಹ ಕಥೆ ನಿನಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಎಲ್ಲಿ, ಯಾವಾಗ, ಹೇಗೆ? ನಾನೇ ನಿನಗೆ ವಿಸ್ತರಿಸ್ತೇನೆ. ಏನದು? ಹಿರಣ್ಯ ಕಶ್ಯಪು ಹಾಗೂ ಕಯಾದು ದಂಪತಿಗಳಿಗೆ ಮಗನಾಗಿ ಕಾಣಿಸಿಕೊಂಡವ ಪ್ರಹ್ಲಾದನೆನ್ನುವವ ಕರ್ಮಲೋಕದಲ್ಲಿ ಕಾಣಿಸಿಕೊಂಡ. ಅವನ ಶೀಲ ಗುಣಗಳಿಂದ ದೇವಲೋಕದಲ್ಲಿರುವಂತಹ ಸುವಸ್ತುಗಳೆಲ್ಲ ಕರ್ಮಲೋಕಕ್ಕೆ ಆಕರ್ಷಿಸುವುದಕ್ಕೆ ತೊಡಗಿಸಿಕೊಂಡಿತಂತೆ. ಇದನ್ನು ತಿಳಿದಂತಹ ದೇವೇಂದ್ರ ಪ್ರಹ್ಲಾದನನ್ನು ಹೇಗಾದ್ರೂ ಮಟ್ಟ ಹಾಕಬೇಕು ಅನ್ನುವಂತ ಒಂದೇ ಉದ್ದೇಶದಿಂದ ಬ್ರಾಹ್ಮಣ ವಟು ಒಬ್ಬನ ವೇಷವನ್ನು ಧರಿಸಿಕೊಂಡು ಪ್ರಹ್ಲಾದನ ಬಳಿಗೆ ಬಂದು ಶಿಷ್ಯತ್ವವನ್ನು ಸ್ವೀಕರಿಸಿದ. ವಿದ್ಯೆಯನ್ನು ಕಲಿತ, ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕಲಿತು ಕೊನೆಯ ಕಾಲಕ್ಕೆ ಪ್ರಹ್ಲಾದನಲ್ಲಿ ಕೇಳಿದನಂತೆ, ಗುರು ಕಾಣಿಕೆ ಏನಾದ್ರೂ ಬೇಕಿದ್ರೆ ಕೇಳಿಕೊಳ್ಳಿ ಗುರುಗಳೇ ಅನ್ನುವ ಹಾಗೆ. ಶಿಷ್ಯನ ಧರ್ಮ ಅಲ್ವಾ? ಆವಾಗಲೇ ಜ್ಞಾನಿಯಾದಂತಹ ಪ್ರಹ್ಲಾದ ಆಡಿದನಂತೆ, ಬ್ರಾಹ್ಮಣರಿಗೆ ಬೇಡುವ ಹಕ್ಕಿಲ್ಲ, ಪಡೆಯುವ ಹಕ್ಕು ಮಾತ್ರ ಇದೆ, ಆದ್ರಿಂದ ನಿಮಗೇನು ಬೇಕು ಕೇಳಿಕೊಳ್ಳಿ ಅನ್ನುವ ಹಾಗೆ. ಇದೇ ಸಂದರ್ಭಕ್ಕಾಗಿ ಹೊಂಚು ಹಾಕಿದ್ದಂತ ನಿನ್ನ ದೇವೇಂದ್ರ ಕೇಳಿದ್ದೇನು? ಪ್ರಹ್ಲಾದನ ಶೀಲ ಗುಣಗಳನ್ನೇ ಕಸಿದ. ಈಗ ನೀನು ಹೇಳು, ಒಬ್ಬ ವ್ಯಕ್ತಿಯ ಶೀಲ ಕಳೆದು ಹೋಯ್ತು ಅಂತಾದ್ರೆ ಅವನು ಪ್ರಪಂಚದಲ್ಲಿ ಜೀವ ಛವ ಆದ ಹಾಗೆ, ಜೀವ ಇದ್ದು ಸತ್ತ ಹಾಗೆ ಕಲ್ಲಿಗೆ ಸಮ. ಹಾಗಿದ್ರೆ ಅವನು ಮಾಡಿದಂತ ಕಾರ್ಯ ಅದು ಕಿರಿದೆ. ಹೇಳಮ್ಮ. ಜಾಬಾಲಿ ಮುನಿವರ್ಯ, ನೀವೇನು ಕಥೆಯನ್ನು ಹೇಳಿದ್ದೀರಿ, ಆದ್ರೆ ನೀವೇ ಆಲೋಚನೆಯನ್ನು ಮಾಡಿ. ಏನು? ಕಿರೀಟವು ಎಲ್ಲಿ ಇರಬೇಕು? ತಲೆಯ ಮೇಲೆ. ಅದಕ್ಕೆ ಶೋಭೆ. ಹೌದು. ಕಾಲಬುಡಕ್ಕೆ ಬಂತಾದ್ರೆ ಮರ್ಯಾದೆ ಉಂಟು ಅದಕ್ಕೆ? ಇಲ್ಲ. ದೇವರು ಯಾವಾಗಲೂ ಎಲ್ಲಿ ಇರಬೇಕು? ಗರ್ಭಗುಡಿಯಲ್ಲೇ ಇರಬೇಕು. ಅದು ಬೀದಿಗೆ ಬಂತು ತಾಯಿದ್ರೆ ಬರ್ಲಿಕ್ಕಿಲ್ಲ, ಮರ್ಯಾದೆ ಇಲ್ಲ ಅದಕ್ಕೆ. ಹಾಗೆ ಜಲದಲ್ಲಿರುವಂತಹ ಜಲಾಚರ ಜೀವಿಗಳು ನೆಲಕ್ಕೆ ಬಂತು ತಾದ್ರೆ ಖಂಡಿತವಾಗಿ. ಹಾಗಂತ ದೇವಲೋಕದಲ್ಲಿರುವಂತಹ ಸುವಸ್ತುಗಳು ದೇವಲೋಕದಲ್ಲೇ ಇರಬೇಕು. ಅದೆಲ್ಲವೂ ಪ್ರಹ್ಲಾದನ ಶೀಲಗುಣತ್ವದಿಂದ ಧರೆಗೆ ಉರುಳುತ್ತಾ ಇತ್ತು. ಇದನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮ ದೇವೇಂದ್ರ ವಿದ್ಯೆಯನ್ನು ಕಳೆಯುವುದಕ್ಕೆ ಹೋದದ್ದು ಹೌದು. ಅಧಿಕವಾದಂತಹ ವಿದ್ಯೆಯನ್ನು ಕಳೆದುಕೊಳ್ಳಬೇಕು ಎನ್ನುವ ಹಾಗೆ ದೇವಗುರುಗಳಿಂದಲೇ ಕೇಳಿಕೊಂಡು ಹೋದವ ದೇವೇಂದ್ರ. ಈಗ ನಿಮ್ಮಲ್ಲೇ ಒಬ್ಬ ಶಿಷ್ಯ ವಿದ್ಯೆ ಕಲಿಯುವುದಕ್ಕಾಗಿ ಬರ್ತಾನೆ. ಬರುವಾಗ ತಂದೆ ಯಾರು, ತಾಯಿ ಯಾರು, ಊರಲ್ಲಿ ಹೀಗೆ ಕೇಳಬೇಕೋ ಬೇಡ? ಏನು ಕೇಳಲಿಲ್ಲ. ವಿದ್ಯೆಯನ್ನು ಕಲಿತಕ್ಕೆ ಬಂದಿದ್ದೇನೆ, ನಾ ವಿದ್ಯೆಯನ್ನು ಕಲಿಸ್ತೇನೆ ಎನ್ನುವ ಹಾಗೆ ಹೇಳಿಕೊಂಡ. ವಿದ್ಯೆಯನ್ನು ಕಲಿತು ಮುಂದಾದಾಗ ಏನು ಬೇಕು ಅಂತ ಕೇಳಿದಾಗ ನನಗೇನು ಬೇಡ ನಿನಗೇನು ಬೇಕು ಎನ್ನುವ ಹಾಗೆ ಕೇಳಿದ. ಆ ಸಮಯದಲ್ಲೇ ಇವ ಕಾಯ್ತಾ ಇದ್ದ. ಶೀಲಗುಣವೊಂದನ್ನು ಬಿಟ್ಟು ಮತ್ತೆ ಯಾವುದನ್ನು ಬೇಕಾದ್ರೂ ಕೇಳುವ ಎನ್ನುವ ಹಾಗೆ ಹೇಳ್ಬೋದಿತ್ತಲ್ಲ, ಯಾವುದನ್ನು ಕೇಳಲಿಲ್ಲ. ದೇವೇಂದ್ರ ಕಾಯ್ತಿದ್ದದ್ದು ಅದಕ್ಕಾಗಿ ಮೇಲ್ಪಂಕ್ತಿಯಲ್ಲಿ ಕುಳಿತವ ನಮ್ಮ ದೇವೇಂದ್ರ ಅಧ್ಯಕ್ಷ ಪೀಠದಲ್ಲಿ ಇದ್ದವನಿಗೆ ಅವನಂತಹ ಅಧಿಕಾರವನ್ನು ಉಳಿಸಿಕೊಳ್ಳುವಂತಹ ಅರ್ಹತೆಯು ಯೋಗ್ಯತೆಯು ಬೇಕು. ಆ ಉದ್ದೇಶಕ್ಕಾಗಿ ದೇವಲೋಕದ ಸಂಪತ್ತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಮ್ಮ ದೇವೇಂದ್ರ ಮಾಡಿದ್ದೇನು ತಪ್ಪೇನಲ್ಲ ಸ್ವಾಮಿ. ದೇವಲೋಕದಲ್ಲಿರುವಂತಹ ಸಂಪತ್ತನ್ನು ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆ ದೇವೇಂದ್ರನಿಗೆ ಖಂಡಿತವಾಗಿಯೂ ಉಂಟು. ಹೌದಲ್ಲ? ಹಾಗೆಂದು ನಾನು ನಿನ್ನಲ್ಲಿ ಹೇಳುವುದೇನು ಗೊತ್ತಾ? ದೇವೇಂದ್ರನಾಗಿಯೇ ಪ್ರಹ್ಲಾದನ ಬಳಿಗೆ ಹೋಗಿ ನಿನ್ನಿಂದಾಗಿ ಹೀಗೆ ಆಗಿದೆ ಅನ್ನುವಂತ ವಿಷಯವನ್ನು ಹೇಳ್ತಿದ್ರೆ ಸಮಸ್ಯೆಯೇ ಇರ್ತಿರ್ಲಿಲ್ಲ. ಆದ್ರೆ ನಿನ್ನ ದೇವೇಂದ್ರ ಏನು ಮಾಡಿದ? ವೇಷ ಮಾಡಿದ, ಮೋಸ ಮಾಡಿದ. ಅವನು ವೇಷ ಮಾಡಿದ ಯಾಕೆ? ದೇವೇಂದ್ರನಾಗಿ ಹೋಗಬಾರ್ದಿತ್ತ? ಹಾಗಿದ್ರೆ ಏನು? ಅವನನ್ನು ಪತನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಹೊರಟದ್ದು ಇವನು. ದೇವೇಂದ್ರ ಮಾಡಿದ್ದು ತಪ್ಪೆಯಾ? ಹೌದು. ಹಾಗಿದ್ರೆ ನೀವು ಇವರ ಬಗ್ಗೆ ಹೇಳಿದೆ, ಸ್ವಾರ್ಥಿಗಳ ಬಗ್ಗೆ ಏನು? ಸ್ವಾರ್ಥಿಗಳು ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ. ಮತ್ತೊಂದು ಬಂಗಡೆ ಉಂಟಲ್ಲ, ಯಾರು? ಬೇಡ ಛಲವ ಮಾಡಬೇಡ ಎದಿರದೆ ದೇವರನ್ನೇ ಹಳಿಯುತ್ತ ದೇವರನ್ನೇ ಹಳಿಯುತ್ತ ಜೀವಿಸುವರು ದುರುಳರಾದ ರಾವಣ ತೆರೆಂದರು. ಜೀವಿಸುವರು ದುರುಳರಾದ ರಾವಣ ತೆರೆಂದರು. ಬೇಡ ಬೇಡ ಬಳಿದ ಜಲವ ಮಾಡಬೇಡ ಯದಿಯರ ಮುನಿವರ, ನಾ ಆಡಿದಂತಹ ಮಾತುಗಳನ್ನು ಮತ್ತೆ ಕೂಡ ಮುಂದುವರಿಸುವುದಕ್ಕೆ ಮುಂದಾಗುತ್ತಾ ಇದ್ದೀನಿ. ಇವಾಗ ಹುಡುಕರಿಲ್ವ ನಿಮ್ಮ ಭೂಲೋಕದಲ್ಲಿ? ಹುಡುಕರು
ಪ್ರಪಂಚದಲ್ಲಿ ಒಂದು ನಿಯಮ ಅಂತ ಹೇಳಿರ್ತದೆ. ಏನು? ಗಂಡ ಹೆಂಡತಿ. ಗಂಡನಾದವನು ದುಡಿಬೇಕು, ಹೆಂಡತಿಯಾದವಳು ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗಬೇಕು. ಕ್ರಮ ಹಾಗೆ. ಇದು ಲೋಕದ ನಿಯಮ. ಗಂಡ ದುಡಿಯುತ್ತಾನೆ, ದುಡಿದಾಗ ವಿತ್ತ ಬರ್ತದೆ. ವಿತ್ತದಿಂದ ಏನು ಮಾಡ್ತಾನೆ? ಕುಡಿತಾನೆ. ಕುಡಿದು ಎಲ್ಲಿಯಾದ್ರೂ ಬಿದ್ದುಕೊಳ್ತಾನೆ. ಬಿದ್ದು ಎಚ್ಚರವಾಗ್ತದೆ. ಎಚ್ಚರವಾಗ ನೆನಪಾಗುವುದು ಯಾವುದು? ಮನೆಯದ್ದು, ಹೆಂಡತಿಯದ್ದು. ನೇರವಾಗಿ ಹೋಗ್ತಾನೆ. ಅವಳ ಕೊರಳಲ್ಲಿರುವಂತಹ ಮಂಗಲಸೂತ್ರವನ್ನೇ ಕಾಸಿದ್ದು ಅದರಿಂದ ಬರುವಂತಹ ವಿತ್ತದಿಂದ ಮತ್ತೆ ಕುಡಿಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಕುಡಿದಾಗ ನೆನಪಾಗುವುದು ಯಾರದ್ದು? ದೇವರದ್ದು. ದೇವಾಲಯದಲ್ಲಿಗೆ ಹೋಗ್ತಾನೆ. ಒಳಗೆ ಹೋಗುವಂತ ಯೋಗ್ಯತೆ ಆತನಿಗಿರುವುದಿಲ್ಲ. ಹೊರಗಿಂದ ನಿಂತುಕೊಳ್ತಾನೆ. ಬಂಡ ಭಾಷೆಯಲ್ಲಿ ದೇವರಿಗೆ ಬಂದ ಹಾಗೆ ನಿಂದಿಸ್ತಾನೆ, ಬೈತಾನೆ. ಇವನು ಮಾಡಿದಂತ ಪಾಪಕ್ಕೆ ದೇವರು ಹೊಣೆಯ ಹೇಳಿ. ಪಡು ತಡರಳಿ ಕೆಂಪು ಬಸರಿಸಿದನು ಕಂಡಾಕ್ಷಣ ಕಂಠಪೂರ್ತಿ ಹೆಂಡ ಕುಡಿದು ಬಂಡ ಭಾಷೆಯಲ್ಲಿ ಬೈಯುವಂತ ಪುಂಡರ ತಂಡವೇ ಭೂಲೋಕದಲ್ಲಿ ಉಂಟು ಸ್ವಾಮಿ. ಮಾತ್ರವಲ್ಲ ಸ್ವಾಮಿ, ಇದೆಲ್ಲ ಸಾಮಾನ್ಯರ ವಿಷಯ. ಪ್ರಪಂಚದಲ್ಲಿ ಸಾಮಾನ್ಯನೋರ್ವ ಪ್ರಜೆ ತಪ್ಪು ಮಾಡಿದಂತಾದ್ರೆ ಅದಕ್ಕೆ ಕ್ಷಮೆ ಎಂಬುದು ಇರ್ತದೆ. ಆದ್ರೆ ಅಗ್ರಪೀಠದಲ್ಲಿ ಅಗ್ರಗಣ್ಯರೆಂದೆನಿಸಿಕೊಂಡವರು ತಪ್ಪು ಮಾಡಿದ್ರೆ, ಅದು ತಪ್ಪು ಮಾಡಿದ್ರೆ ತಪ್ಪೇ ಅಲ್ವಾ? ಅದು ಯಾರು ಅಂತ ನಿಮಗೆ ವಿಷಯ ಗೊತ್ತಿಲ್ವ? ರಾವಣ ಹೆಂಡಪಾನ ಮಾಡಿದಂತಹ ವಿಷಯ ನಿಮಗೆ ಗೊತ್ತಿಲ್ವಾ? ರಾವಣ ಯಾರು? ರಾವಣ ಯಾರು? ಬ್ರಾಹ್ಮಣಲ್ಲ ಸ್ವಾಮಿ. ಬ್ರಾಹ್ಮಣರು ಕುಡಿತಾರೆ ಅಂತ ಹೇಳುದು. ಬ್ರಾಹ್ಮಣರು ಅಲ್ಲ, ಬ್ರಾಹ್ಮಣ. ಅವ ಕುಡಿತಾನೆ, ಕುಡಿದಿದ್ದಾನೆ. ಕುಡಿದು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಅಂತಹ ಪಾಪಿಷ್ಟ ಲೋಕಕ್ಕೆ ನಾ ಬರುವುದಿಲ್ಲ, ಬರುವುದಿಲ್ಲ, ಬರುವುದಿಲ್ಲ. ಅಲ್ಲಿ ಕುಡುಕರಿದ್ದಾರೆ ತಾಡುವುದಲ್ಲಿ. ಹೌದೌದು. ಇಲ್ಲಿಲ್ವಾ? ಯಾರಿದ್ದಾರೆ? ಹಿಂದಗಿರಂದ್ರ ಜೊರೆಯ ಕುಡಿದು ಹಿಂದೂದರನ ಎದುರೇಜೆ, ಹಿಂದೂದರನ ಎದುರೇಜೆ. ಬಂದವನೇ ಮರೆದು ನಿಮ್ಮ, ಬಂದವನೇ ಮರೆದು ನಿಮ್ಮ ಕುಂದಮರದಲೇ ಬಗೆ ಬೇಗ ಬರಿದ ಜಲವ ಮಾಡಬೇಡಂದಿನಿ, ಛಲವ ಮಾಡಬೇಡಂದಿನಿ. ನಂದಿನಿ ಭೂಲೋಕದಲ್ಲಿ ಕುಡುಕರಿದ್ದಾರೆ ಅನ್ನುವ ಹಾಗೆ ಆಡುವುದು ನೀವು. ಅವರಿಗೆಲ್ಲ ಅವರ ಕುಡಿದ ಮತ್ತಿನಲ್ಲಿ ನೆತ್ತಿಯಲ್ಲಿ ಕೋಡುಂಟ, ಹಿಂದೆ ಬಾಲ ಉಂಟ ಅಂತ ನನ್ನನ್ನು ನೋಡ್ಲಿಕ್ಕಿಲ್ಲ. ನನ್ನನ್ನು ಎಳೆದುಕೊಂಡು ಹೋದಾರವರು. ಅವರಿಗೆಲ್ಲ ಒಬ್ಬ ಗುರು ಇದ್ದಾನೆ, ಗೊತ್ತಾ ನಿನಗೆ? ಯಾರು? ಭೂಲೋಕದಲ್ಲಿ ಈಗ ಕುಡಿಯುವುದಕ್ಕೂ ಒಂದು ಗುರುಗಳಿದ್ದಾರೆ. ದೊಡ್ಡ ಗುರು ಇದ್ದಾನೆ. ಎಲ್ಲಿ? ಭೂಲೋಕದಲ್ಲಿ ಅಲ್ಲ, ಭೂಲೋಕದಲ್ಲಿ ಅಲ್ಲ, ಮತ್ತೆ ಎತ್ತರ ಸ್ಥಾನದಲ್ಲಿದ್ದಾನೆ. ಎತ್ತರ ಸ್ಥಾನದಲ್ಲಿ? ಹೌದು. ಎಲ್ಲಿ? ನಿನ್ನವನೇ ದೇವೇಂದ್ರ. ಅಲ್ಲ, ನಿಮಗೆ ದೇವೇಂದ್ರನ ಮೇಲೆ ಏನು ಹಾಗೆ ಉಂಟು ನಿಮಗೆ? ಅವನು ಕುಡುಕರ ಕುಲಗುರು ಅಲ್ವೋ? ದೇವೇಂದ್ರ ಕುಡಿತಾನೆ. ಯಾವುದು ಅಂತ ಬೇಕು? ಯಾವುದು? ಅಮೃತ ಕುಡಿಯುವುದಲ್ವಾ? ಅಲ್ಲ, ಅದು ನೀವು ಭಾವಿಸಿದ ಹಾಗೆ. ದೊಡ್ಡವರೆಲ್ಲ ಕುಡಿದ್ರೆ ಹಾಗೆ ಅದು ಅಮೃತವೇ. ಅಲ್ಲಿ ಕುಡಿಯುವವರಿದ್ರೆ ಮಾತ್ರ ಅವರು ಸುರ ಕುಡಿಯುವುದು. ಅವನ ಕಥೆ ಗೊತ್ತಿಲ್ವ ನಿನಗೆ? ಏನದು? ನನಗೆ ಚೆನ್ನಾಗಿ ಗೊತ್ತು. ಏನು? ಈ ಹಿಂದಕ್ಕಾದ್ರೆ ಪರಮ ಪ್ರದೋಷ ಕಾಲ, ಪರಮೇಶ್ವರನನ್ನು ಅರ್ಚಿಸಬೇಕು, ಮೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಕೈಲಾಸಗಿರಿಗೆ ಮುಖ ಮಾಡಿ ಹೊರಟನಂತೆ. ದೇವರ ಪೂಜೆ ಎಲ್ಲ ಬಹಳ ಮಾಡ್ತಾರೆ. ಹೌದಪ್ಪ, ಒಳ್ಳೆ ಭಕ್ತಿ ಉಂಟು ಅವನಿಗೆ. ಖಂಡಿತ. ಆವಾಗ ಮಡದಿಯಾದಂತಹ ಶಚಿ ಬಂದು ಹೇಳಿದ್ಲು, ಸ್ವಾಮಿ ನೀವು ಕೈಲಾಸಗಿರಿಗೆ ಹೋಗುದಿದ್ರೆ ನಾನು ಬರ್ತೇನೆ ಅನ್ನುವ. ಒಳ್ಳೇದಲ್ವಾ? ಸತಿಪತಿಯರ ಜೊತೆಯಾಗಿ ಯಾವುದೇ ಸೇವೆಯನ್ನು ಮಾಡಿದ್ರೆ ಫಲವೆಂಬುದು ಲಭಿಸುವುದಕ್ಕೆ ಸಾಧ್ಯವಾಗ್ತದೆ. ಆವಾಗ ಒಳ್ಳೆ ವಿಷಯ. ಆವಾಗ ನಿನ್ನ ದೇವೇಂದ್ರ ಹೇಳುದು, ನೀನು ಈ ಸಲ ಬರುದು ಬೇಡ, ನಿನ್ನ ಇನ್ನೊಮ್ಮೆ ಹೋಗುವಾಗ ಕರ್ಕೊಂಡು ಹೋಗ್ತೇನೆ ಅಂತ ಹಾಗೆ ಹೇಳಿದ. ಹೌದು. ಅದಕ್ಕೆ ಇವಳು ಹೇಳುದು, ಸತಿಪತಿಯರು ಜೊತೆಯಾಗಿ ದೇವರನ್ನು ಅರ್ಚಿಸಿದ್ರೆ ಮೆಚ್ಚಿಸಿದ್ರೆ ಅತಿ ಶೀಘ್ರದಲ್ಲಿ ದೇವರು ಒಲುಮೆ ಆಗ್ತದೆ ಸ್ವಾಮಿ, ನಾನು ಬರ್ತೇನೆ ಅನ್ನುವ ಹಾಗೆ ಸರಿಯಾಗಿ ಹೇಳಿದ್ದಾಳೆ. ಬೇಡವೇ ಬೇಡ ಅನ್ನುವ ಹಾಗೆ ಹಠ ಹಿಡಿದ. ಸರಿ ಸ್ವಾಮಿ ಅನ್ನುವ ಹಾಗೆ ಆಡಿದ್ಲು. ಅಲ್ಲಿಂದ ಹೊರಟ. ಹೋಗ್ಬೇಕಾದ್ದೆಲ್ಲಿಗೆ? ಕೈಲಾಸಗಿರಿಗೆ ಹೋಗ್ಬೇಕಾದ. ಅವನು ಬಂದದ್ದು ನಮ್ಮ ಕರ್ಮಲೋಕವನ್ನು ಸೇರಿಕೊಂಡ. ಕರ್ಮಲೋಕಕ್ಕೆ, ಭೂಲೋಕಕ್ಕೆ ಬಂದ. ಅವನಿಗೆ ಬಾಯಾರಿಕೆ ಆಯ್ತಂತೆ, ಕುಡಿಯೋದಕ್ಕೆ ಏನು ಸಿಗ್ಲಿಲ್ಲ ಅಂತೆ. ಏನು ಕುಡಿದ ಗೊತ್ತಾ? ಏನು ಕುಡಿದ? ಸುರ ಕುಡಿದ. ಸ್ವಲ್ಪ ಕುಡಿದದ್ದಲ್ಲ, ಕಂಠ ಪೂರ್ತಿ ಕುಡಿದ. ನಮ್ಮಲ್ಲಿ ಒಂದು ಮಾತುಂಟು, ಮೂಗಿನವರೆಗೆ ಕುಡಿಯುವುದು ಅನ್ನುವ ಹಾಗೆ. ಅಷ್ಟೆಲ್ಲ ಕುಡಿದ ದೇವಿ. ಆದ್ರೆ ನೀನು ಆವಾಗ್ಲೇ ಹೇಳಿದ್ಯಲ್ಲ, ನಿನ್ನ ಭೂಲೋಕದವರು ಕುಡಿತಾರೆ, ದೇಗುಲದ ಒಳ ಹೋಗುವುದಿಲ್ಲ, ಹೊರಗಿನಿಂದ ದೇವರನ್ನು ಹಳಿತಾರೆ ಅನ್ನುವ ಹಾಗೆ. ನಿನ್ನ ದೇವೇಂದ್ರಂಗ ಅಷ್ಟು ಪ್ರಜ್ಞೆಯೂ ಇಲ್ಲ. ಅಂದ್ರೆ ಕುಡಿದವನೇ ಬರ್ಬೇಕಾದ್ದೆಲ್ಲಿಗೆ? ಮತ್ತೆ ನಿನ್ನದಾದಂತ ದೇವಲೋಕವನ್ನು ಸೇರಿಕೊಳ್ಬೇಕಿತ್ತು. ಅವನು ಹಾಗೆ ಮಾಡ್ಲಿಲ್ಲ, ನೇರವಾಗಿ ಕೈಲಾಸಗಿರಿಗೆ ಹೋದ. ಒಳ ಪ್ರವೇಶ ಮಾಡಿದ. ಕುಳಿತಿದ್ದಂತಹ ಪರಮೇಶ್ವರನ ತಲೆಗೆ ತನ್ನ ಕುಲಿಸದಿಂದ ಬಡಿಯುವುದಕ್ಕೆ ಮನ ಮಾಡಿದ. ನಮ್ಮ ದೇವೇಂದ್ರ. ನಿನ್ನ ದೇವೇಂದ್ರ ಮತ್ತೆ
ಇದೆಲ್ಲ ವಿಷಯ ಮತ್ತೆ ಮುಂದೆ? ಅದಕ್ಕೆ ಹೇಳಿದ ಅವನು ಅಷ್ಟು ದೊಡ್ಡ ಕುಡುಕ ಇಲ್ಲಿ ಇರುವಾಗ ಅಲ್ಲಿದ್ದಾರೆ ಅಂತ ಬೆರಳು ತೋರಿಸಿದ ಆಗ್ತದೆ ಹೇಳಮ್ಮ. ಮುನಿವರಿಯ, ಕುಡಿಯುವುದು ಬೇರೆ ಕುಡಿಸುವುದು ಬೇರೆ. ನಿಮ್ಮ ಭೂಲೋಕದಲ್ಲಿ ಯಾರಾದ್ರೂ ಉನ್ನತವಾದಂತಹ ಪದವಿಯನ್ನು ಏರ್ತಾರೆ ಅಂತ ಆಗುವಾಗ ಹೇಗೆ ಕಾಲೆಳೆಯುವುದು ಅಂತ ಕಾಯುವವರು ಎಷ್ಟು ಜನ ಇದ್ದಾರೆ ಸ್ವಾಮಿ. ದೇವೇಂದ್ರನು ಭೂಲೋಕಕ್ಕೆ ಬಂದದ್ದು ಹೌದು. ಬರುವಂತಹ ಹೊತ್ತಿಗೆ ಕುಂಭಾನಿ ಕುಂಭ ಎನ್ನುವಂತಹ ಇರುವರು ದಾನವರು. ಒಬ್ಬ ಸುರಿ ಮಾರುವವ ಆದ, ಇನ್ನೊಬ್ಬ ಸುರಿಯೊಳಗೆ ಅನುರೂಪವಾಗಿ ಸೇರಿಕೊಂಡ. ದೇವೇಂದ್ರನನ್ನು ಹೇಗಾದ್ರೂ ಮಾಡಿ ಸೋಲಿಸಬೇಕು ಎನ್ನುವಂತಹ ಉದ್ದೇಶವೇ ಅವರದಾಗಿತ್ತು. ಬರುವಂತಹ ಹೊತ್ತಿಗೆ ಪಾಪಿಷ್ಟ ಲೋಕ ನೋಡಿ ನಿಮ್ಮದು. ನಮಗೆ ಯಾವತ್ತೇಳಿ ಬಾಯಾರಿಕೆ ಆಗುವುದಿಲ್ಲ. ನಿಮ್ಮ ಕರ್ಮಭೂಮಿಗೆ ಬಂದ ಅಕ್ಷರ ಏನಾಯ್ತು, ಬಾಯಾರಿಕೆ ಪ್ರಾರಂಭವಾಯಿತು. ಅತ್ತ ನೋಡಿದ, ಓಯ್ ಏನು ಬೇಕು, ಕುಡಿಯುವುದಕ್ಕೆ ಬೇಕು ಅಂತ ಹೇಳಿ. ಕುಡಿಯುವುದಕ್ಕೆ ಬೇಕಾದ್ರೆ ನಿಜವಾಗಿ ಒಳ್ಳೆಯವರು ಏನು ಕೊಡಬೇಕು, ಬಾಯಾರಿಕೆ ಆದಾಗ ನೀರನ್ನು ಕೊಡಬೇಕು. ಅದರ ಬದಲಾಗಿ ತಗೊಳ್ಳಿ ಸ್ವಾಮಿ ಕುಡಿಯಿರಿ ಅಂತ ಹೇಳಿದ. ನಮ್ಮ ದೇವೇಂದ್ರ ಒಳ್ಳೆಯವ, ಮುಂದೆ ಹಿಂದೆ ಆಲೋಚನೆ ಮಾಡಲಿಲ್ಲ. ಬೇಗ ಬಾಯಾರಿಕೆ ಆಗಿತ್ತು, ಕಂಠ ಪೂರ್ತಿ ಕುಡಿದ ಮತ್ತಿನಲ್ಲಿ ತಲುಪಿತ್ತಲ್ಲಿಗೆ. ಒಳಗೊಬ್ಬ ಹೋಗಿದ್ದಾನೆ ಅನುರೂಪವಾಗಿ. ಅವ ತಿರುಗುವುದಕ್ಕೆ ಪ್ರಾರಂಭ ಮಾಡಿದ, ತಲೆ ತಿರುಗಿತ್ತು, ಸ್ವಲ್ಪ ಈಗ ತಾಗಿ ಹೋಯ್ತು. ಮತ್ತೆ ನಿಮ್ಮ ಭೂಲೋಕಕ್ಕೆ ಪ್ರಚಾರಕ್ಕೆ ಏನು ಕಡಿಮೆ ಇಲ್ಲ. ಒಂದಿಷ್ಟು ಉದ್ದಾಯ್ತು ಅಂತ ಅದ್ರ ಹೀಗಾಯ್ತು ಅಂತ ಹೇಳುವವರೇ ಇರುವುದು ನಿಮ್ಮ ಭೂಲೋಕದಲ್ಲಿ. ದೇವತೆಗಳನ್ನು ಸುಮನಸರು ಅನ್ನುವ ಹಾಗೆ ಆಡಿದ್ರು. ಯಾಕೆ? ಹೂವಿನಂತ ಮನಸ್ಸುಳ್ಳವರು, ಒಳ್ಳೆಯ ಜ್ಞಾನ ಉಳ್ಳವರು ಅನ್ನುವ ಹಾಗೆ. ಭೂಲೋಕವನ್ನು ಸೇರಿಕೊಂಡ, ನೀನು ಹೇಳಿದ ಹಾಗೆ ಬಾಯಾರಿಕೆ ಆಯಿತು, ಅವನು ಸೂರ್ಯ ತಂದು ಕೊಟ್ಟ. ಇವ ಜ್ಞಾನಿ ಅಂತ ಆಗುವಾಗ ಯಾವುದನ್ನು ಕುಡಿಬೇಕು ಯಾವುದನ್ನು ಕುಡಿಬಾರ್ದು ಅನ್ನೋ ಪ್ರಜ್ಞೆ ಅವನಿಗಿಲ್ವಾ? ಅವನು ಸೂರ್ಯ ಕೊಡುವ ಬದಲು ವಿಷವನ್ನೇ ತಂದು ಕೊಡ್ತಿದ್ರೆ ಅಷ್ಟು ಯೋಚನೆ ಮಾಡಬೇಡುವ? ಈಗ ನೀನು ಹೇಳಿದೆ, ಒಬ್ಬ ಒಳಗೆ ಸೇರಿಕೊಂಡ, ಒಬ್ಬ ಅಣುರೂಪದಲ್ಲಿ ಸೇರಿಕೊಂಡ. ಈಗ ಇವನಿಗೆ ಕುಡಿಯುವ ತನಕ ಒಳ್ಳೆ ಬುದ್ಧಿಯ ಭ್ರಮಣ ಇತ್ತಲ್ಲ, ಆಮೇಲೆ ಕೆಟ್ಟು ಹೋದದ್ದಲ್ವಾ? ಈಗ ಕುಡಿಯುವ ಬದಲು ಅವನಿಗೆ ಯೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಇದು ಸೂರ್ಯ, ನೀರ, ಹಾಲು ಅನ್ನುವ ಹಾಗೆ ಯೋಚನೆ ಮಾಡುವ ಶಕ್ತಿ ಇಲ್ವಾ ಅವನಿಗೆ? ಅಲ್ಲ, ನಮ್ಮ ದೇವೇಂದ್ರ ಕುಡಿದ್ರು ಅಲ್ಲಿ ಒಂದು ಪ್ರಸಂಗವೇ ನಿರ್ಮಾಣವಾಗಿದೆ ನಿಮಗೆ. ನಿಮ್ಮವರೆಲ್ಲ ಕುಡಿದ್ರೆ ಸಂಜೆಯಿಂದ ಬೆಳಿಗ್ಗೆ ತನಕ ಆಡಬಹುದು ಸ್ವಾಮಿ. ದೊಡ್ಡ ದೊಡ್ಡ ಕಥೆ ಆಗ್ತದೆ. ಎಷ್ಟು ದೊಡ್ಡ ಕಥೆ ಆಗಿದೆ ಅಲ್ಲಿ. ನಮ್ಮವರು ಕುಡಿದ್ರೆ ಅದರಲ್ಲಿ ಲಾಭ ಆದದ್ದು ನಿಮ್ಮ ಭೂಲೋಕದವರಿಗೆ ನೋಡಿ. ನಮ್ಮ ಭೂಲೋಕದವರು ಕುಡಿದ್ರೆ ಅವನು ಕುಡಿಯುವವ ಅನ್ನುವ ಹಾಗೆ. ನಿನ್ನವರೆಲ್ಲ ಕುಡಿದ್ರೆ ಕಥೆ ಆಗ್ತದೆ ಅಲ್ವಾ? ಕುಡುಕರ ವಿಷಯ ನೋಡುವ, ಕಾಮಕನಿರುವಲ್ಲಿ ಸತಿಯರ ಮೃತಗಳ ಕಡಿದು ಸತಿಯರ ಮೃತಗಳ ಬಿಡಿದು ಮಧುಳುಳರು ಕಿತಿಯೋಳು ಬಿಬರು ನಿರಂತರ ಕಿತಿಯೋಳು ಬಿಬರು ನಿರಂತರ ಸತಿಯರ ಮೃತಗಳ ಬಿಡಿದು ಮಧುಳುಳರು ಕಿತಿಯೋಳು ಬಿಬರು ನಿರಂತರ ಮತಿಹೀನರು ಈ ಜಗ ಮುಖ್ಯರ ಮತಿಹೀನರು ಈ ಜಗ ಮುಖ್ಯರ ಸಂಗತಿ ಅರಿತೆ ಮೌನೇಶ್ವರ ಮತಿಹೀನರು ಈ ಜಗ ಮುಖ್ಯರ ಸಂಗತಿ ಅರಿತೆ ಮೌನೇಶ್ವರ ಮೌನೇಶ್ವರ. ಹುಡುಕರ ವಿಷಯನ್ನು ಬಿಡುವಣ. ಬೇಡ, ಅಲ್ಲಿ ಇದ್ದಾರೆ ಇಲ್ಲಿದ್ದಾರೆ, ಬೇಡ. ಹೌದೌದು, ಕಾಮುಕರಿಲ್ವ ನಿಮ್ಮಲ್ಲಿ? ಭೂಲೋಕದಲ್ಲಿ ಹೆಣ್ಣನ್ನು ಪೂಜನೀಯ ಭಾವದಿಂದ ಕಾಣುತ್ತಾರೆ. ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವರ ಸಾನ್ನಿಧ್ಯವೇ ಇರ್ತದಂತೆ. ಹೆಣ್ಣಿನ ಕಣ್ಣೀರು ಭೂಮಿಗೆ ಸ್ಪರ್ಶವಾಯಿತು ಅಂತ ಆದ್ರೆ ಅಲ್ಲಿ ಬರಗಾಲ ಎಂಬುದು ಕಟ್ಟಿಟ್ಟ ಬುತ್ತಿ. ಎಷ್ಟು ಹೆಣ್ಣು ಮಕ್ಕಳು ಕೂಗಿದ್ದಾರೆ, ಎಷ್ಟು ಹೆಣ್ಣು ಮಕ್ಕಳು ಹತ್ತಿದ್ದಾರೆ. ಇದೆಲ್ಲ ಯಾಕೆ? ಕಾಮುಕರ ದೆಸೆಯಿಂದ. ಹೌದು ಸ್ವಾಮಿ, ಕಾಮುಕರು ಹಲವಾರು ಬಗೆಯಾದಂತಹ ಕಾಮುಕರಲ್ಲಿದ್ದಾರೆ. ಹೆಣ್ಣವರುಗಳು ವಿದ್ಯಾರ್ಚನೆಗಾಗಿ ವಿದ್ಯೆಯನ್ನು ಕಲಿಯುವಂತಹ ಉದ್ದೇಶದಿಂದ ವಿದ್ಯಾಲಯಕ್ಕೆ ಹೋಗುತ್ತಾಳೆ. ಬರುವಂತಹ ಸಂದರ್ಭದಲ್ಲಿ ಹಂತಕಾರಿ ಹುಡುಗರು ಗುಂಪನ್ನು ಕಟ್ಟಿ ಕಾಯುತ್ತಾರೆ. ಅವಳ ದೇಹ ಸುಖವನ್ನು ಹೇಗಾದರೂ ಮಾಡಿ ಅನುಭವಿಸಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಆಸೆಯನ್ನು ಇರಿಸಿಕೊಂಡಿರ್ತಾರೆ. ಹೆಣ್ಣು ಬರುತ್ತಿರುವಂತಹ ಸಂದರ್ಭದಲ್ಲಿ ಆಕೆಯನ್ನು ಸೆಳೆದು ಆಕೆಯ ದೇಹ ಸುಖವನ್ನು ಅನುಭವಿಸಿ ದೂರದ ಕಾಡಿನಲ್ಲಿ ಕೆಸೆದು ಬಿಡುವಂತಹ ಪಾಪಿಷ್ಟ ಲೋಕ ನಿಮ್ಮದು. ಇದು ಸಾಮಾನ್ಯರು. ಈಗ ನೋಡಬೇಕು ನೀವು, ಮನೆಗಳಲ್ಲಿ ಕೀಚಕರಂತವರು ಇದ್ದಾರೆ. ಕೀಚಕ ಸೈರಿಂದ್ರಿ ವೃತ್ತಿಯನ್ನು ಮಾಡ್ತಿದ್ದವರು ವಿರಾಟ ನಗರದಲ್ಲಿ. ದ್ರೌಪದಿ ಆ ಸಮಯದಲ್ಲಿ ಅಕ್ಕನ ದಾಸಿ ಎನ್ನುವುದನ್ನು ಅರಿಯದೆ ಮೋಹಿಸುವುದಕ್ಕೆ ಮನ ಮಾಡಿದವ. ಸೇರಿದಂತಹ ಸಭೆಯಲ್ಲಿ ದುರುಳನಾದಂತಹ ದುಶ್ಯಾಸನ ದ್ರೌಪದಿಯ ಸೀರೆಯ ಸೆರಗಿಗೆ ಕೈ ಇಕ್ಕುವುದಕ್ಕೆ ಮನ ಮಾಡಿದ. ಅಶೋಕವನದಲ್ಲಿ ಸೀತೆಯು ಇದ್ದು ಅವಳ ಪಾಲಿಗೆ ಅದು ಶೋಕವನವೇ ಆಗಿತ್ತು. ಆ ಸಮಯದಲ್ಲಿ ರಾವಣ ಅಪಹರಿಸಿಕೊಂಡು ಹೋಗ್ಲಿಲ್ವಾ? ಇಂತಹ ಪ್ರತಿವ್ರತ ಹೆಣ್ಣವರು ಮೆರೆದಂತಹ ಭೂಲೋಕದಲ್ಲಿ ಕಣ್ಣೀರು ಭೂಮಿಗೆ ಸ್ಪರ್ಶವಾಗಿದೆ ಸ್ವಾಮಿ. ಪಾಪಿಷ್ಟರು ಅನುಭವಿಸಿ
ಸಾಯ್ಬೇಕು ನಿಮ್ಮ ಭೂಲೋಕದವರು. ನಿಮ್ಗೆ ಅಲ್ಲಿಯ ಕಥೆ ಸರಿ ಗೊತ್ತುಂಟು, ಇಲ್ಲಿಯ ಕಥೆ ಗೊತ್ತಿಲ್ಲ. ಇಲ್ಲಿ ಏನಾಗಿದೆ? ಗೌತಮನರದಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಚನು ಹೂಡಿ ಘಾತಕದಲ್ಲಿ ಸಂಚನು ಹೂಡಿ ಖ್ಯಾತನಿ ನಿಪ ಪುರುಹೂತನ ಖ್ಯಾತನಿ ನದಿ ಮೈಗಂಧನ ನಿಪ ಪುರುಹೂತನ ಕೋಚಮಾಡಿ ಗೌತಮನ ರವಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಚನು ಹೂಡಿ ಅಮ್ಮ ಏನು? ಅಲ್ಲಿ ಕಾಮುಕರಿದ್ದಾರೆ ಅನ್ನುವ ಹಾಗೆ ಸರಿಯಾಗಿ ವಿಸ್ತರಿಸಿದೆ ನೀನು. ಸಣ್ಣದಾಗಿ ಹೇಳ್ತೇನೆ. ಏನು? ಗೌತಮನ ಅರಸಿಯಾದಂತ ಅಹಲ್ಯೆಯನ್ನು ಬಯಸಿದಂತ ನಿನ್ನ ದೇವೇಂದ್ರ ಮೈಯೆಲ್ಲ ಕಣ್ಣಾಗಿ ಶಾಪವನ್ನು ಪಡೆದುಕೊಂಡಂತ ಘಟನೆ ನಿನ್ನ ಕಣ್ಣ ಎದುರಿರುವಾಗ ಅಲ್ಲಿ ಕಾಮುಕರಿದ್ದಾರೆ ಅನ್ನೋ ಹಾಗೆ ಆಡುವ ಹಾಗಿಲ್ಲ ಅಮ್ಮ. ಇವಾಗ ಮನೆ ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಕೇಳುವುದು ಸುಪ್ರಭಾತ, ಈಗ ಅದು ಕೇಳುವುದಿಲ್ಲ. ಅಲ್ಲಿ ಹೊಡೆದ್ರಂತೆ, ಅಲ್ಲಿ ಬಡದ್ರಂತೆ, ಅಲ್ಲಿ ಹಾಗೆ ಮಾಡಿದ್ರಂತೆ, ಹೀಗೆ ಮಾಡಿದ್ರಂತೆ, ಅದೇ ಕೇಳುವುದು ನಿಮ್ಮ ಭೂಲೋಕದಲ್ಲಿ. ಅಮ್ಮ ಏನು? ಒಮ್ಮೆ ಹೇಳ್ತಿಯಲ್ಲಿ ಸ್ವಾರ್ಥಿಗಳಿದ್ದಾರೆ ಅನ್ನೋ ಹಾಗೆ, ಒಮ್ಮೆ ಹೇಳ್ತಿಯಲ್ಲಿ ಕುಡುಕರಿದ್ದಾರೆ, ಒಮ್ಮೆ ಹೇಳ್ತಿಯಲ್ಲಿ ಕಾಮುಕರಿದ್ದಾರೆ ಅನ್ನೋ ಹೌದು ಅಮ್ಮ. ಅಲ್ಲಿಯೂ ಇದ್ದಾರೆ, ಇಲ್ಲಿಯೂ ಇದ್ದಾರೆ. ಅಲ್ಲಿ ಆದ ಘಟನೆಗಳಿಗೆ ಕಾರಣ ಯಾರು ಅಂತ ಕೇಳಿದ್ರೆ ನಿನ್ನವನೇ ಆದಂತ ದೇವೇಂದ್ರ. ಆದ್ದರಿಂದ ನೀನು ಬರುವುದಿಲ್ಲ ಅನ್ನುವ ಹಾಗೆ ಆಡಬೇಡಮ್ಮ. ಬರುವುದೇ ಇಲ್ಲ. ನೋಡಿದೆಯಾ ಮಂದಿಗಳ ಕಷ್ಟ ನೋಡಿದೆಯಾ? ಉಣ್ಣುವುದಕ್ಕೆ ಆಹಾರ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಕ್ಷಣ ಕ್ಷಣಕ್ಕೆ ಎಷ್ಟೋ ಜೀವಗಳು ಹಾನಿಗೊಳ್ತಾ ಇದೆ. ಸತ್ತು ಹೋಗ್ಲಿ ನಿಮ್ಮ ಭೂಲೋಕದಲ್ಲಿ ಇರುವವರು. ಮಾಡಿದ್ದುಂಟು ಮಾರಾಯ, ಪಾಪವನ್ನು ಮಾಡಿದ್ದಾರೆ, ಅನುಭವಿಸಿ ಹೋಗ್ಲಿ. ನೀನು ಅಷ್ಟು ಏರಿಸಿದ್ರೆ ನಾನು ಹೇಗೆ ಹೇಳಬೇಕು? ಏರುಗಲ್ಲ, ಮೈ ಮನೆಗಳಲ್ಲಿ ಮುಲ್ಲಾಗಿ ನಾಟಿದೆ ನಮ್ಮ ಭೂಲೋಕದಲ್ಲಿ ಆದಂತಹ ಘಟನೆಗಳು. ಈಗ ನನಗೆ ಅನುಭವ ಆಗಿದೆ ವಶಿಷ್ಠಾಶ್ರಮದಲ್ಲಿ ಇರುವಾಗ. ಈಗ ನನ್ನ ಸ್ವರ ನಿನಗೆ ಇಳಿಯಾಗ್ತದೆ ಅಂತ ಇದ್ರೆ ಹೇಳುವವರಲ್ಲಿ ಹೇಳಿಸ್ತೇನೆ ನಾನು. ಯಾರಲ್ಲಿ ಹೇಳ್ತೀರಿ ನೀನು? ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಬಂದು ಆಡಿದ್ರೆ ಬರ್ತೀಯಾ? ಅಯ್ಯೋ, ಇವರಿಗೊಂದೊಂದು ಜನ ಸಿಗ್ತದೆ ಬ್ರಹ್ಮ ಅಂತ. ಬ್ರಹ್ಮ? ಅಯ್ಯೋ, ಅವನ ಕರ್ಮ. ನಿಮಗೆ ಬ್ರಹ್ಮನ ವಿಷಯ ಗೊತ್ತಿಲ್ವ? ನಿಮಗೆ ಮಕ್ಕಳಲ್ಲಿ ಮದುವೆ ಆದ ಬ್ರಹ್ಮ ನನಗೆ ಹೇಳದಕ್ಕಾಗ್ತದವ? ಈಗ ಅವನಾಗುದಿಲ್ವಾ? ಅವನೆಲ್ಲ ಜನವೇ ಇಲ್ಲ. ಹಾಗಿದ್ರೆ ಪಾಲನಾಧ್ಯಕ್ಷನಾದಂತಹ ಶ್ರೀಹರಿ ಬಂದು ಆಡಿದ್ರೆ ಬರ್ತೀಯಾ? ಶ್ರೀಹರಿ? ಶ್ರೀಧರ? ಅಯ್ಯೋ, ಅವ ದುಡಿತಾನ. ಯಾವಾಗ ನೋಡಿದ್ರೆ ಮಲಗಿಕೊಂಡೇ ಇರುವುದು ಹಾವಿನ ಮೇಲೆ. ಒಬ್ಬನನ್ನು ಕಾಲನ್ನು ಒತ್ತಿಸುವುದು, ಇನ್ನೊಬ್ಬರಲ್ಲಿ ಗಾಳಿಯನ್ನು ಬೀಸುವುದು. ಇವ ಚಂದ ನಿದ್ರೆ ಮಾಡುವುದು. ಈಗ ಅವನ ಸ್ವರವು ನಿನಗೆ ಇಳಿಯಾಗ್ತದೆ ಅಂತ. ಹೌದೌದು. ಹಾಗಿದ್ರೆ ಕಂಡ ಪರಶು ಬಂದು ಹೇಳಿ. ಗಡ್ಡ ಬಿಟ್ಟ ಕೊಟ್ಟು ಸನ್ಯಾಸಿ ಏನಂತ ಭಾವಿಸಿಕೊಂಡಿದ್ದೀರಿ? ಬರುವುದಿಲ್ಲ. ಏನು ನೀನು ನನ್ನ ಭಾವನ ಅಲ್ಲ, ನೀವು ನನ್ನ ಮಾವನ ಅಲ್ಲ, ನೀವು ನಮ್ಮ ಗುರುವ, ನಾನು ನಿಮ್ಮ ಶಿಷ್ಯನ. ಯಾವ ಸಂಬಂಧವೂ ಇಲ್ಲ. ಭೂಲೋಕ ಕಷ್ಟ ಬಂದದ್ದು ಯಾರಿಗೆ? ನಮ್ಮವರು. ನಿಮಗೆ ಬಂದಿತ್ತ? ನೀವು ಬೇಕಿದ್ರೆ ಇನ್ನೊಂದು 4 ದಿನ ಇದ್ದು ಹೋಗಿ. ನಮ್ಮವರಿಗೆ ಕಷ್ಟ ಬಂದ್ರೆ ನನಗೆ ಬಂದ ಹಾಗೆ ಅಲ್ಲ. ನನಗೆ ಕಷ್ಟ ಬಂದಿದ? ಸೋದರರು. ನನಗೆ ಕಷ್ಟ ಇಲ್ಲ. ನನಗೆ ಕಷ್ಟ ಬಂದಿದ? ಇಲ್ಲ. ನಿಮಗೆ ಬಂದಿದ? ಇಲ್ಲ. ಬೇಕಿದ್ರೆ ಇಲ್ಲಿದ್ದು ಹೋಗಿ ಅಂತ ಹೇಳಿದೆ ನಾನು. ಬಂದದ್ದು ಯಾರಿಗೆ? ಭೂಲೋಕದವರಿಗೆ, ಪಾಪಿಷ್ಟರಿಗೆ. ಅನುಭವಿಸಿ ಸಾಯಲಿ. ಸ್ವಾಮಿ ಏನು ಬರುವುದಿಲ್ಲ. ನಿಮ್ಮ ಭೂಲೋಕಕ್ಕೆ ಗಂಡದ ಮಲೆ ನಿಮ್ಮ ಭೂಲೋಕಕ್ಕೆ ನಮ್ಮದಂತ ದೇವಲೋಕ ಜರಿದು ಸುಟ್ಟು ಚೊಚ್ಚರಿಯಾಗಿ ಹೋಗಲಿ. ನಿಮ್ಮ ಭೂಲೋಕದಲ್ಲಿ ಇರುವಂತಹ ಜನರು ವಿಲವಿಲನೆ ಒದ್ದಾಡಿ ಹೋಗಲಿ. ಸುರೋಪಿ ಸುತೆಯಾದಂತಹ ನಂದಿನಿ ಬರುವುದಿಲ್ಲ, ಬರುವುದಿಲ್ಲ, ನಂದಿನಿಗೆ
ಭೂಲೋಕದಲ್ಲಿರುವ ಸುಖ ಭೋಗಗಳನ್ನು ಅನುಭವಿಸುತ್ತಾ ಅಹಂಕಾರ ಅನ್ನುವಂತ ಕೋಡು ನಿನ್ನನ್ನು ಆವರಿಸಿಕೊಂಡಿದೆ. ಭೂಲೋಕದ ಮಂದಿಗಳನ್ನು ಪರಿಪರಿಯಾಗಿ ಜರೆದೆ ನೀನು, ಬೇಸರ ಇಲ್ಲ. ಆದ್ರೆ ನೀನು ಬೈದದ್ದು ಯಾರಿಗೆ? ನನ್ನನ್ನು ನೀನು ಬಗೆ ಬಗೆಯಾಗಿ ಬೈದು ಭಂಗಿಸಿದೆ. ನಮ್ಮ ಕರ್ಮಲೋಕದ ಮಂದಿಗಳನ್ನು ನೀನು ಬೈದು ಭಂಗಿಸಿದೆ. ಬೇಸರ ಆಗ್ಲಿಲ್ಲ ನನಗೆ. ಆದ್ರೆ ಬೈದದ್ದು ನೀನು ಯಾರನ್ನು? ನಮ್ಮ ಭರತ ಭೂಮಿಯನ್ನು. ನಮ್ಮ ಲೋಕದ ಯೋಗ್ಯತೆ ನೀನೆಷ್ಟು ತಿಳಿಯುವುದಕ್ಕೆ ಸಾಧ್ಯ ಉಂಟು? ನೀನೇ ಯೋಚನೆ ಮಾಡು. ಈ ಹಿಂದಕ್ಕಾದ್ರೆ ಪಾಲನಾಧ್ಯಕ್ಷನಾದಂತಹ ಶ್ರೀಹರಿ ದಶಾವತಾರಿಯಾಗಿ ಕಾಣಿಸಿಕೊಂಡದ್ದು ನಿನ್ನ ದೇವಲೋಕದಲ್ಲಿ ಅಲ್ಲ, ರಾಮನಾಗಿಯೋ ಕೃಷ್ಣನಾಗಿಯೋ ಕಾಣಿಸಿಕೊಂಡದ್ದು ನಮ್ಮ ಭೂಲೋಕದಲ್ಲಿ. ನಿನಗೆ ಭೂಲೋಕದಲ್ಲಿ ಒಳ್ಳೇದು ಯಾವುದು ಕಾಣುವುದಿಲ್ಲ. ನಿನಗೆ ರಾವಣ ಕಾಣ್ತಾನೆ, ನಿನಗೆ ರಾಮ ಕಾಣುವುದಿಲ್ಲ. ನಿನಗೆ ಕಾರ್ತವೀರ್ಯ ಕಾಣ್ತಾನೆ, ನಿನಗೆ ಭಾರ್ಗವ ರಾಮರು ಕಾಣುವುದಿಲ್ಲ. ಹಾಗಿದ್ರೆ ಇದು ಅರ್ಥ ಎಂತದ್ದು? ಎತ್ತರದಲ್ಲಿರುವಂತಹ ರಣಹದ್ದು ಒಂದು, ಕೆಳಗಿರುವಂತ ಕೆಟ್ಟದ್ದನ್ನೇ ಕಾಣುವ ರೀತಿಯಲ್ಲಿ ನಿನಗೆ ಕೆಟ್ಟದ್ದೇ ಕಾಣ್ತದೆ. ನೀನು ಬರುವುದಿಲ್ಲ, ಬರುವುದಿಲ್ಲ. ನೀನು ಭೂಲೋಕದಲ್ಲಿ ನದಿಯ ಅಪರಾಧವನ್ನು ಮನ್ನಿಸು, ಅಪರಾಧವನ್ನು ಮನ್ನಿಸು ಎಂದವನ ಮನ ಕರಗಿ ಓಡಿಡುತ್ತೆಂದೊಳಗಾಯ ವಂದಿಪಿ ಮುನಿವರದವ ಪದದೊಳಗೆ ಮನ್ನಿಪುದೆಲ್ಲದವು ವಂದಿಪಿ ಮುನಿವರದವ ಪದದೊಳಗೆ ಮನ್ನಿಪುದೆಲ್ಲದವು ವಂದಿಪಿ ಮುನಿವರದವ ಪದದೊಂದಗೆ ಮನ್ನಿಪುದೆನ್ನನು ಮಂದಮತಿ ಪ್ರದಿದ ಮನೆಲೆಯಂದ ಬರಿಯದಾರೆ ತವ ನೆಲೆಯಂದವ ಅರಿಯದಾರೆ ಮುನಿವರ ಶಾಂತರಾಗಬೇಕು ತಂದೆ, ಶಾಂತರಾಗಬೇಕು. ಅಪರಾಧವಾಯಿತು ತಂದೆ. ಬಂದಂತಹ ನೀವು ನನ್ನನ್ನು ಪೂಜಿಸುವುದಕ್ಕೆ ಮುಂದಾದಿರಿ. ನಿಮ್ಮನ್ನು ನಾನು ಪೂಜಿಸಬೇಕಿತ್ತು, ಅರ್ಚಿಸಬೇಕಿತ್ತು, ಮೆಚ್ಚಿಸಬೇಕಿತ್ತು. ನೀವ್ಯಾರು, ನೀವೇನು, ನಿಮ್ಮ ಯೋಗ್ಯತೆಯನ್ನು ಎಂಬುದನ್ನು ಅರಿಯದವಳು ನಾನೇನಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಶ್ಚರ್ಯ ಇರುವಂತಹ ಷಡ್ವೈರಿಗಳನ್ನು ತೊರೆದು ಧರೆಯಲ್ಲಿ ಉಂಟಾದಂತಹ ದಾರಿದ್ರ್ಯವನ್ನು ದೂರ ಮಾಡಿ ಧರಣಿ ಪಾಲಕರನ್ನು ಜೊತೆ ಸೇರಿಸಿ ಧರ್ಮದ ಬೋಧನೆಯನ್ನು ಮಾಡುವಂತಹ ಪುಣ್ಯಾತ್ಮರು, ಮಹಾತ್ಮರು ತಂದೆ ನೀವು. ನನ್ನಲ್ಲಿರುವಂತಹ ರೂಪ ಮದವು, ಯೌವನ ಮದವು, ಐಶ್ವರ್ಯ ಮದವು ಒಂದೋ ತಿಳಿಯದಾಗಿ ಹೋಯಿತು. ಮೇಲ್ಲೋಕದಲ್ಲಿ ಇದ್ದೇನೆ ಎನ್ನುವಂತಹ ಅಹಂಕಾರವು ನನ್ನ ತಲೆಯಲ್ಲಿ ಅಡಸಿ ಹೋಗಿತ್ತು ತಂದೆ. ಅದೆಲ್ಲವೂ ನೀರಾಗಿ ಹೋಯಿತು, ನೀರಾಗಿ ಹೋಯಿತು. ಅಪರಾಧವಾಯಿತು. ನನಗೆ ಉಳಿದಿರುವುದು ಒಂದೇ ಒಂದು ದಾರಿ. ಇದು ನನ್ನ ಉಭಯ ನೇತ್ರಗಳಲ್ಲಿ ಹರಿಯುತ್ತಿರುವಂತಹ ಕಂಬನಿಯನ್ನು ತನ್ನೆರಡು ಕರದಲ್ಲಿ ಜೋಡಿಸಿ ಕೊಡ್ತಾ ಇದ್ದೇನೆ.
ಪರಮ ಪಾವನವಾದಂತಹ ನಿಮ್ಮ ಪಾದ ಕಮಲಗಳನ್ನು ತೊಳೆಯುತ್ತಾ ಇದ್ದೇನೆ. ನಿಮ್ಮ ಕರುಣೆಯ ತೊಟ್ಟಿಲಿನ ಮಗಳೆಂದು ನನ್ನನ್ನು ಭಾವಿಸಿ ಮನ್ನಿಸಿ ಮುನ್ನಡೆಸಿ. ಮಗಳೇ ತುಂಬಿದ ಸಿರಿಯೋದ ಕುಂಭಿನಿ ಮೇಲೆ ವಿದ್ಯಮಾನಗಳನ್ನೆಲ್ಲ ಕಣ್ಣಾರೆ ಕಂಡು ಅನುಭವಿಸಿ ಕಣ್ಣೀರ ಧಾರೆಯನ್ನೇ ಸುರಿಸ್ತಾ ಇದ್ದೀಯ. ನನ್ನ ಪಾದಗಳನ್ನೇ ಕಣ್ಣೀರಿನ ತೊಳೆಯುವುದಕ್ಕೆ ಆರಂಭ ಮಾಡಿದ್ದೀನಿ. ಆದ್ರೆ ಯಾಕೆ ಹೀಗೆಲ್ಲ ಆಯ್ತು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಇದಕ್ಕೆ ಉತ್ತರ ನನ್ನಲ್ಲಿಯೇ ಇಲ್ಲ ಮಗಳೇ. ಇಲ್ಲದಿದ್ರೆ ನೀನೇ ಹೇಳಿದ ಹಾಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವನ್ನು ತೊರೆದು ಈ ಕಾಡಿನಲ್ಲಿ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದವನು ನಾನು. ನೀನು ಆಡಿದಂತ ಕರ್ಕಶ ನುಡಿಯಿಂದ ರೋಸಿ ಹೋದಂತ ನನ್ನ ಬಾಯಿಂದ ಬಂದಂತ ಮಾತುಗಳು ನಿನಗೆ ಶಾಪದ ರೂಪದಲ್ಲಿ ಪರಿಣಾಮವನ್ನು ಉಂಟು ಮಾಡಿತ್ತು ಮಗಳೇ. ನಾನು ಕೊಟ್ಟಂತಹ ಶಾಪದಂತೆ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯುವುದು ಹರಿಯಲೇಬೇಕಮ್ಮ. ಅರಿಯದೆ ಮಾಡಿದ ತಪ್ಪಿಗೆ ಅರಿತೊಂದು ಪರಿಹಾರವಲ್ಲವೇ? ಇದಕ್ಕೇನು ಪರಿಮಾರ್ಜನೆ ಇಲ್ಲವೇ? ಋಷಿ ಶಾಪ ಎಂದಿಗೂ ಪುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ ಮಗಳೇ. ನಾನು ಆಡಿದಂತ ಮಾತಿನಂತೆ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯುವುದು ಹರಿಯಲೇಬೇಕು. ಆದ್ರೆ ಶಾಪದ ಪರಿಮಾರ್ಜನೆಯನ್ನು ಮಾತ್ರ ಹೇಳಬಲ್ಲೆ. ಮುಂದೊಂದು ದಿನ ಧರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ಆದಿಮಾಯೆಯೇ ಆವಿರ್ಭವಿಸುವವಳಿದ್ದಾಳೆ. ಆ ಕಾಲಕ್ಕೆ ಅವಳ ಪಾದಬುಡವನ್ನು ಸೇರು, ಅಲ್ಲಿ ಕಣ್ಣೀರ ಧಾರೆಯನ್ನು ಸುರಿಸು, ನಿನಗೆ ಮುಕ್ತಿಯನ್ನು ಅವಳು ಒದಗಿಸಿಕೊಡ್ತಾಳೆ ಮಗಳೇ. ಬಂದಂತಹ ನಿಮ್ಮನ್ನು ನಿಂದಿಸಿದಿರಿ ಎನ್ನುವ ಹಾಗೆ ಮನಸ್ಸಿನಲ್ಲಿ ಒಂದಿಷ್ಟು ನೋವನ್ನಿರಿಸದೆ ಹೋಗಿ ನೀವು. ಬರುತ್ತೇನೆ, ನಿಮ್ಮ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಭೂಲೋಕಕ್ಕೆ ನಾ ಬರುವೆ. ಬರುತ್ತಿರುವಂತಹ ಸಂದರ್ಭದಲ್ಲಿ ನಾ ಮೊದಲಾಗಿ ಬರುವುದು ನಿಮ್ಮಲ್ಲಿಗೆ ತಂದೆ, ನಿಮ್ಮಲ್ಲಿಗೆ ನಿಮ್ಮ ಪರಮ ಪಾವನವಾದಂತಹ ಈ ಪಾದ ಪದ್ಮಗಳನ್ನು ತೊಳೆಯುವುದಕ್ಕಾಗಿ ನಂದಿನಿ ಬರ್ತಾಳೆ. ನನ್ನ ಬದುಕಿನ ಭಾಗ್ಯ ಶಿಲ್ಪಿಗರು ನೀವು ನನಗೊಂದು ಆಶೀರ್ವಾದವನ್ನು ಮಾಡಿ. ಮಗಳೇ, ನೀನು ನದಿಯಾಗಿ ಹರಿದು ಭೂಲೋಕದಲ್ಲಿ ಬರುವಂತಹ ವೇಳೆಯಲ್ಲಿ ನಿನ್ನನ್ನು ಸ್ವಾಗತಿಸುವುದಕ್ಕಾಗಿ ನಾನೇ ಎದುರಾಗಿರ್ತೇನೆ. ಇನ್ನು ಮಗಳೇ. ಒಂದರ ಕ್ಷಣದಲ್ಲಿ ಎಂತಹ ಘಟನೆಗಳೇ ನಡೆದು ಹೋಯಿತಿಲ್ಲಿ. ಹಾಗಿದ್ರೆ ಭೂಲೋಕದಿಂದ ತೆರಳಬೇಕು, ಇರಲಿ. ಆದ್ರೆ ನನ್ನವ್ವೇ ವರುಣಲೋಕಕ್ಕೆ ಯಜ್ಞದ ನಿಮಿತ್ತವಾಗಿ ತೆರಳಿದ್ದಾಳೆ. ಬಂದು ನನ್ನ ಮಗಳಲ್ಲಿ ಅಂತ ಕೇಳಿದ್ರೆ ಉತ್ತರವನ್ನು ಕೊಡುವುದಕ್ಕೆ ಯಾರಿದ್ದಾರೆ? ಯಾರು ಉತ್ತರವನ್ನು ಕೊಡಬೇಕು? ನೀವುಗಳ ಉತ್ತರವನ್ನು ಕೊಡಬೇಕು ನನ್ನಮ್ಮನಿಗೆ. ಇಲ್ಲಿ ನಡೆದಂತಹ ಸಕಲ ವಿಷಯವನ್ನು ನನ್ನಮ್ಮನಿಗೆ ಹೇಳಿ ಸಮಾಧಾನವನ್ನು ಕೊಲಿಸಿ ಮತ್ತೊಮ್ಮೆ ನಿಮ್ಮನ್ನು ಕಾಣುವಂತ ಅವಕಾಶ ನನಗೆ ದೊರಕಿತ್ತಾದ್ರೆ ದೇವಲೋಕವನ್ನು ಸೇರಿಕೊಳ್ತೇನೆ, ಭೂಲೋಕವನ್ನು ತೆರಳುತ್ತೇನೆ, ಭೂಲೋಕವನ್ನು ತೆರಳುತ್ತೇನೆ, ಭೂಲೋಕವನ್ನು ತೆರಳುತ್ತೇನೆ.
ಇದೇ ಸೂಕ್ತವಾದಂತಹ ಸ್ಥಳ. ಅಮ್ಮನನ್ನೇ ಪ್ರಾರ್ಥಿಸ್ತೇನಂತೆ. ಜಗದೀವಾಣಿಯ ಹೊರೆಬವಳೆ ನೀರಾಳಕ್ಕೆ ಸಿರಿ ಗಾಳಿ ವಾಣಿ ಬಲ ಮೇಳ ಹದಿವಿ ಗಾಳಿ ವಿನುತೆಯೇ ಜಗದೀವಾಣಿಯ ಹೊರೆಬವಳೆ ಅಮ್ಮ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ನುತಿ ಭಾಗೋದರಿ ಗೋಲಿಯುವೆ ಗತಿಯನೆಂಬುದು ದಿಡವಿದಾದರೆ ಯತಿಯ ಶಾಪವ ಪರಿಹರಿಸಿ ಸದ್ಗತಿಯ ನೀಡು. ನುತಿ ಭಾಗೋದರಿ ಗೋಲಿಯುವೆ ಗತಿಯ ನನ್ನ ಭಕ್ತಿಯ ಕೂಗು ನಿನ್ನ ಮನಮುಟ್ಟಿದ್ದೆ ತಾಯಿ. ಹೌದಮ್ಮ. ನನ್ನ ಭಕ್ತಿಗೊಳಿದು ಬಂದೆ ಅಮ್ಮ. ನಿನ್ನ ಮಗಳಿನ ಮನಸ್ಸಿನ ನೋವನ್ನು ಯಾವ ರೀತಿ ನಾನು ನಿನ್ನಲ್ಲಿ ಬಿತ್ತರಿಸಲಿ ತಾಯಿ. ಯಾಕೆಮ್ಮ ಕಣ್ಣೀರು? ಚಾಬಾಳಿ ಮಹರ್ಷಿಗಳ ಶಾಪ ಭೂಲೋಕಕ್ಕೆ ನದಿಯಾಗಿ ಹರಿಯಬೇಕು ಎನ್ನುವ ಹಾಗೆ ಇದರ ಪರಿಮಾರ್ಜನೆ ಪಥ್ಯವನ್ನು ನೀನೇ ತೋರಿಸಬೇಕು ತಾಯಿ. ಇದಕ್ಕಾಗಿ ದುಃಖವಾ? ಸುರಭಿಸುತ್ತೆ ನಂದಿನಿಯೊಳೆಯೇ ತೊಳಿರುವುದದಿ ಭ್ರಾಂತಿ ಮಗಳೇ ಸುರಭಿಸುತ್ತೆ ನಂದಿನಿಯೊಳೆಯೇ ಸುರಭಿ ಸುದ್ದಿಯಲ್ಲಿ ನಂದಿನಿ ಮನಸ್ಸಿಗೆ ಭ್ರಾಂತಿ ಉಂಟಾಯ್ತಮ್ಮ. ಜಾಬಾಲಿ ಮಹರ್ಷನ್ನು ನಿಂದಿಸಕ್ಕೆ ಹೊರಟಿಲ್ಲ ನೀನು. ಸ್ವಾರ್ಥ ಎಂಬುದೇ ಆಯಲೆಯನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಮೂರು ಲೋಕನೋ ಪಸರಿಸಿಕೊಂಡಿದೆ. ನೀನೇ ಕೂಡ ಗುಣ ಬಂದು ಹೋಯ್ತಲ್ಲ. ಮಹರ್ಷಿಯ ಶಾಪದಂತೆ ನೀನು ಭೂಲೋಕಲ್ಲಿ ನದಿಯಾಗಿ ಹರಿಯಲೇಬೇಕಮ್ಮ. ಏನಮ್ಮ ಇದಕ್ಕೆ ಪರಿಮಾರ್ಜನೆ ಇಲ್ಲವೇ ತಾಯಿ? ಇಲ್ಲ. ನಿನ್ನ ಗಡಿಯಿಂದೊಗೆವೆನು ಮಗಳಾಗಿ ಉನ್ನತದ ಫಲವೀವೆನ್ನು ಪುಣ್ಯ ನದಿ ಅಪ್ಪೆದಾಯಿ ಪುಣ್ಯ ನದಿ ಅಪ್ಪೆದಾಯಿ ನೀನೆಂದು ಮನ್ನಿರಿದಳಾದಿನಾಯೇ ನಿನ್ನ ಗಡಿಯಿಂದೊಗೆವೆನು ಮಗಳೇ. ನಂದಿನಿ ಸಾಮಾನ್ಯ ನದಿಯಾಗಿ ಹರಿಯಬೇಕೆಂಬುದಾಗಿ ಕಣ್ಣೀರು ಸುರಿಸಿಬಿಡಮ್ಮ. ಬ್ರಹ್ಮನ ಶಾಪಂತಿ ಭೂಲೋಕಲಿ ಗಂಗೆ ಹರಿಯುವುದಕ್ಕಾಗಿ ಪ್ರಾರಂಭಿಸಿದಳು. ತ್ರಿಪಥಗಾಮಿನಿ ತ್ರಿಪಂಥಗಾಮಿನಿ ಎಂಬುದಾಗಿ ಬಿರುದನ್ನು ಪಡೆದಿದ್ದಾಳೆ. ನೀನು ಕೂಡ ಉನ್ನತವಂತಹ ಪದವಿಯನ್ನು ನಾನು ಕರುಣಿಸ್ತೇನೆ. ಮುಂದಕ್ಕೆ ಧರೆಯಲ್ಲಿ ಹುಟ್ಟುವಂತ ಅಧರ್ಮಿಗಳನ್ನು ತರೆಯುವುದಕ್ಕಾಗಿ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ಹುಟ್ಟಿ ಬರ್ತೇನೆ. ಹೋಗಮ್ಮ, ನಿನಗೆ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಅಮ್ಮನಾಡಿದಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವೇ ಸರಿ. ಹಾಗಿದ್ರೆ ಜಾಬಾಲಿ ಮಹರ್ಷಿಗಳು ನನಗೆ ಶಾಪ ಬಿಟ್ಟದ್ದಲ್ಲ, ಹೊರಗೊಟ್ಟದು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಜಗದಂಬಿಕೆ ನನಗೆ ಮಗಳಾದಿ ಮುಂದೆ ಜನಿಸುವುದಕ್ಕಿದ್ದಾಳೆ ಎನ್ನುವ ಹಾಗೆ. ಹಾಗಿದ್ರೆ ಆ ದಿನ ಯಾವ ನಿರೀಕ್ಷೆಯಲ್ಲಿ ಇರಬೇಕು, ಸಮಯದ ನಿರೀಕ್ಷೆಯಲ್ಲಿ ಇರಬೇಕಾಗ್ತದೆ. ಯಾವ ದಿನ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಹಿಂದೆ ಸೂಕ್ತವಾದಂತಹ ದಿನ. ಹಾಗಿದ್ರೆ ನಂದಿನಿ ಭೂಲೋಕಕ್ಕೆ ಹರಿಯಬೇಕಾದ್ರೆ ಸೂಕ್ತವಾದಂತಹ ಸ್ಥಳಸ್ಥಾನ ಬೇಕಲ್ವೇ? ಎಲ್ಲಿದೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಏನದು ಕಾಣುತ್ತಾ ಇರುವುದು? ಏರಿಕೊಳ್ತೇನೆ. ಬಿಳುಗುಡೆಯಡಿಗೆ ಸೊಗವಾಗಿರುವ ಕನಗಾದ್ರಿ ಶೃಂಗದಿ
ಅಂಜಲಿಯಿಂದ ಪರಶಿವೆಗೆ ಆಗಮೋದಲಿ ಪರಶಿವೆಗಾಗಮೋದಲಿ ಬಾಗಿಶಿರನು ಲೋಗರಿಗೆ ನೆರವಾಗಲೆನ್ನುತ್ತ ಬಾಗಿಶಿರನು ಲೋಗರಿಗೆ ನೆರವಾಗಲೆನ್ನುತ್ತ ಸಾಗಿ ಬಂದಳು ಸಾಗಿ ಬಂದಳು ಮಘಧರ ಪೌರ್ಣಮಿಯ ಶುಭ ದಿನದಿ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ ಸಾಗಿ ಬಂದಳು ನಂದಿನಿ ನದಿಯಾಗಿ ಆಗಾಗ ಬಿಡುಗುಡೆಯುಡಿಗೆ ನುಗದಾಗಿರುವ ಗಮಗಾಜ ಬೆಂಗದಿ ಹೂಗಳಂಜಲಿಯಿಂದ ಪರಶಿವೆಗಾಗಮೂತದಲ್ಲಿ ಬಾಗಿಶಿರವನು ಲೋಗರಿಗೆ ನೆರವಾಗಲೆನ್ನುದ ಸಾಗಿ ಬಂದಳು ಮಗನುದ್ಧರ ಪೌರ್ಣಮಿಯ ಶುಭ ದಿನದಲ್ಲಿ ನಂದಿನಿ ನದಿಯಾಗಿ ಸಾಗಿ ಬಂದಳು ನದಿಯಾಗಿ ಯಾವ ದಿನ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಇಂದೇ ಶುಭ ದಿನ. ಅದಕ್ಕಾಗಿ ಯಾವ ಸ್ಥಳ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಎತ್ತರವಾದ ಕನಕಾದ್ರಿಯ ಶೃಂಗ ಪರ್ವತವನ್ನೇ ಏರಿಕೊಂಡಿದ್ದೇನೆ. ಆಕಾಶವನ್ನು ಚುಂಬಿಸುವ ಹಾಗೆ ಬೆಳೆದಂತಹ ಹೆಮ್ಮರೆಗಳು, ಈ ಆಕಾಶವೇ ಈ ಪರ್ವತಕ್ಕೆ ಬಿಡಿದಾದಂತಹ ಕೊಡೆಯ ಹಾಗೆ ಕಾಣುತ್ತಾ ಉಂಟು. ಮೋಡಗಳೇ ಚಪ್ಪರದ ಹಾಗೆ ಕಾಣುತ್ತಾ ಇದೆ. ಅಲ್ಲಲ್ಲಿ ಅರಳಿದಂತಹ ಸುಗಂಧ ದ್ರವ್ಯವಾದಂತಹ ಈ ಹೂಗಳನ್ನು 12 ಕರಗಳಲ್ಲಿ ಜೋಡಿಸಿಕೊಂಡಿದ್ದೇನೆ. ಜಗದಂಬಿಕೆಯ ಪಾದ ಕಮಲಗಳಿಗೆ ಅರ್ಪಿಸಿದ್ದು ಆಯಿತು. ಶಿರವಾಗಿ ಕರಜೋಡಿಸಿ ಪರಶಿವೆಗೆ ವಂದಿಸ್ತೇನಂತೆಯೇ. ಏನದು? ಜಗದಂಬಿಕೆಯ ಪಾದ ಕಮಲಗಳಿಗೆ ವಂದಿಸ್ತಾ ಇರುವಂತಹ ಸಂದರ್ಭ, ಬೀಸುತ್ತಿರುವಂತಹ ತಂಗಾಲಿಯನ್ನು ಆಧರಿಸಿ ಮಂದಾರ ಹೂವೊಂದು ಬಂದು ನನ್ನ ಮುಡಿಯನ್ನೇ ಅಲಂಕರಿಸಿತ್ತಲ್ಲ. ಹಾಗಿದ್ರೆ ಅಂಬಿಕೆಯ ಅಂಬೋನವಾಯಿತು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗೆಂದು ನದಿಯಾಗಿ ಹರಿಯುವುದಕ್ಕೆ ಯಾವ ದಿನ ಇತ್ತು? ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನವಿಂದು ಧರೆಯಲ್ಲಿ ಉಂಟಾದಂತಹ ದಾರಿದ್ರ್ಯವನ್ನು ದೂರ ಮಾಡುವುದಕ್ಕಾಗಿ ದೇವಲೋಕದ ನಂದಿನಿಯಾದಂತಹ ನಾನು ಧರೆಗೆ ನದಿಯಾಗಿ ಹರಿಯುತ್ತೇನೆ, ಧರೆಗೆ ನದಿಯಾಗಿ ಹರಿಯುತ್ತೇನೆ, ಧರೆಗೆ ನದಿಯಾಗಿ ಹರಿಯುತ್ತೇನೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ ದಿನ ನಾವು ನಡುಗೋಡು ಕೋಡು ಎಂಬಲ್ಲಿ ಗರುಡೋದ್ಭವ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 12ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಲೀಲಾಮೂರ್ತಿ ಶ್ರೀಕೃಷ್ಣ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 15ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಸಹಸ್ರ ಕವಚ ಮೋಕ್ಷ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 20ನೇ ತಾರೀಕಿನಂದು ಶನಿವಾರ ಕುತ್ತೆತ್ತೂರು ಫ್ರೆಂಡ್ಸ್ ಕ್ಲಬ್ ಇವರು ಬಬ್ತು ಗೆಜ್ಜೆಗಿರಿ ಮೇಳದವರು ಗಗ್ಗರ ಎಂಬ ತುಳು ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗಿ. ಜಗವೇ ರಾಜ
ಇವತ್ತು ಹೇಗಾಗಿದ್ದಾನೆ ನೋಡಿ ಅಂತ ಒಮ್ಮೆ ಬದಲಾವಣೆಯನ್ನು. ಕತ್ತಿಗೋತ್ರ ಇಲ್ಲದೆ ಇದ್ದಂತ ಅರುಣಾಸುರ ಜನಬಲ ಧನಬಲ ಎಲ್ಲವನ್ನು ಸೇರಿಸಿಕೊಂಡು ವಿಶಾಲವಾಗಿರುವಂತಹ ಒಂದು ಹೊಸ ನಗರವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದನ್ನು ಅದರಲ್ಲಿ ತಾನಾಗಿ ಅರಸನಾಗಿ ಮೆರೆಯುತ್ತಾ ಇದ್ದಾನೆ. ಅದು ಛಲ, ಅದು ಸಾಧನೆ, ಅದು ಅರುಣಾಸುರ. ವರ್ತಮಾನ ಕಾಲದಲ್ಲಿ ಛಲ ಸಾಧನೆಗೆ ದ್ಯೋತಕವಾಗಿ ಬೆಳೆದು ನಿಂತವನು ಅರುಣಾಸುರ. ನಾನು ಹೇಳುವುದಲ್ಲ, ಪ್ರಪಂಚ ಹೇಳುವುದು. ನೋಡಿದ್ರ ಏಕವೀರಾದ್ರಿಪುರ ಎನ್ನುವಂತಹ ಒಂದು ವಿಶೇಷವಾದಂತಹ ನಗರವನ್ನು ಕಟ್ಟಿ ಬೆಳೆಸಿದ್ದೇನೆ. ರಾಜಬೀದಿ, ಕೋಟೆ, ಕೊತ್ತಲ, ಹಾಗೆಯೇ ಅರಮನೆ ಭವ್ಯವಾಗಿರುವಂತಹದ್ದು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆದಿದೆ. ನಾನು ಹೇಳುವುದಲ್ಲ, ನಮ್ಮ ಊರಿನವರು ಹೇಳ್ತಾ ಇದ್ದಾರೆ, ಸ್ವರ್ಗಲೋಕಕ್ಕೆ ಪ್ರತಿ ಸ್ವರ್ಗ ಏಕವೀರಾದ್ರಿಪುರ ಮೆರೆಯುತ್ತಾ ಇದೆ ಎನ್ನುವ ಹಾಗೆ. ಓಯ್, ಒಂದು ಜನಬಲ, ಒಂದು ಧನಬಲ ಎಲ್ಲ ಕೂಡಿತ ಮತ್ತೆ ಉಳಿದದ್ದೆಲ್ಲ ತನ್ನಷ್ಟಕ್ಕೆ ಬರ್ತದೆ. ನೋಡಿದಿರಾ, ಚಂಡ ಪ್ರಚಂಡರು ಎನ್ನುವಂತಹ ಪ್ರಚಂಡ ವೀರರು ಅವರಷ್ಟಕ್ಕೆ ಬಂದು ನನ್ನನ್ನು ಸೇರಿಕೊಂಡಿದ್ದಾರೆ. ದೇವಿ ಮಹಾತ್ಮೆ ಕಾಲದಲ್ಲಿ ಚಂಡಮುಂಡನಿದ್ರು, ಈಗ ಅದಕ್ಕೆ ಪ್ರತಿಯಾಗಿ ಚಂಡ ಪ್ರಚಂಡರು. ಹಾಗೆಯೇ ಆದಿತ್ಯ ಪ್ರಖರ, ಕರಾಳ ಮುಖ ಎನ್ನುವಂತಹ ದೈತ್ಯರುಗಳು ಕೋಟಿ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಹೌದಪ್ಪ, 100ರಷ್ಟಿದ್ದಂತಹ ಸೇನಾಬಲ ಕೋಟಿಯಷ್ಟು ಬೆಳೆದು ನಿಂತಿದೆ. ಅದು ಅರುಣಾಸುರ. ಇಷ್ಟೇಯ, ಈ ತನಕ ನನ್ನ ವಾಮಭಾಗ ಹಾಗೆ ಉಳಿದಿತ್ತು. ನನ್ನ ಪ್ರಸಿದ್ಧಿ, ನನ್ನ ಸಿದ್ಧಿ ಎಲ್ಲವನ್ನು ಗಮನಿಸಿದಂತಹ ವಿದರ್ಭದ ಅರಸ ತನ್ನ ಮಗಳಾಗಿರುವಂತಹ ಯಶೋಮತಿಯನ್ನು ಅವನಾಗಿಯೇ ಬಂದು ನನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಇವತ್ತು ವಿವಾಹಿತನಾಗಿ ಬೆಳೆದು ನಿಂತಿದ್ದೇನೆ. ಓಯ್, ನಮ್ಮಲ್ಲಿ ಗುಟ್ಟಲ್ಲಿ ಹೇಳುದು, ನಾನು ತೆಗೆದಾಕಿದವ. ನನ್ನ ಹೆಂಡತಿದ್ದಾಳಲ್ಲ, ಅಪ್ಪಟ ಚಿನ್ನ, ಬಹಳ ಒಳ್ಳೆಯವಳು, ಬಹಳ ಗುಣಾಗ್ರ ಇದ್ದಾಳೆ. ಆದ್ರೆ ಸಂತೋಷಗೊಂಡಿದ್ದೇನೆ, ಸುಖ ಸಂಸಾರ. ಆದರೆ ನನ್ನ ಹೃದಯದ ಆಳದಲ್ಲಿ ಹುತ್ತಿ ಉರಿಯುತ್ತಾ ಇರುವಂತಹ ಸಂತೋಷದಿಂದ ಬೆಳೆದು ನಿಂತಿದೆ ಅಂತ ಅದಕ್ಕೆ ಕಾರಣ ನಾನು. ಆದ್ರೆ ಇದರ ಸುತ್ತ ಇರುವಂತಹ ಪ್ರಪಂಚವನ್ನು ಗಮನಿಸಿ, ಎಲ್ಲಿ ನೋಡಿದ್ರು ಕೂಡ ಬಡತನ, ಎಲ್ಲಿ ನೋಡಿದ್ರು ಕೂಡ ದಾರಿದ್ರ್ಯ, ಹಾಗೆಯೇ ಒಂದು ರೀತಿಯಾದಂತಹ ಮರುಭೂಮಿ ಸದೃಶವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಯಾಕೆ? ಅವ ಇದ್ದಾನಲ್ಲ ಮತ್ಸರವನ್ನೇ ಹೊಂದಿರುವಂತಹ ಅವ ದೇವೇಂದ್ರ, ಸುರೇಂದ್ರ ಮಳೆ ಸುರಿಸದೆ ಎಷ್ಟು ಸಮಯ ಆಯ್ತು. ಹಾಗಾಗಿ ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಇರೋದ್ರಿಂದ ದಾರಿದ್ರ್ಯ. ಇದಕ್ಕೆ ಒಂದು ಏನಾದ್ರೂ ಮಾಡ್ಬೇಕು ಮದ್ದು. ಏನು ನಮಗೆ ಕೂಡುದಿಲ್ಲ ಅಂತ ಹೇಳಿ ಕೂಡ್ತದೆ. ಹಾಗೆ ಅಂತೇಳಿ ಹೋಮ ಹವನ ಮಾಡುವಷ್ಟು ತಾಳ್ಮೆ ಇಲ್ಲ. ಅದಕ್ಕೆ ಬೇಕಾಗಿ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವರನ್ನು ಒಲಿಸಿಕೊಂಡು ಬೇಕಾದಂತ ವರವನ್ನು ಸಂಪಾದನೆ ಮಾಡಿಕೊಂಡು ಸ್ವರ್ಗಕ್ಕೆ ಏರ್ತಾನೆ. ಅವರನ್ನು ಹೊಡೆದೋಡಿಸ್ತೇನೆ, ಆಜ್ಞೆ ಮಾಡ್ತೇನೆ, ಮಳೆ ಸುರಿಸು ಅಂತ. ಆಮೇಲೆ ನೋಡ್ಕೊಳ್ತೇನೆ. ತಡ ಮಾಡುವುದಲ್ಲ. ನಮಗೆ ಸಂಬಂಧಪಟ್ಟಂತಹ ಆ ಕಾಡಿದೆಯಲ್ಲ, ಕಾಡಿಗೆ ವನಕ್ಕೆ ತಪಸ್ಸಿಗೆ ಬೇಕಾಗಿ ನಡೆಯುತ್ತೇನೆ. Oh
ಅಮರವನ ಅಂತಂದ್ರೆ ದೇವತೆಗಳ ವನ ಅಂತಲ್ಲ, ಇದು ನನ್ನ ಅಧೀನಕ್ಕೆ ಒಳಪಟ್ಟಂತಹ ಪ್ರದೇಶ. ಇದು ದಟ್ಟವಾದಂತಹ ಕಾಡು. ಇಲ್ಲಿಯೇ ಹರಿಯುತ್ತಾ ಇರುವಂತಹ ನದಿಯಲ್ಲಿ ಮಿಂದು ಶುಚಿರ್ಭೂತನಾಗಿದ್ದೇನೆ. ಕಮಲನಾಭನನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ಏಕೋಧ್ಯಾನದಿಂದ ಅಥವಾ ಒಂದೇ ಕಾಲಿನಲ್ಲಿ ನಿಂತು, ಒಂಟಿ ಕಾಲಿನಲ್ಲಿ ನಿಂತು ಘೋರವಾದಂಥ ತಪಸ್ಸಿಗೆ ತೊಡಗುತ್ತೇನೆ. ಆಡ್ತೇನೆ ಈಗ. ಶಾರದ ರಮಣ ಭವೇ ನೀನು ಮೈದೋರಿ ಹರಿದನ್ನ ಭವಣಿ ಹೃದಯವಾದಿ ಶರಣದ ಉದಾರಿಯ ಕಲ್ಪ ವೃಕ್ಷ ಲೋಕವಾಸಿಯೇ, ಸೃಷ್ಟಿಕರ್ತನೆ, ಇದು ನಿನ್ನನ್ನು ತಪಸ್ವೀಕರಿಸ್ತಾ ಇದ್ದಾನೆ ಅರುಣಾಸುರ. ಒಲಿದು ಬಾ, ಒಲಿದು ಬಾ, ಒಲಿ. ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಹೊರಬೇಕು ನನ್ನಲ್ಲಿ ಕೇಳಿಕೊ. ಕೇಳಿದ್ರೆ ಕೊಡ್ತೀಯಲ್ಲ. ಏನು ಬೇಕು? ನನ್ನ ಘನವಾದ ತಪಸ್ಸಿಗೆ ಮೆಚ್ಚಿದೆಯಾ? ಹೌದಯ್ಯ. ಮೈದೋರಿದೆಯಾ? ಹೌದು. ಸ್ವಾಮೀನ್, ಬಹಳಷ್ಟು ಸಂತೋಷಗೊಂಡಿದ್ದೇನೆ. ನನ್ನ ಕುರಿತಾಗಿ ನನಗೆ ಹೆಮ್ಮೆ ಆಗುತ್ತಾ ಇದೆ. ಮತ್ತಿನ್ನೇನು, ನನ್ನ ತಪಸ್ಸಿಗೆ ಮೆಚ್ಚಿದೆಯಲ್ಲ, ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಬೇಕು? ನೀನು ತಪಸ್ಸು ಮಾಡಿದ್ದು ಅದಕ್ಕೆ ಅಲ್ಲ, ನನ್ನನ್ನು ಮೆಚ್ಚಿಸಿಕೊಳ್ಳಿಕ್ಕಲ್ವ? ನೀನು ಮೆಚ್ಚಿದೆಯಲ್ಲ ದೇವ್ರೆ, ನನ್ನದು ಪಟ್ಟಿ ದೊಡ್ಡದುಂಟು, ಕೊಡ್ಬೇಕು ಅಂತ ಪ್ರಾರ್ಥನೆ. ನೀವು ಅವಸರ ಮಾಡ್ಲಿಕ್ಕಿಲ್ಲ. ನಾನು ಪೂರ್ತಿ ಆದ್ಮೇಲೆ ತಥಾಸ್ತು ಅಂತ ಹೇಳುದು. ಆದಿತ್ತಲ್ಲ ದೇವ್ರೆ, ನಾನು ಏನು ಬೇಕಾದ್ರೂ ಕೇಳ್ಬೋದಲ್ಲ, ಮತ್ತೆ ಹೇಳಲಿಕ್ಕಿಲ್ಲ ಅದು ಇಲ್ಲ ಇದಿಲ್ಲ ಅಂತ. ದೇವ್ರೆ, ನನ್ನ ಇಚ್ಛೆ, ನನ್ನದ್ದಾಗಿರುವಂತಹ ಮಹತ್ವಾಕಾಂಕ್ಷೆ ಈ ಪ್ರಪಂಚದಲ್ಲಿ ಅಜರಾಮರನಾಗಬೇಕೆನ್ನುವ ಹಾಗೆ. ಹಾಗಾದ್ದರಿಂದ ನನ್ನನ್ನು ಕೊಲ್ಲುವಂತ ಯಾವುದೇ ಶಕ್ತಿ ಅಥವಾ ಯಾವುದೇ ಒಂದು ಶಕ್ತಿ ಈ ಭೂಮಿಯಲ್ಲಿ ಮೇಲೆ ಆಗಲಿ ಕೆಳಗೆ ಆಗಲಿ, ಹೊರಗೆ ಆಗಲಿ ಒಳಗೆ ಆಗಲಿ, ನಾವು ಉಪಯೋಗಿಸುವಂತಹ ಯಾವುದೇ ಆಯುಧಗಳಲ್ಲಿ ಆಗಲಿ ಅಥವಾ ಈ ಪ್ರಪಂಚದಲ್ಲಿ ಬಾಳಿ ಬದುಕ್ತಾ ಇರುವಂತಹ ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳು, ಅದು 2 ಕಾಲಿನ ಪ್ರಾಣಿಗಳಿರ್ಬೋದು, 4 ಕಾಲಿನ ಪ್ರಾಣಿಗಳಿರ್ಬೋದು, ಅಥವಾ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳು, ಪಾತಾಳದಲ್ಲಿರುವಂತಹ ಉರಗಾದಿಗಳು, ಭೂಲೋಕದಲ್ಲಿರುವಂತಹ ಯಾವುದೇ ಅರಸರು, ಇವರಿಂದ ಮುಗಿಲಿಲ್ಲ ಇನ್ನು ದೇವ್ರೆ,
ಮೂರು ಮೂರ್ತಿಗಳು ಹಾ. ನೀನಿದ್ಯಲ್ಲ, ಹೌದು. ಜೊತೆಗೆ ಹಾ. ಪರಮೇಶ್ವರ ನಮ್ಮ ದೇವರು, ಹೌದು. ಹಾಗೆ ಹಾ. ವೈಕುಂಠವಾಸಿಯಾಗಿರುವಂತ ನಾರಾಯಣ, ಹಾ. ನಾರಾಯಣ ಜೊತೆಗೆ ನಿಮ್ಮ ಹೆಂಡತಿ, ಅವರನ್ನು ನಂಬಲಿಕ್ಕೆ ಆಗುದಿಲ್ಲ, ಹಾ. ನಿನ್ನ ಹೆಂಡತಿ ಶಾರದೆ, ಹಾ. ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಹಾ. ಹಾಗೆಯೇ ಪರಮೇಶ್ವರನ ಹೆಂಡತಿ ಪಾರ್ವತಿ. ಈ ಮೂರೂ ಶಕ್ತಿಗಳಿಂದಲೂ ಇಲ್ಲಿಗೆ ನನ್ನ ಪಟ್ಟಿ ಮುಗಿಯಿತು. ಮುಗೀತಲ್ಲ? ಹಾ. ಈ ಯಾವುದರಿಂದಲೂ ಹಾ. ನನಗೆ ಮರಣ ಬಾರದ ಹಾಗೆ ವರವನ್ನು ನೀಡು. ಗೊತ್ತಾ? ಧನ್ಯವಾದ. ಮುಗೀತಲ್ಲ? ಧನ್ಯವಾದ. ನೀವೆಲ್ಲಿಗೆ ಹೋಗಿ? ಹದ ಕಂದ ಎನ್ನ ವಲ್ಲಭನಿಂದ ಬಂದದ್ದು. ನಿನ್ನ ತೀರಗೆ ಮೆಟ್ಟಿ ಕೊಡುತ್ತೇನೋ. ಅರುಣಾಸುರ ಕಂದ, ಜನ ಯಾರು ಅಂತ ಗೊತ್ತಾಗಿಲ್ಲ. ಕಂದ ಅಂತ ಹೇಳಿದ್ರೆ ನಾನು ಏನು ಅಂತೇಳಿ? ಬ್ರಹ್ಮಣ ರಾಣಿ ನಾನು. ಮಾಡಲಿ ನನ್ನ ಜೊತೆಗೆ ಇಲ್ಲೇ ಈಗ ಬಂದು ನಿಮ್ಮ ಹೆಂಡತಿಯ? ಮತ್ತೆ ನನ್ನ ಜೊತೆ ಬಂದದಲ್ಲ ನನ್ನ ಹೆಂಡತಿ. ಈಗ ಅಮ್ಮ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ಶುಭವಾಗಲಿ. ಮಾತಾಡು. ನನ್ನದೊಂದು ಎಂತ ಅದೃಷ್ಟ ನೋಡಿ. ಮತ್ತೆ? ನಾನು ಕರ್ದದ್ದು ಗಂಡನ, ಹಾ. ಹೆಂಡತಿಯು ಕೂಡ ಬಂದಿದ್ದಾಳೆ ಅಂತ ಹೌದು. ನನ್ನ ತಪಸ್ಸು ಅಂತದ್ದು. ಹೌದೌದು. ಅಂಥ ತಪಸ್ಸು ಹಾ. ಮೆಚ್ಚಿದೆ ಮಗನೇ, ಮೆಚ್ಚಿದೆ. ಹಾ. ನಿನ್ನ ಗುಣಶೀಲತೆಗೆ ಮೆಚ್ಚಿದೆ. ಹಾ. ಯಾಕೆ ಬಲ್ಲೆಯ? ಏನು? ನನ್ನವರನ್ನು ಮೆಚ್ಚಿಸಿ ಹಾ. ಅವರಿಂದ ಬೇಕಾದಂತಹ ವರಗಳನ್ನೇನು ಪಡೆದುಕೊಂಡು ನನಗೆ ಇನ್ನು ಮರಣವೇ ಇಲ್ಲ, ನನಗೆ ಸಾಯ್ಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಅವರ ಬಳಿಯಲ್ಲಿ ಕೇಳಿ ಪಡೆದಂತಹ ವರ. ಹೌದು. ನೀ ಕೇಳದೆ ಇದ್ದರೂ ಕೂಡ ನಿನಗೊಂದು ಮಂತ್ರ ಬೋಧಿಸುವವಳು. ಈಗ ನೀವು ಕೇಳದೆ ಕೊಡುದಾ? ಆ, ಎಂತದಮ್ಮ ಅದು? ಮಂತ್ರ ಯಾವುದು? ಸಾಧಾರಣವಾದಂತಹ ಮಂತ್ರವಲ್ಲ, ಮತ್ತೆ? ವರಶ್ರೇಷ್ಠ ಗಾಯತ್ರಿ ಮಂತ್ರ. ಶ್ರೇಷ್ಠವಾದ ಗಾಯತ್ರಿ ಮಂತ್ರ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಅಂದ್ರೆ? ಈ ಮಂತ್ರವನ್ನು ಯಾರು ಪಠಿಸುತ್ತಾರೋ ಹ. ಸದಾಕಾಲ ಮಂತ್ರ ಅವರನ್ನು ರಕ್ಷಿಸುತ್ತಾ ಬರುತ್ತದೆ. ಹ. ಅಷ್ಟು ಮಾತ್ರವಲ್ಲ, ಹ. ತ್ರಿಸಂಧ್ಯಾ ಕಾಲದಲ್ಲಿ ಇದನ್ನು ಪಠಿಸುತ್ತಾ ಬಂದೆ ಎಂದಾದರೆ ಹ. ನಿನ್ನ ಆತ್ಮ ವರ್ಚಸ್ಸು, ಹ. ದೇಹ ವರ್ಚಸ್ಸು ಹ. ಮಾತ್ರವಲ್ಲದೆ ಹ. ಮರಣದ ಭೀತಿ ನಿನಗಿಲ್ಲ. ಹ. ಹಾಗಾಗಿ ತಡ ಮಾಡುವುದಿಲ್ಲ. ಹ. ಇಲ್ಲಿ ಬಾ ಮನೆ ಓದಿಸುತ್ತೆ. ನೆನಪಲ್ಲಿಟ್ಟುಕೋ, ಎಷ್ಟು ಬದಲಾವಣೆ ಆಗಿದೆ ನೋಡಿ. ಏಕಕಾಲಕ್ಕೂ ಕೂಡ ಇದನ್ನು ಪಠಿಸುವುದನ್ನು ತ್ಯಜಿಸಿದೆ ಎಂದಾದರೆ ಹ. ಮರಣ ನಿನಗೆ ಕಟ್ಟಿಟ್ಟ ಬುತ್ತಿ. ಅದನ್ನು ಇನ್ನು ಬಿಡ್ಲಿಕ್ಕೆ ಇಲ್ಲ, ಬಿಡ್ಲಿಕ್ಕಿಲ್ಲ. ಇನ್ನು ಬಿಟ್ಟ ಅಂತ ಹೇಳಲಿಕ್ಕೆ ಇಲ್ಲ. ಒಳ್ಳೆದ. ಓಯ್, ಏನು ಅದೃಷ್ಟ ನೋಡಿ. ಕರ್ತದ್ದು ಗಂಡನನ್ನು, ಬಂದದ್ದು ಹೆಂಡತಿಯು ಕೂಡ ಕೇಳದೆ ಕೊಟ್ಟಿದ್ದಾಳಲ್ಲ ಗಾಯತ್ರಿ ಮಂತ್ರ. ಸರಿ, ಇನ್ನು ನಾನು ಅಜೇಯ, ನನಗಿನ್ನು ಸಾವಿಲ್ಲ. ತಡ ಮಾಡುವುದಲ್ಲ, ಸಂತಸದ ಸುದ್ದಿ ನನ್ನವರಿಗೆ ಹೇಳಬೇಕು. ಏಕವೀರಾಜ್ಯಪುರಕ್ಕೆ ಹೋಗಿ ನೇರ ಸ್ವರ್ಗಕ್ಕೆ. ದೂತನಾಡಿದಂತಹ ವಿಷಯವನ್ನು ಕೇಳಿದ್ದೀರಾ? ಅರುಣಾಸುರನೆಂಬ ದಾನವನು ನಮ್ಮಂತ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ.
ಕಳಿಸಿ ಸೇನೆಯನ್ನು ಕೂಡಿಕೊಂಡು ಬಂದವರು ನೀವು. ಬಂದ ಹಾಗೆ ಹಿಂದೆ ನಡೆದರೆ ಸರಿ, ಶಿರ ಛೇದಿಸ್ತೇನೆ. ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದ ಅರುಣಾಸುರನನ್ನು ಕೂಡಿಕೊಂಡು ಬಂದವರು ನಾವು ಇರಬಹುದು. ಈಗ ಓಡಿ ಹೋಗುವುದಲ್ಲ, ನಿಮ್ಮನ್ನೇ ಓಡಿಸ್ತೇವೆ. ನೋಡುವ. ಸ್ವರ್ಗದ ಪೀಠವನ್ನು ಅದೆಷ್ಟೋ ದಾನವರು ಈ ಹಿಂದೆ ಬಂದಿದ್ದಾರೆ. ಬಂದವರನ್ನು ಕೊಂದು ಕಳೆದಿದ್ದೇವೆ. ಈಗ ನಿನ್ನ ಸರದಿ ಬಾ. ಅಧಿಕಾರ ಬಿಟ್ಟು ಕೊಟ್ಟರೆ ಬದುಕೋದಕ್ಕೆ ಬಿಟ್ಟೇನು, ಇಲ್ಲ ಓಡ್ತೇನೆ. ವಜ್ರಾಯುಧವನ್ನು ಜಳಪಿಸಿಕೊಂಡು ನನ್ನ ಎದುರು ಬಂದು ನಿಂದೆಯಾ? ಏ ಮತಿಹೀನ, ಏನು ಅರ್ಥ ಗೊತ್ತುಂಟ ನಿಮಗೆ? ಏನು? ಹುಚ್ಚ ಅಂತ, ಮತಿ ಸರಿ ಇಲ್ಲದೆ ಇರುವವ ಅಂತ. ಯಾವ ಪ್ರಸಂಗದಲ್ಲಿ ಆದ್ರೂ ತಲೆ ಸರಿ ಇದ್ದು ವ್ಯವಹಾರ ಮಾಡಿದೀಯಾ? ಒಂದೆರಡು ಉದಾಹರಣೆಯನ್ನು ಕೊಡ್ತೇನೆ. ಪೂರ್ವದಲ್ಲಿ ಬೃಹಸ್ಪತಿ ಆಚಾರ್ಯರು ಇಲ್ಲದೆ ಇರುವಂತ ಕಾಲಕ್ಕೆ ತ್ವಷ್ಟು ಮುನಿಯನ್ನು ತಂದು ನಿಲ್ಲಿಸಿದೆ, ಅವರನ್ನು ಅಪಮಾನ ಮಾಡಿಸಿದೆ. ಅವರ ಮಗ ಬಂದ ವೃತ್ತಾಸುರ ಅವರನ್ನು ವಧಿಸಿದೆ. ಆ ಮೂಲಕವಾಗಿ ಬ್ರಹ್ಮಹತ್ಯಾ ದೋಷವನ್ನು ಮೈಗಂಟಿಸಿಕೊಂಡೆ. ಆಮೇಲೆ ನೀನು ಒಂದು ಮುನಿಯಾಗಿ ಹೋದಿಯಾ, ಛದ್ಮವೇಷ ಮಾಡಿದೀಯಾ, ಯಾರ್ಯಾರ ಹೆಂಡತಿಗೆ ಕಣ್ಣು ಹಾಕಿದೀಯಾ, ಆ ಕಾರಣದಿಂದ ನೀನು ಮೈಗಣ್ಣನಾದೆ. ಆಮೇಲೆ ಪ್ರಹ್ಲಾದ, ನಮ್ಮ ರಕ್ಕಸ ವಂಶದಲ್ಲಿ ಎಂತಹ ಗುಣವಂತ ಪ್ರಹ್ಲಾದ ಮಹಾರಾಜನಿಂದ ಶೀಲವನ್ನು ಅಪಹಾರ ಮಾಡಿದ್ಯಾ ಅಂದ್ರೆ ಅರ್ಥ ಏನು? ಪ್ರಪಂಚದಲ್ಲಿ ಕೆಟ್ಟದ್ದನ್ನು ಹೇಗೂ ಬಿಡುವುದಿಲ್ಲಲ್ಲ, ಒಳ್ಳೆದನ್ನು ನೋಡಿದ್ರೆ ನಿಮಗೆ ಆಗುದಿಲ್ಲ. ಮತ್ಸರಿಗಳು, ಇವತ್ತು ನಿನ್ನನ್ನು ಮುಗಿಸ್ಲಿಕ್ಕೆ ಬಂದವರು ಅರುಣಾಸುರ.
ಏನು ನೀನು ಮಾಡಿದಂತಹ ಪಾಪಗಳು ಒಂದೇ ಎರಡೇ. ಬ್ರಾಹ್ಮಣರನ್ನು ಕೊಂದೆ, ಅಷ್ಟು ಮಾತ್ರವಲ್ಲ ಅವರ ಪತ್ನಿಯನ್ನು ಕೊಂದೆ, ಅದು ಬಿಡೋಣ, ಅವರ ಮಕ್ಕಳನ್ನು ಕೊಂದೆ, ಗೋಹತ್ಯೆಯನ್ನು ಮಾಡಿದೆ. ಇದನ್ನೆಲ್ಲ ಮಾಡಿ ಈಗ ಸ್ವರ್ಗಲೋಕವನ್ನು ಪಡೆಯುವ ಉದ್ದೇಶದಿಂದ ಬಂದಿದ್ದೆ. ದೇವೇಂದ್ರ, ನಿನಗೆ ಒಂದು ವಿಷಯ ಹೇಳ್ತೇನೆ. ಏನು? ಈ ಕಾಡಿನಲ್ಲಿ ಪ್ರಾಣಿಗಳು ಇರ್ತವೆ. ಒಂದು ಹುಲಿ ದನವನ್ನ ಕೊಲ್ತದೆ, ಜಿಂಕೆಯನ್ನ ತಿಂತದೆ, ಅದು ಪಾಪವಾ? ಅದು ಹುಲಿಗೆ ಧರ್ಮ. ಅದು ಹಾಗೆಯೇ ನಮಗೆ ರಕ್ಕಸರು, ನಮಗೆ ಬ್ರಾಹ್ಮಣರಾಗ್ಲಿ ಋಷಿಮುನಿಗಳಾಗ್ಲಿ ಅವರ ಹೆಣ್ಣಂದಿರಾಗ್ಲಿ ನಮಗೆ ಅದು ವಿಷಯವೇ ಅಲ್ಲ. ನಮಗೆ ಆಗುದಿಲ್ವಾ ಕೊಲ್ಲುದೆ? ಇಲ್ಲದೆ ಇದ್ರೆ ನಮ್ಮ ಜಾತಿಗೆ ಸೇರ್ಬೇಕು. ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ, ಈಗ ನಿನ್ನ ಪಾಪದ ಕೊಡ ತುಂಬಿದೆ. ಬಿಡ. ಏನು? ಅದು ನಿನ್ನ ಕೊಡವನ್ನು ತುಂಬಿಸುದು ಯಾರೀಗ? ನಾನು ಹೇಳಿದ್ದನ್ನೆಲ್ಲ ಮಾಡಿದ್ಯಲ್ಲ, ಅದು ಪಾಪ ಕಾರ್ಯ ಹೌದಾ ಅಲ್ವಾ? ಅಲ್ಲ, ಆದ್ರೂ ಕೂಡ ನಾವು ದೇವತೆಗಳು. ಎಂತದ್ದು ದೇವತೆಗಳು? ದೇವತೆಗಳಾದಗಳು ಏನು ಬೇಕಾದ್ರೂ ಮಾಡಬಹುದಾ? ಆದ್ದರಿಂದ ಇಂತಹ ಅತಿಕ್ರಮಣವನ್ನು, ಇಂತಹ ಅನಾಚಾರವನ್ನು ನಿಲ್ಲಿಸುವುದಕ್ಕೆ ಬಂದ ವಾರುಣಾಸುರ ಹೌದಾ? ಇಷ್ಟೇಯ? ನಮ್ಮದಲ್ವಾ? ನಾನು ಇಷ್ಟು ಕೆಲಸ ಮಾಡಿದ್ದಕ್ಕೆ ಒಂದು 4 ಶಬ್ದ ಹೇಳಿದ್ರೆ ಆಯ್ತು. ಅಲ್ಲ, ಯಾಕೆ ನಮ್ಮದೇ ಹೊಗಳುದು? ಯಾಕೆ ಮತ್ತೆ ಹೊಗಳದೆ? ಮತ್ತೆ ಅಪರೂಪಕ್ಕೆ ಸಿಕ್ಕುದಪ್ಪ. ಆದ್ರೂ ಹೊಗಳದಿದ್ರೆ ಇನ್ಯಾವಾಗ ಹೊಗಳುದು? ನೀನು ಹೊಗಳಿಕೆಯವನಂತಲ್ಲ ನಾನು ಹೇಳಿದ್ದು, ಆದ್ರೆ ಈ ಕಾಲಕ್ಕೆ ಹೊಗಳಿಕೆ ಆಗಿದೆ. ಏನೇ ಆಗಲಿ ಸಂತೋಷ. ಎಷ್ಟೋ ಕಾಲದ ಕನಸು ಇವತ್ತಿನ ದಿವಸ ಈಡೇರಿದ ಹಾಗಾಯ್ತು. ಹೌದಾ? ಇನ್ನು 14 ಲೋಕಗಳು ನನಗೆ. ಹೌದಾ? ಚಾರು ಚತುರ್ದಶ ಜಗದಿ ಅರುಣಾಸುರನೆಂಬ. ಹೌದಾ? ಇನ್ನು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಹೇಳ್ಬೇಕಾದ್ದು ನನ್ನ ಹೆಸರು ಅರ್ಪಣ ತರ್ಪಣ ಅರುಣಾಸುರನಿಗೆ. ಹೌದಾ? ಸೂರ್ಯ ಚಂದ್ರಾದಿಗಳು ಗ್ರಹ ನಕ್ಷತ್ರಾದಿಗಳು ಯಾರೇ ಇರಲಿ ನಮ್ಮ ಅನುಮತಿ ಇಲ್ಲದೆ, ನಮ್ಮ ಮುದ್ರೆ ಇಲ್ಲದೆ ಒಂದು ಚೂರು ಆಚೆ ಮಾಡ್ಲಿಕ್ಕಿಲ್ಲ. ನೋಡಿಕೊಳ್ಳಿಕ್ಕೆ ಇದ್ದೀನಲ್ಲ, ಇನ್ನೇನು ಮಾಡುದು? ಇನ್ನೆಂತದ್ದು ಮಾಡುದು? ಮಧ್ಯಾಹ್ನ ಓ ಗಾಯತ್ರಿ ಓ ಜಪಕ್ಕೆ ಬೇಕಾಗುವ ಯೋಚನೆ ಮಾಡಬೇಡಿ. ನನ್ನ ಅಧಿಕಾರವನ್ನು ನೀವು ಚಲಾಯಿಸುವುದು, ನಾನು ಜಪಕ್ಕೆ ಹೋಗುದು. ಅಯ್ಯೋ, ಎಂತಹ ಪರಿಸ್ಥಿತಿ ಬಂದೊದಗಿತು. ಅರುಣಾಸುರನ ಜೊತೆಯಲ್ಲಿ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬ್ರಹ್ಮನ ಹೊರಬಲವು ಎಂಬಂತೆ ಅದಕ್ಕೆ ನಾವು ಸೋತವರಿದ್ದೇವೆ. ಯಾವುದಕ್ಕೂ ಬ್ರಹ್ಮದೇವರನ್ನೇ ಮಾಡುತ್ತೇನೆ, ನೇರವಾಗಿ ಸತ್ಯಲೋಕದ ಪವಿತ್ರವಾದಂತಹ ಪದಕ್ಕೆ ವಂದಿಸಿಕೊಂಡಿದ್ದೇನೆ. ದೇವಲೋಕ ಬಿಟ್ಟಿದ್ದಿ, ಸತ್ಯಲೋಕವನ್ನು ಸೇರಿದ್ದಿ, ಏನು ವಿಚಾರಯ್ಯ? ಬರುವರೆ ಕಾರಣ ಉಂಟು ದೇವ.
ಅರುಣಾಸುರ ಎಂಬಂತಹ ದಾನವ ನೇರವಾಗಿ ಸ್ವರ್ಗಲೋಕದತ್ತ ದಾಳಿಯನ್ನು ಮಾಡಿದ್ದಾನೆ. ನಮ್ಮನ್ನೆಲ್ಲ ಸೋಲಿಸಿ ದೇವಲೋಕ ಈಗ ಅರುಣಾಸುರನ ಪಾಲಾಗಿದೆ. ಅವನ ಪಾಲಾಗಿ ಆಗಿದೆ. ಆದ್ದರಿಂದ ಅವನಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ಪ್ರಭು. ದೇವೇಂದ್ರ ಅಧಿಕೇಯರನು ನಿರದ ಸಲಹುವಳು ಆದಿಮಾಯ ಎದು ಸುಳ್ಳಲ್ಲ ಮಧವ ಸಹಿತವು ಮಾಧವನೊಂದಿಗೆ ಅರಿವಿಯ ಬರೆದು ಮುರಿಲ್ಲ ಅಧಿಕೇಯರನು ನಿರದ ಸಲಹುವಳು ಆದಿಮಾಯ ಎದು ಸುಳ್ಳಲ್ಲ. ದುರ್ಣನಂತ ಅರುಣಾಸುರನ ವಧೆ ಆಗಲೇಬೇಕು. ಆದರೆ ಆತನನ್ನು ವಧಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅಂದು ಅಂಬಿಕೆ ಹೇಳಿದಂತ ಮಾತು, ಓಡಿ ಹೋದಂತ ಅರುಣಾಸುರನನ್ನು ನಾನು ವಧಿಸಿಕೊಡುತ್ತೇನೆ ಅಂತ. ಹಾಗಾಗಿ ಶ್ರೀದೇವಿಯನ್ನು ವರಿಸಿಕೊಳ್ಳಬೇಕಾಗಿದೆ. ಹರಿಹರರನ್ನು ಸೇರಿಸಿಕೊಂಡು ಮಣಿದ್ವೀಪಕ್ಕೆ ಹೋಗು. ಭಕ್ತಿಯಿಂದ ಮಾತೆಯನ್ನೇ ಪ್ರಾರ್ಥಿಸೋಣ. ನುತೆ ಕಲ್ಯಾಣಿ ನಮ್ಮನು ಪೊರೆ ಕಾಳೋ ರಗವೀ ವಿನುತ ಲಯ ಸಹಿತ ಶಿವೆಯನು ಭಯಗೊಂಡಿದ್ದೇವೆ ತಾಯಿ. ಭಕ್ತಿಯಿಂದ ನಿಮ್ಮನ್ನು ಪ್ರಾರ್ಥಿಸುತ್ತಾ ಇದ್ದೇವೆ. ಮೈದೋರಬೇಕಮ್ಮ, ಮೈದೋರಬೇಕು. ಜಯ 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 ಜಯ. una vez
ಮಾಡಿಕೊಂಡು ಏಕೋ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ ಮಕ್ಕಳೇ. ನಿಮ್ಮೆಲ್ಲರ ಭಕ್ತಿಗೆ ಪ್ರತ್ಯಕ್ಷರಾಗಿದ್ದೇನೆ. ಏನಿದು ಲಕ್ಷ್ಮೀ ರಮಣ, ಸಕಲರ ಚಿಂತೆಯನ್ನು ದೂರ ಮಾಡುವಂತ ಚಿನ್ಮಯ ಮೂರ್ತಿ ನೀನು. ನಿನಗೂ ಚಿಂತೆ ಆವರಿಸಿಕೊಂಡಿದ್ದೆ. ಶಾರದಾ ರಮಣ, ಸಕಲ ಜೀವಿಗಳನ್ನ ಸೃಷ್ಟಿ ಮಾಡುವಂತ ನೀನು. ನಿನ್ನ ಮುಖದಲ್ಲಿ ಅವನು ಮನೆ ಮಾಡಿಕೊಂಡಿದೆ. ಪರಮೇಶ್ವರ ಲಯ ಅಧಿಕಾರಿ ಅಂತ ನಿನಗೂ ಖೇದ ಉಂಟಾಯ್ತಿ. ಇಂದ್ರಾದಿ ಸುಮನಸರಿ ನಾವಿತ್ತಂತ ಸಂಪತ್ತಿನಿಂದ ನಿಮ್ಗೆ ಏನಾದ್ರೂ ಕೊರತೆ ಉಂಟಾಯ್ತಿ? ಯಾಕೆ ಭೀತಿ, ಯಾಕೆ ಕಣ್ಣೀರು? ನಿರ್ಭೀತಿಯಿಂದ ಹೇಳಿರಿ ಮಕ್ಕಳೇ, ಪರಿಹರಿಸಿಕೊಡ್ತೀನಿ. ಎಂದ ಕೈ ಮುಗಿದು ನಮಗೆ ಬಂದಂತಹ ಕಷ್ಟವನ್ನು ಏನೆಂದು ಹೇಳಲಿ ತಾಯಿ? ಏನಾಯ್ತು ಕಂದ? ಈ ಹಿಂದೆ ಶುಂಭಾವದ ಕಾಲದಲ್ಲಿ ನಿನ್ನ ಭೀಕರಾಕೃತಿಯನ್ನು ನೋಡಿ ಭಯಗೊಂಡಂತಹ ಅರುಣಾಸುರನೆಂಬ ದಾನವ ಬ್ರಹ್ಮದೇವನಿಂದಲೇ ವರವನ್ನು ಪಡೆದು ಸಕಲ ಲೋಕವನ್ನು ತನ್ನ ಅಂಕಿತದಲ್ಲಿ ಇರಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ ತಾಯಿ, ಪಂಚಪಾತಕಗಳನ್ನೇ ಎಸಗುತ್ತಾ ಇದ್ದಾನೆ. ಆತನ ವಧೆಯಾಗಬೇಕಮ್ಮ, ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು. ಅರುಣಾಸುರನ ಕಷ್ಟ ಬಂತೆ. ಪ್ರಬಲನಾಗಿ ಅರುಣಾಸುರನು ಲೋಕ ಕಂಟಕನಾದರೆ ಧರ್ಮ ದ್ರೋಹಿಯಾಗಿ ಮೆರೀತಾ ಇದ್ದಾನೆ. ಬಿಡೀರಿ ಭೀತಿಯನ್ನು. ಇರಿದು ಸಮಯದೊಳಗೆ ದುಷ್ಟಂತ ಅರುಣಾಸುರನು ನಿಮಗೆಲ್ಲ ಕ್ಷೇಮವನ್ನು ಒದಗಿಸಿಕೊಡ್ತೇನೆ. ಆದರೆ ವಿಪರೀತವಾದ ಕಂಟಕ ಹೊಂದಿಹುದು ಅಷ್ಟು ಸುಲಭ ಇಲ್ಲ ಮಕ್ಕಳೇ. ವಿಪರೀತವಂತ ಕಂಟಕನಾಗಿ ಎದುರಾಗ್ತಾ ಉಂಟು. ಶಾರದಿ ಆತನ ಭಕ್ತಿಗೆ ಮೆಚ್ಚಿ ಗಾಯತ್ರಿ ಮಂತ್ರಣ ಉಪದೇಶ ಮಾಡಿದ್ದಾಳೆ. ತ್ರಿಕಾಲದನ್ನು ಪಠಿಸುತ್ತಾ ದೇಹ ಬಲ ಆತ್ಮವರ್ಚಸ್ಸನ್ನು ವೃದ್ಧಿಸಿಕೊಳ್ಳುತ್ತಾ ಇದ್ದಾನೆ. ಎಲ್ಲಿವರೆಗೆ ಆತನು ಗಾಯತ್ರಿ ಮಂತ್ರಣ ಪಠಿಸ್ತಾ ಇರ್ತಾನೋ ಅಲ್ಲಿವರೆಗೆ ಆತನು ವಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸುರಪಾಲ, ನಿನ್ನ ಗುರುವಂತ ಬೃಹಸ್ಪತ್ಯಾಚಾರ್ಯನನ್ನು ಅರುಣಾಸುರಿದ್ದನಿಗೆ ಕಳುಹಿಸಿಕೊಡಿ. ಮಾತಿನ ಮೋಡಿಯಿಂದ ಆತನನ್ನು ಮರಳುಗೊಳಿಸಿ ಗಾಯತ್ರಿ ಮಂತ್ರನ ಪಠಿಸುವುದನ್ನು ಬಿಡುವ ಹಾಗೆ ಮಾಡಲಿ. ನಂತರ ದುಷ್ಟನನ್ನು ವಧಿಸಿ ಜಗತ್ತಿಗೆ ಕ್ಷೇಮವನ್ನು ಒದಗಿಸಿಕೊಡ್ತೇನೆ. ನಿಮಗೆಲ್ಲ ಶುಭವಾಗಲಿ, ಶುಭವಾಗಲಿ. ಬಹಳ ಸುಲಭವಾಗಿ ಬಂದೆ ಕವೈರಾದ್ರಿಪುರಕ್ಕೆ.
ಅರುಣಾಸುರನ ಬಳಿಗೆ ಸುರಗುರುವನ್ನು ಕಳುಹಿಸಿರಿ. ತನ್ನ ವಚನ ರಚನಾ ಬಲದಿಂದ ಅರುಣಾಸುರನ್ನು ಅವನು ವಂಚಿಸಲಿ. ಮಾತಿನ ಮೋಡಿಯನ್ನು ಬೀರಿ ಅರುಣಾಸುರನು ಗಾಯತ್ರಿ ಮಂತ್ರ ಪಠಿಸದಂತೆ ಮಾಡಲಿ ಅಂತ ಜಗದಂಬಿಕೆ ಆಜ್ಞೆ. ಅವಳು ನಿರಾಕಾರಳು, ಯಾವ ಆಕಾರದಿಂದಲೂ ಕಾಣಿಸಿಕೊಳ್ಳಬಲ್ಲದು ಎನ್ನುವುದು ಅರ್ಥ. ಆಕಾರ ಇಲ್ಲದವಳು ಅಂತ ಅರ್ಥ ಅಲ್ಲ. ದೇವತೆಗಳಿಗೆ ಸಹಾಯ ಮಾಡೋದು, ಅರುಣಾಸುರನ ವೇದಿಕೆಗೆ ಒಂದು ವಧೆಗೆ ವೇದಿಕೆ ಸಿದ್ಧಪಡಿಸೋದು. ಈ ಭಾಗ್ಯ ನನಗೆ ಬಂತು, ಸಂತೋಷ. ಆದರೆ ಅಪಾಯ ಅಂತ ನನಗೆ ಗೊತ್ತುಂಟು. ಇದು ಮಧುಬಿಂದು ನ್ಯಾಯ. ಜೇನು ನೆಕ್ಕುವುದಕ್ಕೆ ಸಿಹಿಯಾಗಿರ್ತದೆ, ಆದರೆ ಹರಿತವಾದ ಖಡ್ಗಕ್ಕೆ ಸವರಿದ ಜೇನನ್ನು ನೆಕ್ಕುವಾಗ ಮಾತ್ರ ಜಾಗ್ರತೆ ಬೇಕು. ಬಹಳ ಎಚ್ಚರಿಕೆ ಬೇಕು. ಪಡಿಚರರನ್ನು ವಂಚಿಸಿ ಅರುಣನ ಏಕಾಂತ ಭವನಕ್ಕೆ ಸೇರಿಸಿಕೊಂಡಿದ್ದೇನೆ. ಬಂದು ನೋಡಿದರೆ ತಡಿಗ ಪದ್ಮಾಸನವನ್ನು ಬರೆದು ಗಾಯತ್ರಿ ಮಂತ್ರ ಪಠಿಸ್ತಾನೆ. ಹೇಗೆ ಇವನನ್ನು ಮೇಲೆ ಎಬ್ಬಿಸೋದು? ಅರುಣಾಸುರ, ಅರುಣಾಸುರ, ಅರುಣಾಸುರ. ಅಪ್ಪ, ಎಂತ ಏಕಾಗ್ರತೆ ನೋಡಿ. ಶಬ್ದ ಮಾಡಿದ್ರು ಹೇಳೋದೇ ಇಲ್ಲ. ಇನ್ನೊಂದು ಉಪಾಯ ಇದೆ. ವಿಕಟನಾಗಿ ವಿಕಾರ ಎಲ್ಲಿ ಉಂಟೋ ಅಲ್ಲಿಗೆ ಮನಸ್ಸು ಬಹುಬೇಗನೆ ಸೆಳೆಯಲ್ಪಡುತ್ತದೆ. ನೋಡೋಣ, ಪ್ರಯತ್ನ ಮಾಡೋಣ. ಅದೆಂತ ಹತ್ತಿರ ಹೋಗಲಿಕ್ಕಿಲ್ಲ, ದೂರದಿಂದಲೇ. ಕಂಬಕ್ಕೆ ತೋರಣ ಕಟ್ಟುತ್ತಿದ್ದೆ. ಆದರೂ ಸುಮ್ಮನೆ ಇರುವೆ. ಏನು ಮಾಡೋಣ, ಬ್ರಾಹ್ಮಣನಾಗಿ ಕಾಣುತ್ತಾ ಇದ್ದಿ. ಆದ್ದರಿಂದಲೇ ಅಂತಹ ಹೇಯ ಕೃತ್ಯವನ್ನು ಮಾಡುವುದಕ್ಕೆ ನಾನು ಮನ ಮಾಡಿದ್ದಿಲ್ಲ. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಮಂದಿರದ ಹೊರಗಡೆ ವೀರ ಯೋಧರನ್ನು ಕಾವಲನ್ನಾಗಿರಿಸಿ ನಾನು ಮಂದಿರ ಪ್ರವೇಶ ಮಾಡಿದವ. ಯಾರನ್ನೂ ಕೂಡ ಒಳ ಪ್ರವೇಶ ಮಾಡದ ರೀತಿಯಲ್ಲಿ ನೋಡಿಕೊಂಡ ಇರಬೇಕು. ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಇಷ್ಟರವರೆಗೆ ಯಾರನ್ನೂ ಕೂಡ ಅವರು ಬಿಟ್ಟದ್ದೂ ಇಲ್ಲ. ಇದ್ದಕ್ಕಿದ್ದ ಹಾಗೆ ಒಳ ಪ್ರವೇಶ ಮಾಡಿದೆಯಲ್ಲ. ನನ್ನನ್ನು ಬಿಟ್ಟರು ಕಿಣಿಗಾರನೇನೋ ನೀನು ಅಲ್ಲ, ಜಾದೂಗಾರ ಅಲ್ಲ. ಒಳಗೆ ಬಂದದ್ದು ಮಾತ್ರವಲ್ಲದೆ ತತ್ವವನ್ನು ಸಿದ್ಧಿಸುವಂತಹ ಗಾಯತ್ರಿ ಮಂತ್ರಕ್ಕೆ ತೊಡಕನ್ನುಂಟು ಮಾಡಿದೆ. ಅದು ಹೇಗೆ? ಏಕಾಗ್ರತೆಯನ್ನು ಕೆಡಿಸುವಲ್ಲಿ ವಿಕಟ ನಗೆಯನ್ನು ಮೀರಿದ. ಯಾಕೆ ಬಂದೆ? ಏನಾಗಬೇಕು? ನೀನಮೃತ ವಿಧಿಯ ಗರ್ಭವಾಹಿನಿ ಬರುವುದಕ್ಕೆ ಕಾರಣ ಇದೆ. ನಿನ್ನನ್ನು ಪರಿಹಾಸ್ಯ ಮಾಡೋದಕ್ಕೆ ನಗಾಡಿದ್ದಲ್ಲ ನಾನು.
ವಿಕಟನಾಗು ಯಾಕೆ? ನಿನ್ನನ್ನು ಅಂತರ್ಮುಖನಾಗಿದ್ದ ನಿನ್ನನ್ನು ಬಹಿರ್ಮುಖನಾಗಿಸುವುದಕ್ಕೆ, ನಿನ್ನಲ್ಲಿ ಮಾತನಾಡುವುದಕ್ಕೆ ಇತ್ತು ನಾನು. ನನ್ನ ಕರ್ತವ್ಯವನ್ನು ಬಿಟ್ಟು ನಿನಗೆ ಬೇಕಾಗಿ ನಾನು ಬಾಹ್ಯ ಪ್ರಪಂಚಕ್ಕೆ ಬರಬೇಕೆ? ಮುಖ್ಯವಾದ ವಿಚಾರ ಇದು. ಏನದು? ಒಂದು ಮಾತು ಕೇಳ್ತೇನೆ ನಾನು. ಹೇಳು. ಹಾಲು ಗೊಡಲೆ ಬಂದು ಬಂಡೆ ಕಲ್ಲಿಗೆ ದುಡುಮ್ ಅಂತ ಅಪ್ಪಳಿಸಿತು ಅಂತ ಇಟ್ಟುಕೊಳ್ಳೋಣ. ಏನಾದ್ರೂ ಪ್ರಯೋಜನ ಉಂಟ? ಹೀರುವುದಕ್ಕೆ ಅಗತ್ಯವೇ ಇಲ್ಲ. ಸುಳ್ಳಲ್ಲವ? ಹೌದು. ಹೆತ್ತ ತಾಯಿಯನ್ನು ಮಾರಿ ಯಾರಾದ್ರೂ ಸೇವಕಿಯನ್ನೊಬ್ಬಳು ಆ ಸ್ಥಾನದಲ್ಲಿ ಇಟ್ಟು ಹುಚ್ಚರಿಗೂ ಕೂಡ ಮನ ಬರ್ಲಿಕ್ಕೆ ಯೋಗ ಬರ್ಲಿಕ್ಕಿಲ್ಲ. ನಿನಗೆ ಬಂತಲ್ಲ? ಅಯ್ಯೋ, ಹುಚ್ಚರಿಂದ ಕಡೆಯ ಅಲ್ಲ, ಉದಾಹರಣೆ. ಸುಂದರ ದೇಹ ಕೊಟ್ಟಿದ್ದಾರೆ ದೇವರು, ಪಂಚೇಂದ್ರಿಯಗಳುಂಟು. ಯಾಕೆ ಸುಖ ಅನುಭವಿಸ್ಲಿಕ್ಕಲ್ವಾ? ಹೌದಲ್ಲ? ನೀನು ಸುಖ ಅನುಭವಿಸುವುದನ್ನೇ ಬಿಟ್ಟಿದ್ದಿ. ಯಾಕೆ? ಮೂಗುಂಟು, ಒಳ್ಳೆಯ ಪರಿಮಳವನ್ನು ಆಗ್ರಹಿಸಬೇಕು ಅಂತ ನಿನಗೆ ಕಾಣುವುದಿಲ್ಲ. ನಾಲಿಗೆ ಉಂಟು, ಒಳ್ಳೆಯ ರಸವನ್ನು ನೆಕ್ಕಬೇಕು ಅಂತ ನಿನಗೆ ಕಾಣುವುದಿಲ್ಲ. ಕಣ್ಣುಗಳುಂಟು, ಮಾನವನಿಗೆ ಸುಖವನ್ನು ಅನುಭವಿಸುವುದಕ್ಕೆ ದೇವರು ಕೊಟ್ಟ ಸುಂದರ ಸ್ವರ್ಗವೇ ಈ ನಿಸರ್ಗ. ಅದನ್ನು ನೋಡುವುದಕ್ಕೆ ಕಣ್ಣುಗಳುಂಟು, ನೀನು ನೋಡುವುದಿಲ್ಲ, ಮುಚ್ಚಿದ್ದಿ. ಹೌದು. ಕಿವಿಗಳುಂಟು, ಒಳ್ಳೆಯ ಸಂಗೀತ ಕೇಳಬೇಕು ಅಂತ ನಿನಗೆ ಕಾಣಿಸುವುದಿಲ್ಲ. ಎಲ್ಲವನ್ನು ಬಂಧಿಸಿ ದೇಹವನ್ನು ದಂಡಿಸ್ತಿ. ದೇಹವನ್ನು ದಂಡಿಸಿ ಈ ಒಂದು ಸಾಮಾನ್ಯ ಗಾಯತ್ರಿ ಮಂತ್ರ ಪಠಿಸುವುದನ್ನು ಕಂಡು ನನಗೆ ನಗು ಬಂದದ್ದು. ಅದಪ್ಪ, ಸರಿಯಾಗಿ ಹೇಳು, ಸರಿಯಾಗಿ ಹೇಳು. ನೀನು ಸಾಮಾನ್ಯವಲ್ಲ. ಶಿಷ್ಯಂದಿರು ಇಲ್ಲದಿದ್ರು ನೀನು ಆ ಸ್ಥಾನವನ್ನು ತುಂಬಿಸಿಕೊಂಡವಾ? ವಿವರಣೆ ಕೊಡು. ಬ್ರಾಹ್ಮಣನಾಗಿ ಹುಟ್ಟಿದ್ದೀಯ. ಹೌದು. ಬ್ರಾಹ್ಮಣ ಅಂದರೆ ಯಾರು? ಯಾರು? ವೇದಾಧ್ಯಯನವನ್ನು ಮಾಡಿದವ ಬ್ರಾಹ್ಮಣ. ಹೌದು. ಹೌದಲ್ಲ? ಹೌದು. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲವನ್ನು ಯಾರು ಕರಗತ ಮಾಡಿಕೊಳ್ಳುತ್ತಾರೆ ಅವನನ್ನು ಮಾತ್ರ ಬ್ರಾಹ್ಮಣ ಎಂದು ಕರೆಯುವುದಕ್ಕೆ ನಿನ್ನ ಮಾತಿನ ಅರ್ಥ ಗೊತ್ತಾಯ್ತು. ಸಾಧ್ಯವಿದೆ. ವರ್ಣಗಳಲ್ಲಿ ನಾಲ್ಕು ವರ್ಣಗಳಲ್ಲಿ ಬ್ರಾಹ್ಮಣ ಗುರು ಅಂತ ಹೇಳೋದು. ವೇದಾಧ್ಯಯನವು ವಿಪ್ರಹ. ಅಂತಹ ಅಧ್ಯಯನವನ್ನು ಮಾಡಿದ ಆ ಬ್ರಾಹ್ಮಣನೇ ಪ್ರಪಂಚಕ್ಕೆ ಗುರು. ಎಲ್ಲವನ್ನು ಹೇಳಿಕೊಡವಲ್ಲವ. ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಕೊನೆಯದು ಷಟ್ಕರ್ಮಗಳಲ್ಲಿ 6 ಬಂತದರಲ್ಲಿ. ಹಾಗೆಯೇ ಆ ಯೋಗ್ಯತೆಯನ್ನು ಬಲ್ಲಂತಹ ನೀನು ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಅಂತಹ ಯೋಗ್ಯತೆಯನ್ನು ಪಡೆದಂತಹ ನೀನು ಯಾವತ್ತೂ ಕೂಡ ಗುರುವೇ. ಜನ್ಮನೇ ಜಾಯತೆ ಜಂತು, ಕರ್ಮನೇ ಜಾಯತೆ ದ್ವಿಜ. ನೀನು ಹುಟ್ಟುವಾಗಲೇ ಜಂತುವಾಗಿ ಹುಟ್ಟಿದರೂ ಕೂಡ ಬ್ರಾಹ್ಮಣನಾಗಿ ಹುಟ್ಟಿಕೊಂಡಿದ್ದೆ. ಬ್ರಾಹ್ಮಣ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ಬೇಕಾಗಿ ಸಾಧನೆಯನ್ನೂ ಮಾಡಿದ್ದೇನೆ. ಬ್ರಾಹ್ಮಣನಾಗಬೇಕಿದ್ರೆ, ಬ್ರಹ್ಮಣ್ಯ ಜ್ಞಾನಿ ಆಗಬೇಕಿದ್ರೆ ಏನನ್ನೆಲ್ಲ ಪಡೆಯಬೇಕು ಅಂತಹ ವಿದ್ಯೆಯನ್ನೆಲ್ಲ ಪಡೆದುಕೊಂಡಿದ್ದು ಉಪನಯನ ಸಂಸ್ಕಾರವಾಗಿದೆ. ಆದ್ದರಿಂದಲೇ ನಿನ್ನನ್ನು ಗುರು ಎಂದು ಸಂಬೋಧಿಸಿದ್ದೇನೆ. ಗುರು ಆದ್ರೆ ಸಾಲದವ, ತಪ್ಪಬಾರದು. ಗಾಯತ್ರಿ ಮಂತ್ರವನ್ನು ಪಠಿಸುವುದು ಸುಮ್ಮನೆ, ಕಣ್ಣು ಮುಚ್ಚುವುದು ಸುಮ್ಮನೆ ಎಂದೆಲ್ಲ ಹೇಳಿದೆಯಲ್ಲ. ಹೌದು, ಸುಮ್ಮನೆ ಅಲ್ಲ. ಮತ್ತೆ ಕಾರಣ ಉಂಟಾ? ಪ್ರಯೋಜನ ಇದೆ. ಯಾವುದು? ಶಾರೀರಿಕ ಶಕ್ತಿ, ತೇಜಸ್ಸು, ಓಜಸ್ಸು ಎಲ್ಲ ಉದ್ದೀಪನಗೊಳ್ಳುವುದಕ್ಕೆ ಬೇಕಾಗಿಯೇ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಇದ್ದೇನೆ. ಇದಕ್ಕೆ ಉದಾಹರಣೆ ಬೇಕಾ? ಯಾರಿಗೆ ಪ್ರಯೋಜನ ಆಗಿದೆ ಇದರಿಂದ? ಮೊದಲೊಬ್ಬ ಕ್ಷಾತ್ರೇಯ ವಂಶದಲ್ಲಿ ಹುಟ್ಟಿದಂತಹ ಕೌಶಿಕ ಎಂಬಂತಹ ಮಹಾರಾಜ, ಕೌಶಂಬಿಯ ರಸ ಏನಾದ? ಕ್ಷತ್ರಿಯನಾಗಿದ್ದ. ವಸಿಷ್ಠರಿಗೂ ಅವನಿಗೂ ನಡೆದಂತಹ ವಾಗ್ಯುದ್ಧದ ಮುಖಾಂತರ ದೇನುವಿಗಾಗಿ ಹೋರಾಟ ನಡೆಸಿ ಕ್ಷಾತ್ರ ತೇಜ ಯಾವತ್ತೂ ಕೂಡ ಬ್ರಹ್ಮ ತೇಜದ ಮುಂದೆ
ಮೆರೆಯುವುದಕ್ಕೆ ಸಾಧ್ಯವಿಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಹೇಳಿದ್ದಾನಂತ. ಆ ಬ್ರಹ್ಮ ತೇಜವನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಘೋರವಾದಂತಹ ಕಾನೂನವನ್ನು ಸೇರಿ ಗಾಯತ್ರಿ ಮಂತ್ರವನ್ನೇ ಪಠಿಸಿ ಮಹಾಬ್ರಾಹ್ಮಣನೆನಿಸಿಕೊಂಡ ವಿಶ್ವಕ್ಕೆ ಮಿತ್ರನಾದ ವಿಶ್ವಾಮಿತ್ರನೆನಿಸಿಕೊಂಡ ಬ್ರಹ್ಮರ್ಷಿಯಾದ. ಹಾಗಾದರೆ ಆತ ಬ್ರಹ್ಮ ಋಷಿಯಾಗುವುದಕ್ಕೆ ಗಾಯತ್ರಿ ಮಂತ್ರವೇ ಕಾರಣ. ಈ ಗಾಯತ್ರಿ ಮಂತ್ರದ ಪ್ರಭಾವ ಏನೆಂಬುದನ್ನು ಆತನ ವಿಚಾರದಲ್ಲಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಸುಮ್ಮನೆ ಉಳಿದುಕೊಂಡು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇದ್ದೀಯಲ್ಲ, ಏನು ತಲೆ ಸರಿ ಇಲ್ವಾ ನಿನಗೆ ಅಂತ ಕೇಳ್ತಾ ಇದ್ದೀಯಲ್ಲ. ಹಾಗಾದರೆ ಗಾಯತ್ರಿ ಮಂತ್ರದ ಮಹಿಮೆ ಏನೆಂಬುದು ತಿಳಿದುಕೋ. ನಾವು ಬಂದ ದಾರಿಯನ್ನೊಮ್ಮೆ ನೋಡೋಣ. ಬಂದ ದಾರಿಯ ತೋರ್ವೆ ಮಿಂದೆ ನಾನು ಅರುಣಾಸುರ. ನಿನಗೆ ಅದು ಗೊತ್ತಿಲ್ಲ. ಅರುಣಾಸುರ ಅಟ್ಟಕ್ಕೆ ಮುಗಿಯುವುದಿಲ್ಲ. ಹೌದು, ಬಂದ ದಾರಿಯ ನಮ್ಮ ಹಿಂತಿರುಗಿ ನೋಡು, ಸಿಂಹಾವಲೋಕನ ಮಾಡು. ಈ ದ್ವಾರದಲ್ಲಿ ಬಂದದ್ದು ಅದಲ್ಲ, ನಮ್ಮ ಬದುಕಿನಲ್ಲಿ ಸಾಗಿ ಬಂದ ಜೀವನದ ದಾರಿ. ಹೇಗಿದ್ದವ ನೀನು? ನಿನ್ನನ್ನು ರಣ ಹೇಳಿ ಅರುಣಾಸುರ ಅಂತ ಒಂದು ಕಾಲ ಹೇಳಿಕೊಂಡಿದ್ರು. ಈಗ ಈಗ ಹಾಗಲ್ಲ, 3 ಲೋಕವನ್ನು ಕೂಡ ಸ್ವಾಧೀನಪಡಿಸಿಕೊಂಡಿದ್ದೇನೆ. ಹೌದು, ನೀನು ರಾಜಕೀಯ ಚತುರನಿರುವೆ. ಹೌದಲ್ಲ? ಶತ್ರು ದುರ್ಬಲನಾದಾಗ ಘಾತಿಸಬೇಕು, ಶತ್ರು ಪ್ರಬಲನಾದಾಗ ಮರೆಯಾಗಬೇಕು. ಅದನ್ನು ನೀನು ಪ್ರಯೋಗಿಸಿದ್ದು. ಏನಿರಲಿಲ್ಲ. ಆಮೇಲೆ ಒಂದು ನಗರವನ್ನೇ ನಿರ್ಮಾಣ ಮಾಡಿದೆ, ಅಲ್ಲಿಗೆ ನಾಯಕನಾದೆ, ಭೂಪನಾದೆ. ಅಲ್ಲಿಗೆ ನಿನ್ನ ಸಾಧನೆ ನಿಲ್ಲಿಲ್ಲ. ಇಲ್ಲ, ಭೂಪನಾದವ ಈಗ ಬ್ರಹ್ಮಾತೀತನಾಗಿರುವೆ. ಬ್ರಹ್ಮನಿಗಾದ್ರೂ ಒಂದು ಅಂತ್ಯ ಉಂಟು, ನಿನಗೆ ಮರಣ ಉಂಟಾ? ಇಲ್ಲ ಇಲ್ಲ. ಇದು ಮೃತ್ಯು ಸಹಜವಾದ್ದರಿಂದ ಮರ್ತ್ಯ ಲೋಕ. ಮೃತ್ಯುವಿಗೆ ವಶವಾಗತಕ್ಕವರು ಎನ್ನುವ ಅರ್ಥದಲ್ಲಿ ಎಲ್ಲ ಮರ್ತ್ಯರು, ಎಲ್ಲರಿಗೂ ಮರಣ ಉಂಟು. ಆದ್ರೆ ಅರುಣಾಸುರ ಸಾಯಲಿಕ್ಕೆ ಇಲ್ಲ. ಇಲ್ಲ, ಮರಣ ಇಲ್ಲ. ಇಲ್ಲ, ಅಮರ ನೀನು. ಹಾಗಿರುವಾಗ ಬ್ರಹ್ಮನಿಗಿಂತಲೂ ಶ್ರೇಷ್ಠ ನೀನು. ನನ್ನ ಪ್ರಶ್ನೆ ಅಲ್ಲೇ ಇರುವುದು, ಬ್ರಹ್ಮಾತೀತನಾದ ನಿನಗೆ ಈ ಗಾಯತ್ರಿ ಯಾಕೆ ಬೇಕು? ಯೋಚಿಸು, ಯೋಚಿಸು. ಜೀವರ ಅದು ದೀವರ ಅಂದ್ರೆ. ನಾನು ಮಹಾಪ್ರಾಣ ಪ್ರಯೋಗ ಮಾಡಿದ್ದೇನೆ. ಧೀವರ ಬಾಲ ಉಂಟು. ಹೌದು, ಬಾಲ ಉಂಟು. ನನಗೆಲ್ಲ ಬಾಲ ಉಂಟು. ದೀವರ ಅಂದ್ರೆ ಬ್ರಾಹ್ಮಣ. ಆ ಬ್ರಾಹ್ಮಣರಿಗೆ ದೀವರ ಅಂತೆಲ್ಲ ಒಬ್ಬನಿಗೆ ಇರೋದು. ಅದು ಹೌದು, ಆ ಸ್ಥಾನಕ್ಕೆ ನಿನ್ನ ಏರಿಸಿದ್ದೇನೆ. ಗೊತ್ತಾಯ್ತಲ್ಲ? ಭಾಗ್ಯ ಇದು. ಸಂತೋಷವೇ ಹೌದಲ್ಲ? ಸಂತೋಷವೇ. ನಾನು ಈ ಮಾತನ್ನು ಯಾಕೆ ಹೇಳಿದವಲ್ಲೇ? ಯಾಕೆ? ಏನೋ ನನ್ನ ಬಗ್ಗೆ, ನನ್ನ ಸಾಧನೆಯ ಬಗ್ಗೆ ಎಲ್ಲವನ್ನೂ ಕೂಡ ನೀನು ಹೊಗಳಿ ನನ್ನನ್ನು ಎತ್ತರಕ್ಕೆ ಏರಿಸಿದೆ. ಹೌದು, ಇದೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಸಕಲ ಗುಣ ಸಂಪನ್ನ ಏಕಗುಣ ವಿಹೀನ ಅಂತ ಆಯ್ತು. ನಿನ್ನ ಶ್ರೇಷ್ಠ ನುಡಿಗೆ ನಾನು ಮೆಚ್ಚಿದೇನೋ, ಸರಿ, ಮನಸ್ಸೇನೋ ಮೆಚ್ಚಿಕೊಂಡಿದೆ, ಬುದ್ಧಿ ಒಪ್ಪುತ್ತಿಲ್ಲ. ಹಾಗಿದ್ರೆ ಮನಸ್ಸು ಬುದ್ಧಿ ಬೇರೆ ಬೇರೆ ಅಂತ ಹೇಳಿದಾಗ ಆಯ್ತಲ್ಲ? ನನಗೆ ಬೇರೆ ಬೇರೆ ಉಂಟು. ಇದು ಮನಸ್ಸಿಗೆ ಒಪ್ಪಿದೆ, ಬುದ್ಧಿ ಒಪ್ಪುವುದಿಲ್ಲ. ಒಂದು ಬಾರಿ ಬುದ್ಧಿ ಒಪ್ಪಿದ್ದನ್ನು ಮನಸ್ಸು ಒಪ್ಪುವುದಿಲ್ಲ. ಬೇಡ ಬೇಕು, ಬೇಕು ಬೇಡ, ಈ ಇಬ್ಬಗೆಯ ತೀರ್ಮಾನ ನಮ್ಮ ಮನದಲ್ಲಿ ಸುತ್ತಾಡುತ್ತಾ ಇರುತ್ತದೆ. ಗೊಂದಲ.
ನಿರ್ಧಾರ ಏನು ಎಂಬುದನ್ನು ಸ್ಪಷ್ಟವಾಗಿ ನಾವು ಅರಿತುಕೊಳ್ಳಬೇಕಿದ್ರೆ ಮನಸ್ಸನ್ನು ಮತ್ತಿಸಬೇಕು. ಮೊಸರಿನಲ್ಲಿ ಬೆಣ್ಣೆ ಇರ್ತದೆ, ಕಣ್ಣಿಗೆ ಕಾಣ್ತದೆ, ಮತ್ತಿಸಿದಾಗ ಮಾತ್ರ ಸಿಕ್ಕೋದು. ಮನಸ್ಸು ಎಂಬ ಮೊಸರನ್ನು ಮತ್ತಿಸಿದಾಗ ಬುದ್ಧಿ ಎಂಬ ಕಡೆಗೋಲಿನಿಂದ ಆಗ ವಿಚಾರಗಳೆಂಬ ಬೆಣ್ಣೆ ಹುಟ್ಟಿಕೊಳ್ತದೆ. ಇದು ಬೆಣ್ಣೆ ಒಂದೇ ಆಗಿ ಬಂದದ್ದಲ್ಲ, ಮತ್ತೆ ಬೆಣ್ಣೆಯ ಮುದ್ದೆಯಲ್ಲ, ತುಂಡು ತುಂಡಾಗಿ ಬೇರೆ ಬೇರೆಯಾಗಿ ನನ್ನ ಮಸ್ತಕದಲ್ಲಿ ಕಾಣುತ್ತಾ ಇದೆ. ಇದಕ್ಕೆ ಕಾರಣ ಇದೆ, ನೀನು ಹೇಳಿದೆಯಲ್ಲ, ಬ್ರಹ್ಮನ ಬಗ್ಗೆ ಮಾತನಾಡಿದೆಯಲ್ಲ, ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಸುಮ್ಮನೆ. ನೀನು ಬ್ರಹ್ಮಾತೀತ ಎಂಬಂತಹ ಮಾತನ್ನು ಹೇಳಿದೆಯಲ್ಲ, ಹೌದು. ಆವಾಗಲೇ ನನಗೆ ಸ್ವಲ್ಪ ಗೊಂದಲ ಉಂಟಾದದ್ದು. ಬ್ರಹ್ಮ ಅಂದ್ರೆ ಯಾರು? ನನಗೆ ಎಷ್ಟೊಂದು ಉಪಕಾರವನ್ನು ಮಾಡಿದ್ದಾನೆ. ಎಲ್ಲಿಯೋ ತಿರುಗಾಡುತ್ತಾ ಇರುವ ನನಗೆ ಕಾನನವನ್ನು ಸೇರಿ ತಪಸ್ಸನ್ನು ಮಾಡಿದ ಕೂಡಲೇ ವರಪ್ರದಾನ ಮಾಡಿ ಆ ಮುಖಾಂತರ ಎಷ್ಟು ಎತ್ತರಕ್ಕೆ ಏರಿಸಿದವ ಆತ. ನನ್ನ ಜೀವನಾಂಬರ ಭಾಸ್ಕರ ಬ್ರಹ್ಮ. ಆತನನ್ನೇ ದೂಷಿಸುವುದಕ್ಕೆ ನೀನು ಮುಂದಾದೆಯಲ್ಲ, ಅದುವೇ ಮನಸ್ಸು ಒಪ್ಪುವುದಿಲ್ಲ ಅಂತ ಹೇಳಿದ್ದು ನಾನು. ನೀನು ಬ್ರಹ್ಮನನ್ನು ದೇವರು ಅಂತ ಹೇಳು. ದೇವರೇ ಅವ ಯಾರು ಅಂತ ನಾನು ಹೇಳ್ತೇನೆ. ನನ್ನ ಜೀವನ ಎಂಬ ಗಗನವನ್ನೇ ಬೆಳಗಿದ ಭಾಸ್ಕರ ಅಂತ ಬ್ರಹ್ಮನನ್ನು ಹೊಗಳ್ತಾ ಇದ್ದಿ. ಬ್ರಹ್ಮನನ್ನು ದೇವರು ಅಂತ ಹೇಳ್ತಿರುವೆ. ಅವ ದೇವರಲ್ಲ, ಅವ ಮಗಳ ಗಂಡ. ಹಾಗಾದ್ರೆ ಹೌದು, ನಿನಗೆ ದೇವರಲ್ಲ, ನಿನಗೆ ಅಳಿಯ, ನನಗೆ ದೇವರು. ನನಗೆ ಅಳಿಯ, ನನ್ನ ಮಗಳ ಗಂಡ ಅಲ್ವಾ? ಅಲ್ಲ, ಅದೇನು ಹೇಳಿ, ಅವನ ಮಗಳ ಗಂಡ. ಈ ಲೋಕದಲ್ಲಿ ಮಗಳನ್ನು ಮದುವೆಯಾಗುವ ಪದ್ಧತಿ ಎಲ್ಲಿಯಾದ್ರೂ ಉಂಟ? ತಪ್ಪಲ್ಲ ಅದು. ಬ್ರಹ್ಮ ಆಗಿದ್ದಾನೆ, ಯಜ್ಞ ಮಾಡಿದ, ಯಜ್ಞ ಮುಖೇನ ಒಬ್ಬಳು ಮಗಳನ್ನು ಪಡೆದ, ಶಾರದೆ ಅಂತ ಹೆಸರಿಟ್ಟ. ಮಗಳು ಅಂತ ಅವನೇ ಒಪ್ಪಿಕೊಂಡಿದ್ದಾನೆ. ಹೌದಾ? ಬಾರಮ್ಮ ಮಗಳೇ ವಯ್ಯಾರಿ ಶಾರದೆ. ಬ್ರಹ್ಮಕಪಾಲ ಪ್ರಸಂಗ ಎಲ್ಲ ಅಭ್ಯಾಸ ಮಾಡಿದ್ದೀನಿ, ಎಲ್ಲ ಗೊತ್ತುಂಟು ಇವರಿಗೆ, ಸಾಮಾನ್ಯನಲ್ಲ. ಹೌದು, ಮಗಳನ್ನು ಮದುವೆ ಆದ. ಮಗಳು ಅಂತ ಕರೆದು ಆಮೇಲೆ ವಾಮಭಾಗದಲ್ಲಿ ಕೊಳ್ಳಿರಿಸಿ ಪ್ರಾಣಪ್ರಿಯೆ ಅಂತ ಅಪ್ಪಿಕೊಂಡ. ತಪ್ಪು ಮಾಡಿದರೆ ಶಿಕ್ಷೆ ಆಯ್ತು ನೋಡು. ಆಗಿದೆ. ಈಶ್ವರ ದೇವರು ಒಂದು ತಲೆ ಚಿವುಟಿ ತೆಗೆದು ಆಮೇಲೆ ಅವ ಒಬ್ಬ ವ್ಯಾಪಾರಿ. ಬ್ರಹ್ಮ ನೀನು ಗ್ರಾಹಕನಾಗಿ ನನಗೆ ತಂದು ಕೊಡ್ಬೇಕು. ನೀನು ಗ್ರಾಹಕನಾಗಿ ಅವ ವ್ಯಾಪಾರಿಯಾಗಿ ನಿಮ್ಮೊಳಗೊಂದು ವ್ಯಾಪಾರ ಕೊಟ್ಟು ಕೊಂಡುಕೊಳ್ಳುವಿಕೆಯ ವ್ಯವಹಾರ ನಡೆದಿದೆ. ಅದು ಹೇಗೆ? ನಿನಗೆ ವರ ಎನ್ನುವ ವಸ್ತು ಕೊಟ್ಟ ಬ್ರಹ್ಮ ಎನ್ನುವ ವ್ಯಾಪಾರಿ ಬಂದು ನಿನ್ನ ಪುಣ್ಯವೆಂಬ ನಿನ್ನ ಪಾದದಲ್ಲಿ ಪುಣ್ಯವಿತ್ತ ಸಂಚಯ ಆಗ್ತದೆ ನೋಡು. ಹೌದು, ನೀನು ತಪಸ್ಸು ಮಾಡುವಾಗ ಹೌದು, ನಿನ್ನ ಪುಣ್ಯವೆಂಬ ವಿತ್ತವನ್ನು ಪಡೆದು ವರ ಎನ್ನುವ ವಸ್ತುವನ್ನು ಕೊಟ್ಟು ಅದನ್ನು ದೋಚಿ ಸತ್ಯಲೋಕಕ್ಕೆ ಪರಾರಿಯಾಗಿದ್ದಾನೆ. ನಾನೊಂದು ಮಾತು ಕೇಳ್ತೇನೆ, ಇದು ವ್ಯಾಪಾರಿಯೊಬ್ಬನ ಕೈಯಿಂದ ಬೆಲ್ಲ ಪಡ್ಕೊಡ್ತೇವೆ, ಬೆಲ್ಲಕ್ಕೆ ಪ್ರತಿಯಾಗಿ ಹಣ ಕೊಡ್ತೇವೆ. ಹಣ ಕೊಟ್ಟ ಮೇಲೆ ವ್ಯಾಪಾರಿಯೇ ನೀನು ದೇವರು ನಿನ್ನ ಕಾಲಿಡಿತೇನೆ ಅಂತ ಹೇಳುವ ಕ್ರಮ. ಹಾಗೆ ಕಾಲು ಹಿಡಿದರೆ ಅವನನ್ನು ಹುಚ್ಚ ಅಂತ ಹೇಳ್ಬೇಕು ಅಲ್ವಾ? ನೀನು ಎಷ್ಟು ಸಲ ಹುಚ್ಚ ಆಗೊಮ್ಮೆ ಅದೇ ಆಗಿದ್ದು ನೀನು. ಆದದ್ದಲ್ಲ, ಆಮೇಲೆ ಮಾತಿನ ಮುಖಾಂತರ ಆಗಿ ಹೋದದ್ದು. ಉದಾಹರಣೆ ದೋಣಿಯಲ್ಲಿ ಕುಳಿತು ಹೊಳೆ ದಾಟುತ್ತೇವೆ. ಅಂಬಿಗ ಹುಟ್ಟು ಹಾಕಿ ದೋಣಿಯನ್ನು ನಡೆಸ್ತಾನೆ. ದೋಣಿ ಹೊಳೆ ದಾಟಿದ ಮೇಲೆ ದೋಣಿಯಿಂದ ಹಿಡಿದು ಅಂಬಿಗನಿಗೆ ಕೊಡ್ತೇವೆ. ಕೊಟ್ಟ ಮೇಲೆ ಅಂಬಿಗನೇ ನಿನ್ನ ಕಾಲಿಡಿತೇನೆ ಅಂತ ಹೇಳುವ ಕ್ರಮ ಉಂಟ? ಕ್ರಮವೇ ಇಲ್ಲ. ಮತ್ತೆ ಯಾಕೆ ಬ್ರಾಹ್ಮಣನ್ನು ನೀನು ಕೊಡ್ಬೇಕು? ಅದು ಕೊಟ್ಟ ಮೇಲೆ ದೇವರು ಅಂತ ಎಂತದಕ್ಕೆ ಹೇಳುವುದು ನೀನು? ಯೋಚಿಸು, ಸ್ವಲ್ಪ ಯೋಚಿಸು. ಮನಸ್ಸಿಗೆ ಬಹಳ ಆನಂದವಾಯ್ತು ಅಲ್ವಾ? ಹಿತವಾಯ್ತು. ಸಂತೋಷದ ರೇಖೆಗಳು ನಿನ್ನ ವಿದ್ವತ್ಪೂರ್ಣವಾದಂತಹ ನಿನ್ನ ಮಾತುಗಳಲ್ಲಿ ಮನಸ್ಸಿಗೆ ನೆಮ್ಮದಿಯೂ ಆಯ್ತು. ಮಾತು ಒಳ್ಳೆ ಮಾತಾಡುತ್ತಿ, ಆದರೂ ಈ ಸಂಶಯ ದೂರ ಆಗುವುದೇ. ನಾನು ಎಲ್ಲರ ಹತ್ರ ಮಾತಾಡುದಿಲ್ಲ. ಹೌದಾ? ಯಾರು ಮಾತಿಗೆ ಅವರ ಹತ್ರ ಮಾತಾಡಿ ಅದು ಸಂತೋಷ. ಆದರೂ ಒಂದು ಸಂಶಯ ಬಂದರೆ ಪ್ರಪಂಚದಲ್ಲಿ ಬ್ರಾಹ್ಮಣರನ್ನು ಎತ್ತರದ ಸ್ಥಾನಕ್ಕೆ ಏರಿಸಿಕೊಂಡಿದ್ದಾರೆ. ಹೌದು, ಬ್ರಾಹ್ಮಣ ಎಂದು ಆಗಬೇಕಿದ್ರೆ
3 ಹೊತ್ತು ಅನುಷ್ಠಾನವನ್ನು ಆತ ಮಾಡಲೇಬೇಕು. ತ್ರಿಸಂಧಿಗಳಲ್ಲಿ ಮಾಡಬೇಕು. ಹೌದಲ್ಲ? ತ್ರಿಕಾಲ ಪೂಜೆ ಪುರಸ್ಕಾರಗಳನ್ನು ಯಾರು ಮಾಡುತ್ತಾನೋ, ನಿಷ್ಠೆಯಿಂದ ಯಾರು ಇರುತ್ತಾನೋ ಆತನೇ ಬ್ರಾಹ್ಮಣ. ಅವನ ತೇಜಸ್ಸು ಮುಖದಲ್ಲಿ ಕಂಡು ಕಾಣ್ತದೆ. ಪೂಜೆ ಪುರಸ್ಕಾರ ಮಾಡುವುದು ಯಾರಿಗೆ? ಯಾರನ್ನು ನೆನೆಯುವುದಕ್ಕೆ? ದೇವರನ್ನು ತೃಪ್ತಿಪಡಿಸಲಿಕ್ಕೆ, ದೇವರಿಗೆ ಬೇಕಾಗಿ. ನೀನು ಕೂಡ ಅದೇ ಜಾತಿಯಲ್ಲಿ ಹುಟ್ಟಿದ್ದೀಯಲ್ಲ, ಆಸ್ತಿಕ. ಈಗ ಬ್ರಾಹ್ಮಣನಾಗಿ ಇದ್ದುಕೊಂಡು ಜಪಾನುಷ್ಠಾನಗಳನ್ನು ದಿನನಿತ್ಯ ಮಾಡುತ್ತಾ ಇರುವ ನೀನು ನಾನೇ ಬ್ರಹ್ಮ ದೇವರಲ್ಲ ಅಂತಲೇ ಹೇಳುದು. ಬ್ರಹ್ಮದೇವನೇ ಅಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ. ಹೌದು. ಈ ಪ್ರಪಂಚದಲ್ಲಿ 2 ವಿಧ ಇದೆ. ಯಾವುದು? ಆಸ್ತಿಕ, ನಾಸ್ತಿಕ ಎಂಬ. ದೇವರು ಇದ್ದಾನೆ ಅಂತ ಹೇಳುವ, ಮತ್ತೊಬ್ಬ ಇಲ್ಲ ಅಂತ ಹೇಳುವವ. ಸರಿ, ನೀನು ನಾಸ್ತಿಕ ಜಾತಿಯಲ್ಲಿ ಹುಟ್ಟಿದವನು ಅಲ್ಲ. ದೇವರೇ ಇಲ್ಲ ಅಂತ ಹೇಳುವವನ? ದೇವರಿದ್ದಾನೆ ಅಂತ ಹೇಳುವ. ಆಸ್ತಿಕ ಎಂಬುದಕ್ಕೂ ಯಾವ ಪುರವೆಯೂ ಇಲ್ಲ. ನಿನ್ನ ಬಾಯಿಯಲ್ಲಿ ಬರುವಂತಹ ಮಾತಿನಲ್ಲಿ ಕೂಡ ಅರ್ಥ ಸಿಗುವುದಿಲ್ಲ. ನಾಸ್ತಿಕನೋ ಆಸ್ತಿಕನೋ ಹೇಳು. ದೇವರು ಇಲ್ಲ ಅಂತ ಹೇಳಿಲ್ಲ, ನೀನು ನಂಬಿರುವ ಬ್ರಹ್ಮ ದೇವರಲ್ಲ ಅಂತ ಹೇಳಿದ್ದು ನಾನು. ಯಾರು ದೇವರು ಬೇಕಲ್ಲ? ದೇವರನ್ನು ನೀನು ನಂಬುವ ದೇವರು ಯಾರು? ದೇವರನ್ನು ತಿಳಿಯುವುದಕ್ಕೆ ತತ್ವ ಉಂಟು. ಯಾವುದದು? ಎಂಬ ಸತ್ವ ಪರಬ್ರಹ್ಮ ಅಂತ ಮತ್ತೊಂದು. ಪರಬ್ರಹ್ಮ ಅಂತ ಉಂಟೆ. ಒಂದು ಬ್ರಹ್ಮ, ಒಂದು ಪರಾಬ್ರಹ್ಮ. ಹೌದೌದು. ಪರಬ್ರಹ್ಮ ಅಲ್ಲ, ಪರಬ್ರಹ್ಮ. ಪರಬ್ರಹ್ಮ ಯಾವುದದು? ಅದು ಅದನ್ನು ತಿಳಿಯುವುದಕ್ಕೊಂದು ತತ್ವ ಉಂಟು. ತತ್ವ ಗೊತ್ತಿಲ್ಲದೆ ನೀನು ಹೀಗೆ ಸತ್ವಗೆಟ್ಟು ಹೋದದ್ದು. ತತ್ವ ಅಂದ್ರೆ ಪರಬ್ರಹ್ಮವನ್ನು ತಿಳಿಯುವುದಕ್ಕಿರುವ ತತ್ವ. ಅದಕ್ಕೆ ಏನು ಹೇಳ್ತಾರೆ? ತತ್ವಮಸಿ. ಮಸಿ ಎಂತದ್ದು? ಎಣ್ಣೆ ಮಸಿ? ಎಣ್ಣೆ ಮಸಿ ಅಲ್ಲ, ತತ್ವಮಸಿ. ತತ್ವಮಸಿ. ಹೌದು. ಅದು 3 ಶಬ್ದಗಳು ಸೇರಿ ಉಂಟಾದ ಶಬ್ದ. ಈಗ ಪಶ್ಚಾತ್ತಾಪ ಅಂತ ಒಂದು ಶಬ್ದ ಹೇಳ್ತೇವೆ ನಾವು. ಹೇಳ್ತೇವೆ. ಒಂದೇ ಶಬ್ದ ಅಲ್ಲ ಅದು. ಹೌದಾ? 2 ಶಬ್ದಗಳು ಸೇರಿಸಲ್ಪಟ್ಟು ಉಂಟಾದ ಶಬ್ದ. ಪಶ್ಚಾತ್ತಾಪ. ಪಶ್ಚಾತ್ತಾಪ ತಪ್ಪು ಮಾಡಿದ ಮೇಲೆ ಉಂಟಾದ ತಾಪ ಅದು. ಹೀಗೆ ಪರಬ್ರಹ್ಮ ತತ್ವಮಸಿ 3 ಶಬ್ದ ಸೇರಿ ಅದು ಅವನು ಅವಳು ಅಂತ ಹೇಳಲಿಕ್ಕಿಲ್ಲ. ಅದು ಲೋಕದ ಮಹಾನ್ ಶಕ್ತಿ, ಅದನ್ನು ಅದು ಅಂತ ಹೇಳುದು. ತತ್ ತ್ವಂ ನೀನು. ಆಗ ಬ್ರಹ್ಮಾತೀತ ಅಂತ ಆಗ್ಲೇ ಪೀಠಿಗೆ ಹಾಕಿದ್ದದಕ್ಕೆ ನಾನು. ತತ್ ಅದು ಪರಬ್ರಹ್ಮ. ತ್ವಂ ನೀನು ಅಸಿ ಆಗಿದ್ದೀಯ. ನೀನೇ ಪರಬ್ರಹ್ಮ. ಲೋಕದಲ್ಲಿ ಬೇರೆ ದೇವರಲ್ಲ. ನೀನೇ ಅಮರ. ನೀನು ಬ್ರಹ್ಮಾತೀತ. ನೀನೇ ಪರಬ್ರಹ್ಮ. ಸಂಶಯ ಬೇಡ, ಸಂಶಯ ಬೇಡ, ನಿರ್ಣಯ. ಬ್ರಹ್ಮಣ ಬ್ರಹ್ಮನನ್ನು ಇಷ್ಟೆಲ್ಲ ಹೇಳಿದ್ದು, ನನ್ನನ್ನೇ ಪರಬ್ರಹ್ಮ ಅಂತ ಹೇಳಿದ್ದು. ಹೌದು. ಆದರೆ ಮತ್ತೊಂದು ಸಂಶಯ ಉಂಟು ನನಗೆ. ಬ್ರಹ್ಮನನ್ನು ದೂಷಿಸುವಂತಹ ಅಗತ್ಯವೇ ಇಲ್ವಲ್ಲ? ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದವಳು ಶಾರದಾ ಮಾತೆ. ಬ್ರಹ್ಮಲ್ಲ. ನೀನೀಗ ತಪಸ್ಸು ಮಾಡಿದ್ದು ಬ್ರಹ್ಮದೇವನ ಕುರಿತು. ಶಾರದೆ ಯಾಕೆ ಬಂದ? ತನ್ನಿಂದಾಗಿ ಬಂದಿದ್ದಾಳೆ. ಅಧಿಕ ಪ್ರಸಂಗ. ಮಗನ ಮೋಹದ ಎನ್ನಯ ಮೋಹದ ಕಂದ ಅಂತ ಕರೀತಾರೆ. 7 ಮೋಹದ ಕಂದ. ನಿನ್ನ ಶೀಲಕ್ಕೆ ಕೊಟ್ಟಿದ್ದೇನೆ. ಚೀಲಕ್ಕೆ ಅಲ್ಲ, ಶೀಲಕ್ಕೆ ಕೊಟ್ಟಿದ್ದೇನೆ. ಅವಳು ಮಾತಿನ ಮೂಲಕ ನಿನ್ನನ್ನು ಮಂಕು ಮರಳು ಮಾಡಿದ. ಶಾರದೆ ದೊಡ್ಡ ನಂಜಿನ ಬುರುಡೆ ಅವಳು. ಈ ಭೂಲೋಕದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಂದ ಹೆಚ್ಚು ನಂಜಿ ಇರುವುದು. ನನ್ನ ಗಂಡನಿಗೆ ನಮಸ್ಕಾರ ಮಾಡಬೇಕು ಹೋದವರೆಲ್ಲ. ನನ್ನ ಗಂಡನೇ ದೊಡ್ಡವನಿರ್ಬೇಕು ಅಂತ ಒಂದು ಇರ್ತದೆ ಅವರಿಗೆ. ಈಗ ಬ್ರಹ್ಮ ವರ ಕೊಟ್ಟ ಕೂಡಲೇ ನೀನು ಬ್ರಹ್ಮಾತೀತನಾದೆ. ಆಗಿದ್ದೇನೆ. ನನ್ನ ಗಂಡನಿಗಿಂತಲೂ ದೊಡ್ಡವನಾದ ಅರುಣಾಸುರ ನನ್ನ ಗಂಡನನ್ನು ಕೇಳುವವರೇ ಇಲ್ಲ. ಎಲ್ಲ ನಮಸ್ಕಾರ ಅವನಿಗೆ ಹೋಗ್ತದೆ. ಹೇಗೆ ಇವನನ್ನು ಸಣ್ಣ ಮಾಡುದು? ಅದಕ್ಕೆ ಗಾಯತ್ರಿ ಎನ್ನುವ ಒಂದು ದೊಡ್ಡ ಬಂಡೆ ಕಲ್ಲನ್ನು ಪಟಕ್ ನನ್ನ ತಲೆಗಿಟ್ಟು 3 ಹೊತ್ತು ಜಪ ಮಾಡಿಕೊಂಡ್ರೆ ಒಳಗೆ ಕೂತ್ಕೊ, ಹೊರಗೆ ಬರಬೇಡ ಅಂತ. ಆಮೇಲೆ
ವ್ಯವಹಾರ ಮಾಡದ ಹಾಗೆ. ಹೌದು. ಇನ್ನೊಂದು ವಿಷಯ ಉಂಟು, ಏನು? ಸಣ್ಣ ಆಗ್ಲಿಕ್ಕೆ ಕಾರಣ ಉಂಟು. ಏನು? ಈಗ ನೀನು ಬ್ರಹ್ಮನಿಗಿಂತಲೂ ದೊಡ್ಡವ. ಗಾಯತ್ರಿ ಮಂತ್ರವನ್ನು ಪಠಿಸಿದ್ರೆ ಯಾರನ್ನು ಪೂಜಿಸಿದಾಗ ಆಗ್ತದೆ? ಗಾಯತ್ರಿ ಗಾಯತ್ರಿ ಗಾಯತ್ರಿಗೆ ಅಭಿಮಾನಿ ದೇವತೆ ಯಾರು? ಸೂರ್ಯ. ಅವ ಬ್ರಹ್ಮನಿಗಿಂತಲೂ ಎಷ್ಟೋ ಸಣ್ಣ, ನೀನು ಬ್ರಹ್ಮನಿಗಿಂತಲೂ ಎಷ್ಟೋ ದೊಡ್ಡವ. ನಿನಗಿಂತಲೂ ಎಷ್ಟೋ ಸಣ್ಣ ಶಕ್ತಿಗೆ ಕೈ ಮುಗಿದು ನಜಪಾಟನಿಗೆ ಗುರಿ ಆಗ್ತೀಯ. ನನಗೆ ಬೇಸರ ಆಗುತ್ತೆ. ಸಣ್ಣವರು ದೊಡ್ಡವರಿಗೆ ಕೈ ಮುಗಿಬೇಕು, ದೊಡ್ಡವರು ಸಣ್ಣವರಿಗೆ ಕೈ ಮುಗಿದ್ರೆ ಇನ್ನು ವಂದನೆಯು ನಿಜ ನಿಂದನೆಗೆ ಕಾರಣವಾಗ್ತದೆ. ಹಾಗಾದ್ರೆ ನಾನು ಯಾರು? ನಿಂದನೆಗೆ ಕಾರಣವಾಗುವ ಗಾಯತ್ರಿ ಬೇಕಾ ನಿನಗೆ? ಇದು ನಾನು ಯಾರು? ಪರಬ್ರಹ್ಮ. ನೀನೇ ಪರಬ್ರಹ್ಮ. ನಾನೇ ಪರಬ್ರಹ್ಮ. ಬ್ರಹ್ಮಾತೀತ. ಬ್ರಹ್ಮಾತೀತ. ಗಾಯತ್ರಿ ಬೇಕಾ? ನೀನೇ. ಗಾಯತ್ರಿ ಮಂತ್ರದ ಅಗತ್ಯವಿಲ್ಲ. ಬಿಟ್ಟು ಬಿಡು. ನಂಬಿಕೆ ಬರಲಿ. ಯಾಕೆ ಬರಲಿಲ್ಲ? ಕೆಲವರಿಗೆ ಈ ದುಶ್ಚಟಗಳೆಲ್ಲ ಬಿಟ್ಟು ಹೋಗೋದಿಲ್ಲ. ಹೌದಾ? ಕೆಲವರಿಗೆ ಒಂದು ಎಲೆ ಅಡಿಕೆ ಹೋಗಿ ಸ್ವಲ್ಪ ತಿನ್ನುವುದು ಬಿಡ್ತೇನೆ, ಈ ವರ್ಷ ಬಿಡ್ತೇನೆ. ನಿಮಗೆ ಅಭ್ಯಾಸ? ನನಗೆ ಅಪರೂಪಕ್ಕೆ ಉಂಟು. ಹೌದೌದು. ಆಮೇಲೆ ಕೆಲವರಿಗೆ ಕುಡಿ ಹೊಚ್ಚು ಬಿಡ್ತೇನೆ ಅಂತ ಹೇಳ್ತಾರೆ. ಕೆಲವರಿಗೆ ನಿನ್ನ ವಿಷಯ ನನ್ನಲ್ಲಿ ಹೇಳುದು, ನನ್ನ ವಿಷಯ ಅವರಲ್ಲಿ ಹೇಳುದು. ದುಶ್ಚಟಗಳನ್ನು ಯಾರು ಕೂಡ ಬಿಡುವುದಿಲ್ಲ. ನಿನಗೆ ಗಾಯತ್ರಿ ಬಿಟ್ಟರು ಹಿಡ್ಕೊಳ್ತಾರೆ. ನೀನು ಗಾಯತ್ರಿ ಮಂತ್ರ ಬಿಟ್ಟೆ ಅಂತ ಹೇಳ್ತೀನಿ. ನಾನು ಆ ಕಡೆಗೆ ಹೋದ್ರೆ ಮತ್ತೆ ಮಂತ್ರ ಪಠಿಸ್ಲಿಕ್ಕೆ ಕೂತ್ರೆ ಇಲ್ಲಿ ಖಂಡಿತವಾಗಿಯೂ ಮಂತ್ರವನ್ನು ಪಠಿಸುವುದಿಲ್ಲ. ಇಲ್ಲ, ಮನಸ್ಸಿಗೆ ಬಹಳ ಆನಂದವಾಯಿತು. ಆದ್ರೂ ಒಂದು ಭಾಷೆ ಬೇಕಾ? ಧೈರ್ಯಕ್ಕೆ ಗಾಯತ್ರಿ ಮಂತ್ರವನ್ನು ಸತ್ತೆ. ಅರುಣಾಸುರ ಸತ್ತ, ನೀನು ಅರುಣಾಸುರ ಅಲ್ಲ. ಅಸುರ, ಅರುಣಾಸುರ ಸತ್ತ. ನೀನು ಹಾಗಾದ್ರೆ ನಾನು ಪರಬ್ರಹ್ಮ, ಅರುಣ ದೇವ. ಅರುಣ ನಿನ್ನಲ್ಲಿರುವ ಆಸುರಿ ಭಾವ ಗಾಯತ್ರಿ ಬಿಟ್ಟಲ್ಲಿಗೆ ನಾಶ ಆಯ್ತು, ಸತ್ತು ಹೋಯ್ತು. ನೀನು ಅರುಣಾಸುರ ಅಲ್ವೇ ಅಲ್ಲ ಇನ್ನು. ಈ ಪಕ್ಕನೆ ಕೆಲವು ಮಾತು ಕೇಳುವಾಗ ಪಕ್ಕನೆ ಸಿಟ್ಟು ಬರುದು. ಆ ಮಾತಿನಲ್ಲಿ ತಿರುಳು ಏನು ಅಂತ ನೀನು ಅರ್ಥ ಮಾಡಿಕೊಂಡಿದ್ದೆ. ಬಹಳ ಸಂತೋಷ. ಅವರಿಗೆ ಒಟ್ಟು ಬಿಸಿ ಆಗುದು. ಕತ್ತಲೆಯ ಮನೆಗೆ ಮಣಿ ದೀಪವಾದಂತೆ, ತಲೆ ಬತ್ತಿದ ಸರೋವರಕ್ಕೆ ನೀರುವ ಸರಿದಂತೆ ನನ್ನ ಜೀವನದಲ್ಲಿ ಉನ್ನತವಾದಂತಹ ಪದವಿಯನ್ನು ನೀನು ಏರಿದ್ದೀ ಎಂಬುದನ್ನು ನೆನಪಿಸಿಕೊಳ್ಳುವುದಕ್ಕೆ ಬೇಕಾಗಿ ದೇವರನ್ನು ಆಗಮಿಸಿದ್ದೀರಿ. ನೀನು ಕವಿ ಎಲ್ಲ ಇದ್ರು ಕಾವ್ಯ ಓದಿದ್ದೇವೆ, ಉಪಮ ಎಲ್ಲ ಕೊಡ್ತೀನಿ. ಓದಿದ್ರೆ ಮಾತ್ರ ಹೇಳುದು. ಓದಿದ್ರೆ ಕೆಲವರು ಇಲ್ಲಿ ಎಷ್ಟು ಇರ್ತದೆ ಅಲ್ಲಿಗೆ ಮಾತ್ರ, ಇಲ್ಲಿಗೆ ಬರುವಾಗ ಏನಿಲ್ಲ. ಹೌದೌದು, ಅಲ್ಲಿ ಹೇಳ್ತಾರೆ. ಸಂತೋಷದಲ್ಲಿ ಈ ಮಾತನ್ನು ನಾನು ಹೇಳಿದ್ದೇನೆ. ನನ್ನಷ್ಟಕ್ಕೆ ಏನೂ ಗೊತ್ತಿಲ್ಲದೆ ಜಪವನ್ನು ಮಾಡುತ್ತಿರುವಂತಹ ನನಗೆ ಉಪದೇಶವನ್ನು ಮಾಡುವುದಕ್ಕೆ ನೀವು ಮುಂದಾದಿರಲ್ಲ. ಇಷ್ಟು ಮಂದಿ ಇದ್ದಾರೆ ವಿದ್ವಾಂಸರು ನಿನ್ನಲ್ಲಿ. ನಿನ್ನ ಪರಬ್ರಹ್ಮ ಅಂತ ಯಾರಾದ್ರೂ ಹೇಳಿದ್ರ ನಿನಗೆ? ಕತ್ತಲೆಯ ಕೋಣೆಯಲ್ಲಿ ಇರಲಿಲ್ಲ, ಕೂತುಗೊಳಿಸಿದ್ದ. ಬೆಳಕಾಗಿ ಬಂದದ್ದು ನೀವು. ನಾನು ಹೊರಗೆ ಹೇಳಿದದ್ದು. ನಾನು ಕೆರೆಯಲ್ಲಿ ನೀರಿಲ್ಲದಂತಾಗಲಿಲ್ವಾ? ಹೌದು. ನೀರು ಹೊಸರಿದ್ದು ಯಾರು? ನೀವು. ಆದ್ದರಿಂದಲೇ ಸಂತೋಷವಾಯಿತು. ದೇಶಾವರಿ ಬ್ರಾಹ್ಮಣ ನೀವು. ದಿವಸದಲ್ಲಿ ಎಷ್ಟು ದೇಶಗಳನ್ನು ಪ್ರವೇಶ ಮಾಡುತ್ತಿರೋ ಗೊತ್ತಿಲ್ಲ. ನಮಗೆ ತಿರುಗಾಟ ಭೂಷಣ ಅಲ್ವಾ? ಹೋದಲ್ಲಿ ಎಲ್ಲ ಅರುಣಾಸುರ ದೇವ ಎಂಬ ಹಾಗೆ ಗೊತ್ತಾಗಬೇಕು. ಅರುಣಾಸುರ ಅಲ್ಲ, ಅವ ಈಗ ದೇವನಾಗಿದ್ದ. ನೀವೇ ಪ್ರಚಾರ ಮಾಡಬೇಕು. ಅರುಣ ಏಕೋ ದೇವ ಅಂದ್ರೆ ಒಬ್ಬನೇ ಏಕೆ ದೇವ ಅಲ್ಲ, ಏಕೋ ದೇವ. ಅರುಣನೇಕೋ ದೇವ. ಈ ಪ್ರಚಾರವನ್ನು ಮಾಡಿಕೊಂಡು ಬರಬೇಕು. ನಾನೇ ಪೂಜೆ ಮಾಡ್ತೇನೆ. ಇಲ್ಲಿಂದ ಖರ್ಚಿಗೆ ಏನಾದರೂ ಬೇಕಾ? ಹೋದಲ್ಲ ಇಲ್ಲಿ ಖರ್ಚಿಗೆ ಏನಾದರೂ ಬೇಕಾ? ಇಲ್ಲಿ ಸಿಗ್ತದೆ ಕೊಡು, ಆದ್ರೆ ಇನ್ನು ಮುಂದೆ ಹೋದಲ್ಲೆಲ್ಲ ಸಿಕ್ಕುವಾಗ ಅದು ಸಿಕ್ಕುತ್ತದೆ. ಅಲ್ಲಿಗೆ ಹೋಗಿ ನಿಮಗೆ ಖರ್ಚಿಗೆ ಇಲ್ಲದಿದ್ರೆ ಇಲ್ಲಿಗೆ ಯಾರನ್ನಾದರೂ ಆಳನ್ನು ಹಟ್ಟಿದ್ರೆ ಸಾಕು. ಸರಿ, ಧನ್ಯನಾದೆ. ಭಂಡಾರಿದ್ದಾನೆ. ಭಂಡಾರಿ ಯಾವ ಭಂಡಾರಿ? ಎರಡರಲ್ಲಿ ಬಾಲ ಇರುವ ಭಂಡಾರಿ, ರಾಮ ಭಂಡಾರಿ. ಹೌದು, ಎರಡರಲ್ಲಿ. ಮೊದಲನೇ ಕಟ್ಟಡದಲ್ಲಿ ಅಲ್ಲ, ಅವನ ಸಾಹಸ ನಿನಗೆ ಸಾಕಾಗಲಿಲ್ಲ. ಮೊದಲನೇ ಅರಮನೆ ಅಲ್ಲ, ಆ ಕಡೆ ಭಂಡಾರಿ. ತೀವರ ಭಂಡಾರಿ ಎರಡರಲ್ಲಿ. ಬಾಲ ಇರುವ ಇಬ್ರು ಎರಡರಲ್ಲಿ. ನಾನು ಹೇಳಿದ್ದೇನೆ ಅಂತ ಹೇಳಿ. ಅರುಣನೇಕೋ ದೇವ. ಹೋಗುವುದಕ್ಕೆ ಬೇಕಾಗಿ ಹಿಡಿದು ಅರುಣನೇಕೋ ದೇವ, ಅರುಣನೇಕೋ ದೇವ.
ಊರುಗಳನ್ನೆಲ್ಲ ಸುತ್ತಬೇಕು. ಅಲ್ಲಲ್ಲಿ ಅರುಣ ದೇವ ಎಂಬ ಹಾಗೆ ಘೋಷಣೆಯಾಗಬೇಕು. ನಾನು ದೇವ ಎಂಬುದನ್ನು ಎಲ್ಲರಿಗೂ ನೀವು ತಿಳಿ ಹೇಳಬೇಕು. ಅಷ್ಟೇ ಅಲ್ಲ, ಅಲ್ಲಲ್ಲಿ ಪೂಜಾ ಮಂದಿರಗಳನ್ನು ನಿರ್ಮಿಸಿ ಶಕ್ತಿಯನ್ನು, ಶಿವನನ್ನು, ಇನ್ನಿತರ ದೇವರುಗಳನ್ನು ನಂಬುತ್ತಾ ಇದ್ದಾರಲ್ಲ, ಪೂಜಿಸುತ್ತಾ ಇದ್ದಾರಲ್ಲ, ಇನ್ನು ಮುಂದೆ ಸಾಧ್ಯವಿಲ್ಲ. ಎಲ್ಲ ಮಂದಿರಗಳಲ್ಲಿಯೂ ಅರುಣನನ್ನು ಪ್ರತಿಷ್ಠಾಪಿಸಿ ಅರುಣದೇವ ಎಂಬಂತಹ ಹೆಸರಿನಿಂದ ಪೂಜೆ ಪುರಸ್ಕಾರಗಳನ್ನು ನಡೆಯಬೇಕು. ನಾವು ಹೇಳಿದಂತಹ ಮಾತನ್ನು ಯಾರಾದರೂ ಧಿಕ್ಕರಿಸಿದರೆ ಅವರ ತಲೆಯನ್ನು ಕರೆಯಿರಿ. ಹೋಗಿ ವಿರೋಧಿಗಳ ಮಂದಿರಗಳನ್ನು ಪುಡಿ ಮಾಡಿ ಹೋಗಿ. ಜೀವನ ನಿತ್ಯ ವೈಭವದಿಂದಲೇ ಬದುಕು ಕಳೆದವಳು ಯಶೋಮತಿ. ಏಕವೀರಾಧಿಪುರದ ರಸ ಅರುಣದೈತ್ಯ ಪ್ರಭುಗಳಿಗೆ ನಾನು ಮಡದಿಯಾಗಿದ್ದೇನೆ, ಅವರ ಬಾಳ ಸಂಗಾತಿಯಾಗಿದ್ದೇನೆ. ಹೀಗೆ ಆಡಿಕೊಳ್ಳುವಲ್ಲಿ ನನಗೆ ಹೆಮ್ಮೆ ಇದೆ, ನನಗೆ ಸಂತೋಷವಿದೆ. ವರ್ತಮಾನ ಲೋಕದಲ್ಲಿ 14 ಲೋಕಗಳಿಗೆ ಅಧಿಕಾರಿಯಾಗಿ ಮೆರೆಯುವವರಿಗೆ ಅರುಣಾಸುರ ಅಂತ ಹೆಸರು. ಅಂಥವರಿಗೆ ನಾನು ಹೆಂಡತಿಯಾಗಿದ್ದೇನೆ, ಸತಿಯಾಗಿ ಒದಗಿದ್ದೇನೆ. ಅವರನ್ನು ವಿರಚಿಸುತ್ತಾ ಸೇವಿಸುತ್ತಾ ಅವರ ಮನಸ್ಸಿಗೆ ನೋವಾಗದ ಹಾಗೆ ಈವರೆಗೆ ದಾಂಪತ್ಯ ಜೀವನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಆದರೆ ಬದುಕಿನ ಅಧ್ಯಾಯಗಳು ಎಂದಿನಂತೆ ನಿತ್ಯ ಸಂತೋಷವನ್ನೇ ಕೊಡುವುದಿಲ್ಲವಲ್ಲ. ಇಂದು ಇದ್ದ ಹಾಗೆ ನಾಳೆ ಒದಗಬೇಕನ್ನುವುದಕ್ಕೆ ಪ್ರಪಂಚದಲ್ಲಿ ಯಾವ ಪ್ರಮಾಣವೂ ಇಲ್ಲ. ಹೇಗೆ ಸೂರ್ಯೋದಯದ ಬಳಿಕ ಸೂರ್ಯ ಅಸ್ತಮಿಸಿ ರಾತ್ರಿ ನಮ್ಮನ್ನು ಆವರಿಸ್ತದೆಯೋ, ಮತ್ತೆ ಬೆಳಕಾಗಲಿ ಬೆಳಕು ಒದಗಿ ಬರಲಿ ಎನ್ನುವ ಹಾಗೆ ನಾವು ಅಪೇಕ್ಷಿಸ್ತೇವೆಯೋ, ಅಂತೆಯೇ ಬದುಕು ಏರಿಳಿತಗಳಿಂದ ಕೂಡಿದೆ. ನನ್ನ ಬದುಕು ಅಷ್ಟೇ ಇದಕ್ಕಿಂತ ಹೊರತಾಗಿ ಉಳಿಯಲಿಲ್ಲ. ಎಲ್ಲರನ್ನೂ ಗಡುಗುಟ್ಟಿಸಿ ನಡುಗಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರುವ ವೀರಾದಿ ವೀರರಿಗೆ ಮಡದಿಯಾದರೇನಂತೆ ಒಂದು ಕನಸು ನನ್ನ ಜೀವನದ ಭದ್ರತೆಯನ್ನೇ ಪ್ರಶ್ನಿಸಿ ಬಿಟ್ಟಿತಲ್ಲ. ಆದ್ದರಿಂದಲೇ ಮನಸ್ಸಿನಲ್ಲಿ ಮೂಡಿದ ಆತಂಕ. ಎಲ್ಲರನ್ನು ಬಿಟ್ಟು ಎಲ್ಲರಿಂದ ದೂರ ಉಳಿದು ಒಬ್ಬಂಟಿಗಳಾಗಿ ಹೊತ್ತು ಕಳೆಯಬೇಕೆನ್ನುವ ತೀರ್ಮಾನದಿಂದ ನಮ್ಮ ಉದ್ಯಾನವನವನ್ನು ಬಂದು ಸೇರಿದ್ದೇನೆ. ಒಬ್ಬಳು ನಾನು, ಒಂದು ಆ ಮಂಚ, ನಮಗೆ ನಾವು ಜೊತೆ ಆಗ್ತೇವೆ. ಅಮ್ಮ ಅಮ್ಮ, ಅಯ್ಯೋ ಕತೆ ಇದು ಏನಾಗಿ ಹೋಯಿತು? ಉಪವನಕ್ಕೆ ಹೋದರೆ ಉಪವನದಲ್ಲಿ ಅಮ್ಮ ಇಲ್ಲ, ಇತ್ತ ಬಂದರೆ ಅಮ್ಮ ಇಲ್ಲೂ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಎಲ್ಲಿ
ಏನಮ್ಮ ಇದು? ಏನು ಇಲ್ಲವೇ? ಕಲ್ಲ ಮಂಚದ ಮೇಲೆ ಕಲ್ಲಾಗಿ ಕುಳಿತಿದ್ದೀರಿ. ಎಲ್ಲೂ ಅರಸಿದರು ನಿಮ್ಮ ಸುಳಿವಿಲ್ಲ. ಇಲ್ಲಿ ಬಂದು ನೋಡಿದರೆ ಸುಂದರವಾದಂತಹ ತಿಳಿಗೊಳದಲ್ಲೊಂದು ಅರಳಿದಂತಹ ಕಮಲವನ್ನು ಬಿಸಿಯಾದ ಬಂಡೆಗೆ ಎಸೆದರೆ ಯಾವ ರೀತಿಯಾಗುತ್ತದೋ ಅದೇ ತೆದನಾಗಿ ನಿಮ್ಮ ಮುಖವೆನ್ನುವುದು ಬಾಡಿ ಹೋಗಿದೆ ತಾಯಿ. ಜೀವನವೇ ಸಾಕು ಅಂತ ಅನ್ನಿಸಿದೆ. ಅಮ್ಮ, ಒಂದು ಮಾತು ಕೇಳಲೆ ತಾಯಿ. ಏನೇ? ಬೇಸರಿಸಬಾರದು. ಸಲುಗೆ ಇಲ್ಲವೇ ನನಗೆ? ಸಲುಗೆ ಇದ್ದ ಕಾರಣವೇ ಹೇಳುತ್ತಾ ಇದ್ದೇನೆ. ಹೇಳೆ. ಸರಸಮಯ ದಾಂಪತ್ಯ ಜೀವನದಲ್ಲಿ ವಿರಸ ಉಂಟ ಇಲ್ವೇ? ವಿರಸವಿಲ್ಲ. ಮತ್ತೆ ವಿರಸವಿಲ್ಲವೋ ಮನ ಕದಡಿ ಶಾಂತಿಯ ಕಾಣೆ. ವಿರಸವಿಲ್ಲವೋ ಮನ ಕದಡಿ ಶಾಂತಿಯ ಕಾಣೆ. ಇರುಳು ದುಸ್ವಪ್ನಗಳು, ಇರುಳು ದುಸ್ವಪ್ನಗಳು ಅರಸುವ ಶಾಂತಿ ಕಾಣದು, ಅರಸುವ ಶಾಂತಿ ಕಾಣದು. ನಿನೈದುವ ತಾಣವ ಅರುಹಲಾರೆಯ ನಿನ್ನೋಡು, ಅರುಹಲಾರೆಯ ನಿನ್ನೋಡು. ಏನು ಅಂತ ಪ್ರಶ್ನೆ ಮಾಡಿಬಿಟ್ಟೆ. ಸರಸದ ದಾಂಪತ್ಯ ಜೀವನದಲ್ಲಿ ವಿರಸವೇ? ಅಂತಹ ವಿಷಮ ಸನ್ನಿವೇಶಗಳಿಗೆ ನಾನು ಅವಕಾಶ ಮಾಡಿಕೊಟ್ಟೇನೆ ತಾಯಿ. ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ, ಅಂತರಂಗ ಶುದ್ಧಿಯಿಂದ, ಭಾವಶುದ್ಧಿಯಿಂದ ಈವರೆಗೆ ನನ್ನವರ ಪದಯುಗ್ಮಗಳನ್ನು ಸೇವಿಸಿದ್ದೇನೆ. ಕಣ್ಣೆತ್ತಿಯವರನ್ನು ಪ್ರಶ್ನಿಸುವ ಅಧಿಕಾರವನ್ನಾಗಲಿ ನಾನು ಕಾಣಿಸಿಕೊಟ್ಟವಳಲ್ಲ. ಇಲ್ಲ. ಹೀಗಿರುವಾಗ ನನ್ನವರ ಮನ ನೋಯುವಂತೆ, ನನ್ನವರಿಗೆ ನನ್ನಲ್ಲಿ ಬೇಸರ ಹುಟ್ಟುವಂತೆ ನಾನು ನಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ತಾಯಿ. ನೀನು ಗ್ರಹಿಸಿದ್ದು ತಪ್ಪಾಯಿತು, ಆದರೆ ಸರಿಯಾಗಿ ಗಮನಿಸಿದ್ದೆ. ಕಣ್ಣಂಚಿನಲ್ಲಿ ತುಟ್ಟುಕ್ಕಿತ್ತಿರುವಂತಹ ಕಣ್ಣೀರು ಬಲವಾದ ಕಾರಣವಿದೆ. ಏನಮ್ಮ ಅದು? ಬೇರೇನೂ ಅಲ್ಲ. ಏನಮ್ಮ? ಪ್ರಾಜ್ಞರೊಂದು ಮಾತನಾಡಿದ್ರಲ್ಲ, ತಾಯಿ. ಬೆಳಗಿನ ಜಾವ, ಅದರಲ್ಲಿಯೂ 4ನೇ ಜಾವದಲ್ಲಿ ಯಾವುದಾದ್ರೂ ಕನಸೊಂದು ಬಿದ್ದು ಹೋಯಿತು ಅಂತಾದ್ರೆ ಅದು ಯಥಾರ್ಥವಾಗಿ ನಮ್ಮ ಬದುಕಿನಲ್ಲಿ ಪರಿಣಾಮವನ್ನು ಕೊಡ್ತದೆ, ಅದು ಸತ್ಯವಾಗ್ತದೆ. ಅದಕ್ಕೆ ಪ್ರಮಾಣಗಳದೆಷ್ಟೋ ಇವೆ ಅಂತೆ. ಹೌದು. ಆ ಮಾತನ್ನು ಯೋಚಿಸುವಾಗ ನನಗೆ ಬಿದ್ದ ಕನಸು ನನ್ನ ಆಂತಕವನ್ನು ಹೆಚ್ಚಿಸುತ್ತಿದೆ. ಅಮ್ಮ, ನಿಮ್ಮ ಚಿಂತೆಗೆ ಕಾರಣ ಕನಸು? ಅಮ್ಮ, ಏನು ಹೇಳ್ತೀರಿ ತಾಯಿ ನೀವು? ನನಗೆ ದಿವಸಕ್ಕೆ 4 ಕನಸು ಬೀಳ್ತದೆ. ನಾನು ಚಿಂತೆ ಮಾಡೋದಿಲ್ಲ ಅಮ್ಮ. ಮಾಡ್ಲಿಕ್ಕೆ ಏನು ಕೆಲಸ ಇದೆ, ಮತ್ತೆ ಕನಸೆ ಕಾಣಬೇಕು, ಮತ್ತೆ ಎಂತದ್ದು? ಹಾಗಾದ್ರೂ ಕನಸು ಅಂತ ಹೇಳಿದ. ನೀವು ಯಾರಮ್ಮ? ಅರುಣಾಸುರ ಪ್ರಭುಗಳ ಮಡದಿ ನೀವು. ನಿಮಗೆ ಒಂದು ಕನಸಿಗೆ ಹೆದರಿ ಈ ರೀತಿಯ ಅವರ ಕುರಿತಾದ ಕನಸು, ಅದಕ್ಕಾಗಿ ಆತಂಕ, ಅದಕ್ಕಾಗಿ ಭೀತಿಗೊಂಡಿದ್ದೆ ಮನಸ್ಸು. ಸಖಿ ಅಮ್ಮ, ಬೇರೇನೂ ಅಲ್ಲ. ಏನು? ರತ್ನ ಖಚಿತವಾದಂತಹ ಸಿಂಹಾಸನವನ್ನು ಅಲಂಕರಿಸಿ ನನ್ನವರು ಕುಳಿತಿದ್ದಂತಹ ದಿವ್ಯವಾದ ಸಭೆಯನ್ನು ನಾನು ಒಂದು ಮಗ್ಗುಲಲ್ಲಿ ಕುಳಿತು ಕಂಡು ಸಂಭ್ರಮಿಸುತ್ತಿದ್ದೆ. ಸರಿ. ನಡೆದ ಪಾಠಕರ ಜಯಘೋಷ, ಅರುಣಾಸುರ ಪ್ರಭುಗಳಿಗೆ ಜಯವಾಗಲಿ, ಉಗೆ ಉಗೆ. ಓಹೋ. ಅಡಿಗಡಿಗೂ ಗಗನ ಚುಂಬಿತವಾಗಿ ಮೇಲೇಳುತ್ತಿದ್ದಂತಹ ಸ್ವರಗಳಿಗೆ ಕಿವಿಯಾದ ಕಾಲಕ್ಕೆ ಹೆಂಡತಿಯಾಗಿ ನಾನು ಸಂತೋಷವನ್ನು ಅನುಭವಿಸುತ್ತಿದ್ದೆ. ಸರಿ. ಆದರೆ ಆ ಸಂಭ್ರಮ ಹೆಚ್ಚು ಹೊತ್ತು ಹಾಗೆ ಉಳಿದಿಲ್ಲ ಸಖಿ. ಯಾವ ರತ್ನ ಗಂಬಳಿಯನ್ನು ಮೆಟ್ಟಿ ನನ್ನವರು ಸಿಂಹಾಸನವನ್ನು ಏರಿದು ಕುಳಿತಿದ್ದರು. ಸರಿ. ಕ್ಷಣದಲ್ಲಿ ಸಿಂಹಾಸನದಿಂದ ದಪ್ಪನೆ ಜಾರಿ ರಕ್ತದ ಮಡುವಿನಲ್ಲಿ ಬಿದ್ದು ಕೊಚ್ಚಿ ಹೋಗುತ್ತಿದ್ದ ದಾರುಣ ಸ್ಥಿತಿ, ಅದು ದುಸ್ವಪ್ನ ಸಖಿ. ಕೈ ಎತ್ತಿ ನನ್ನನ್ನೊಮ್ಮೆ ಹಿಡಿದು ಆಧರಿಸಿ ಅಂತ ನನ್ನವರು ಗೋಗರೆದರು. ತನ್ನವರು ನನ್ನವರು ಅಂತ ಬಗೆದವರು ಯಾರು ಮುಂದಾಗ್ಲಿಲ್ವೇನೆ. ಆದ್ದರಿಂದಲೇ ಆತಂಕವಷ್ಟೇ. ಶಾಂತಿಯನ್ನು ಬಯಸಿದ ಮನವನ್ನು ಸಂತೈಸುವುದಕ್ಕೆ ಬೇಕಾಗಿ ಶಾಂತಿಯ ಭಾವವನ್ನು ಅರಸುತ್ತಾ ಈ ಕಡೆಗೆ ಬಂದೆ. ಅರಸುವ ಶಾಂತಿ ಕಾಣದು. ಅದಿರ್ಲಿ, ಏನು ಬಂದದ ಹೊಡಿತಾ ಇತ್ತು. ಯಾಕೆ? ಸ್ವಲ್ಪ ನನ್ನ ಮನಸ್ಸು ಹಗುರ ಆಯ್ತು. ಬಹಳ ಸಮಯದಿಂದ ಯೋಚಿಸ್ತಿದ್ದೆ, ನಿನ್ನಲ್ಲಿ ಪ್ರಶ್ನಿಸಬೇಕು, ಕೇಳಬೇಕು. ಪ್ರಶ್ನೆ ಮತ್ತೆ ಸಂಕೋಚ ಯಾಕೆ ತಾಯಿ? ಕೇಳಿ. ನಿನ್ನಲ್ಲಿ ಎಂತದೆ ಸಂಕೋಚ? ಹೆಗಲ ಮೇಲೆ ಕೈ ಆಡಿಸಿ ಸಲುಗೆಯಿಂದ ಮಾತಾಡುವ ಗೆಳೆತನ ಉಂಟು ನಮ್ಮಲ್ಲಿ. ನಿಜ. ಸಂಕೋಚ ಅಂತೆ, ಬೇರೇನೂ ಅಲ್ಲ. ಏನಮ್ಮ? ನನ್ನಲ್ಲಿ ಏನೋ ಒಂದು ಗುಟ್ಟು ಮಾಡ್ಲಿಕ್ಕೆ ಆರಂಭ ಮಾಡಿದ್ದೀನಿ.
ನಿಮ್ಮಲ್ಲಿ ನಾನು ಗುಟ್ಟು ಮಾಡುವುದು ಏನೋ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಡುತ್ತೆ. ಇಲ್ಲ ಅಮ್ಮ, ಎಂತದಿಲ್ಲ. ನಾನೇನು ಗುಟ್ಟು ಮಾಡಲಿಲ್ಲ. ಕೆಲವೊಮ್ಮೆ ಅರಮನೆಯಿಂದ ಹೋಗುವಾಗ ದುಗುಡ ಮಾನಸರಾಗಿ ಬಾಡಿದ ಮುಖವನ್ನು ಹೊತ್ತು ಹೋಗುವುದನ್ನು ಎಷ್ಟೋ ಸಲ ಗಮನಿಸಿದ್ದೇನೆ. ಅದು ಬಿಸಿಲಿಗೆ ಹೋಗುದಲ್ಲಮ್ಮ. ಬಿಸಿಲಿಗೆ ಎಂತದ್ದು ಹೂವ ಬಾಡ್ಲಿಕ್ಕೆ? ಮುಖಮಂಟಪ ಬಾಡಿದೆ ಅಂತ ಆಡಿದ್ದು ನಾನು ಅಲ್ವಾ? ಮತ್ತೆ ಅರಮನೆಗೆ ಬಂದು ಸೇರುವಾಗ ಏನು ಕುಣಿದು ಕುಪ್ಪಳಿಸಿಕೊಂಡು ಸಂತೋಷದ ಅತಿರೇಕ ಭಾವದಿಂದ ಬರುವ ಸಂಭ್ರಮವನ್ನು ಗಮನಿಸಿದ್ದೇನೆ. ಆದ್ದರಿಂದಲೇ ಕೇಳುವುದು ಏನಮ್ಮ, ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಸೇರಿದ ಕಾಲಕ್ಕೆ ಅಲ್ಲಿ ನಿನ್ನ ಅನುಪಮವಾದ ಸಂತೋಷವನ್ನು ಸೌಖ್ಯವನ್ನು ಹೊಂದುತ್ತೆ. ನನ್ನಲ್ಲಿ ಮುಚ್ಚುಮರೆ ಮಾಡಬೇಡ. ಹೇಳೆ, ಎಲ್ಲಿಗೆ ಹೋಗುದು ನೀನು? ಯಾರೆಲ್ಲ ಕಾಣುದು? ಯಾಕೆ ಇಷ್ಟು ಸಂತೋಷಕ್ಕೆ ಕಾರಣ ಹೇಳು. ನನ್ನಲ್ಲಿ ನನಗೂ ಸ್ವಲ್ಪ ಅವಕಾಶ ಮಾಡಿಕೊಡೆ. ನುಡಿಗೆ ಬಾಯ ಬಿಡಲು ರಹಸ್ಯವು ಬೆಚ್ಚುತ್ತ ಬಾಯ ಬಿಡಲು ರಹಸ್ಯವು ಕೆಡುವುದೆಂದೆನು ತಲಂದು ಕಡೆಗೆ ಯೋಚಿಸಿ ನಗುದೆಂದಳು ಪ್ರಿಯನ ಕಾಂಬಡೆ ಹೋಗುತ್ತಿರುವೆನೆಂದು ಪ್ರಿಯನ ಕಾಂಬಡೆ ಹೋಗುತ್ತಿರುವೆನೆಂದು ನಗುದೆಂದಳು. ಇಂತಹ ಪ್ರಶ್ನೆಯನ್ನೇ ಕೇಳಿಬಿಟ್ಟರು. ಸತ್ಯವನ್ನು ನಾ ಆಡಿದ್ದೇನೆಂದಾದರೆ, ಮಹಾರಾಜರಿಗೆ ಗೊತ್ತಾದರೆ ಅಯ್ಯೋ ನನ್ನ ಶಿರವೇ ಹೋದೀತು. ಮಾಲಿನಿ, ಎಂತದೆ ಹೋದೀತು ಬಂದೀತು? ನಿನ್ನಲ್ಲಿ ಪ್ರಶ್ನೆ ಮಾಡಿದ್ದು ನಾನು. ಅದು ತಾಯಿ, ಈಗ ನೀವು ಕೇಳಿದ್ದು ನಾ ಎಲ್ಲಿ ಹೋಗುವುದಂತ. ಹೌದು, ನಿನ್ನಲ್ಲೇ ಕೇಳಿ. ನಾ ಎಲ್ಲಿ ಹೋಗ್ತೇನಮ್ಮ? ನೀನು ಹೇಳಬೇಕು. ಇದ್ದರೆ ನಿಮ್ಮ ಜೊತೆ, ಇಲ್ಲವಾದರೆ ಉಪವನಕ್ಕೆ ಹೋಗ್ತೇನೆ. ಈಗ ನನ್ನ ಜೊತೆಗೆ ಬಂದಿದ್ದೆ ನೀನು? ನೀವು ನನ್ನಲ್ಲಿ ಹೇಳದೆ ಬಂದಿದ್ದೀರಾ? ನಾನು ಒಬ್ಬಳೆ ಬಂದದಲ್ಲ. ಹೌದು. ಹಾಗಾಗಿ ನನಗೊಂದು ದಾರಿ ಆಗುದಂತ ಉಂಟು. ನಾನು ಆ ಬದಿಗೆ ಆಗುವಾಗ ನೀನು ಈ ಬದಿಗೆ, ನೀ ಇತ್ಲಾಗುವಾಗ ನಾನು ಅತ್ಲಾಗೆ. ಹೌದು ಅಲ್ವಾ? ಹೌದು. ನೀನು ಅಂತದೆಲ್ಲ ಕಾರಣ ನಾನು ಹುಡುಕಿ ಹೇಳಬೇಡ. ಅಲ್ಲಮ್ಮ, ಅದು ಅಲ್ಲಾದ್ರೆ ನಾನು ಬಟ್ಟೆ ಮಡಿ ಮಾಡುವುದಕ್ಕೆ ನಂದಿನಿ ಹೊಳೆ ಬದಿ. ಎಂತದ್ದು? ಬಟ್ಟೆ ಮಡಿ ಮಾಡಿ ಶುಚಿ ಮಾಡ್ಲಿಕ್ಕೆ? ಹೌದು. ನಮ್ಮಲ್ಲಿ ನೀರಿಗೆ ಕೊರತೆ ಆಗಿದೆ ನನಗೆ. ಹಾಗಲ್ಲಮ್ಮ, ಹೊಳೆ ಬದಿಗೆ ಹೋಗಿ ಆಗ್ಬೇಕಾ? ಅದೊಂದು ಅಭ್ಯಾಸ ತಾಯಿ. ಅದೊಂದು ಕಾರಣ ಹುಡುಕುದು, ಮಾಡಿ ಹೇಳುದು ಅಂತ. ಅಂತದೆಲ್ಲ ಹೇಳ್ಬೇಡ ನನ್ನಲ್ಲಿ. ನನಗೆ ಯಥಾರ್ಥ ಏನು ಅಂತ ಹೇಳು. ಯಥಾರ್ಥ ಮುಖ ನೋಡುವಾಗ ಗೊತ್ತಾಗುದಿಲ್ವಾ? ಅದಮ್ಮ ಹೇಗೆ ಹೇಳುದಮ್ಮ? ನೀವು ಹೊಡೆದ್ರಿ. ಎಂತದ್ದೇ ನೀವು ಹೊಡೆದ್? ನಾನು ಯಾಕೆ ಹೊಡೆಯುದು? ನಾನು ಯಾಕೆ ಗದರಿಸುದು? ನಾನು ಯಾಕೆ ಬೆದರಿಸಬೇಕು? ಈಗ ಹೇಳಲೇಬೇಕು. ಹೇಳ, ಅದಕ್ಕೆ ಕೇಳಿದ್ದು. ಅದು ಪ್ರಿಯನನ್ನು ಕಂಡ. ಏನ್ ಹೇಳಿದೆ? ಪ್ರಿಯನನ್ನು ಕಂಡ. ಹುಚ್ಚು ಹುಡುಗಿ ಅಂತದಕ್ಕೆಲ್ಲ ದಾಕ್ಷಿಣ್ಯ ಮಾಡ್ಲಿಕ್ಕೆ ಉಂಟ? ಜೊತೆಯಾಗಿ ಬೆಳೆದವರು, ಸುಖ ದುಃಖಗಳನ್ನು ಸಮಾನವಾಗಿ ಹಂಚಿಕೊಂಡವರು. ನಾನು ಎಲ್ಲಿ ಹುಟ್ಟಿ ಬೆಳೆದನು ಅಲ್ಲಿಯೇ ನೀನು ಉಂಡು ಬೆಳೆದವಳು. ನಿಜ. ಒಂದರ್ಥದಲ್ಲಿ ಬಳುವಳಿಯ ರೂಪದಲ್ಲಿ ನನ್ನ ಜೊತೆಗೆ ನನ್ನ ಗಂಡನ ಮನೆಗೆ ಬಂದು ಸೇರಿದವಳು. ನಿಜ. ಅಲ್ಲಿಯೂ ನನಗೆ ಸಖಿ, ಬಂದು ಸೇರಿದ ಮನೆಯಲ್ಲಿ ನನಗೆ ಆತ್ಮೀಯ. ಹೌದು. ನಿನ್ನಷ್ಟು ಸಲಗೆ ಇನ್ನೊಬ್ಬರಲ್ಲಿ ನಾನು ಇಟ್ಟುಕೊಳ್ಳೇ ಇಲ್ಲ. ಆದ್ರಿಂದ ಆಡಿದ್ದು ಒಂಟಿ ಜೀವನ ಸಾಕೆನ್ನಿಸುವುದು ಸಹಜ. ಒಂದು ಮದುವೆ ಮಾಡಿಕೊಳ್ಳೆ ಅಂತ ಎಷ್ಟು ಸಲ ಹೇಳಿಲ್ಲ ನಾನು? ಹೇಳಿದ್ದೀರಿ. ನಿನಗೆ ಮುಜುಗರ ಆಗ್ತದಂತಾದ್ರೆ ನಾನೇ ಎದುರು ನಿಂತು ಒಂದು ಗಂಡು ಹುಡುಕಿ ನಿನಗೆ ಮದುವೆ ಮಾಡಿಸ್ತೇನೆ ಹೇಳಿದ್ದೆ. ನಾನು ನನ್ನವರು ಸಂಭ್ರಮದಿಂದ ಅದು ಸಂತೋಷವನ್ನು ಅನುಭವಿಸ್ತೇವೆ. ಬಿಡು, ಇನ್ನು ಹುಡುಗನನ್ನು ಹುಡುಕೋ ಕೆಲಸ ಇಲ್ಲ. ನೀನೇ ಹುಡುಕಿಯಾಗಿದೆ. ಪ್ರಿಯ ಅಂತ ಆಡಿದ್ದಿ. ಎಲ್ಲಿ ಅವನು? ನಿನಗಿನ ದಪ್ಪಕ್ಕಿದ್ದಾನಲ್ಲ, ಸ್ವಲ್ಪ ಎತ್ತರ. ಏನಮ್ಮ ಅಲ್ಲ, ಕುಳ್ಳ ಆಡುತ್ತಾದ್ರೆ ಆಗ್ಲಿಕ್ಕಿಲ್ಲ ಅಂತ ಹಾಗೆ ಹೇಳಿದ್ದು. ಕುಲ, ಉದ್ಯೋಗ, ನಿನ್ನ ಅತ್ತೆ ಮಾವ ಆಗುವವರು ಹೇಗಿದ್ದಾರೆ? ಅವರಿದ್ದಾರೆ. ಅಲ್ಲ, ಇದ್ದಾರಂತ ಗೊತ್ತುಂಟು. ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನು ಕತೆ ಹೇಳಿ. ಬೇಡ. ಎಂತದ್ದು ಕೈಗೆ ಮೇಲೆ ಮಾಡಿದ್ರಿ? ನನಗೆ ಗೊತ್ತಿಲ್ಲ. ಏನು ಕಣ್ಣು ಮುಚ್ಚಿ ಪ್ರೀತಿಸಿದ ನೀನು? ಅವರದ್ದು ಪರಿಚಯ ಉಂಟು. ಅದೇ ಅವರು ಎಲ್ಲಿ ಅವರು ಅಂತ ಕೇಳಿದ್ದು ನಾನು. ಹೇಳ್ತೀಯಲ್ವಾ? ಗೊತ್ತಿಲ್ಲ. ಸಿಟ್ಟು ಬರೆಸಬೇಡ. ಗೊತ್ತಿಲ್ಲ. ಮುಖ ತೋರಿಸಬೇಡ, ಹೋಗಿ. ನಿನಗೆ ಸಲಗೆ ತೋರಿಸೋದು ಹೆಚ್ಚಾಯ್ತು. ಎಲ್ಲಿ ಅದು ಹೋಗಿ ಸಾಯತ್ತೆ. ಹಾರುವಂತಹ ಹಕ್ಕಿಗೆ ರೆಕ್ಕೆ ಆಧಾರವಂತೆ. ಆ ರೆಕ್ಕೆ ಕತ್ತರಿಸಲ್ಪಟ್ಟಿತೆಂದಾದರೆ ಹಕ್ಕಿಗೆ ಆಹಾರವನ್ನು ಅರಸುವುದೇ ಕಷ್ಟವಲ್ವೇ? ಆದರೂ ಕೂಡ ಆ ಹಕ್ಕಿ ತನಗೆ ಒಂದು ಹೊತ್ತಿನ ಆಹಾರವನ್ನು ಹುಡುಕಿ ಕಷ್ಟಪಟ್ಟಾದರೂ ತಿಂದೀತು. ಸರಿ, ಇಲ್ಲೂ ನಡೆದಂತಹ ಸಂಗತಿ ಹಾಗೆಯೇ ಆಯಿತು.
ಅಮ್ಮನಿಗೆ ನಾ ಬೇಡ ಎಂದಾದ ಮೇಲೆ ಇಲ್ಲಿ ನಾ ಇದ್ದೇನು ಮಾಡುವುದು? ಒಂದು ಹೊತ್ತಿನ ಊಟ ಸಿಕ್ಕಿದರೆ ಸಾಕು. ಎಲ್ಲಾದರೇನು ಅಲ್ಲಿ ಹೋಗ್ತೇನೆ, ಅಮ್ಮನವರ ಅಂದ ಚಂದವನ್ನು ಕಾಣುತ್ತಾ ದೂರದಿಂದಲೇ ಇರ್ತೇನೆ. ನಾ ಹೋಗ್ತೇನೆ. ವೇದಾಂತ ಮಾತಾಡ್ತಾರೆ, ನನಗೆ ಕೇಳಿಸ್ಬೇಕು ಅಂತಲ್ಲ ಅಷ್ಟು ಹೇಳಿದ್ದೆ ನೀವು. ನಿಮಗೆ ಕೇಳಿಸ್ಬೇಕಂತಲ್ಲ, ನೀವು ಹೇಳಿದಲ್ಲ ಹೋಗುವ. 3 ಹೊತ್ತು ಅಡ್ಡಿಲ್ಲ, ಇದು ಒಂದು ಹೊತ್ತು ಊಟ ಮಾಡಿ ಹೀಗಾದ ನೀವು ನಿಮ್ಮ ಬಳಿ ಇರುವಾಗ ಹೀಗೆ ಹೇಳಿದೆ ನಾನು. ಎಷ್ಟು ಕೊಂಡಾಟ ಉಂಟು ನಿನಗೆ ನನಗೆ ನಿನ್ನಲ್ಲಿ. ಹೌದು. ಹಾಗಾಗಿ ಅಮ್ಮ ಎಂತದ್ದು ಬಾ ನಿಮಗೆ ನೀವು ತಿನ್ನುವುದನ್ನೆಲ್ಲ ನಾನು ಕೇಳಿ ತಗೊಳ್ತೇನೆ. ಅದು ಹೌದಮ್ಮ, ಕೇಳಬೇಕು ಅಂತಿಲ್ಲ, ನಾನೇ ಕೊಡ್ತೇನೆ ನನಗೆ. ಹೌದು. ಹಾಗೆಲ್ಲ ಮುಂಡುವಾದ ಮಾಡಿ ಹೋಗಬೇಡ. ಏನು ಸಾಯ್ಲಿಕ್ಕೆ ಹೋಗೋದ ನಿನಗೆ? ಅಲ್ಲಮ್ಮ, ಮತ್ತೆಂತದ್ದು? ಅರಮನೆ ಬಿಟ್ಟು ಮೊದಲೇ ನನ್ನ ಮನಸ್ಸು ಘಾಸಿಗೊಂಡಿದೆ, ಅದಕ್ಕೆ ಕೇಳಿದಲ್ವೇನೆ. ಈಗ ಸತ್ಯವನ್ನೇ ಹೇಳಬೇಕು. ಹೇಳಿ ನನ್ನಾಣೆ ಅಮ್ಮ, ನಾವು ಹೋಗುವುದು ಪ್ರಿಯನನ್ನು ಕಾಣುವುದಕ್ಕೆ ಸತ್ಯ ತಾಯಿ. ಆದರೆ ನೀವೆನಿಸಿಕೊಂಡ ಪ್ರಿಯನಲ್ಲ ತಾಯಿ. ಮತ್ತೆ ಯಾರು? ಆತ ಲೋಕಪ್ರಿಯ ತಾಯಿ. ಲೋಕಪ್ರಿಯ? ಹೌದಮ್ಮ. ಅಂದ್ರೆ ನಿನಗೂ ಪ್ರಿಯ, ನನಗೂ ಪ್ರಿಯ, ಎಲ್ಲರಿಗೂ ಸರ್ವರಿಗೂ ಆತ ಪ್ರಿಯದಾಯಿ. ಲೋಕಕ್ಕೆ ಪ್ರಿಯವನ್ನು ಉಣಬಡಿಸುವವನು. ಹೌದಮ್ಮ. ಯಾರೇ ಅವನು? ನಮ್ಮದೇ ಆದಂತಹ ಉಪವನದಲ್ಲಿದ್ದಾರೆ ತಾಯಿ. ಉಪವನದಲ್ಲಿರುವಂತಹ ಅನತಿ ದೂರದಲ್ಲಿರುವಂತಹ ಕುಟೀರದಲ್ಲಿ ಅವರಿದ್ದಾರೆ. ಉಪವನದ ದೂರದ ಪ್ರದೇಶದಲ್ಲಿ ಒಂದು ಆಶ್ರಮವೊಂದರಲ್ಲಿ. ಹೌದು ತಾಯಿ. ಯಾರು? ಅವರ ಹೆಸರು ಜಾಬಾಲಿ ಮುನಿಗಳೆಂಬ ಹಾಗೆ. ಜಾಬಾಲಿ ಮುನಿಗಳೇ? ಹೌದು ತಾಯಿ. ಒಂದು ಉಪಕಾರ ಮಾಡ್ತೀಯ? ಏನಮ್ಮ? ನನ್ನನ್ನು ಕರೆದುಕೊಂಡು ಹೋಗಿ. ಅಮ್ಮ, ಕರೆದುಕೊಂಡು ಹೋಗಬಹುದಿತ್ತು ತಾಯಿ, ಆದರೆ ಮಹಾರಾಜರಿಗೆ ಆ ವಿಚಾರ ಗೊತ್ತಾಯಿತೆಂದಾದರೆ ಶಿರ ಹೋದಿತ್ತು ತಾಯಿ. ಗೊತ್ತಾಗುವುದು ಹೇಗೆ? ನೀನು ಹೇಳಿಕೊಂಡ? ನಾ ಹೇಳದಿದ್ದರು ಒಂದು ಮಾತಿಲ್ವೇ ತಾಯಿ? ಎಂತದ್ದು? ಕಂಬಗಳಿಗೂ ಕಿವಿ ಇರುತ್ತದಂತೆ. ಕಂಬಕ್ಕೆ ಕಿವಿ ಉಂಟು, ಬಾಯಿ ಇದೆ ಅಂತ ಯಾರು ಹೇಳಿಲ್ಲ. ಹೇಳುವುದಕ್ಕಾಗುವುದಿಲ್ಲವಲ್ಲ ತಾಯಿ? ಎಂತದ್ದು? ಕಂಬಕ್ಕೆ ಬಾಯಿ ಬರ್ಲಿಕ್ಕಿಲ್ಲ, ಕಿವಿ ಬರ್ಲಿಕ್ಕಿಲ್ಲ, ಅದೊಂದು ಮಾತು ರೂಢಿಯಲ್ಲ ಅಷ್ಟೇ. ಹೇಳುದು ಯಾರು? ಮಹಾರಾಜಿ ನಾನು. ನೋಡ, ಕೇಳಿದ್ರೆ ವಿಹಾರಕ್ಕೆ ಒಂದು ಸುತ್ತಾಡಿಕೊಂಡು ಬರುದು ಅಂತ ಹೇಳಿದ್ರೆ ಕಷ್ಟ ಬಂದ್ರೆ ಯಾರಿಗೆ ಕಷ್ಟ? ಇಷ್ಟಪಟ್ಟಿಗೆ ಹೊರಟು ನಿಂತದ್ದು ನಾನು. ಒಂದು ಕೆಲಸ ಮಾಡುವ. ಹೇಗೆ ತಾಯಿ? 2 ಧವಳ ಬಣ್ಣದ ಅಶ್ವಗಳನ್ನು ಅಣಿಗೊಳಿಸಿ ಏರಿ ಶೀಘ್ರದಲ್ಲೇ ಹೋಗಿ ಸೇರೋಣ. ಹೋಮ ಭೂಮಗಳಿಲ್ಲ, ಶ್ರಮವಿಲ್ಲ, ಶ್ರೀದೇವಿಯ ಮಂದಿರವು ಹಿಡಿದಿರಲು. ಧೂಮಕೇತುವಿನ ದರ್ಶನದಂತೆ ನಡುಗುತ್ತಲ ಮಾನಿನಿಯರು ಭೀತಿಯಲಿ. ಮಗಳಿಲ್ಲ, ಆಶ್ರಮವಿಲ್ಲ, ಭಯವಾಗುತ್ತಾ ಇದೆ ತಾಯಿ, ಭಯವಾಗುತ್ತಾ ಇದೆ. ಏನೇ ಇದು? ನೀನು ಆಡಿದಕ್ಕೂ ಕಾಣುವುದಕ್ಕೂ ಸಂಬಂಧವೇ ಇಲ್ಲವಲ್ಲ ಅಮ್ಮ. ಬರುವಂತಹ ಸಂದರ್ಭದಲ್ಲಿ ಇಲ್ಲಿಯ ಪರಿಸರ ಹೀಗಿರಲಿಲ್ಲ ತಾಯಿ. ಮತ್ತೆ ಶ್ರೀದೇವಿ ಮಂದಿರ, ಆ ಘಂಟಾನಾದ, ಎಲ್ಲಿ ನೆಲಸಮವಾಗಿದೆ ಮಂದಿರ. ಮುನಿವಟುಗಳ ಮಂತ್ರ ಪಠಣವೇ ಕೇಳುತ್ತಾ ಇಲ್ಲ. ಎಲ್ಲಿ ಮುನಿವಟುಗಳು? ಎಲ್ಲಿ ನಿನ್ನ ಗುರುಗಳು? ಧೂಮಕೇತುವಿನ ಸಂಚಾರವೇ ಆಗುತ್ತಾ ಇದೆ. ಮಸಣಕ್ಕೆ ಬಂದು ಸೇರಿದ ಅನುಭವ. ಹೋಮ ಧೂಮಗಳಿಲ್ಲ ತಾಯಿ. ಇದಕ್ಕೆಲ್ಲ ಕಾರಣವೇನೆಂದೇ ಅರಿವಾಗುತ್ತಾ ಇಲ್ಲ. ಗುರುಗಳು ಇಲ್ಲ. ಒಮ್ಮೆ ಕರಿಯೇ, ಒಮ್ಮೆ ಗುರುದೇವ, 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 ಗುರುದೇವ ಹಾಗೆಂಬ ನುಡಿ ಕೇಳಿ. ಗುರುದೇವ ಹಾಗೆಂಬ ನುಡಿ ಕೇಳಿ ಬಳಿಯಲು ಹರವಿರುವುದ ಜವಾಬಿ ಬರುತ್ತಾರ. ಹರಳೆ ಬಾಬಗಳೇ ಕಾರ್ಯಗಳು ಮಿಂಚಿದ ಮೇಲೆ ಬರವಾದುದೆ ಮಾಲೆಂದಳುತ್ತ. ತರಳಿ ಬಾಮಗಳೇ ಗುರುದೇವ ಬಂದೇ ನಮ್ಮ ಅಸುರ ಕುಲ ಸಾಮ್ರಾಜ್ಯ ವಂದಿಸಿದ್ದೇನೆ. ನೀನೂ ಬಂದೆಯಾ ತಾಯಿ?
ಮಡಕೆ ಹೊಡೆದು ಮಣ್ಣಾದ ಮೇಲೆ ಬಂದೆ ಅಲ್ಲಮ್ಮ. ಯಾಕೆ ಬಂದೆ ಹೇಳು ಗುರುದೇವಾ? ಕುಂದಿದೆ ಕಾಶ್ರಮ ಹೌದು ತಂದೆ. ಇಂದಿಗೆ ಲಯವಾಯು ಮುನಿಯೇ ಮಂದಿರೋ ಕಡೆ ನಿಂಪುದೇ ತಮಗಿರುತ್ತು ಗಂಧರಾಶ್ರಯಬೇಕೆಂದರಿಯೇ ವನವಿಲ್ಲ ತಂದೆ. ಎಲ್ಲವೂ ಪುಡಿಗೈಯಲ್ಪಟ್ಟಿದೆ. ಕಾಳಿಕಾ ಮಂದಿರವೇ ಕಾಣುವುದಕ್ಕೆ ಇಲ್ಲ. ಹೋಮ ಧೂಮಗಳಿಲ್ಲ. ಧೂಮಕೇತುವಿನ ಸಂಚಾರವಾಗುತ್ತಾ ಇದೆ. ಈ ರೀತಿಯ ಸ್ಥಿತಿಯಾಗುವರೆ ಕಾರಣವೇನು? ನೀವು ಗೌಹರದಿಂದ ಎದ್ದು ಬರುತ್ತಾ ಇದ್ದೀರಿ. ಏನಾಯಿತು ತಂದೆ, ಏನಾಯಿತು? ಕಂಬನಿಯ ನಂಗೈಯಿಂದ ಹೊರಸಿ ಮುನಿಯೆಂದ ಕೆಡು ರಾಣಿಯೊಳು ಆಕೆ ಹೊಣೆಗಾರಳಾಡು ಬೇಡುವಳು ಎತ್ತಿ ಹರಸಿ ದುಗುಡ ತುಂಬಿದ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳಬೇಕನ್ನುವ ಉದ್ದೇಶದಿಂದ ಯಾವತ್ತೂ ಈ ಆಶ್ರಮಕ್ಕೆ ಬರುವವಳು ನೀನು ನಿಜ. ಆದರೆ ನೋಡಿದೆಯ, ಯಾವತ್ತೂ ನೋಡುವಂತಹ ಆಶ್ರಮ ಇನ್ನು ಸ್ಮಶಾನ ಸದೃಶವಾಗಿ ಹೋಗಿದೆ. ವಟುಗಳು ಪಠಿಸುತ್ತಿದ್ದಂತಹ ಮಂತ್ರ ಘೋಷಗಳಿಲ್ಲ. ಕಾಳಿಕಾ ಮಂದಿರದಿಂದ ಕೇಳಿ ಬರುವ ಗಂಟೆಯ ನಿನಾದವಿಲ್ಲ. ಹಕ್ಕಿಗಳ ಚಿಲಿಪಿಲಿ ಇಲ್ಲ. ಪ್ರಾಣಿಗಳ ಓಡಾಟವಿಲ್ಲ. ಯಾಗ ಯಜನಾದಿಗಳನ್ನು ನಡೆಸುತ್ತಾ ಜೀವನವನ್ನು ಸಾಗಿಸಬೇಕಾದಂತಹ ನಾನು ಭಯಗೊಂಡು ಗುಹೆಯೊಂದರಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ. ಇದಕ್ಕೆಲ್ಲ ಯಾರು ಕಾರಣ ಅಂತ ನೀನು ನನ್ನಲ್ಲಿ ಕೇಳಿದ್ರೆ ನಾನೇನು ಉತ್ತರಿಸಲಮ್ಮ. ಮತ್ತೆ ಯಾರಲ್ಲಿ ಕೇಳಲಿ ಗುರುದೇವ? ಇದಕ್ಕೆ ಉತ್ತರಿಸಬೇಕಾದವನು ನಾನಲ್ಲ, ನಿನ್ನಡತಿ ಯಶೋಮತಿ. ಗುರುದೇವ ಇಂತೊರೆದು ಇರಲೇ ತಂದೆ ಕೇಳು ಎನ್ನುಳಿದ ಮರೋದವಾದುದು ಕಾಣೆ ಪದದಾಣೆ ತಂದೆ ಅರ್ಥ ಆಗ್ತದೆ ನನಗೆ. ಏನಮ್ಮ? ಪರೋಕ್ಷವಾಗಿ ನಾನು ಹೊಣೆಗಾರನಿದ್ದೇನೆ ಅನ್ನುವುದನ್ನು ಆಡಿ ತೋರಿಸುವುದಕ್ಕೆ ನೀವು ಮುಂದಾಗುತ್ತಿದ್ದೀರಿ. ಬೆರಳು ಮಾಡಿ ತೋರಿಸಲಿಲ್ಲ, ಆದ್ರಿಂದ ಭಾವ ಅದನ್ನು ಸ್ಪಷ್ಟಪಡಿಸ್ತಾ ಇದೆ. ಇಲ್ಲ, ತಮ್ಮ ಪದದಾಡಿಗಾಗಿ ಆಡುತ್ತಿದ್ದೇನೆ. ನಾನು ನಿರಪರಾಧಿನಿ ಇದ್ದೇನೆ. ತಿಳಿದವು ತಿಳಿಯದೆಯೋ ಇಂತಹ ಕೃತ್ಯವನ್ನು ದುಷ್ಕೃತ್ಯವನ್ನು ಎಸಗುವುದಕ್ಕೆ ಅಥವಾ ಮಾಡಿಸುವುದಕ್ಕೆ ನಾನು ಮನಸ್ಸು ಮಾಡ್ಲಿಕ್ಕುಂಟೆ. ಇಲ್ಲ ಇಲ್ಲ ಮಹರ್ಷಿ. ಆದರೆ ಒಂದು ಏನಮ್ಮ, ಈ ಆಶ್ರಮದ ಪರಿಸರ ನನ್ನವರ ಆಳ್ವಿಕೆಗೆ ಒಳಪಟ್ಟದು, ನನ್ನವರ ಅಧೀನಕ್ಕೆ ಸೇರಿತು. ಅವರ ಅರಿವಿಗೆ ಬಾರದೆ ಅವರ ಗೋಚರಕ್ಕೆ ನಿಲುಕದೆ ಅದೆಷ್ಟೋ ದುಷ್ಟರು ಇಲ್ಲಿ ಮನೆ ಮಾಡಿಕೊಂಡಿದ್ದಿರಬಹುದಲ್ವೇ?
ಅವರಿಂದಲೇ ಏನಾದರೂ ಆಶ್ರಮದ ವ್ಯವಹಾರಕ್ಕೆ ಅಪಚಾರವಾಯಿತೆ, ಇಂತಹ ಹೀನ ಸ್ಥಿತಿ ಒದಗಿ ಬಂತೆ, ಹೌದು ಅಂತಾದ್ರೆ ಈಗ ಅಲ್ಲ, ಈ ಪೂರ್ವದಲ್ಲಿ ದುಷ್ಟರ ಕುರಿತಾಗಿ ನನ್ನವರ ಸಮಕ್ಷಮದಲ್ಲಿ ಬಂದು ಆಡುತ್ತಿದ್ದಲ್ಲಿ ಅವರನ್ನ ದಂಡಿಸಿ ಹಿಡಿದು ಸೆರೆಮನೆಗೆ ಅಟ್ಟಿ ಈ ಸ್ಥಿತಿ ಬಾರದ ಹಾಗೆ ನನ್ನವರು ನೋಡಿಕೊಳ್ಳುತ್ತಿದ್ದರು. ಈಗ ಪ್ರಶ್ನೆ ನನ್ನದ್ದು, ನನ್ನವರಲ್ಲಿ ಹೇಳದೆ ಯಾಕೆ ಉಳಿದಿರಿ, ಯಾಕೆ ಮೌನಕ್ಕೆ ಶರಣಾದಿರಿ? ಹೇಳು ಮುನಿವರ. ಪ್ರಶ್ನೆ ಕಣ್ಣಗೆ ವಿಷ ಬಿಡಲು ರಾಯ ತಾನೇ ಕುತ್ತಿ ಕೊಲಲು, ರಾಯ ತಾನೇ ಕುತ್ತಿ ಕೊಲಲು ಕಾಯುವರುಂಟೆ ಈ ಜಗದಿ ಎನ್ನುತ್ತಾಯ ದಿವರನೆದ್ದು ಮುಗದಿ. ಇಲ್ಲಿ ನಡೆದಿರುವಂತಹ ಘಟನೆಗಳ ಕುರಿತು ಯಾರಲ್ಲಿ ದೂರಬೇಕು ತಮ್ಮ? ನನ್ನವರಲ್ಲಿ, ಅರಸರಲ್ಲಿ. ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳಲಿ. ಒಂದಲ್ಲ 100 ಕೇಳಿ. ಅಮ್ಮ, ಏನು? ಹೆಣ್ಣಾರುವಳು ತನ್ನ ಮಗುವನ್ನು ನವಮಾಸ ಪರ್ಯಂತ ತನ್ನ ಉದರದಲ್ಲಿರಿಸಿಕೊಂಡು 10ನೆಯ ತಿಂಗಳಿಗೆ ಈ ಲೋಕನ್ನು ಕಾಣಿಸುತ್ತಾಳೆ, ಬೆಳಕನ್ನ ಕಾಣಿಸ್ತಾಳೆ. ತನ್ನೆದೆಯ ರಕ್ತವನ್ನೇ ಅಮೃತವನ್ನಾಗಿಸಿ ಈ ಲೋಕದ ಬೆಳಕನ್ನು ಗುಡಿಸ್ತಾಳೆ. ಅಂತಹ ತಾಯಿಯೇ ಆ ಮಗುವಿಗೆ ವಿಷವನ್ನಿಕ್ಕಿದರೆ ಆ ತಾಯ್ತನದ ಮೌಲ್ಯ ಉಳಿದಿದೆ. ಅಮ್ಮ, ಏನು? ಕೃಷಿಕನೋರ್ವ ತಾನು ಬೆಳೆದಂತಹ ಬೆಳೆಯ ರಕ್ಷಣೆಗೋಸ್ಕರವಾಗಿ ಸುತ್ತಲೂ ಬೇಲಿಯನ್ನು ನಿರ್ಮಾಣ ಮಾಡ್ತಾನೆ. ಅವರ ಕರ್ಮ. ಯಾಕಂದ್ರೆ ತಾನು ಬೆಳೆದಂತಹ ಬೆಳೆಯ ರಕ್ಷಣೆಗೋಸ್ಕರವಾಗಿ ಮಾಡಲೇಬೇಕು. ಆದರೆ ರಕ್ಷಣೆಗಿರಿಸಿದಂತಹ ಬೇಲಿ ಎದ್ದು ಹೊಲವನ್ನು ಮೇಯಿತು ಅಂತಾದ್ರೆ ಬೆಳೆಗಳಿಗೆ ರಕ್ಷಣೆ ಉಂಟೇ ತಾಯಿ? ನಿಮ್ಮ ಮಾತಿನ ಮರ್ಮ. ಅಮ್ಮ, ಕರುವೊಂದು ತನ್ನ ತಾಯಿ ಹಸುವನ್ನು ದೂರದಿಂದಲೇ ಕಂಡು ಅಂಬಾ ಎನ್ನುತ್ತಾ ಓಡಿ ಬರ್ತದೆ, ಸಹಜ, ಸ್ವಾಭಾವಿಕ. ಆದ್ರೆ ಹತ್ತಿರ ಬಂದಂತಹ ಕರುವನ್ನು ತಾಯಿ ಹಸು ಮುದ್ದಿಸದೆ ಎಡಗಾಲಿನಿಂದ ಒದ್ದಿತು ಅಂತಾದ್ರೆ ಕರುವಿಗೆ ರಕ್ಷಣೆಯಲ್ಲಿ ಉಂಟಮ್ಮ? ಇಲ್ಲ ಅಮ್ಮ. ಪ್ರಜಾರಂಜಕನಾಗಿ ಮೆರೆಯಬೇಕಾದಂತಹ ಅರಸನೋರ್ವ ಪ್ರಜೆಗಳಿಗೆ ಕಂಟಕಪ್ರಾಯನಾದರೆ ಪ್ರಜೆಗಳಿಗೆ ರಕ್ಷಣೆಯಲ್ಲಿ ಉಂಟು ತಾಯಿ. ನಿಮ್ಮ ಮಾತಿನ ಧ್ವನಿ ನರಸ ತಪ್ಪಿದಸ್ತರೆ, ಅಪರಾಧಿಯಾಗಿರುವರೆ. ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ ತಾಯಿ, ನಿನ್ನ ಗಂಡ ಅರುಣಾಸುರ. ನಾನು ಹೇಗೆ ನಂಬುವುದಕ್ಕೆ ಸಾಧ್ಯವಾಗ್ತದೆ? ನನ್ನವರನ್ನು ನಾನು ಚೆನ್ನಾಗಿ ಬಲ್ಲೆ, ನಿಮ್ಮ ಮಾತಿನಲ್ಲಿ ವಿಶ್ವಾಸವಿಲ್ಲ ಮುನಿವರ. ಹೌದಮ್ಮ, ಗಂಡನ ಬಗ್ಗೆ ಅಪಾರವಾದ ವಿಶ್ವಾಸವನ್ನಿರಿಸಿಕೊಂಡಂತಹ ನೀನು ಈ ಮಾತನ್ನಾಡುವುದು ಸಹ ಅದು ಅಪರಾಧವಲ್ಲ. ಹಾಗೆಂದು ಘಟಿಸಿದಂತಹ ಘಟನೆಯನ್ನು ನಿನಗೆ ಕಾಣಿಸಿಕೊಟ್ಟೆ ಅಂತಾದ್ರೆ ನನ್ನ ಮಾತನ್ನು ನಂಬುವೆ ತಾಯಿ. ಪರಮ ಪುರುಷರು ತಾವು, ಯೋಗಾರೂಢರು. ನೋಡೋಣವಂತೆ. ನಾನು ಆರ್ಜಿಸಿದ ತಪಸ್ಸಿನ ಪುಣ್ಯ ಫಲದಿಂದ ಇದೋ ನಿನಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದೆ. ತಳಿದ ನಾಗಕ ಮಂಡಲೋದಕವ ಜಾವಾಲಿ ಬಳಿಕ ತಳಿದ ನಾಗಕ ಮಂಡಲೋದಕವ. ಗುರುದೇವ, ಯೋಚಿಸಬೇಡ. ಬಳಿಗೆಗಳು ಈ ಭಾಷ್ಪದಿ ತೊಳೆದು ಮುನಿಪದವ ಸರ್ವಾಪರಾಧವಾಯಿತು ಮುನಿವರ. ಉಳಿಸಿ ಪಾಪ ಜ್ವಲನದಿವು ಪತಿ ಅಳಿಯದಂದದಿ ತಲೆ ಕೊಡುವೆ ನಿಜ ಬಲಿ ಸಮರ್ಪಿಪೆ ಒಲಿದು ತವ ಸುತೆಯಳನು ಹರಸು ತವ ಸುತೆಯಳನು ಹರಸು ಎಂದೆನುತ ಬೇಡಿದಳು ಮುನಿಯೇ. ನಿಮ್ಮ ಸಾಧನೆಯಿಂದ ಆರ್ಜಿಸಿದ ತಪೋಶಕ್ತಿಯಿಂದ ಎಲ್ಲವನ್ನು ಕಾಣಿಸಿಕೊಟ್ಟಿದ್ದೀರಿ. ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕದ ಮಂದಿಗಳು ತನ್ನ ಭವಿತವ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ, ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕಷ್ಟಪಡುತ್ತಿದ್ದಾರೆ. ದೇವತೆಗಳು ಸಾಮಾನ್ಯರಲ್ಲವಲ್ಲ, ದಿವ್ಯ ಶರೀರವನ್ನು ಹೊಂದಿರುವವರು, ಇನ್ನೊಬ್ಬರನ್ನು ಅನುಗ್ರಹಿಸಬಹುದಾದ ಯೋಗ್ಯತೆಯನ್ನು ಸಂಪಾದಿಸಿದವರು. ಅಂತಹ ದೇವತೆಗಳಾದರೂ ಬದುಕಿನಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಿದ್ದಾರೆ ಎಂದಾದರೆ ನನ್ನವರ ದೌಷ್ಟ್ಯ ಅದಕ್ಕೆ ಕಾರಣ ಅನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಮುನಿವರ.
ಇಂದ್ರಾಣಿಯಾದರೂ ತನ್ನ ಗಂಡನ ಪ್ರಾಣವನ್ನು ಬದುಕನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಜಗದಾದಿಮಾಯ ದಿವ್ಯ ಮೂರ್ತಿಯನ್ನು ನುತಿಸುವ ಕ್ರಮವನ್ನು ಬಗೆಯನ್ನು ನಾನು ಕಂಡೇ ಗಮನಿಸಿದೆ. ತನ್ನ ಧವಳ ಮಾಂಗಲ್ಯವನ್ನು ಶ್ರೀದೇವಿಯ ವಿಗ್ರಹದ ಪದತಳದಲ್ಲಿ ಸಮರ್ಪಿಸಿ ಕಣ್ಣೀರಿನಿಂದಲೇ ಆಕೆಯ ದಿವ್ಯ ಮೂರ್ತಿಯನ್ನು ತುಳಿಯುತ್ತಾ ನನ್ನ ಮಾಂಗಲ್ಯವನ್ನು ಉಳಿಸಿಕೊಳ್ಳುವ ಹಾಗೆ ಬೇಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾಳೆ ಆ ಶಚೀದೇವಿ. ಶ್ರೀದೇವಿಯ ಮನಸ್ಸು ಕರಗಿದೆ. ದಿವ್ಯವಾದ ಮೂರ್ತಿಯಿಂದ ಹೊರಟಂತಹ ಬೆಳಕೊಂದು ಏಕ ವೀರಾದ್ರಿಪುರವನ್ನು ಬಂದು ಸೇರಿದ ಬಗೆಯನ್ನು ನಾನು ಕಂಡೆ ಮುನಿವರ. ಇನ್ನೇನು ಆ ದಿವ್ಯ ಪ್ರಭೆಯ ಮಾರಿಯ ಸ್ವರೂಪವನ್ನಂತೂ ನನ್ನವರ ಪ್ರಾಣವನ್ನ ಹೀರಿಕೊಳ್ತದೆ, ನನ್ನವರನ್ನ ಬಲಿ ಮಾಡ್ತದೆ ಅನ್ನೋದು ನಿಸ್ಸಂದೇಹ. ಒಂದು ಉಪಕಾರ ಏನಮ್ಮ, ನಿಜ ಬಲಿಯಾಗಿ ನನ್ನನ್ನು ನಾನು ಅರ್ಪಿಸ್ತೇನೆ. ನನ್ನವರ ಪ್ರಾಣದ ಬದಲು ನನ್ನ ಪ್ರಾಣವನ್ನೇ ಕೊಡ್ತೇನೆ ಮುನಿವರ. ತಮ್ಮಯ್ಯ, ನಿಮ್ಮ ಮಗಳ ಮಾಂಗಲ್ಯ ಭಾಗ್ಯವನ್ನ ಉಳಿಸಿಕೊಡಿ ಮುನಿವರ, ಉಳಿಸಿಕೊಡಿ. ನಿರಪರಾಧಿಗಳಾದ ಸಜ್ಜನರು ಬಲಿಯಾಗಿ ತೆತ್ತರು ಶಿರವದಕ್ಕೆ ಹುಣಿಗಾರರಾರಿಹರು. ಸುರಿವ ಬಿಸಿಲಿನ ಪ್ರವಾಹವು ಹರಿದು ಮಾರಿಯ ತೆರಳಿ ಪಾಪದ ಅಪರಾಧಿಯಾದರೂ ನಿನ್ನ ಗಂಡನನ್ನು ಬದುಕಿಸಿಕೊಡಿ ಎನ್ನುವ ಹಾಗೆ ಸೆರಗೊಡ್ಡಿ ಬೇಡುತ್ತಾ ಇತ್ತು. ನನ್ನ ಮಾಂಗಲ್ಯದ ಪ್ರಶ್ನೆ ನೋಡಿದೆಯಾ? ನಿನ್ನ ಗಂಡನ ಅಧಿಕಾರದ ವ್ಯಾಮೋಹಕ್ಕೆ, ಅಹಂಕಾರದ ದರ್ಪಕ್ಕೆ ಅದೆಷ್ಟು ನಿರಪರಾಧಿಗಳು ಬಲಿಯಾಗಿದ್ದಾರೆ ತಾಯಿ. ನಿನ್ನಂತಹ ಮಾನವತಿ ಸ್ತ್ರೀಯರು ಅದೆಷ್ಟೋ ಮಂದಿ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿ ಜೀವನವನ್ನು ಕಳೆಯಬೇಕಾದಂತಹ ಪರಿಸ್ಥಿತಿ ಅವರ ಪಾಲಿಗೆ ಒದಗಿ ಬಂದಿದೆಯಮ್ಮ. ಅದೆಷ್ಟೋ ವೃದ್ಧ ಮಾತಾಪಿತರುಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡು ತಮ್ಮ ಭವಿಷ್ಯಕ್ಕೆ ಮುಂದೇನು ಅನ್ನುವ ಹಾಗೆ ಅಂಬರದತ್ತ ದೃಷ್ಟಿಯನ್ನು ನೆಟ್ಟು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ತಾಯಿ. ಅದೆಷ್ಟೋ ಮಕ್ಕಳು ತಮ್ಮ ತಾಯಿ ತಂದೆಯರನ್ನು ಕಳೆದುಕೊಂಡು ಅನಾಥರಾಗಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ತಾಯಿ. ಅವರೆಲ್ಲರ ಪ್ರಾಣಕ್ಕೆ ಬೆಲೆ ಇಲ್ಲವೇ ನಮ್ಮ ಇದೆ. ಅದೆಷ್ಟೋ ಸಾಧು ಸಜ್ಜನರ, ಅದೆಷ್ಟೋ ಮುನಿವಟುಗಳ ನಿನ್ನ ಗಂಡನ ಹರಿತವಾದ ಕತ್ತಿಗೆ ಅವರೆಲ್ಲರಿಂದ ಸುರಿದಂತಹ ರಕ್ತವೇ ಕಾಲುವೆಯಾಗಿ ಹರಿದು ನಿನ್ನ ಗಂಡನನ್ನು ಬಲಿ ಪಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ತಾಯಿ. ನನ್ನವರಿಗಾಗಿ ನಾನಿದ್ದೇನೆ. ಅರಿದೇಕೆ ಸಾಧಿಯಾದವಳ ಮಾಂಗಲ್ಯವ ಹರಿವ ಶಂಕರ ನೋಡ್ಪೆನು ಪರಮೇಷ್ಠಿ ವರವಿತ್ತು ಗಾಯತ್ರಿ ಜಪವಿರುವ ಎನ್ನರ ಸತ ಅಮರನೆಂದು. ಮುನಿವರ, ಶುದ್ಧಾಂತಕರಣದಿಂದ ನನ್ನವರನ್ನು ನಾನು ಸೇವಿಸಿದ್ದೇನೆ. ನಾನು ಒಂದನ್ನು ಉಂಡು ನನ್ನವರಿಗೆ ಇನ್ನೊಂದನ್ನು ಉಣ್ಣುವುದಕ್ಕೆ ಕೊಡಲಿಲ್ಲ. ನನಗಾಗಿ ಒಂದನ್ನು ಬಯಸಿ ನನ್ನವರಿಗೆ ಇನ್ನೊಂದು ಬಗೆದಂತಹ ಬುದ್ಧಿ ಸ್ವಭಾವ ನನ್ನದಲ್ಲ. ಆ ವಿಶ್ವಾಸದಿಂದ ಆಳುತ್ತಿದ್ದೇನೆ. ಸಾಧ್ವಿಯಾಗಿ ಜೀವನವನ್ನು ಕಳೆದ ನಾನಿರುತ್ತಾ ನನ್ನ ಮಾಂಗಲ್ಯವನ್ನು ಹರಿಯುವುದಕ್ಕೆ ಯಾರಾದರೂ ಸನ್ನದ್ಧರಾಗಿ ಮುಂದೆ ಬರ್ತಾರೆ ಅಂತ ಆದರೆ ಬಿಟ್ಟುಕೊಡುವುದಕ್ಕುಂಟೆ. ಎದೆ ಕೊಟ್ಟು ನೋಡಿಕೊಂಡೇನೆ. ನನ್ನ ಪ್ರಾಣವನ್ನು ತೆತ್ತು ನನ್ನವರ ಪ್ರಾಣವನ್ನು ಉಳಿಸಿಕೊಂಡೇನೆ. ಸುಮ್ಮಗೆ ಮಾತಿಗೆ ಆಡುತ್ತಿಲ್ಲ. ಕೇಳಿ ಬಲ್ಲಿರಿ. ಹೆಣ್ಣು ಮಗಳೊಬ್ಬಳು ಪ್ರಪಂಚದಲ್ಲಿ ಮನಸ್ಸು ಮಾಡಿದ್ರು ಅಂತಾದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಲ್ಲಳು. ಖಂಡಿತ ಈ ಪೂರ್ವದಲ್ಲಿ ಅನಸೂಯಾದೇವಿ ಸಾಧಿಸಿದ್ದು ಸಾಮಾನ್ಯವಾದುದನ್ನೇ. 3 ಮೂರ್ತಿಗಳನ್ನು ತೊಟ್ಟಿನ ಮಗುವನ್ನಾಗಿಸಿ ಪವಡಿಸಿದಾಕೆ ಅಲ್ಲವೇ? ಪತಿವ್ರತ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಲೋಕದ ವ್ಯವಹಾರವನ್ನು ಮುನ್ನಡೆಸುವ 3 ಮೂರ್ತಿಗಳನ್ನಾದರೂ ತೊಟ್ಟಿನ ಮಗುವನ್ನಾಗಿಸಬಲ್ಲಲು ಅನ್ನುವುದಕ್ಕೆ ಆ ಪ್ರಕರಣವೇ ಸಾಕ್ಷಿ. ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಸೂರ್ಯ ಚಂದ್ರಮರ ನಡೆಗೆ ತಡೆಬಟ್ಟಿದ ಸತಿ ಸುಮತೀ ದೇವಿಯ ಬದುಕು, ಅಳಿದ ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಯಮನನ್ನಾದರೂ ಬೆಂಬೆಳೆದ ಕಾಡಿದ ಸತಿ ಸಾವಿತ್ರಿ ದೇವಿಯ ಚರಿತ್ರೆ, ಇದೆಲ್ಲವೂ ನಮಗೆ ಆದರ್ಶ. ಅವರಷ್ಟು ಎತ್ತರಕ್ಕೆ ನಾನು ಏರಿದ್ದೇನೆ ಅನ್ನುವ ವಿಶ್ವಾಸದಿಂದ ಆಡುವುದಲ್ಲ. ಇದು ಅಹಂಕಾರ ಅಲ್ಲ, ಇದು ಅಲಂಕಾರಿಕವಾದ ಮಾತುಗಳು ಅಲ್ಲ. ಒಬ್ಬಳಾಕೆ ಹದಿಬದೆಯ ಹೆಣ್ಣಾಗಿ ಗಂಡನನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ಪ್ರಬಲವಾದ ಇಚ್ಛೆ, ಅಪೇಕ್ಷೆ
ಇದಕ್ಕಿಂತಲೂ ಮಿಗಿಲಾಗಿ ವಿಧಿಯಿಂದ ದತ್ತವಾದ ವರದ ಬಲುಮೆ, ಶಾರದಾ ಮಾತೆ ಒಲಿದುಕೊಟ್ಟಂತಹ ಗಾಯತ್ರಿ ಮಂತ್ರದ ಬಲುಮೆ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಮನನ ಮಾಡ್ತಾರೆಯೋ, ಯಾರು ಗಾಯತ್ರಿಯನ್ನು ಪಡಿಸ್ತಾರೆಯೋ ಅವರನ್ನು ಗಾಯತ್ರಿಯೇ ರಕ್ಷಿಸ್ತದೆ. ಆದ್ದರಿಂದಲೇ ಮನನ ತ್ರಾಯತೆ ಇತಿ ಮಂತ್ರ. ಜನಬಲ, ಧನಬಲ, ಹಣದ ಬಲ, ಅಧಿಕಾರದ ಬಲ ಎಲ್ಲವೂ ಎನ್ನರಸನನ್ನು ಕೂಡಿಕೊಂಡಿರುವ ಈ ಕಾಲದಲ್ಲಿ ಎನ್ನರಸ ಅಮರನಲ್ವೇ, ಅಮರನಲ್ವೇ, ನನ್ನ ಅಮರನೇ. ಭಾವಿಸದಿರು ಜಗದ ಪ್ರವನಂ ವಿಧಾನೆಮ್ಮ ಜೀವಿತ ಕೊಡುಗಳೆಂದು. ನಿನ್ನ ಗಂಡ ಅಮರನೇ? ಹೌದು. ನಿನ್ನ ಗಂಡ ಅಜಯನೇ? ಹೌದು. ಬರುವವಳೆ ಯಾರು ಗೊತ್ತೇನಮ್ಮ? ಯಾರು ಅಮ್ಮ? ಜನಬಲ, ಧನಬಲ, ಅಧಿಕಾರ ಬಲ ಇದು ಯಾವುದು ಶಾಶ್ವತ ಅಲ್ಲ ತಾಯಿ. ಜನಬಲ ಬೆಂಬಲ ಇರುವವರೆಗೆ ಅಧಿಕಾರ ಇರಬಹುದು, ಅಧಿಕಾರ ಇರುವವರೆಗೆ ತನ್ನದಾದಂತಹ ಧನಬಲ ಇರಬಹುದು. ಇದು ಯಾವುದು ಶಾಶ್ವತ ಅಲ್ಲ ತಾಯಿ. ಅಂದರೆ ಇನ್ನು ಬ್ರಹ್ಮದೇವನನ್ನು ಕುರಿತು ವರಬಲ ಉಂಟು ಅಂತ ಹೇಳುವುದಷ್ಟೇ. ಜೀವನದಲ್ಲಿ ನೈತಿಕತೆ ಇಲ್ಲದವನಿಗೆ ವರಬಲ ಸಿದ್ಧಿಸುವುದಾದರೂ ಹೇಗಮ್ಮ? ಗಾಯತ್ರಿ ಮಂತ್ರದ ಪ್ರಭಾವ ಉಂಟು ಅಂತ ನೀನು ತಿಳಿದಿದ್ರೆ, ಶಾರದೆಯ ಅನುಗ್ರಹ ಅದನ್ನು ಪಠಿಸುವುದನ್ನು ಬಿಟ್ಟು ಅದೆಷ್ಟು ಸಮಯ ಸಂದು ಹೋಯಿತು ಅಂತ ನಿನಗೆ ಅರ್ಥವಾಗಿದೆ ಏನಮ್ಮ? ಶಿವನೇ, ಅಮ್ಮ, ನೊಂದ ಸತಿಯರ ಕಣ್ಣೀರನ್ನೊರೆಸುವುದಕ್ಕೆ ಬರುವವಳು ಸಾಮಾನ್ಯಲಲ್ಲಮ್ಮ. ಅಮರ ಪದವಿಗಿಂತಲೂ ಹೆಚ್ಚಿನದನ್ನು ಅನುಗ್ರಹಿಸಬಲ್ಲಂತಹ ಶ್ರೀದೇವಿಯೇ ಚಂಡಿಕೆಯಾಗಿ ಬರುವ ಕಾಲಕ್ಕೆ ನಿನ್ನ ಗಂಡನನ್ನು ರಕ್ಷಿಸುವುದಕ್ಕೆ ಯಾರಿದ್ದಾರೆ? ಅವಳ ಪದವಾಣೆ. ಬದುಕಿ ಬರಬಹುದಂತಹ ಶ್ರೀದೇವಿಯ ಪದದಾಣೆ. ಸದಾ ಕಾಲ ಕರ್ಮ ಪ್ರಪಂಚದ ಜೀವಿಗಳು ಎಸಗುವ ಕರ್ಮಗಳಿಗೆ ಸಾಕ್ಷಿ ರೂಪದಲ್ಲಿರುವ ಸೂರ್ಯ ಚಂದ್ರಮನ ಮೇಲಾಣೆ. ನಿಸ್ವಾರ್ಥ ಭಾವದಿಂದ ಲೋಕ ಕ್ಷೇಮವನ್ನೇ ಬಯಸಿ ಅರಸಿ ತನ್ನ ಬದುಕನ್ನು ಕಳೆದ ತಮ್ಮ ಪುಣ್ಯ ಸನ್ನಿಧಾನದ ಮೇಲಾಣೆ, ಹೊತ್ತ ಭೂಮಿಯ ಮೇಲಾಣೆ. ಎಲ್ಲಿಯವರೆಗೆ ಯಶೋಮತಿಯ ದೇಹದಲ್ಲಿ ಹಸುವಿದೆಯೋ ಅಲ್ಲಿಯವರೆಗೆ ನನ್ನವರ ದೇಹದ ಒಂದು ಕೂದಲು ಕೊಂಕದಂತೆ ಮುರುಟದಂತೆ ನನ್ನವರ ಪ್ರಾಣವನ್ನು ನಾನು ಆಧರಿಸ್ತೇನೆ. ಮುನಿವರ, ನಾನು ಆಧರಿಸ್ತೇನೆ. ಯಾರಾಯಸನ್ನು ಯಾರು ತಿಳಿದಿದ್ದಾರೆ ತಾಯಿ? ಶಿವನೇ. ಯಾರು ಬಲ್ಲವರಿದ್ದಾರೆ ಸಕಾಲದಲ್ಲಿ ಎಚ್ಚರಿಸಿದ್ರೆ
ನನ್ನವರ ಪ್ರಾಣವನ್ನು ನಾನು ಉಳಿಸ್ತೇನೆ ಎನ್ನುವ ಹಾಗೆ ನಾನು ಆಡಂಬರದಿಂದ ಆಡಿದೆ, ಛಲದಿಂದ ಆಡಿ ತೋರಿಸಿದೆ. ನನ್ನ ಶರೀರವೇ ಪತನವಾದರೆ, ನನ್ನ ಪ್ರಾಣವೇ ಬಿದ್ದು ಹೋದರೆ ಇಲ್ಲ. ಗ್ರಹಗತಿಯ ತಿದ್ದುವನೆ ಜಾತಕದಿ ಜೋಯಿಸನು ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಯು ಏನಾಗಬೇಕು ಅನ್ನುವುದನ್ನು ನಿಯತಿ ಪೂರ್ವದಲ್ಲಿ ನಿರ್ಧರಿಸ್ತದೆ. ಯಾವುದೂ ನಮ್ಮ ಅನುಭವಕ್ಕೆ ಬರ್ತದೆಯೋ ಅದಕ್ಕೆ ಪ್ರಾರಬ್ಧ ಅಂತ ಹೆಸರು. ಸಂಚಿತದಲ್ಲಿ ಎಲ್ಲವೂ ದಕ್ಕಬೇಕು ಅಂತ ಇಲ್ಲ. ನಮಗೆ ಸಿಗಬೇಕಾದದ್ದು ನಮ್ಮ ತಲೆಯಿಂದ ತಪ್ಪಲಿಕ್ಕೂ ಇಲ್ಲ. ನಾನು ಬಲ್ಲೆ. ಸಾಹಿತ್ಯ ಅನ್ನುವುದಕ್ಕಾಗಿ ಕಣ್ಣೀರಿಳಿಸುವುದಲ್ಲ. ನಾನು ಸತ್ರೆ ನನ್ನ ಹೆಣ ನನ್ನವರ ಹೆಗಲೆಯಲ್ಲಿ ಸ್ಮಶಾನ ಯಾತ್ರೆಯನ್ನು ಕೈಗೊಳ್ಳುತ್ತದೆ. ನನಗೆ ಮುತ್ತೈದೆಯ ಮರಣ, ನನಗೆ ಸುಮಂಗಲೆಯ ಮರಣ. ಹದಿಬದೆಯ ಹೆಣ್ಣಾಗಿ ಅದಕ್ಕಿಂತ ಹೆಚ್ಚಿನದನ್ನು ನಾನು ಬಯಸುವುದಿಲ್ಲ ಮುನಿವರ. ಹಣೆಯ ಕುಂಕುಮದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರಲಿ ಕೊನೆಯ ಉಸಿರಿರುವ ತನಕ. ಆದರೆ ಕೊನೆ ಉಸಿರಿನವರೆಗೆ ನಾವೀರಲು ಜೊತೆ ಜೊತೆಯಾಗಿ ಸಾಗೋಣ ಅನ್ನುವ ಹಾಗೆ ಪರಸ್ಪರ ಕೈ ಹಿಡಿದು ಸಪ್ತಪದಿ ತುಳಿದ ಹೆಣ್ಣರಸನನ್ನು ನಾನು ಬಿಟ್ಟು ಹೋಗಲಿಕ್ಕೆ ಉಂಟೆ. ನಾನು ಹೊರಟ ಮೇಲೆ ಹೆಣ್ಣರಸನಿಗೆ ಯಾರಿದ್ದಾರೆ? ಏಕಾಂಗಿಯಾಗಿ ಉಳಿದು ಬಿಡ್ತಾರೆ ಮುನಿವರ. ಒಂದು ಉಪಕಾರ ಮಾಡಬೇಕು. ಏನಮ್ಮ? ನನ್ನವರು ಸ್ವಪ್ರಯತ್ನದಿಂದ ಎಷ್ಟೆಲ್ಲವನ್ನು ಸಂಪಾದಿಸಿದ್ರು ಆ ಶ್ರೀವಂತಿಕೆ ಎಲ್ಲವೂ ವಿನಿಯೋಗಿಸಲ್ಪಡಲಿ. ಮುನಿದು ಬರಬಹುದಾದ ಅಂಬಿಕೆಯನ್ನು ಸಂತೈಸುವುದಕ್ಕಾಗಿ, ಆಕೆಯ ಕ್ಷಮೆಯನ್ನು ಅನುಗ್ರಹವನ್ನು ಬೇಡುವುದಕ್ಕೆ ಬೇಕಾದ ಹರಕೆಗಳನ್ನು ಪದ ತಳದಲ್ಲಿ ಸಮರ್ಪಿಸಿ, ಹೇ ಪುಣ್ಯ ಪುರುಷ, ನರಸನಿಗೊಂದು ಮೋಕ್ಷವನ್ನು ಒದಗಿಸಿಕೊಡು ಮುನಿವರ, ಒದಗಿಸಿಕೊಡು. ಹೇಳಮ್ಮ. ಬಿಡುದು ಗುಡ ನೀನೆಲೆಯ ಶೋಭತಿಯೇ, ಚಂದ್ರಾರ್ಕವಾಯಶಯ ಪಡೆವೆ ಸತ್ತರಿಲೆ ಮಹಾಸತಿಯೇ. ಕ್ರೀಡಾದಂಬಿಕೆಯ ಅಡಿಗಳ ಕಯ ಬಿಡಿದು ನಡೆನಿನ್ನೊಡೆಯ ಮುಖವ ಪಡೆವ ನಂಬಿಕೆ ನಡಿಗಳ ಕಯ ಕೊಡಿವೆನೆಂಬಡ ಬಡಿಸಿ ಕಳುಹಿದ ಬಿಡುದು ಕೂಡ. ಕೈ ಹಿಡಿದಂತಹ ಗಂಡ ಕುಂಟನಾಗಲಿ ಕುರುಡನಾಗಲಿ ದುಷ್ಟನಾಗಲಿ ಹೆಂಡತಿಯಾದವಳು ಆತನ ಶ್ರೇಯಸ್ಸನ್ನೇ ಬಯಸ್ತಾಳೆ. ಇದಕ್ಕೆ ನೀನು ಹೊರತಲ್ಲ ತಾಯಿ. ಪತಿವ್ರತ ಹೆಣ್ಣಾದಂತಹ ನಿನ್ನ ಮನಸ್ಸಿನ ತುಗುಡವನ್ನು ತಿಳಿದು ಮನಸ್ಸಿಗೆ ಸಮಾಧಾನವಾಯಿತು. ನಿನ್ನ ಈ ನಡೆ ಭವ್ಯ ಭಾರತದ ನಾರಿಯರಿಗೆ ದಾರಿದೀಪವಾಗಲಮ್ಮ. ನೀನು ದುಗುಡ ಪಡುವುದು ಬೇಡ, ಮನಸ್ಸಿನಲ್ಲಿ ಯಾವುದೇ ಕ್ಲೇಶವನ್ನಿರಿಸಿಕೊಳ್ಳುವುದು ಬೇಡ. ಈ ಕ್ಷಮೆಗೆ ಕ್ಷಾಮ ಒದಗಿದಂತಹ ಸಮಯದಲ್ಲಿ ಸುರನಂದಿನಿಯನ್ನೇ ಧರೆಗಿಳಿಸಿ ಇಲ್ಲಿಯ ಕ್ಷಾಮವನ್ನು ಹೋಗಲಾಡಿಸುವಳು ನಾನು ಕೇಳಿಬಲ್ಲೆ. ಆದುದರಿಂದಲೇ ನೀನು ಮನಸ್ಸಿನಲ್ಲಿ ಯಾವುದೇ ದುಗುಡವನ್ನಿಟ್ಟುಕೊಳ್ಳಬೇಡ. ನಿನ್ನ ಗಂಡನಿಗೆ ಮೋಕ್ಷವನ್ನು ಕೊಡಿಸುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತೇನಮ್ಮ. ಅಷ್ಟು ಸಾಕು. ಹಾಗೆಂದು ನೀನು ನಿನ್ನ ಸೇರ್ಪಟ್ಟಿ ಅಂಬಿಕೆಯ ಪಾದಮೂಲದಲ್ಲಿ ನಿನ್ನ ಗಂಡನಿಗೆ ಮೋಕ್ಷವನ್ನು ಕೊಡಿಸುವಂತೆ ಕೇಳಿಕೊಂಡ್ರೆ ಖಂಡಿತವಾಗಿಯೂ ಅಂಬಿಕೆ ಒಲಿದು ನಿನ್ನ ಮನದ ಅಭಿಮತವನ್ನು ಈಡೇರಿಸ್ತಾಳೆ. ಹಾಗಾದ್ರೆ ಮನಸ್ಸಿರುವುದಿಲ್ಲ. ದಾರಿಯಲ್ಲಿ ದೇವಿಯನ್ನು ಪೂಜಿಸಿಯೇ ಮುಂದುವರಿತೇವೆ. ಹೊರಡುವುದೇ ಹಾಗೆಂದು ಎಷ್ಟು ಹೊತ್ತಾಯ್ತು? ನಿನ್ನ ವಿಚಾರ ಗಂಡನಿಗೆ ಗೊತ್ತಾದ್ರೆ ಬದುಕುವುದಕ್ಕೆ ನಾವು ಕಣ್ಣು ತಪ್ಪಿಸಿ ಹೋಗ್ತೇವೆ. ಬಳಿ ಕಲತಿ ಚೆಲುವ ಮೋಹಿನಿ ರೂಪ
ನನಗೆ ಅಭಯ ಎನ್ನುವಂತಹ ಸೆರಗನ್ನು ಒದಿಸಿ ಕಳುಹಿಸಿದ್ದಾಯಿತು. ನುಡಿದಂತೆ ನಡೆಯಬೇಕಾದ್ದು ಜಗಜನನಿಯಾದಂತಹ ನನ್ನ ಆದ್ಯ ಕರ್ತವ್ಯವೇ ಸರಿ. ಹಾಗಿದ್ರೆ ನಾನು ಕರ್ತವ್ಯದಲ್ಲಿ ಹಿಂದುಳಿದಿದ್ದೇನೆ? ಖಂಡಿತವಾಗಿಯೂ ಇಲ್ಲ. ಸಮಯ ಸಂದರ್ಭವನ್ನು ಕಾಯ್ತಾ ಇದ್ದವಳು ನಾನು. ಈ ಹೊತ್ತಿಗೆ ಕಾಲ ಪಕ್ವವಾಗಿದೆ. ನಿರೀಕ್ಷೆ ಮಾಡ್ತಿರುವಂತಹ ಕಾಲವು ಸಮೀಪದಲ್ಲೇ ಇದೆ. ಅರುಣಾಸುರನು ಗಾಯತ್ರಿ ಮಂತ್ರದಿಂದ ವಂಚಿತನಾಗಿದ್ದಾನೆ. ಹಾಗಿದ್ರೆ ಇದು ನರಿತಂತಹ ನಾನು, ಆದಿಮಾಯೆಯಾದಂತಹ ನಾನು, ಸುಂದರವಾದಂತಹ ಈ ರೂಪವನ್ನು ಅಂತ ಬಂದವಳು ಮೋಹಿನಿ ಎನ್ನುವ ಹಾಗೆ ಹೆಸರನ್ನಿಸಿಕೊಂಡೆ. ಹೆಣ್ಣು ಹೊಣ್ಣು ಮಣ್ಣು ಈ ಮೂರಕ್ಕೆ ಮರುಳಾಗದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಂತ ಹೊಣ್ಣಿಗೂ ಮಣ್ಣಿಗೂ ಮರುಳಾಗುವುದು ಕಷ್ಟ, ಹೆಣ್ಣಿನ ಚೆಲುವಿಕೆಗೆ ಮರುಳಾಗುವುದೇ ಸ್ಪಷ್ಟ. ಹಾಗಿದ್ರೆ ನನ್ನ ಇರವನ್ನು ತಿಳಿಯುವುದು ಯಾವ ರೀತಿ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಸುಶ್ರಾವ್ಯವಾದಂತಹ ಗಾಯನವನ್ನು ಹಾಡಬೇಕು. ಸ್ವರದ ಮೂಲವನ್ನು ಹುಡುಕಿಕೊಂಡು ದಾನವರಿತ್ತ ಕಡೆ ಬರುತ್ತಾರೆ. ಬರ್ತಿರುವಂತಹ ದಾನವರ ಕಣ್ಣಿಗೆ ನನ್ನ ರೂಪವು ಗೋಚರಿಸಬೇಕು. ತನು ಗಂಧವನ್ನು ಮಾರುತನ ಕೈಯಡಿ ಕೊಟ್ಟಿದ್ದೇನೆ, ಎಲ್ಲೆಡೆ ಪಸರಿಸು ಎನ್ನುವಾಗೆ ಆಜ್ಞೆಯನ್ನು ಇತ್ತಾಯಿತು. ಹಾಗಿದ್ರೆ ಕಣ್ಣಿನಲ್ಲಿ ನನ್ನ ರೂಪ, ಕನ್ನಗಳಲ್ಲಿ ನಾನಾಡುತ್ತಿರುವಂತಹ ಗಾಯನ, ನಾಸಿಕಕ್ಕೆ ತನ್ನ ತನುವಿನ ಗಂಧ, ಇವು ಮೂರು ಒಂದಾಗಿ ಕಾಮ ದೃಷ್ಟಿಯಿಂದ ನನ್ನ ಮೇಲೆ ಕೈ ಮಾಡೋದಕ್ಕೆ ಮನ ಮಾಡಿದ್ರು ಅಂತಾದ್ರೆ ದುಷ್ಟರನ್ನೆಲ್ಲ ತರಿಬೇಕು. ಮಾತೆ ಎನ್ನುವಂತ ಮಮತೆಯಿಂದ ಬಂದಿರುತ್ತಾದ್ರೆ ಲಾಲಿಸಬೇಕು, ಪಾಲಿಸಬೇಕು. ವಿಷಯವೇನೋ ಹೌದು. ಹಾಗಂತ ಜಗನ್ಮಾತೆಯಾದಂತ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳಸ್ಥಾನ ಎಲ್ಲಿದೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಅಪ್ಪ ಎಂತದ್ದು ಕಪ್ಪು ಕಾಣುವುದು. ಕರಿದಾದಂತಹ ಬಂಡೆಗಳೊಂದು ಕೈ ಬೇಯಿಸಿ ನನ್ನನ್ನೇ ಕರೆಯುತ್ತಾ ಇದೆ. ಮತ್ತ್ಯಾಕೆ ಸಾವಕಾಶ ಕಾಣ್ತಾ ಇದೆಯಲ್ಲ ಕರಿಬಂಡೆ ಸಂಗೀತವನ್ನಾಡುತ್ತೇನೆ. ಪೃಥ್ವಿಯನ್ನು ಶೋಧಿಸುವ ಘಟಿನಲ್ಲಿ
ಎಲ್ಲಿ ನೋಡಿದರೂ ಕೂಡ ಅರುಣಾಸುರನ ಆಜ್ಞೆಯನ್ನೇ ಪಾಲಿಸ್ತಾ ಇದ್ದಾರೆ. ದೇವತೆಗಳ ಈರ ಇಲ್ಲ, ನಮ್ಮದೇ ಆಧಿಪತ್ಯ, ಎಲ್ಲರೂ ಸಂತೋಷದಿಂದ ಇದ್ದಾರೆ. ಇದನ್ನು ಕಂಡಾಗ ನಮಗೂ ಸಂತೋಷ. ಪಂಚಮಹಾಪಾತಕವನ್ನು ಮಾಡಿದ್ದೇವೆ. ಕಾಣುತ್ತಾ ಇರುವಂತಹ ದೇವಿ ಗುಡಿಯನ್ನು ಮಾಡಿದ್ದಾರೆ. ಎಲ್ಲವೂ ಆಯಿತು, ಎಲ್ಲ ಕೆಲಸ ಮುಗಿಯಿತು, ರಾಜಕೀಯವಾದಂತಹ ಕಾರ್ಯಕಲಾಪ ಮುಗಿದ ಹಾಗೆ. ಹಾಗಾಗಿ ಈ ವಿಶ್ರಾಂತಿಯ ಸಮಯದಲ್ಲಿ ಆಯಾಸ ಆಲಸ್ಯ ಅದಕ್ಕೇನು ಮಾಡೋಣ ಯೋಚನೆ ಮಾಡಿದ್ರೆ ನಂದಿನಿ ನದಿಯಲ್ಲಿ ತಿರುಗಾಡೋಣ, ಹೋಗೋಣ. ಆದಷ್ಟು ಬೇಗ ಬಂದಿದ್ದೇವೆ, ಇಲ್ಲ ನಿಲ್ಲುವುದಲ್ಲ. ಸ್ವಲ್ಪ ಸುಂದರವಂತಹ ಪ್ರಕೃತಿಯನ್ನು ಕಾಣುವಾಗ ಮುಂದೆ ಹೋಗೋಣ. ಬೀಸುವಂತಹ ಗಾಳಿಗೆ ನಮ್ಮ ಮೈಯನ್ನು ಒಡ್ಡಿದವಾಗ ಆನಂದವಾಗುತ್ತಾ ಇದೆ. ನದಿ ತೀರಕ್ಕೆ ಬಂದದ್ದಲ್ವ, ನಾವು ಸ್ವಲ್ಪ ತಂಪು ಹೆಚ್ಚಾಗಿ ಉಂಟು. ಹೌದೌದೌದು, ಈಗ ಗೊತ್ತಾಗ್ತದೆ. ಹೌದು, ಏನು ಬರಬರುತ್ತಾ ಆಶ್ಚರ್ಯ, ಪರಮಾಶ್ಚರ್ಯ. ಏನದು ತರಳಾಕ್ಷಿಯನ್ನು ಬಂದು ಕಂಡ. ನದಿ ತೀರದಲ್ಲಿ ತರಳಾಕ್ಷಿ? ಹೌದು. ನಿನಗೇನು ತಲೆಗಟ್ಟಿದ? ಏನು? ನಾನು ಸುಮ್ಮನೆ ಹೇಳುವ ಹಾಗಿಲ್ಲ. ಮತ್ತೆ ಹಾಗಾಗಿ ನಾನು ಯಾರು? ಅರುಣಾಸುರನ ಮತ್ತೆ ಚಂಡಾಸುರ. ಹೌದು. ಹಾಗೆ ಬರುತ್ತಾ ಇರುವಾಗ ತರಳಾಕ್ಷಿಯೊಬ್ಬಳನ್ನು ಕಂಡೆ. ತರಳಾಕ್ಷಿ? ಹೌದು. ಆ ರೂಪವನ್ನು ಉಂಡವನಾಗಿದ್ದೇನೆ. ಆಶ್ಚರ್ಯವ? ಸುಳ್ಳ? ನನಗೆ ನಂಬಿಕೆ ಬರುವುದಿಲ್ಲ. ನನಗೆ ನನ್ನ ಮೇಲೆ ನಂಬಿಕೆ ಬಾರದಿದ್ರೆ ಯಾರ ಮೇಲೆ ಬರುವುದು?
ಈ ಕಾನನದಲ್ಲಿ ಅದೆಷ್ಟೋ ವರ್ಷಗಳಿಂದ ತಿರುಗಾಡ್ತಾ ಇದ್ದವರು ನಾವು. ತಿರುಗಾಟದಲ್ಲಿ ನಾವು ಹೊಳೆ ಹಟ್ಟಿಗೆ ಬರುದು ಹೊಸತ್ತ. ಆಹಾ, ಅದೆಷ್ಟೋ ಬಾರಿ ಬಂದಿದ್ದೇವೆ. ಹೊಳೆ ಬದಿಗೆ ಹೆಚ್ಚಿನ ಸಮಯವನ್ನು ಕಳೆದದ್ದು ನಾವು ಹೊಳೆ ಬದಿಯಲ್ಲಿ. ಹೌದು ಅಣ್ಣ, ತಂಪು 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 ತಂಪು, ಆನಂದ ಆನಂದ. ಅಬ್ಬಬ್ಬಾ, ಹೊಳೆ ಬದಿಯಲ್ಲಿ ಇರುವಂತ ಮನಸ್ಸನ್ನು ಯಾವ ರೀತಿಯಲ್ಲಿ ವರ್ಣಿಸುವುದಕ್ಕೆ ಅಸಾಧ್ಯವಾಗ್ತದೆ. ಅಣ್ಣ, ಇದುವರೆಗೂ ನೋಡದಂತಹ ಒಂದು ಚಂದುಳ್ಳಿ ಚೆಲುವೆಯನ್ನು ಇಂದಿನ ದಿವಸದಲ್ಲಿ ನೀನು ನನಗೆ ತೋರಿಸಿದೆ ಅಣ್ಣ. ಹೌದು ಅಣ್ಣ, ಬದಿಗೆ ನಿನ್ನು ಸ್ವಲ್ಪ. ಇಷ್ಟು ಚಂದದ ಹೆಣ್ಣು ಏನಾಗಿದೆ? ಇಷ್ಟು ತಣ್ಣದ್ದು ಅಡ್ಡ ಆದ್ರೆ ಮತ್ತೆ ದೊಡ್ಡ ದೊಡ್ಡದು ಬಂದ್ರೆ ಏನ್ ಮಾಡ್ತೀಯ? ಅಲ್ಲ, ನಾನು ಅವಳನ್ನು ನೋಡ್ತಾ ಇದ್ದೇನೆ, ನೀನು ನನಗೆ ಅಡ್ಡ ನಿಲ್ಲುದ? ನೋಡುವುದು ಮಾತ್ರವಾ? ನಮಗೆ ಕೊಟ್ಟಂತಹ ಹೊತ್ತುಂಟಲ್ಲ, ಅದು ಹಾಗೆ ನೆನಪು. ಹೊತ್ತು ಹೊತ್ತಿರ್ಲಿ, ಆದ್ರೆ ಇಂಥ ಚಂದದೆಲ್ಲ ಬರುವಾಗ ಹೊತ್ತು ನೋಡಬಾರ್ದಣ್ಣ. ಅಣ್ಣ, ನೋಡದೆ ಇದ್ರೆ ಹಾವು ಅಂತ ಹೇಳಿದ, ಹಾವು ಅಂತ ಹೇಳಿದ. ಹಾವು ಹಾವು ಯಾವುದು? ನೋಡು, ಅವಳ ಜಡೆ ನೋಡು. ನಮ್ಮ ವೈದ್ಯರು ವಿಶ್ರಾಂತಿಯಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಬಾ. ಯಾಕೆ? ಎಂತದ್ದು ಹಾವು ಹಾವು ಅಂತ ಹೇಳುದು? ಅವಳ ಜಡೆಯನ್ನು ನೋಡು. ಯಾವತ್ತೂ ಕೂಡ ಹೆಣ್ಣು ಮಕ್ಕಳ ಜಡೆ ಎನ್ನುವುದು ನಾಗವೇಣಿಯ ತರ ಇರ್ಬೇಕು. ಹೌದು, ಅಂದ್ರೆ ನಾಗರ ಹಾವಿನ ತರ ಇರ್ಬೇಕು. ಕೆಲವು ಹೆಣ್ಣು ಮಕ್ಕಳದ್ದು ಇರ್ತದೆ, ಹೇಳುವುದಿಲ್ಲ ಬೇಡದು. ಅಣ್ಣ, ಅವಳ ಅಗಲವಾದಂತಹ ಹಣೆ, ಆಹಾ ಅಣ್ಣ, ಕಾಮನ ಬಿಲ್ಲನ್ನು ಬಿಟ್ಟಿದ್ದಾನೆ ಆತ, ಅದನ್ನು ಇಲ್ಲಿಯೇ ಇಟ್ಟಿದ್ದಾನೆ. ಕಾಮನ ಬಿಲ್ಲಿನಂತಹ ಹುಬ್ಬು, ಅವಳ ಮೂಗು ನೋಡಣ್ಣ. ತಂಪಿಗೆ ಮೊಗ್ಗೆ, ತಂಪಿಗೆ ಮೊಗ್ಗು, ಸಣ್ಣ 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 ಸಣ್ಣದ. ಹೌದು ಅರಳಿಲ್ಲ. ಅಣ್ಣ, ಹರಿಣ ನೇತ್ರೆ ಎಷ್ಟು ಚಂದಣ್ಣ. ಅಣ್ಣ, ಬೆಳದಿಂಗಳ ಶಿಲ್ಪದಂತ ದೇಹ, ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಮುದ್ದು ಮುದ್ದಾದ ನಗು, ಅರಸಿಕನಿಗೂ ಬಿಟ್ಟಿರಲಾರದಂತ ಪ್ರತಿಮಾ ಚೆಲುವೆ. ಅಣ್ಣ, ಹಾಗಾದ್ರೆ ಇವಳು ಯಾವಾಗಿರ್ಬೋದು? ಅವಳಾಗಿರ್ಬಹುದೇ? ಅವಳು ಸಿರಿ. ನಿನ್ನ ಪರಿಚಯದವಳು ಯಾರು? ನನಗೆ ಪರಿಚಯ ಇದ್ರೆ ನಿನಗೆ ಇರ್ತದಲ್ವಾ? ನಾವು ಜೊತೆಯಾಗಿರುವುದು. ಅವಳು ಅಂತ ಹೇಳಿದ್ರೆ ಯಾರಂತ ಗೊತ್ತಾಗುದಿಲ್ಲ. ಅವಳು ಸಿರಿ. ಸಿರಿ ಲಕ್ಷ್ಮಿ ಒಬ್ಬಳೆಯ ಅವಳಾಗಿರ್ಬಹುದಾ? ಆಹಾ, ಅವಳಲ್ಲ. ಮತ್ತೆ ಹಾಗಾದ್ರೆ ಅವನ ಮಡದಿ ಆಗಿರ್ಬಹುದು. ಯಾರ ಮಡದಿ? ಮೂರು ಕಣ್ಣಿನ ಪರಮೇಶ್ವರ ದೇವರು. ಮುಕ್ಕಣ್ಣ. ಹೌದು, ಅವನ ಮಡದಿ ಪಾರ್ವತಿ ಇಲ್ಲಿಗೆ ಬಂದಳು. ಅವಳಾಗಿರ್ಬಹುದೇ? ಅವರೆಲ್ಲ ಬರುವುದಕ್ಕೆ ಇಲ್ಲ. ಆದರೂ ಇಂತಹ ಚಂದುಳ್ಳಿ ಚೆಲುವೆ ಇಲ್ಲಿರುವಾಗ ಅಣ್ಣ, ಹೆಣ್ಣು ಮಕ್ಕಳು ಕಾಣಸಿಗುವುದೇ ಅಪರೂಪಕ್ಕೆ. ಅಂತದಲ್ಲಿ ಹೆಣ್ಣು ಮಕ್ಕಳು ಕಾಣ ಸಿಕ್ಕಿದ ಬಳಿಕ ಅವರ ವಿಲಾಸವನ್ನು ಪಡೆಯದೆ ಹೋಗುದು ಮತ್ತೂ ತಪ್ಪಲ್ವನ್ನ. ಆದ ಕಾರಣ ಅವಳು ಯಾರು? ಅವಳಿಗೆ ಅಪ್ಪ ಇದ್ದಾರಾ, ಅಮ್ಮ ಇದ್ದಾರಾ, ಅಣ್ಣ ಇದ್ದಾನ, ತಮ್ಮ ಇದ್ದಾನ, ಎಲ್ಲ ವಿಚಾರವನ್ನು ಕೇಳಬೇಕು. ಹರಿಯ ಮಾಡದೆ ಹರಿಹರ ಶಿವನಲ್ಲ, ಮೂರು ಕರೆಯುಳಿತಹ ನಾವೆಲ್ಲ, ಮೂರು ಕರೆಯುಳಿತಹ ನಾವೆಲ್ಲ, ಕರುಣಿಯ ಪರಿವಿನಿಂದನವು ಸಹೋದರನಿಂದ ನಡೆಯುವ ತನಳು, ಹರಿಹರ ಶಿವನಲ್ಲ. ಹರಿಹರರ ರಸಿ ಇದಲ್ಲ. ಅತ್ಯಾರು ಒಂದು ಮಾತು ಹೇಳ್ತೇನೆ, ಏನು? ಇಂತಹ ತರುಣಿಯನ್ನು ಮೂರು ಲೋಕದಲ್ಲಿಯೂ ಕಾಣಲಿಲ್ಲ. ಇವಳನ್ನು ಸೋತಿದ್ದೇನೆ, ಹಾಗಾಗಿ ಮದುವೆಯಾಗುವೆ. ಈ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಆಗುದಿಲ್ವಾ? ಏನು ನಿನಗೆ ಅಷ್ಟು ಅವಸರ? ಹರಿಹರ ರಸಿ ಇದಲ್ಲ ಅಲ್ಲ. ಹಾಗಿದ್ರೆ ಮದುವೆ ಅನ್ನೋದು ಆಗ್ಲಿಲ್ಲ. ಕಾಲು ಕೂಡ ಕಾಣ್ತಾ ಇಲ್ಲ. ಇಲ್ಲ. ಎದೆ ಮಾಂಗಲ್ಯ ಇಲ್ಲ. ಮಾಂಗಲ್ಯ ಇಲ್ಲ. ಅವಳು ಕಾಲುಂಗುರ ಇಲ್ಲ. ಕಾಲುಂಗುರ ಇಲ್ಲ. ಮದುವೆ ಆಗ್ಲಿಲ್ಲ. ಹಾಗಿದ್ರೆ ಇದುವೇ ಒಂದು ಅವಕಾಶ. ಹೆಣ್ಣು ನೋಡಿ ಆಯ್ತು, ನಾನು ಮದುವೆ ಆಗುದಕ್ಕೆ ಸಿದ್ಧನಾಗಿದ್ದೀನಿ. ಎಲ್ಲಿಗೆ ಹೋಗುದು? ನಾನು ಇಲ್ಲಿ ನಿನ್ನ ತಮ್ಮ ಇದ್ದೇನೆ, ನಾನು ಮದುವೆ ಆಗ್ತೇನೆ. ನಿನ್ನ ಕಪಾಲಕ್ಕೆ ಕೊಡದೆ ಇರುವ ಕೈಗೆ ಮತ್ತೆ ಎಂತದಕ್ಕಿದ್ದದ್ದು? ಯಾಕೆ? ಏನು? ನಾನು ಯಾರು? ಅಣ್ಣ. ಯಾರು ದೊಡ್ಡವರು? ನೀನು. ಪರಂಪರೆ ಎಲ್ಲ ಬಿಡುವುದು ಬೇಡ, ಮತ್ತೆ ಹೇಳಿ ಯಾರು? ಪರಂಪರೆಯನ್ನು ಹಿಡ್ಕೊಂಡು ಹೋಗಬಾರ್ದನ್ನ ಕೆಲವೊಮ್ಮೆ ಬಿಡ್ಬೇಕಾಗ್ತದೆ. ಯಾಕೆ? ಅಣ್ಣ ಎಂದ್ರೆ ಯಾರು? ಅಪ್ಪನ ಸ್ಥಾನದಲ್ಲಿ ಇರುವವನು. ಮಗನಿ ತಮ್ಮ ಎಂದ್ರೆ ಮಗನ ಸ್ಥಾನದಲ್ಲಿ ಇರುವವನು. ಮಕ್ಕಳಿಗೆ ಮದುವೆ ಮಾಡಿಸಬೇಕಾದ ಅಪ್ಪನ ಕರ್ತವ್ಯ ತಾನೇ. ಆದ ಕಾರಣ ಅಣ್ಣ, ಮಗನ ಸ್ಥಾನದಲ್ಲಿ ನಾನಿದ್ದೇನೆ, ನನಗೆ ಒಂದು ಮದುವೆ ಮಾಡಬೇಕು. ಬಾ. ಏನು
ಮಗನಿಗೆ ಮದುವೆ ಮಾಡ್ಬೇಕಾದ್ರೆ ಅಪ್ಪ ಒಬ್ಬನೇ ಸಾಕಾಗ್ತದೆ, ಮತ್ತೆ ಅಮ್ಮ ಬೇಡವಾ? ಅಮ್ಮ ಬೇಕು. ಅಮ್ಮನಾಗಿ ಇವಳು ನಾನು ಮೊದಲು ಮದುವೆ ಆಗ್ತೇನೆ. ಮತ್ತೆ ನಿನಗೆ ಪ್ರಪಂಚದಲ್ಲಿ ಉತ್ತಮವಾದಂತಹ ಹುಡುಗಿಯನ್ನು ಎಷ್ಟು ಬೇಕು ಅಷ್ಟು ಹುಡುಕಿ ಮದುವೆ ಮಾಡುವಂತಹ ಜವಾಬ್ದಾರಿ ನನ್ನದು. ನಾನು ನೀನು ಎಂಬುದಾಗಿ ಹೋರಾಡುವುದು ಬೇಡ. ನನಗೆ ಬೇಕು ಎಂಬುದಾಗಿ ನನ್ನ ಮನಸ್ಸು ಹೇಳ್ತಾ ಇದೆ, ನಿನಗೆ ಬೇಕು ಎಂಬುದಾಗಿ ನಿನ್ನ ಮನಸ್ಸು ಹೇಳ್ತಾ ಇದೆ. ಆದ್ರೆ ನೀನು ಹೇಳಿದ ಹಾಗೆ ಪರಂಪರೆಯನ್ನು ಬಿಡಬಾರದು. ಪೂರ್ವದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನೆನಪಿಸಿಕೋ. ಯಾವುದು? ಹೇಗೆ ಹೇಳ್ತೀಯ? ಯಾಕೆ ಬೇಗ ಅವಸರದಲ್ಲಿ ಬೇಡ. ಸುಂದರ ಎನ್ನುವಂತಹ ವೀರರು ಇದ್ದರು. ಅವರು ಹೆಣ್ಣಿನ ಆಸೆಗಾಗಿ ಹೋರಾಡಿ ಅವರ ಮರಣವನ್ನು ಅವರೇ ತಂದು, ಆದ ಕಾರಣ ನಮ್ಮ ದಾರಿ ಚಂಡ ಮುಂದರದು ಹಾಗೆ ಆಗ್ಬೇಕು. ಹೌದು. ಹಾಗಿದ್ರೆ ಇವಳು ಯಾರೇ ಆಗ್ಲಿ ನಮಗಂತೂ ಬೇಡ. ಆದರೆ ಇವಳು ಇರುವಂತಹ ಸ್ಥಳ ಯಾವುದು? ಒಡೆಯನಿಗೆ ಇವಳು ಯೋಗ್ಯಳು. ಹೌದು. ಹಾಗಾಗಿ ಈ ವಿಚಾರವನ್ನು ನಮ್ಮ ರಸನಲ್ಲಿಗೆ ಹೊತ್ತುಕೊಂಡು ಹೋಗುವ. ಕರುಣಾಸುರನೆ ಭಿನ್ನಪವ ಎಂದು ನಂದಿನಿ ತೋಟದವರೆಗೆ ಹೋದವ. ಏನು ವಿಶೇಷ? ಮಹಾಪ್ರಭು, ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ. ನಿನ್ನ ಅನುಮತಿಯನ್ನು ಪಡೆದು ನಾವು ಎಲ್ಲಾ ಕಡೆಯಲ್ಲಿ ತಿರುಗಾಟವನ್ನು ಮಾಡಿದ್ದೇವೆ. ಎಲ್ಲ ಕಡೆಯಲ್ಲಿ ನಿನ್ನನ್ನು ಹೊಗಳುತ್ತಾ ಇದ್ದಾರೆ, ದೇವರೆಂದು ಪೂಜೆ ಮಾಡುತ್ತಾ ಇದ್ದಾರೆ. ಸರಿ. ಅರುಣನೇಕೋ ದೇವ ಎನ್ನುವಂತಹ ಮಾತು ನಮಗೆ ಕೇಳಿ ಸಂತೋಷವಾಯಿತು. ಹಾಗಾಗಿ ತಿರುಗಾಟ ಮಾಡಿದವರಲ್ವಾ, ಆಯಾಸವಾಯಿತು, ಆಲಸ್ಯವಾಯಿತು, ಉದಾಸೀನತೆ ಆಯಿತು. ಅದನ್ನು ಪರಿಹಾರ ಮಾಡೋದಕ್ಕೆ ಬೇಕಾಗಿ ನಂದಿನಿ ತೀರದ ಜಿಲ್ಲೆ ವಿಹರಿಸ್ತಾ ಮುಂದೆ ಹೋದವಾಗ ದೊಡ್ಡದೊಂದು ಬಂಡೆ. ಎಂತ ನಂದಿನಿ ತಟದಲ್ಲಿ ನಂದಿನಿ ನದಿಯಲ್ಲ, ನದಿಯಲ್ಲಿ ಬಂಡೆ ಅಲ್ಲದೆ ಮತ್ತೆ ಕಪ್ಪು 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 ಅದು ಬಂಡೆ ಅಂತ ಹೇಳಿದ್ರೆ ಹಾಗೆ. ಈಗ ಬಂಡೆ ಏನು ವಿಶೇಷ? ನಾವೇನು ಬಂಡೆ ನೋಡುದು ಹೊಸತ? ಮತ್ತೆ ಬಂಡೆಯಲ್ಲಿ ಅರಳಿದೆ ಒಂದು ಎಂತದ್ದು? ಕುಸುಮ. ಬಂಡೆಯ ಮೇಲೆ ಸಣ್ಣದೊಂದು ಮಂಡೆ. ಬಂಡೆ ಮತ್ತೆ ನಿನ್ನ ಕಂಡೆ ನೀನು? ಹೌದು. ಏನು ಏನಾಯ್ತು? ಆ ಬಂಡೆ ಮಧ್ಯಭಾಗದಲ್ಲಿ ಅವರು ತರುಣಿ ಕುಳಿತುಕೊಂಡಿದ್ದಾಳೆ. ಅಪ್ರತಿಮ ಸುಂದರಿಯಾದಂತಹ ಅವಳನ್ನು 3 ಲೋಕದಲ್ಲಿಯೂ ನಾ ಕಾಣೆ. ಆದ ಕಾರಣ ಆ ಸುಂದರಿಯನ್ನು ನೀನೇ ವರಿಸಬೇಕು, ಜಗದೇಕ ವೀರನಾಗಬೇಕು. ಒಳ್ಳೆಯ ವಿಷಯ ಹೇಳಿ. ಆ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಒಳಗಿಟ್ಟುಕೊಳ್ಳಿ. ಒಳಗೆ ಅಪ್ಪಣೆ. ಮನಮೋಹಿನಿಯ ಪಡೆವಾಸ ಇಂದಿರವಾಗ ವನಿತೆಯ ಶೋಭನಿತ ಕೇಳ್ದನಿವರ ನುಡಿಯ ಎರಗಿ ಬದಿಯಡಿಗಿಂತೆಂದಳು ಧನುಜೇಶ ಅಲಂಕರಿಸುತ್ತ. ಹೀಗೆ ಚಂಡ ಪ್ರಚಂಡರು ಆಡಿದಂತ ಮಾತುಗಳನ್ನು ಕೇಳಿಸಿಕೊಂಡಾಗ ಶರೀರದಲ್ಲಿ ಏನೋ ಒಂದು ಬದಲಾವಣೆ. ಹಾಗಂತ ಆಲೋಚನೆ ಮಾಡಿದ್ರೆ ಆ ಮೋಹಿನಿಯನ್ನು ಪಡೆಯುವಂತ ಒಂದು ಆಶೆ ನನ್ನ ಮನಸ್ಸಿನಲ್ಲಿ ಅಧಿಕವಾಗ್ತಾ ಇದೆ. ರೂಪವತಿಯ ಅಂತ ಆಕೆಯನ್ನು ಕಾಣುವಂತ ತವಕ ಒಂದು ಮನಸ್ಸಲ್ಲಿ ಉದ್ಭವಿಸಿಕೊಳ್ಳುತ್ತಾ ಇದೆ. ಹಾಗೆಂದು ಇಲ್ಲೇ ಇರುವುದಲ್ಲ, ಸುಗಂಧ ದ್ರವ್ಯಗಳನ್ನು ಲೇಪನ ಮಾಡಿಕೊಂಡೆ, ನೂತನವಾಗಿರುವಂತಹ ವಸ್ತ್ರ ಆಭರಣಗಳನ್ನು ಧರಿಸಿದೆ, ಬೆಳ್ಳಿಯ ಕುದುರೆ, ಆ ಕುದುರೆಯನ್ನು ಏರಿ ಸಂಚಾರ ಗಮನವೆತ್ತ ಬೇಡಬಹುದೇ ಕೇಳು ಗಮನ ಎತ್ತ ಕೇಳಬಹುದೇ ಕಾಂತ ಕೇಳು
ಎಂತದ್ದೇ ನಮಸ್ಕರಿಸುದು. ಅದ್ಯಾಕೆ ಅಡಿಗಡಿಗೂ ನಮಸ್ಕಾರ? ಮತ್ತೆ ಗಂಡನ ಕಾಲಿಗೆ ಬೀಳುದು ಮತ್ತೆ ಯಾರ ಕಾಲಿಗೆ ಬೀಳುದು? ಹೌದಪ್ಪ, ಅದಕ್ಕೊಂದು ಕ್ರಮ ಅಂತ ಇಲ್ವಾ? ಕ್ರಮ ನಾವು ಬಿದ್ದಾಗ ಕ್ರಮವೇ. ಈಗ ಎರಡೆರಡು ಮೂರು ಸಲ ನಮಸ್ಕಾರ ಹಾಕಿದ್ರೆ ಅರ್ಥ ಬೇರೆ ಆಗ್ತದೆ, ಗೊತ್ತುಂಟ ನಿನಗೆ? ಅದೆಂತದ್ದು? ನಮ್ಮಲ್ಲಿ ಕೆಲವರಿದ್ದಾರೆ ನಮಸ್ಕಾರ ಹಾಕುವುದು ತಲೆದುರಿಸು, ಅದೆಲ್ಲ ಇದ್ದದ್ದೇ. ಮತ್ತೆ ಏನಾದ್ರು ಸಿಗುವುದಾದ್ರೆ ಸಿಗ್ಲಿ ಅಂತ, ಹಾಗೊಂದು ಕ್ರಮ ಉಂಟು. ಏನಾದ್ರು ಆಗುದಾದ್ರೆ ಆಗ್ಲಿ ಅಂತ. ನೀನು ಹಾಗೆ ಅಂತ ಹೇಳಿದ್ದಲ್ಲ, ನೀನು ಏನು ನೋಡೋದಿಲ್ಲ. ನೀನು ಎಂತದ್ದು ನೋಡೋದಿಲ್ಲ? ನೋಡುದು ನಿಮ್ಮನ್ನು ಮತ್ತೆ ಯಾರನ್ನ? ಏನು ಹೊಸತ ನೋಡುವುದು? ಒಮ್ಮೆ ಬಲ ಬದಿಯಿಂದ ಮತ್ತೊಮ್ಮೆ ಎಡ ಬದಿಯಿಂದ. ಅದು ಯಾಕೆ? ಹೊಸತುಂಟಲ್ಲ, ಹೀಗೆ ನೋಡದ ಎಷ್ಟು ವರ್ಷ ಕಳೆದು ಹೋಗಿದೆ. ಹೌದಾ? ನನಗೆ ಮದುವೆ ನೆನಪಾಯ್ತು. ಯಾರ ಮದುವೆ? ಇವತ್ತು ಮದುವೆಗೆ ಹೋಗ್ಲಿಕ್ಕೆ ಉಂಟು ಹೇಳಿದಲ್ಲ, ಮತ್ತೆ ನಮ್ಮ ಮದುವೆ ನೆನಪಾಯ್ತು ಅಂತ. ಓ, ನಮ್ಮ ಮದುವೆ? ನಮ್ಮ ಮದುವೆ ಅವತ್ತು ಓರೆ ಗಣ್ಣಿನಿಂದ ನೋಡಿದ್ದು, ಈಗ ನೇರ ಗಣ್ಣಿನಿಂದ. ಹೇಗೆ ಎಲ್ಲ ಹೊರಗೆ ಬಂದಿದೆ. ಎಂತದ್ದು? ಯಾರ ಕಟ್ಟಿದಲ್ಲ, ಮತ್ತೆ ಪೆಟ್ಟಿಗೆಯಲ್ಲಿ ಇಟ್ಟದ್ದು ಪೂರ್ತಿ ಹೊರಗೆ ಬಂದಿದೆ ಅಂತ. ಹೊರಗೆ ಬಾರ, ಈಗ ಹೊರಗೆ ಬಾರದೆ ಮತ್ತೆ ಯಾವಾಗ ಹೊರಗೆ? ಹಾಗಲ್ಲ, ಅರಮನೆ ಒಳಗಿರುವಾಗ ಇಷ್ಟೆಲ್ಲ ಬೇಕಾ? ಬೇಡ, ಅದಕ್ಕೆ ಎಲ್ಲ ಹೊರಗೆ ಬಂದಿದೆ ಅಂತ. ಆಗ ಏನು ಅಲ್ಲ, ಒಳಗಿರುವಾಗ ಎಲ್ಲಿಗಾದ್ರೂ ಹೋಗಿ ಬರುದಾದ್ರೆ ವಿಷಯ ಬೇರೆ. ವಿಷಯ ಬೇರೆ. ಇದು ಇಲ್ಲಿ ಇರುವಾಗ ಬೇಕಾ ಅಂತದ್ದು ಪ್ರಶ್ನೆ ಬರ್ತದೆ. ಹಾಗೆ ಏನೇ ಇರ್ಲಿ ಕೇಳ್ತೇನೆ, ಏನು ಎಲ್ಲಿಗೆ ಹೊರಟಾಗುಂಟು? ಎಲ್ಲಿ ಕೇಳಿದ್ದು ಯಾವುದು ಕಡೆಗೆ? ಎಷ್ಟು ಸಲ ಅಂತ ಹೇಳುವುದು? ಎಲ್ಲಿಗೆ ಅಂತ ಕೇಳಿದ್ರೆ ಅದು ಅಪಶಕುನ ಅಲ್ವಾ? ರೂಢಿಯಲ್ಲಿ ಆಗೊಂದು ಬಳಕೆ ಉಂಟು. ಹೌದು. ಅದು ಹೇಗೆ ಹೇಗೆ? ಬೆಕ್ಕು ಅಡ್ಡ ಬಂದ ಹಾಗೆ ಅಂತ ಹೇಳ್ತಾರೆ. ಹೌದಾ? ಇದು ಮನೆಯ ಬೆಕ್ಕು, ನೀನು ನಿಮ್ಮ ಮನದ ಬೇಕು. ಓಹೋ, ಆಯ್ತು, ಬಿಟ್ಟೆ, ಇಲ್ಲಿಗೆ ಬಿಟ್ಟೆ ನಾನು ಅದನ್ನ. ವಿಷಯ ಬಿಟ್ಟೆ. ಯಾವ ಕಡೆಗೆ, ದೂರ, ಹೀಗೆ ಕೇಳ್ಬಹುದು. ಕೇಳಬೇಕು ಅಲ್ವಾ? ಹೀಗೆ ಕೇಳ್ತೇನೆ, ಅರಸು ಕಾರ್ಯವೋ ಅರಸುವ ಕಾರ್ಯವೋ? ಅದೆಂತ ನನಗೆ ಅರ್ಥ ಆಗಲಿಲ್ಲ. ಅದೆರಡು ಬೇರೆ ಬೇರೆ, ಎರಡೆರಡು ಶಬ್ದ. ರಾಜ ಕಾರ್ಯವೋ ರಾಜನ ಕಾರ್ಯವೋ ಅಂತ. ರಾಜ ಕಾರ್ಯವೋ ರಾಜನ ಕಾರ್ಯ. ಇನ್ನು ಸುಲಭವಾಗಿ ಅರಸು ಕಾರ್ಯವೋ ಅರಸುವ ಕಾರ್ಯವೋ ಅಂತ. ಹುಡುಕುವ ಕಾರ್ಯ. ಅರ್ಥ ಆಗ್ತದೆ. ಸ್ವಂತದ್ದು ಒಂದು ಬೇರೆ, ಮತ್ತೆ ಉಳಿದವರಿಗಾಗಿ ಮಾಡುವುದು ಬೇರೆ ಬೇರೆ. ಇದು ಬೇರೆ ಆದಾಗ ಕಾಣಿಸ್ತದೆ. ಹೌದಾ? ಹೌದೌದು. ನಿಮ್ಮ ರಾಜಕೀಯ ಪೂರ್ತಿ ಸಲ ಹೊಳೆ ಬದಿಯಲ್ಲಿ ಆರಂಭ ಆಗಿರಬೇಕು. ಯಾವಳೆ ನೀನು? ಎಂತದ್ದು ರಾಜಕೀಯ? ರಾಜಕೀಯ ಹೊಳೆಯ ಬದಿಯಲ್ಲಿ ಎಂತದಾಗುವುದು? ಚಂಡ ಪ್ರಚಂಡರು ಬಂದು ಹೋದ್ರ? ಹೌದು. ಏನು ಹೇಳಿದಾಗಿತ್ತು? ಕೇಳಿಸಿಕೊಂಡೆಯಾ? ಕೇಳಿಸಿಕೊಂಡದ ನಾನು ಎಲ್ಲಿ ಕೇಳಿಸಿಕೊಳ್ತೇನೆ? ಮತ್ತೆ ನನಗೆ ಕೇಳಿ ಹೋದದ್ದು. ನಿನಗೆ ವಿಷಯ ಗೊತ್ತಿಲ್ಲ. ಎಂತದ್ದು? ಜನ ಯಾರಂತ ಗೊತ್ತುಂಟ ನಿನಗೆ? ನಮ್ಮ ಮಂತ್ರಿಗಳು. ಅದೇ ನಮ್ಮವರು, ನಮ್ಮ ಹುಡುಗರು ಅಂತ. ನೀನಾದ ಕಾರಣ ಬಿಟ್ಟರು ಅಂತ ಕಾಣ್ತದೆ. ಈಗ ಉಳಿದವರ ಕಥೆ ಆದ್ರೆ ಬೇರೆ ಆಗ್ತದೆ. ಕದ್ದಾಲಿಕೆಯ ಪ್ರಕರಣವನ್ನು ದಾಖಲು ಮಾಡಿ ಒಳಗೆ ಹಾಕ್ತಾ ಇದ್ರು, ಗೊತ್ತುಂಟ ನಿನಗೆ? ಅದು ಇದ್ದದ್ದೇ. ಮತ್ತೆ ನಾನು ಈ ಪೂರ್ವದಲ್ಲಿ ಮಾಡಿದ್ದೇನೆ. ಹಾಗಲ್ಲ, ನೀನು ಮಹಾರಾಣಿ ಅಲ್ವಾ? ನನ್ನ ಗಂಡನನ್ನು ನೋಡುವ, ನನ್ನ ಗಂಡನಲ್ಲಿ ಮಾತನಾಡಿಸುವ ಅಂತ ಬಂದಿದ್ದೆ. ಬರುವ ಮುನ್ನವೇ ಅವರಿಬ್ಬರೂ ಬಂದದ್ದು ಗೊತ್ತಾಯಿತು. ನಿಮ್ಮಲ್ಲಿ ಮಾತಾಡ್ತಿದ್ದದು ಹೊರಗೆ ಬಾಗಿಲಿಗೆ ಬಡಿತಿತ್ತದು. ಬಾಗಿಲಿಗೆ ಕೇಳಿಸದೆ, ಇನ್ನೊಂದು ಕಿವಿಗೆ ಕೇಳಿಸದಿರ್ತದ. ಹೌದೌದು. ಬಡಗಿಗೆ ಹೊರಟದಿರ್ಬೇಕು. ಎಲ್ಲಿಗೆ? ಬಡಗಿಗೆ. ಯಾಕೆ, ಏನು ತೆಂಕಿನಲ್ಲಿ ಜಾಗ ಇಲ್ವಾ? ಹಾಗಲ್ಲ, ಮತ್ತೆ ಬಡ ನಡಗುವ ಬೆಡಗಿಯನ್ನು ಕಾಣುವುದಕ್ಕೆ ಹೊರಟದ್ದು ಅಂತ ಹೇಳಿದ್ರು. ಯಾವಳು ಒಬ್ಬಳಕ್ಕೆ ಬಂದಿದ್ದಾಳಂತ ಹೇಳಿದಾಗಿತ್ತು ವಿಷಯ. ಹೌದು. ನವ ತರುಣಿ, ಯೌವನವತಿ, ಸುರಸುಂದರಾಗಿ, ಅಬ್ಬಬ್ಬಬ್ಬ, ಏನು ಹೊಗಳಿಕೆ, ಏನು ಹೊಗಳಿಕೆ, ಏನು ಹೊಗಳಿಕೆ ಮಾಡಿ ಈಗೆಲ್ಲ ಗೊತ್ತಾಯ್ತಲ್ಲ. ಮುಚ್ಚು ಮರೆ ಅಂತದಕ್ಕೆ. ಬನ್ನಿ ಹೋಗುವ. ಎಲ್ಲಿಗೆ? ಹುಡುಗಿನ ಆಗ ನೀವು ಹೇಳಿದಲ್ಲ, ಎಲ್ಲಿಗೆ ಅಂತ ಕೇಳಲಿಕ್ಕಿಲ್ಲ, ಅಪಶಕುನ ಆಗ್ತದೆ. ಬನ್ನಿ ಬನ್ನಿ, ನಾವೊಂದು ಹುಡುಗಿ ನೋಡಿ ಬರುವ. ಯಾರಿಗೆ? ನಿಮಗೆ. ಮತ್ತೆ ಯಾರಿಗೆ? ನನಗೆ. ನಮ್ಮ ಮಗನಿಗೆಲ್ಲ, ನಿಮಗೆ. ನಮ್ಮ ಮಗನಿಗಲ್ಲ. ಈ ಸಲ ಹೆಂಡತಿ ಮತ್ತು ಗಂಡ ಜೊತೆಯಾಗಿ ಒಂದು ಹುಡುಗಿ ನೋಡ್ಲಿಕ್ಕೆ ಹೋಗುದು. ಹೊಸ ಕ್ರಮ. ನನಗೆ ತಂಗಿಯಾಗಿ ಬರುವವಳು ಹೇಗಿರ್ತಾಳೆ ಅಂತ ಹತ್ರದಲ್ಲಿ ನೋಡಿದಾಗ ಆಗ್ತದೆ. ಹಾಗೆ ಹೋಗಿ ಬರುವ. ಹಾಗಾದ್ರೆ ನೀನು ಅಗತ್ಯ ಉಂಟು ಹೇಳು, ಗೊತ್ತಾಗ್ತದೆ. ನಾನು ಬರುದು ಬೇಡ ಅಂತ ಧ್ವನಿಯಲ್ಲ ನಿಮ್ಮನ್ನು. ಹಾಗೆ ಅಲ್ವೇನದು? ಇತ್ತೀಚೆಗೆ ನಿಮಗೆ ಬೇರೆ ತಲೆಬಿಸಿ ಹೆಚ್ಚಾಯಿತು, ನನ್ನ ಕಡೆಗೆ ಗಮನ ಕಡಿಮೆ ಆಯಿತು. ಏನು ಮಾಡೋಣ ಹೇಳು? ರಾಜಕೀಯ ಕುಳಿತಲ್ಲಿ ಕುಳಿತುಕೊಳ್ಳುವುದಕ್ಕಾಗುದಿಲ್ಲ. ಒಂದು ನಿದ್ದೆ ಮಾಡ್ಲಿಕ್ಕೆ ಅದು ಸಮಯ ಉಂಟು. ಹೌದು, ನಾವು ಪೂರ ಕುಳಿತ ಬೇಡ ಬೇಡ ಅಂತ ಹೇಳಿದ್ರು ನೋಡು. ಹೇಳಿದ್ದು ಹಾಗೆ. ಅಧಿಕಾರ ವಿಸ್ತರಣೆ ಆದಾಗ ಹೊಣೆಗಾರಿಕೆ ಹೆಚ್ಚಾಗ್ತದೆ. ಒದಗಿ ಬರುವಾಗ ನಾವು ಒಗ್ಗಿಕೊಳ್ಳಬೇಕು, ಇಲ್ಲದೆ ಹೋದ್ರೆ ನಮಗೆ ಕಷ್ಟ ಆಗ್ತದೆ. ಹಾಗಂತ ಒದಗಿ ಬರುವವರನ್ನ ಮರಿಲಿಕ್ಕಿಲ್ಲ ಅಲ್ಲ? ಮರಿಲಿಕ್ಕೆ ಆಗ್ತದೆ ಹೇಳು? ನಿಮಗೆ ಮರವೇ ಹೆಚ್ಚಾಗಿದೆ ಈಗ. ಈಗ ನಿನಗೆ ಏನಾಗಿದ್ದ ಬೇಕು? ನನ್ನ ಕಡೆಗೆ ಗಮನ ಕಡಿಮೆ ಆಗಿದೆ ಅಂತ ಹೇಳಿದೆ. ಕುಳಿತು ದಪ್ಪಕ್ಕೆ ಬಂದಿದೆ. ನಿನಗೆ ಬೇಕಾಗಿ ಎಷ್ಟು ಸಮಯ ನಾನು ನಿನ್ನ ಜೊತೆಯಾಗಿರ್ತೇನೆ ನೆನಪುಂಟ? ಹೆಚ್ಚು ಕಡಿಮೆ ಇಲ್ಲ. ನಿಮಗಿಂತ ನನ್ನ ಕೂದ ಹೆಚ್ಚು ಬೆಳ್ಳಗಾಗ್ಲಿಲ್ಲ. ಇಲ್ಲಿ ಬಿಡು,
ನಾವು ಒಳಗೆ ಕೂತುಕೊಳ್ಳುವಾಗಲೂ ಒಟ್ಟಿಗೆ ಅಲ್ವಾ ಕೂತ್ಕೊಳ್ಳುದು? ಅಷ್ಟು ಪ್ರಜ್ಞೆ ಇದ್ರೆ ಆಯ್ತು ನಿಮಗೆ. ಅದಕ್ಕೆ ಕೇಳುದು ಈಗ ಮನೆಯಲ್ಲಿ ಕೊಡ ಹಾಲು ಕೊಡುವ ಕಾಮಧೇನಿರುವಾಗ ಒಬ್ಬ ಬರಡುದನವನ್ನ ಹುಡುಕಾಡಿಕೊಂಡು ಲೋಕ ಸಂಚಾರ ಮಾಡ್ತಾನೆ ಅಂತ ಆದ್ರೆ ಏನನ್ನಬೇಕು ಪ್ರಭು ಅವನನ್ನ? ಓಹೋ ಕತೆ ಹಾಗುಂಟಾ? ನನ್ನಲ್ಲಿ ಕೊರತೆ ಉಂಟು ಅಂತಲ್ವ ನೀವೀಗ ಹೊರಟದಂತದ್ದು? ಯಶೋಮತಿ, ನಾನೊಂದು ಕತೆ ಹೇಳೋದು. ಏನದು? ಹಾರಿ ಹೂವಿಂದ ಹೂವನು ಸೇರಿ ಹಾರಿ ಹೂವಿಂದ ಹೂವನು ಸೇರಿ ಹೂವನು ಸೇರಿ ಹೌದು, ಬಲವಾದ ಶಂಕೆ. ಯೋಚನೆ ಮಾಡಬೇಡ, ನಾನೊಂದು ಕತೆ ಹೇಳ್ತೇನೆ ನಿನಗೆ. ಈಗ ಕಥೆಯ? ಹೌದಪ್ಪ. ಎಂತದದು? ಕತೆ ಹೇಳಿ ಅತ್ತಗೆ ಸಾಗಾಕುವಂತ. ಮತ್ತೆ ನಾವು ಹೇಗೆ ಕತೆ ಹೇಳಲಿಕ್ಕೆ ಆರಂಭ ಮಾಡಿದ್ರೆ ಬೇಗ ಮುಗಿಸುವುದೇ. ಯಾವ ಕತೆ ಅದು? ದುಂಬಿಯ ಕತೆ. ದುಂಬಿಯ ಕತೆ? ಹೌದಪ್ಪ. ನನಗೆ ಗೊತ್ತಿಲ್ಲ ಅದು. ಅಲ್ಲ ನಿನಗೆ ಗೊತ್ತಿರಬಹುದು, ಆದ್ರೆ ನೆನಪು ಮಾಡ್ತಾ ಇದ್ದೇನೆ. ಯಾವುದು ಪ್ರಭುವೆ? ದುಂಬಿ ಹಸಿವಾದಾಗ ಏನು ಮಾಡ್ತದೆ? ಅದು ಮಕರಂದವನ್ನು ಅರಸಿಕೊಂಡು ಹೋಗ್ತದೆ. ಹೌದಾ? ಬರೇ ಅರಸಿಕೊಂಡು ಹೋಗುವುದಾ? ಅಲ್ಲ, ಮಕರಂದವನ್ನು ಹೀರ್ತದೆ ಹೇಳು. ಹೂವಿಗೆ ತಾನೇ ಅರಸಿಯಾಗಿ ಕೂರ್ತದೆ, ಅದರ ಮೇಲೆ ಕೊಂಡಿಯನ್ನ ಊರ್ತದೆ, ಊರಿದ ಮೇಲೆ ಆಳವಾಗಿ ಊರಿದ ಮೇಲೆ ಮಕರಂದವನ್ನು ಯಥೇಚ್ಛವಾಗಿ ಹೀರ್ತದೆ. ಹೀರಿದ ಮೇಲೆ ಮತ್ತೆ ಅಮಲು. ಎಂತದ ಅಮಲು? ನೆತ್ತಿಗೆ ಅಮಲೆ ಇರ್ತದೆ. ಅದಕ್ಕೆ ತೃಪ್ತಿ ಆಗ್ಬೇಕಾ ಬೇಡ ಹೇಳು? ಬೇಕು ಬೇಕು. ತೃಪ್ತಿ ಆದ್ರೆ ಅಮಲು ಅಂತ ಹೇಳ್ಬೋದು. ಆದ್ರೆ ತೃಪ್ತಿ ಆಗದಿರುವ ಕಾಲಕ್ಕೆ ಹೂವನ್ನು ಬಿಡ್ತದೆ, ಇನ್ನೊಂದು ಹೂವಿಗೆ ಹೋಗ್ತದೆ, ಅದರ ಮೇಲೆ ಕೂತುಕೊಳ್ಳುತ್ತದೆ. ಮತ್ತೆ ಅದೇ ಪ್ರಕ್ರಿಯೆ, ಅದೇ ಕತೆ ಆರಂಭ ಹೋಗ್ತದೆ. ಹೂವಿಂದ ಹೂವಿಗೆ ಹಾರಿಕೊಂಡು 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 ಹೋದಂತ ಸಂದರ್ಭದಲ್ಲಿ ಮಕರವನ್ನು ಹೀರುತ್ತಾ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತದೆ. ಆದ್ರೆ ಕೊನೆಗೆ ಏನಾಗ್ತದೆ? ಅಮಲು 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 ಏರ್ತದೆ. ಅಮಲೇರಿದಾಗ ದುಂಬಿ ತೃಪ್ತಿಯನ್ನು ಹೊಂದುವುದರ ಮೂಲಕವಾಗಿ ಸಂತೋಷದಿಂದ ಹಾರಾಡಿಕೊಂಡು ವಿಹಾರವನ್ನು ಮಾಡ್ತದೆ. ಮತ್ತೆ ಹೂವನ್ನು ಅರಸಿಕೊಂಡು ಹೋಗುವುದಿಲ್ಲ, ಅಲ್ಲಿಗೆ ಅದು ನಿಲ್ಲಿಸ್ತದೆ. ತೃಪ್ತಿ ಆದ ಮೇಲೆ ಮತ್ತೆ ಯಾಕೆ ಮತ್ತೆ ಬೇಡದಕ್ಕೆ? ನಾನು ಹೇಳಿದ್ದು ಈ ಗಂಡಿನ ಜೀವನವು ಹಾಗೆ. ಹೌದಾ? ದುಂಬಿಗೆ ಹೋಲಿಕೆ ಮಾಡಿದ್ದ ನೀವೀಗ. ಮತ್ತೆ ಈಗ ರೂಢಿಯಲ್ಲಿ ಮಾತುಂಟು, ಅರಸನಾದವ ಎಷ್ಟು ಬೇಕಾದ್ರೂ ಮದುವೆ ಆಗಬಹುದು. ಹೌದು, ಆದವ ಹೇಳಿ ಹೋಗಿದ್ದಾನೆ, ಎಷ್ಟು ಬೇಕಾದ್ರೂ ಆಗಬಹುದು. ಹೌದಪ್ಪ, ಹೇಳಿ ಹೋಗಿದ್ದ. ಏನು ಮಾಡೋದು, ಹೇಳಿದವ ಹೇಳಿದ ಮೇಲೆ ಮತ್ತೆ ನಾವು ಅದನ್ನು ಪಾಲಿಸದಿದ್ರೆ ನಮಗೆ ಕಷ್ಟ. ಹೌದೌದು, ಒಪ್ಪಿಕೊಳ್ಬೇಕು. ಹಾಗಾಗಿ ಆ ರೀತಿಯಾಗಿ ಆಲೋಚನೆ ಮಾಡಿದ್ರೆ ಗಂಡಿನ ಜೀವನ ಹೇಗೆ ಗೊತ್ತುಂಟು? ಹೇಗೆ? ಕೆಸರಿದ್ದಲ್ಲಿ ತುಳಿತಾನೆ, ನೀರಿದ್ದಲ್ಲಿ ತುಳಿತಾನೆ. ಪ್ರಜ್ಞಾವಂತ. ಕೆಸರಿಗೆ ಮತ್ತೆ ಕಾಲ ಹಾಕುದಿಲ್ಲ, ಕ್ರಮ ಇಲ್ಲ, ತಿಳಿ ನೀರನ್ನು ಹುಡುಕಿಕೊಂಡು ಹೋಗ್ತಾರೆ. ತಲೆ ಬೇಕು ಅಂತ ಹೇಳುದು ಅದಕ್ಕೆ. ಹಾಗಾಗಿ ಇಂಥ ಒಂದು ನಿರ್ಧಾರಕ್ಕೆ ಮನ ಮಾಡಿದ್ದೇನೆ. ಈಗ ಹೋಗು, ಹಾಗೆ ಬರು. ನನ್ನ ಗಂಡನ ತಲೆ ಸರಿ ಉಂಟು ಅಂತ ಗೊತ್ತುಂಟು ನನಗೆ. ಏನಾಯ್ತು? ನೀವು ಇನ್ನೊಂದು ಪುಟ ತಿರುಗಿಸಲಿಲ್ಲ ಇರಬೇಕು. ಯಾವ ಪುಟ? ಸಂಜೆಗೆ ದುಂಬಿಯ ಕತೆ ಬೇರೆ ಆಗ್ತದೆ. ಸಂಜೆ ಕಮಲ ಕೆರಗೆ ದುಂಬಿ ಕಾಂತಕ್ಕೆ ಸಂದೆ ಕಮಲ
ಕಮಲಿನಿಂದ ಭ್ರಮರ ಬಂಧವವು ಕಾಂತ ಕೇಳು ಕಮಲಿನಿಂದ ಭ್ರಮರ ಬಂಧವವು ಕಾಂತ ಕೇಳು ಚಂದಲೋದೆ ಚಂಪಕವನು ಕಾಂತ ಕೇಳು ಒಂದಲಹುದೆ ಚಂಪಕವನು ಕಾಂತ ಕೇಳು ಪರರ ಸುಂದರಿಯರ ಬಯಸಬಹುದೇ ಕಾಂತ ಕೇಳು ಕಾಂತ ಕೇಳು ಬಾಣಂಗಳದಲ್ಲಿ ಬಾಣಭಾಸ್ಕರ ಮೇಲೇರಿ ಬರುವ ಕಾಲಕ್ಕೆ ಕಮಲವನ್ನು ವಿಕಸನವನ್ನು ಕಾಣಿಸ್ತದೆ. ಆ ಹೊತ್ತನ್ನು ಸಾಧಿಸಿದ ದುಂಬಿಯೊಂದು ಮಕರಂದವನ್ನು ಅರಸಿ ಅಪೇಕ್ಷಿಸಿ ಹೊಂದಬೇಕೆನ್ನುವ ಪ್ರಬಲವಾದ ಇಚ್ಛೆಯಿಂದ ಹೀರುವುದಕ್ಕೆ ತೊಡಗಿಕೊಳ್ಳುತ್ತದೆ. ಮಧ್ಯಾಹ್ನ ಆಯಿತು, ಸಂಜೆ ಕಳೆಯಿತು, ಸೂರ್ಯ ಅಸ್ತಮಿಸ್ತಾನೆ, ಕಮಲ ಮುದುಡಿಕೊಳ್ಳುತ್ತದೆ. ಅಲ್ಲೇ ಕುಳಿತಿದ್ದ ದುಂಬಿಯ ಕತೆ ಏನಾಗ್ತದೆ? ಭ್ರಮರ ಬಂಧನ ಆಗಿ ಆಮೇಲೆ ಏನಾಗ್ತದೆ ಪ್ರಭುವೆ? ದುಂಬಿ ಉಳಿತದ? ಅದು ಸಾಮಾನ್ಯ ದುಂಬಿಯ ಕತೆ ಅಲ್ವಾ? ಅದೌದು. ಇದು ವಜ್ರ ದುಂಬಿ ಅಂತ ಗೊತ್ತಿದೆ ನನಗೆ. ಆದ್ರೆ ಇನ್ನೊಂದುಂಟು, ಅಂತೆಯೇ ದುಂಬಿಯೊಂದು ಯಾವ ದುಂಬಿ ಆಗಿರಲಿ ಕೆಂಡ ಸಂಪೆಗೆ ಸಾಂಗತ್ಯವನ್ನು ಹೊಂದಲಾಗುವುದೇ? ಖಂಡಿತ ಮೃತ್ಯು ಸ್ಥಾನ ಸತ್ಯ ಹೋಗ್ತದೆ. ಯಾಕೆ ಕೇಳಿದೆ? ಬಂದ ಹುಡುಗಿಯ ಉದ್ದೇಶ ಗೊತ್ತಿಲ್ಲ. ಯಾಕೆ ಬಂದಿದ್ದಾಳು, ಎಲ್ಲಿಂದ ಬಂದಿದ್ದಾಳು, ಏನು ಮಾಡುವುದಕ್ಕೆ ಹೊರಟು ನಿಂತಿದ್ದಾಳು, ಆ ಹುಡುಗರಿಗೆ ಏನು ಗೊತ್ತು? ಏನು ನೋಡಿದನ್ನು ಬಂದು ಹೇಳಿದ್ದಾರೆ. ನೀವು ಅದಕ್ಕೆ ಉತ್ಸುಕತೆಯಿಂದ ಹೊರಟು ನಿಂತಿದ್ದೀರಿ, ಹೊಂದಬೇಕೆನ್ನುವ ಪ್ರಬಲವಾದ ಇಚ್ಛೆಯನ್ನು ಕಾಣಿಸ್ತಾ ಇದ್ದೀರಿ ಪ್ರಭುವೆ. ಬಂದವಳು ಪರಸತಿಯೇ ಹೌದು ಅಂತಾದ್ರೆ ಹೊಂದುವುದು ತರವೇ, ಕ್ಷೇಮವೇ? ಅನ್ಯನಾರಿ ಅಂತ ಹೇಳ್ತಾ ಮಲ್ಲಿಗೆಯಲ್ಲಿ ಬಯಸುವ ಕಮರನ ಮನದಲ್ಲೇ ನೀನು ಸತಿ, ಅಲ್ಲಿರುವವಳು ಕೂಡ ಸತಿ, ಹಾಗಂತ ಅನ್ಯ ಸತಿ ಅಂತ ಗೊತ್ತಾದ್ರೆ ಏನು ಮನಸ್ಸು ಆ ಕಡೆಗೆ ನಾನು ಹರಿಸ್ತೇನೆ ಅಂತ ಆಲೋಚನೆ ಮಾಡಿದ್ಯಾ? ಮತ್ತೆ ಖಂಡಿತ ಇಲ್ಲ. ಯಾವ ಕ್ಷಣದಲ್ಲಿ ಇನ್ನೊಬ್ಬನ ಹೆಂಡತಿ ಅಂತ ಅವಳು ಗೊತ್ತಾದ ಮೇಲೆ ಅಲ್ಲಿ ಅರೆಕ್ಷಣ ಹೊತ್ತು ನಾನು ಇರುವವ ನಾನಲ್ಲ. ಅಲ್ಲಿಂದ ನೇರವಾಗಿ ಬಂದು ನಿನ್ನ ತೋಳಿನ ಆಶ್ರಯಲ್ಲಿ ನಾನು ಬಂದಿ ಆಗ್ತೇನೆ. ನಾನು ಬಂದಿ ಆಗ್ತೇನೆ. ನಿಮ್ಮ ಸುಖ ಬಿಟ್ಟು ನನಗೆ ಸುಖ ಉಂಟೆ. ದೊರೆ ನಿನ್ನ ಸುಖಕ್ಕೆ ಉರಿಯನು ಕರಗಿ ಸಂತಸದಿ ನಿನ್ನಲ್ಪ ಕಾರ್ಯವಾದರೆ ಕೊರಳಿನ ಕೊರಳಿನ ಹುತಿ ಆಗದಿರದು ಹೆಣ್ಣಾದವಳು ಸಂಸಾರದ ಕಣ್ಣು, ಉಭಯಕುಲ ದೀಪಗಳು ಅಂತ ತಿಳಿದವರಾಡಿದು. ಹುಟ್ಟಿದ ಮನೆಯನ್ನು ಬೆಳಗಬೇಕು, ಸೇರಿದ ಮನೆಯನ್ನು ಬೆಳಗಬೇಕು. ಮದುವೆ ಮುನ್ನ ತಂದೆ ತಾಯಿ ಬಂಧು ಬಳಗ, ಮದುವೆ ಬಳಿಕ ಗಂಡ ಮಕ್ಕಳು ತುಂಬು ಸಂಸಾರದ ವ್ಯಾಮೋಹ. ಒಂದರ್ಥದಲ್ಲಿ ಹೊತ್ತಿಲ ಮೇಲಿರಿಸಿದ ದೀಪದಂತೆ ಉರಿಯುವ ಹಣತೆ ಎರಡೂ ಬದಿಗೂ ಹೇಗೆ ಸಮಾನವಾಗಿ ಬೆಳಕನ್ನು ಚೆಲ್ತದೆಯೋ ಅಂತೆಯೇ ಹೆಣ್ಣಾದವಳ ಬದುಕು. ನನ್ನ ಈ ಬದುಕು ನಂದ ದೀಪದಂತೆ ನಿಮ್ಮ ಇಹಪರದ ಉತ್ಕರ್ಷೆಗೆ ಬೇಕಾಗಿ ಶ್ರೇಯಸ್ಸಿಗಾಗಿ ಪ್ರೇಯಸ್ಸಿಗಾಗಿ ಉರಿದು ಕರಗಿ ಹೋಗದೆ ಪ್ರಭುವೆ. ನನಗದರಿಂದ ಹಿತ ಉಂಟು, ಸಂತೋಷ ಉಂಟು. ಆದರೆ ಒಂದು ಏನು ಮರೆತು ನಿಮ್ಮಿಂದ ಕಾರ್ಯವಾಯಿತು ಅಂತ ಆದರೆ, ಬಂದ ಹುಡುಗಿಯ ಕುರಿತಾಗಿ ಚೋದಿತರಾಗಿ ವ್ಯವಹಾರ ಮಾಡುವುದಕ್ಕೆ ಮುಂದುವರಿದ್ರಿ ಅಂತ ಆದರೆ ಮತ್ತೆ ನಿಮ್ಮ ಹೆಂಡತಿಗೆ ಉಳಿಯುವುದು ಒಂದೇ ಆಯ್ಕೆ, ನನ್ನ ಸಾವು. ಎಂತದ್ದು ಸಾಯ್ತೇನೆ ಅಂತ. ಅಷ್ಟು ದೇವತೆಗಳ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಸುಮ್ಮನೆ ಎಂತದ ಒಂದು ಮಾತನ್ನು ಆಡಬೇಡ. ಯಾಕೆ ಹೇಳಿದ್ದು ಬಲ್ಲೆಯ? ಈ ಅಷ್ಟು ದೇವತೆಗಳು ಅಂತ ಇರ್ತಾರೆ. ನೀನು ಹೇಳಿದಂತ ಕಾಲಕ್ಕೆ ಅಷ್ಟು ಅಂತ ಹೇಳಿದ್ರೆ ಆ ಘಟನೆ ನಡೆದು ಹೋಗ್ತದೆ. ತಪ್ಪಾಯ್ತು, ಹೇಳಬಾರ್ದು. ನೀನು ಉದ್ವೇಗದಿಂದ ಹೇಳಿದೆ. ಖಂಡಿತ ಹೇಳುವಾಗ ನೇರ ಕೇಳ್ತೇನೆ. ಏನು ಈಗ ಹೊರಡ್ತೀರಿ, ನಾನು ಕಳುಹಿಸಿಕೊಡ್ತೇನೆ. ನಂದಿನ ತೀರ ಸೇರಿ ಆಯ್ತು, ಬಂದವಳು ಅಲ್ಲಿದ್ರೆ ಆಯ್ತಲ್ಲ, ನೋಡಿ ಮಾತಾಡಿಸ್ತೀರಿ. ಅಲ್ಲ ಹೇಳಿ, ಇದ್ರೆ ಇಲ್ಲದಿದ್ರೆ ಸುಖ, ನನಗೆ ಸುಖ. ಇದ್ರೆ ಮಾತಾಡುದಿಲ್ಲ. ಒಂದು ವೇಳೆ ಅಲ್ಲ ಇಲ್ಲದಿದ್ರೆ ಒಳ್ಳೇದು ಅಂತ ಇದ್ರೆ ಮಾತಾಡುದಿಲ್ಲ. ನೀವು ಮಾತಾಡ್ತೇನೆ, ಪರಿಚಯ ವಿನಿಮಯ ಆಗ್ತದೆ. ನಿಮ್ಮ ಕುರಿತಾಗಿ ಹಾಗೆ ಹೀಗೆ ಅಂತ ಹೇಳಿಕೊಳ್ತೀರಿ. ಅವಳು ನಿಮಗೆ ಆಗಿ ಒದಗಿ ಬರುವುದಿಲ್ಲ ಅಂತ ಹೇಳಿದ್ರೆ? ಒದಗಿ ಬರುವುದಿಲ್ಲ ಅಂತ ಆದ್ರೆ ಏನು ಅಲ್ಲೇ ಇರ್ತೇನೆ ನಾನು?
ಬೆನ್ನಕ್ಕಿ ಬರ್ತೀರಲ್ಲ. ನಾನು ನಿನ್ನ ಗಂಡ ನೆನಪುಂಟ ನಿನಗೆ? ಅದು ಎಲ್ಲ ಗಂಡಂದಿರು ಹಾಗೆ ಹೇಳುದು, ನಾನು ನಿನ್ನ ಗಂಡ ನೆನಪು. ಹೀಗೆ ಹೋಗ್ತೇನೆ, ಹಾಗೆ ನೋಡಿ ಮತ್ತೆ ಹೀಗೆ ಬರ್ತೇನೆ. ಆಣೆ ಕೊಡಿ. ಅಷ್ಟು ಎಂತದಾನೆ? ನೀವು ಆಣೆ ಕೊಡಬೇಕು. ಏನು ಮತ್ತೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವ ಹೇಳು? ಅಲ್ಲ, ವಿಶ್ವಾಸ ಇಲ್ವಾ? ಯಾರ್ಯಾರು ಕೊಡುದಲ್ಲ, ನೀವೇ ಕೊಡಬೇಕು. ನಿನಗೆ ಸಲಹೆ ಕೊಟ್ಟದ್ದು ಸ್ವಲ್ಪ ಹೆಚ್ಚಾಯ್ತು. ಕೊರಳು ಬಿಟ್ಟು ಆಣೆ ಮಾಡಿ ಅಂತ ಪ್ರಮಾಣ. ನಿನಗೆ ಧೈರ್ಯ ಇಲ್ವೇನೆ ನನ್ನ ಮೇಲೆ? ಅದಾಗುದಿಲ್ಲ. ಈ ಸ್ಥಳಕ್ಕೆ ಹೋಗಿದ್ದೇನೆ, ಹೊರಟಿದ್ದೀರಿ ಈಗೆಲ್ಲ. ಯೋಚನೆ ಮಾಡಬೇಡ. ನಿನ್ನ ಕೊರಳಿನ ಆನೆಯಾಗಿ ಕೂಡ ನೋಡಿ ಹೋಗಿ ಬನ್ನಿ. ಒಳಗಿತ್ತುಕೋ. ಬೇಗ ನಾನು ಬರುವಾಗ ಎಲ್ಲ ವ್ಯವಸ್ಥೆ ಆಗಲಿ, ನೆನಪುಂಟಲ್ಲ? ಈಗ ಹೋಗಿ ತಮಿಳಿ ಮಾಡ್ತೇನೆ. ಸರಿ ಸರಿ, ಇವಳನ್ನೇನು ಸಮಾಧಾನ ಮಾಡಿದೆ, ಹಾಗಂತ ಆ ಕಾರ್ಯದ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ನೋಡೋಣ, ಮುಂದುವರಿತೇನೆ. ಮದನನ ಬಾಧೆಯಿಂದ ಭಂಡನಂದು ಕೋಮಲೆಯ ನೀನಾರು ಮೋಹಿನಿ ನಮವೇ ಬಹಳ ಆಶ್ಚರ್ಯವಾಗ್ತಾ ಇದೆ. ಹರಿಯುತ್ತಿರುವಂತಹ ನದಿ, ಆ ನದಿಯ ಮಧ್ಯ ಬಂಡೆ, ಆ ಮಧ್ಯ ಬಂಡೆಯ ಮೇಲೆ ಕುಳಿತುಕೊಂಡು ನೀನಾಡುತ್ತಿರುವಂತ ಆ ಪಾದದ ಶಬ್ದ, ಗೆಜ್ಜೆಯ ಶಬ್ದ, ಅದನ್ನೆಲ್ಲ ಕೇಳುವಾಗ ಏನೋ ನನಗೆ ಸಂತೋಷ. ಆದರೆ ವಿಷಯ ಅದಲ್ಲ. ನಿನ್ನ ರೂಪ ಲಾವಣ್ಯವನ್ನು ಕಂಡಾಗ ಲೋಕಗಳಲ್ಲಿ ಬಹಳ ವಿಶೇಷತೆಯನ್ನು ಕಂಡಂತ ದೇವಲೋಕವೋ ಅಲ್ಲ ಪಾತಾಳವೋ, ಹೀಗೆ ಯಾವ ಲೋಕದಲ್ಲಿಯೂ ಕೂಡ ನಿನ್ನಂಥ ಚೆಲುವಿಕೆಯನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮನ ಸೃಷ್ಟಿಯನ್ನು ನಾವು ಮೆಚ್ಚಬೇಕು. ಯಾಕೆ ಬಲ್ಲೆಯ? ವಿಶೇಷವಾಗಿರುವಂತಹ ಸೃಷ್ಟಿಯನ್ನು ನಿನ್ನ ಮೂಲಕವಾಗಿ ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಆದರೆ ಒಂದು ವಿಷಯ, ನೀನು ಯಾರು ಎನ್ನುವಂಥ ವಿಚಾರವನ್ನು, ನಿನ್ನ ಪರಿಚಯವನ್ನು ಕೇಳುವಂತಹ ತವಕ ನನ್ನ ಪಾಲಿಗಿದೆ. ಹಾಗಾಗಿ ನೀನು ಯಾರು, ಬಂದ ಉದ್ದೇಶ ಏನು, ನಿನ್ನ ಗುಣನಾಮ ಏನು ಹೇಳುವ ಜನರು ಕರೆದೋದೆ ನಾಮ ಬೆನಗೆ ಹನುಮ ಭೂಮಿಗಳಿಲ್ಲ, ನಾನಿರದ ಎಡೆಯಿಲ್ಲ, ಕನುಜದರೆಯನು ಕಳಮೆ. ಓ ಕಳ್ಳನೇ! ಯಾರದು ಕಳ್ಳ? ಕಳ್ಳ ಕಳ್ಳನ ಇಂತ ನಿಲುವು, ನೋಡ್ತಿರುವಂತ ನೋಟ, ಹುಟ್ಟಿರುವಂತಹ ವಸನಗಳು, ದೀರ್ಘದೇಹಿ, ಆಜಾನುಬಾಹು, ಅಬ್ಬ ಏನು ಆ ಮೀಸೆಯೇ ನಮ್ಮ ಊರಿನ 4 ಎಮ್ಮೆಗಳಿಗೆ ಸಾಕಾದ. ನಿನಗೆ ಮೀಸ ನೋಡಿದ್ರೆ ಆಗುದಿಲ್ವಾ? ಹಾಗಲ್ಲ, ಅಷ್ಟೊಂದು ಹುಳುಸಾಗಿ ಬೆಳೆದಿದೆ. ನಿನ್ನ ಕಣ್ಣು ಬೆಂಕಿಯ ಉಂಡೆ, ಅಪ್ಪ ನಿನ್ನ ಮೂಗು 4 ಸಿಂಹದ ಮರಿಗೆ ಅದರೊಳಗೆ ಕುಳಿತುಕೊಳ್ಬಹುದು. ಹೌದಾ? ಹೌದೌದು. ಇದೆಲ್ಲ ಬೇಕು ಇಷ್ಟು ದೊಡ್ಡ ದೇಹಕ್ಕೆ. ಇವೆಲ್ಲವನ್ನ ಕಾಣುವಾಗ ನೀನೊಬ್ಬ ಕಳ್ಳನೇ ಸರಿ, ಹಾಗಂತ ಪರಿಚಯವನ್ನು ಕೇಳುತ್ತಾ ಇದ್ದಿ. ಯಾರು ನೀನು? ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ ಗೊತ್ತಾಗುವುದಿಲ್ಲ. ನಿನಗೆ ಮೂಲ ಉಂಟಾ? ಅಂದ್ರೆ ಅಮ್ಮನಿಂದ. ಮೂಲದಿಂದ ಆರಂಭ ಮಾಡ. ನನ್ನಮ್ಮ. ನಿನ್ನಮ್ಮ ಅದೆಂತದ್ದು ಗೊತ್ತಿಲ್ಲ? ಗೊತ್ತಿಲ್ಲ. ಅಮ್ಮ ಗೊತ್ತಿಲ್ವಾ? ಅಪ್ಪ
ಅಪ್ಪ ಗೋವಿಂದ. ಈಗ ಗೊತ್ತಾಯ್ತು ನಮ್ಮ ಗೋವಿಂದನ ಮಗಳು ಅಂತ ಕಾಣ್ತಾರೆ. ಅಲ್ಲ ಮತ್ತೆ ಇದು ಕೊನೆಯ ಗೋವಿಂದ. ಯಾವ ಗೋವಿಂದ? ಅಂದ್ರೆ ನಾ ಹುಟ್ಟಿದಾದ್ಮೇಲೆ ನನ್ನ ಅಮ್ಮನೂ ಅಮ್ಮನೂ ಇಲ್ವಾ ನಿನಗೆ? ಹಾಗಿದ್ರೆ ಹುಟ್ಟಿದ್ದು ನಿನಗೆ ಹೇಗೆ? ತಾಯಿಯ ಗರ್ಭದಿಂದಲೇ ಹುಟ್ಟಿದ್ದು ನಾನು. ನೀನು ಮತ್ತೆ ಆನಂತರ ತಾಯಿ ಹೋದದ್ದು ನನ್ನನ್ನು. ನನಗೆ ಬಹಳ ಸಂಶಯ ಕಾಡುತ್ತದೆ. ಮೈ ಮೇಲೆ ಇಷ್ಟೊಂದು ಆಭರಣ ಉಂಟು. ಅಯ್ಯೋ ಇದೆಲ್ಲ ನನ್ನದಲ್ಲ. ಮತ್ತೆ ಇದೆಲ್ಲ 10 ಸಂವತ್ಸರದಲ್ವಾ? 10 ಸಂವತ್ಸರ ಮತ್ತೆ ಇದು 10 ಸಂವತ್ಸರ ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಕೊಡ್ತಾರೆ? ಮಾಡ್ಬೇಕು ಸ್ವಂತದ್ದಲ್ಲ ಇದು 10 ಸಂವತ್ಸರ. ಹೌದೌದು. ಯಾಕೆ ಅವರ ಪ್ರೀತಿಗೆ ಅಭಿಮಾನಕ್ಕೆ ಪಾತ್ರಳಾದವಳು ನಾನು. ಹಾಗಂತ ನಾನಿರೋದ ಕಡೆ ಇಲ್ಲ. ಎಷ್ಟು ಜನ ನನ್ನನ್ನು ಕರಿಬವರು. ಹೌದಾ? ಹೌದಪ್ಪ. ಹೇಗೆಲ್ಲ ಕರೀತಾರೆ? ಅಯ್ಯೋ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಕರೆಯುತ್ತಾರೆ. ನಿನ್ನ ಗುಣನಾಮ ಏನು ಅಂತ ಹೇಳು ನೋಡು. ಹಲವಾರು ಇದೆ. ಹೇಗೆ? ಕೆಲವು ಕಡೆ ಹೋಗ್ತೇನಲ್ಲ ನಾನು. ಹಾಗಂತ ಕಾಳಿ. ಕಣ್ಣು ಸರಿ. ಯಾರು ಹೇಳಿದ್ದು ನಿನಗೆ? ಕರೆಯೋದಪ್ಪ. ನೀನು ಕಾಳಿಯ? ಅವನ ಮುಸುಡಿಗೆ ಬಡಿಬೇಕು ಅಂತ ಹೇಳಿದವನು. ಭೈರವಿ. ಭೈರವಿ? ಯಾವ ಭೈರವಿ? ಭೈರವಿ ರಾಗ ಅಂದ್ರೆ ಪಂಚಪ್ರಾಣ. ಆನಂದ ಭೈರವಿ ನಿನಗ. ಆಮೇಲೆ ಚಂಡಿ. ನಿನಗೆ ತಲೆ ಸರಿ ಇಲ್ಲ. ಎಂತದು? ಇಲ್ಲದಿದ್ದರೆ ನೀರ ಮೇಲೆ ಇದ್ದುಕೊಂಡು ನೀನು ಚಂಡಿ. ಎಂತದ್ದು ಚಂಡಿ? ಸ್ವಲ್ಪ ಹಠ ಹೆಚ್ಚು ಅಂತ. ಆಗ ಹೌದು. ಇವೆಲ್ಲವೂ ನಿನಗೆ ಪ್ರಿಯವಾಗಲಿಲ್ಲ ಅಂತ ಕಾಣ್ತದೆ. ಬೆಳೆಯುತ್ತಾ ಬೆಳೆಯುತ್ತಾ ಪ್ರಾಯ ಪ್ರಬುದ್ಧಲಾದಿ. ನೋಡುವವರ ಕಣ್ಣಿಗೆ ಕಣ್ಮಣಿ ಆದಿ. ಅತಿ ಪ್ರೀತಿಯಿಂದ ನಲುವೆಯಿಂದ ಕರೆಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಮೋಹಿನಿ. ಹೇಗೆ? ಮೋಹಿನಿ. ಹೇಗೆ? ಮೋಹಿನಿ. ನನಗೆ ಕಿವಿ ಸರಿ ಕೇಳ್ತದೆ. ಮತ್ತೆಂತದ್ದು 3 ಬಾರಿ ಕೇಳುದು? ಕೇಳಿದ್ದು ಯಾಕೆ? ಆ ಮೋಹಿನಿ ಇರುವಂತ ಶಬ್ದವನ್ನು ಮತ್ತೆ 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 ಕೇಳಬೇಕು ಅಂತ ಆಸೆ. ನಿನ್ನ ಹೆಸರು ಮೋಹಿನಿ. ಹೌದೌದು. ಹಾಗಂತ ನನ್ನನ್ನು ಕರೆದಂತಹ ಮನೆಗೆ ನಾನು ಹೋಗ್ತೇನೆ. 1 ದಿನ ಇರ್ತೇನೆ. ಒತ್ತಾಯದ ಮೇರೆಗೆ 2 ದಿನ ಇರ್ತೇನೆ. ನಾನು ಬರುವಂತಹ ಹೊತ್ತಿಗೆ ಪುರವನ್ನು ಶೃಂಗರಿಸಿ ಆದ್ದರಿಂದ ನನ್ನನ್ನು ಸ್ವಾಗತಿಸುವುದಕ್ಕೆ ಕಾಯುತ್ತಾ ಇರ್ತಾರೆ. 1-2 ದಿವಸಕ್ಕಾದ್ರೂ ಆದೀತು. ಇನ್ನು ಅಲ್ಲ 2 ದಿನ ಒತ್ತಾಯ ಮಾಡಿದ್ರೆ ಮಾತ್ರ ಮತ್ತೊಂದಿನ. ಆಗ ಬರುವಾಗ ಸಂತೋಷದಿಂದ ಬರಮಾಡಿಕೊಂಡವರು ಕಳುಹಿಸಿಕೊಡುವಾಗ ಬೇಸರದಿಂದ ಕಳುಹಿಸಿಕೊಡ್ತಾರೆ. ಹೌದಾ? ಯಾರ ಮೇಲೆ? ನಿನ್ನ ಮೇಲೆಯೋ? ಅಲ್ಲ ಅವರಿಗೆ ಬೇಸರ ಆಗುದು ನಾನು ಹೊರಡುವಾಗ. ಹೌದೌದು. ನಮ್ಮ ಮನೆಯನ್ನು ಮನವನ್ನು ಮುದಗೊಳಿಸಿ ಹೋಗ್ತಾ ಇದೆಯಲ್ಲಮ್ಮ, ಇನ್ಯಾವಾಗ ಬರ್ತೀ ಎನ್ನುವ ಹಾಗೆ. ಯಾರು? ಎಲ್ಲಮ್ಮ. ಎಲ್ಲಮ್ಮ ಅಮ್ಮ ಅಂತ ಹೋಗ್ತಾ ಇದ್ದೀ. ಆಮೇಲೆ ಹಾಗಂತ ಇತ್ತ ಕಡೆ ಬಂದವಳು ಮನಸ್ಸಿಗೆ ಆದಂತಹ ಬೇಸರವನ್ನು ಬಗೆಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಕೈದಾದಂತಹ ಬಂಡೆಕಲ್ಲಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಇದ್ದವಳು ನಾನು. ನೀ ಬಂದೆ, ನನ್ನೆದುರಲ್ಲಿ ನಿಂದೆ, ಶೃಂಗಾರದ ಮಾತನ್ನಾಡಿದೆ, ಸಂತೋಷವಾಯಿತು. ಇದು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿನ್ನನ್ನು ಕಂಡಾಗ ಮನಸ್ಸಿನಲ್ಲಿ ಏನೋ ಒಂದು ಆಶೆ. ಈಗ ಆಶೆ ಹುಟ್ಟಿಕೊಳ್ಳುವುದು ಸ್ವಾಭಾವಿಕ. ಯಾಕೆ ಬಲ್ಲೆಯ? ಉರಿತಿರುವಂತ ಬೆಂಕಿಯ ಹಾಗೆ ಅಂತ ಹೇಳ್ತೇವೆ. ಬೆಂಕಿ ಎನ್ನುವುದು ಮೇಲ್ಮುಖವಾಗಿ ಉರಿತಾರೆ. ಆಶೆಯು ಕೂಡ ಹಾಗೆ. ಹಾಗಂತ ಅಪರಾಧ ಅಂತ ಅಲ್ಲ. ಅಧಿಕವಾಗಬಾರ್ದು. ನಾನು ಹೇಳಿದ್ ಯಾಕೆ? ನನ್ನ ಪರಿಚಯ ನಿನಗೆ ಇಲ್ಲ ಅಂತ ಕಾಣುತ್ತೆ. ನಿನ್ನ ಪರಿಚಯ ಗೊತ್ತಾಗಲಿಲ್ಲ. ಸಾಮಾನ್ಯ ವ್ಯಕ್ತಿ ತಾರತಮ್ಯ ಮಾಡಿದ್ಯಾ ಅಂದ್ರೆ? ವರ್ತಮಾನ ಕಾಲದಲ್ಲಿ ಲೋಕತ್ರಯಗಳನ್ನು ಪಾಲಿಸುವಂತ ಅರುಣವೈದ್ಯ ಸತ್ತೇ ಹೋಗ್ಲಿಕ್ಕೆ. ಏನು ನಿನಗೆ ನನ್ನ ಮೇಲೆ ಕೋಪ ಉಂಟ ಹೇಳು? ಮತ್ತೆ ನನ್ನ ಬುದ್ಧಿಗೆ ನಾನು ಬೈದುಕೊಂಡದ್ದು. ಇಂತಹ ಧೀಮಂತ ಶ್ರೀಮಂತ ವ್ಯಕ್ತಿಯನ್ನು ಗುರುತಿಸುವುದಕ್ಕೆ ಆಗದೆ ಹೋಯ್ತೇ. ನಿನ್ನನ್ನೊಮ್ಮೆ ಕಾಣಬೇಕು ಅಂತ ಇತ್ತು ನನಗೆ. ಹಾಗೆ ಎಲ್ಲರ ಕಣ್ಣಿಗೆ ಕಾಣುವುದಕ್ಕೆ ಸಿಗುವ ಜನ ಅಲ್ಲ. ಅರಸನಿದ್ದೇನೆ ವೇಕವೀರಾದ್ಯಪುರದ. ಹಾಗಾಗಿ ನಿನ್ನಲ್ಲಿ ಒಂದೇ ಒಂದು ಮಾತು. ಏನು? ನಿನ್ನ ಮೋಹಕ್ಕೆ ನಾನು ಬಹಳಷ್ಟು ಮನಸೋತವ. ಹಾಗಾಗಿ ನನ್ನನ್ನು ವರಿಸುವೆಯ ಬಾಲೆ. ನುಡಿಯಾಗಿದ್ದಾಗ ಮೋಹಿನಿಯು ಬೆಳೆದಳು ನಿನ್ನ ಒಡೆಯ ನಿನ್ನ ಹೆಸರನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವೇ ಸರಿ. ಹಾಗಂತ ನಿನ್ನ ಹೆಸರನ್ನು ಕೇಳಿದಾಗ ಹಳೇ ಕಥೆ ಒಂದು ನನಗೆ ನೆನಪಾಗುತ್ತಾ ಇದೆಯಲ್ಲ. ಹಳೆಯ ಕತೆ. ಹಿಂದೆ ಕದಂಬಾ ಕಾಂತಾರದಲ್ಲಿ ಧರ್ಮರಕ್ಷಣೆಗಾಗಿ ಹೆಣ್ಣೊಬ್ಬಳು ಬಂದಿದ್ಲಂತೆ. ಕಾಂತಾರದ ಕತೆ. ಹೌದೌದು. ಕಾಂಚನದ ಉಯ್ಯಾಲೆಯಲ್ಲಿ ಬಂಡಿಸಿದಂತಹ ಹೆಣ್ಣನ್ನು ಶುಂಭದಾನವ ವಹಿಸಿದನಂತೆ. ಅಲ್ಲಿ ಶುಂಭನ ಸೇನಾನಿಯಾಗಿ ಒಬ್ಬ ಅರುಣಾಸುರ ಅಂತ ಇದ್ದಾನಂತೆ. ಅದು ಕತೆ. ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟರಂತೆ. ಆಕೆಯ ಘೋರ ಚಂಡಿಕೆಯ ರೂಪವನ್ನು ಕಂಡು ಅಲ್ಲಿಂದ ಅರುಣಾಸುರ ಓಡಿ ಹೋದಂತೆ. ಓಡಿ ಹೋದವಂತೆ. ಓಡಿ ಹೋದವನು. ಯಾವ ಅರುಣ? ಇದು ಓಡಿ ಹೋದವನ ನೀನು? ಯಾವ ಅರುಣ? ನೀನು ಓಡಿ ಹೋದವನ?
ನಾನು ಹೋಗ್ತೇನೆ. ಮೊದಲಿನ ಹಾಗಿಲ್ಲ, ಈಗ ಬದಲಾಗಿದ್ದಾನೆ ಅರುಣಾಸುರ. ಈಗ ಬದಲಾಗಿದೆ ಮತ್ತೆ ಈಗ ನೋಡಿದ್ರೆ ಅರ್ಥ ಆಗುದಿಲ್ವಾ? ಅವತ್ತು ಹೇಳಿದ್ದು ಹೌದಪ್ಪ, ಅವತ್ತು ಹೇಳಿದವ ಇವತ್ತು ಬಂದು ಹೇಳಬೇಕು. ಅವನ ತಲೆ ಗೊತ್ತಾಗಿಲ್ಲ. ಆದ್ರೆ ಇವತ್ತು ಏನು ಬದಲಾಗಿದ್ದಾನೆ. ಹೇಗೆ? ಮೊದಲಿನ ಹಾಗಿಲ್ಲ, ಈಗ ವಿಶೇಷವಾದಂತಹ ವರವನ್ನು ಪಡೆದು ಏಕದೇವನಾಗಿ ಬರೀತಾ ಇದ್ದಾನೆ. ಈಗ ಅರುಣ ದೇವನ ನೀನು. ಹೇಗೆ? ನಿನಗೆ ಒಂದು ಒಳ್ಳೆ ದಾರಿ ಆಯ್ತು. ನಾನು ದೇವ, ನೀನು ದೇವಿ. ಬೇಕಿದ್ರೆ ಒಂದು 4 ಕೈ ನಾನು ಬೇಕಿದ್ರೆ ತರಿಸ್ಬೇಕು. ನೀನು ಜಿತೇಂದ್ರ, ನಾನು ಸಿರಿದೇವಿ. ಸಿರಿದೇವಿ. ನೀನು ಶಂಕರನಾದ್ರೆ ನೀನು ಶಂಕರಿ. ನೀನು ಭಗವಾನಾದ್ರೆ ನೀನು ಭಗವತಿ. ಜಗತ್ತಿನ ಜನರೆಲ್ಲ ನಮ್ಮನ್ನು ಕೊಂಡಾಡ್ತಾರೆ. ಶಂಕರನೇ ಶಂಕರಿ, ದೇವನೇ ದೇವಿ, ಭಗವಾನೇ ಭಗವತಿ, ಸ್ವಾಮಿಯೇ ಶರಣು ಕಾಲಿಗೆ ಬೀಳುವವರು ಎಷ್ಟು ಜನ? ಮತ್ತೆ ದೇವನಲ್ವ ನಿನ್ನನ್ನು ಮದುವೆ ಆದ್ರೆ? ನನ್ನನ್ನು ಮದುವೆ ಆಗದಿದ್ರು ನಿನ್ನ ಕಾಲಿಗೆ ಬೀಳ್ತಾರೆ. ಹೌದು, ಹಾಗಂತ ನೀನು ಮದುವೆ ಆಗಬಹುದು. ಬಾಬಾ, ಒಂದು ಪ್ರಶ್ನೆ ಉಂಟು, ಇನ್ನೊಂದು ಕೇಳಲಿಕ್ಕೆ ಉಂಟು ಅಲ್ಲಿ. ಜ್ಯೋತಿಷರ ಬಳಿಗೆ ಹೋಗಬೇಕು. ಹಾಗಲ್ಲ, ಕೊನೆಯದೊಂದು ಯಾವುದು ಅಂದ್ರೆ ಅಂದು ಕದಂಬ ಕಾಂತಾರದಲ್ಲಿ ಕಂಡಂತಹ ಕೌಶಿಕೆ ನಿನ್ನ ಕಣ್ಮುಂಭಾಗಕ್ಕೆ ಬಂದ್ರೆ ಮಾಣಿಸ್ತೀಯಾ ಖಂಡಿಸ್ತೀಯಾ? ಆ ಕಾಮಿನಿ ಎನ್ನುವವಳು ನನ್ನ ಕಣ್ಣಾರೆ ಕಾಣ ಸಿಕ್ಕಳೆ ಇದ್ರೆ ಬಿಡುವ ಹಾಗಿಲ್ಲ. ಒಂದ ಮದುವೆ ಮಾಡಿಕೊಳ್ತೇನೆ, ಅದು ಆಗುವುದಿಲ್ಲ ಅಂತಾದ್ರೆ ಅವಳ ತಲೆಯನ್ನು ಶಿರವನ್ನು ಎತ್ತು ಕಂತರದು ನೋಡು. ನಿನ್ನ ಸಮ್ಮುಖದಲ್ಲಿ ನಿಂತಹ ಹೆಣ್ಣು ಬೇರೆ ಯಾರು ಅಲ್ಲ, ಅಂದು ಕದಂಬ ಕಾಂತಾರದಲ್ಲಿ ಕಂಡಂತಹ ಕೌಶಿಕೆ. ದೊರೆಯು ಶುಂಭಾಸುರನ ಋಣವನು ಪರಿಹರಿಸಲಿನ್ನೆಲ್ಲೂ ಸಾಧ್ಯವೋ? ಪರಮ ಸಂಕಟವಾಯ್ತೆಂತ ಅರುಣಾಕ್ಷ ಚಿಂತಿಸಿದ. ಹರ ಹರ ಬಂದವಳು ಯಾರೆನ್ನುವುದಾಗಿ ತಿಳಿದಂದ್ರೆ ಇಷ್ಟೆಲ್ಲ ಘಟನೆ ನಡೆದು ಹೋಯಿತು. ಆದರೆ ದೊರೆಯಾದಂಥ ಶುಂಭನ ಅನ್ನದ ಋಣವನ್ನು ತೀರಿಸ್ತೇನೆ ಎನ್ನುವುದಾಗಿ ಒಂದು ಕಾಲದಲ್ಲಿ ಪಣವನ್ನು ತೊಟ್ಟವ ಆ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಈ ಕ್ಷಣದಲ್ಲಿ ಆಗದೆ ಹೋಯಿತಲ್ಲ. ಕಾಣದಂತೆ ಮಾಯವಾಗಿದ್ದಾಳೆ. ಶಿವ 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 ಶಿವ
ಇರುವಂತಹ ನಂದಿನಿ ಹೊಳೆ ಬದಿಯಲ್ಲಿ ಒಂದು ವಿಶೇಷ ನಡೆಯುವುದು ತಾಯಿ. ಏನದು? ಒಂದು ಜ್ಯೋತಿಯನ್ನು ಕಂಡರು ಚಂಡ ಪ್ರಚಂಡರು. ಆ ಜ್ಯೋತಿ ಆದಿಮಾಯಿಯಾಗಿ ಕಾಣಿಸಿಕೊಂಡಿದ್ದು ತಾಯಿ. ಪೂಜಿಸಬೇಕಿತ್ತು ಸಖಿ. ಪೂಜಿಸುವುದಕ್ಕೆ ಸಂದರ್ಭ ಸಿಗಲಿಲ್ಲ ತಾಯಿ. ಯಾಕೆ, ಏನಾಯಿತು? ಆ ಜ್ಯೋತಿಯನ್ನು ಕೆಣಕುವುದಕ್ಕೆ ಹೋದಂತಹ ಚಂಡ ಪ್ರಚಂಡರನ್ನು ಚಂಡಿಕೆಯಾಗಿ ಬಂದು ಕೊಂದರು. ಮತಿಗೆ ಪೂಜಿಸಿ ಅಡಿಗಳ ಆಶ್ರಯ ಪಡೆವ ರೂಪವ ಕಾಮಿ ಪೂಜೆ ಕೆಡುವ ಕಾಲದ ಬುದ್ಧಿವಂತ ಬೆಳಗ್ಗೆ ಚಂಡಿಕೆಯನು ಮೌನಿಪ ನುಡಿದ ನುಡಿದಿಡವಾಯ್ತೆ ಹಾಯಮುಖ ಯಶೋಮತಿಯೋ ನುಡಿದಿಟ್ಟವಾಯಿತು. ಅದು ಕೇವಲ ಜ್ಯೋತಿಯಲ್ಲ, ಪ್ರಭೆಯಲ್ಲ, ಅದು ಮಾರಿಯ ಸ್ವರೂಪ. ನಮ್ಮವರು ಸಾಯುವುದಕ್ಕೆ ಹೊರಟಿದ್ದಾರೆ. ಹಾಗಾಗುವುದಕ್ಕೆ ಅವಕಾಶವನ್ನು ಮಾಡಿಕೊಡಕೂಡದು. ಮತ್ತೆ ಪೂಜಿಸಬೇಕು, ಮತ್ತೆ ಅರ್ಚಿಸಬೇಕು. ಮಂದಿರವನ್ನು ಸೇರಿಕೊಂಡರಂತೆ. ಹೆಚ್ಚಾಗೋದೇನು ಸುತ್ತು? ಸುದ್ದಿ ಸುದ್ದಿ? ಹೌದು. ಯಾವ ಸುದ್ದಿ? ವೇಗದ ನಡೆ. ಯಾವ ನಡೆ? ವೇಗದ ನಡೆಯಲ್ಲಿ ತಾಳ ಬಿಟ್ಟರು ಗೊತ್ತಾಗುದಿಲ್ಲ. ನಿಧಾನ ನಡೆಯಲ್ಲಿ ಸಿಕ್ಕಿ ಬಿಡುದಿಲ್ಲ. ಹಿಡ್ಕೊಳ್ಬೇಕು. ಅದ್ರ ಮುಕ್ತಾಯ ಸರಿ ಇರ್ತದೆ ನಮ್ಮದು. ಅದು ಬೇಕು. ಹೌದು. ವಿಶ್ವೇಶ್ವರ ರಾಯರೇ, ವಿಶ್ವೇಶ್ವರ ರಾಯರೇ. ನೀನು ಇಲ್ಲಿ ಅಲ್ಲ, ಅಲ್ಲಿಗೆ ಹೋಗ್ಬೇಕು. ಸುದ್ದಿ ವಿಶ್ವೇಶ್ವರಾಯರೇ. ನಾನು ಹೊಳೆ ಬದಿಯಿಂದ ಬಂದವನು. ಹೊಳೆ ಬದಿಯಿಂದ ಇಲ್ಲಿಗೆ ಬರುವುದಾ? ಚಂಡ ಪ್ರಚಂಡ್ರಿ ಹೋದವನು. ಓ, ಮಂತ್ರಿಗಳ ಜೊತೆ. ಹೌದು. ಅಲ್ಲಿಗೆ ಹೋಗುವಾಗ ಹುಡುಗಿ ಕೂತಿದ್ದಾಳೆ ಒಂದು ಬಂಡೆ ಕಲ್ಲಿನ ಮೇಲೆ. ಬಂಡೆಯ ಮೇಲೆ? ಹೌದು. ಸೀರೆ ಇಷ್ಟು ಮೇಲೆ ಎತ್ತಿದ್ದಾಳೆ. ಎಂತದ್ದು ಅದು? ಸೀರೆ ಮೇಲೆ ಬಹಳ ಜಾಗ್ರತೆ ಅವರಿಗೆ. ಒದ್ದೆ ಆಗುವುದು, ಕಾಲು ನೀರೊಳಗುಂಟಾಗಿ ದಳಂ ಬಳಂ ದಳಂ ಬಳಂ ಮಾಡ್ತಾ ಇದ್ದಾಳೆ. ಚಂಡ ಪ್ರಚಂಡರು ನೋಡಿದ್ರು, ಕರೆದರು. ಯಾರನ್ನು? ಹುಡುಗಿಯನ್ನು ಕರೆದರು. ಹೌದು. ಓ ನಾರಿ. ಹೇಗೆ? ಓ ಪೂರಿ. ಬೇಡ ಬೇಡ ಅಂತ ಹೇಳಿದ್ರೆ ಅದನ್ನು ಸರಿ ತಿಂದು ಬರ್ತೀವ. ಏನು ಮಾಡುದು? ಪೋರಿ ಸೇವೆ ಅವರು ಕೊಡುವಾಗ ಬಿಡ್ಲಿಕ್ಕೆ ಆಗ್ತದೆ. ಬೇಜಾರಾಗುದು. ನಿನಗೆ ಬೇಸರ ಆಗುದಲ್ಲ, ಅವರಿಗೆ ಬೇಸರ ಆಗ್ತದೆ. ಹೌದು. ನಿನಗೆ ಕೊಡಬೇಕಂತ. ಹೌದೌದು. ಇವತ್ತು ಪೂರಿ ಎಲ್ಲ ಜಿಲೇಬಿ. ಎಂತದ್ದ? ಅಲ್ಲ, ಅದು ನಾರಿ ಪೋರಿ. ಬಾ, ನಿನ್ನನ್ನು ನೋಡಿದ ಮೇಲೆ ನಮ್ಮ ಒಡೆಯ ಸೇಮೆ ಪಾಯಸಕ್ಕೆ ಬಿದ್ದಿದ್ದಾರೆ. ಯಾವುದಕ್ಕೆ? ಸೇಮೆ ಪಾಯಸಕ್ಕೆ. ಅಲ್ಲ, ಕಡಲೆ ಪಾಯಸ ಅಲ್ಲ, ಹುಡುಗಿಯ ಸೇಮೆ ಪ್ರೇಮ ಪಾಶಕ್ಕೆ ಬಿದ್ದಿದ್ದಾರೆ. ಬಾ, ನಮ್ಮ ಒಡೆಯನನ್ನು ಹೊರಸು. ಕತ್ತಿ ಕತ್ತಿ ಕೊಟ್ಟಾರಿ. ಕೊಟ್ಟಾರಿ ನಿನ್ನ ಅಪ್ಪ ಅವ. ಕೊಟ್ಟಾರಿ ಕಠಾರಿ. ಕಠಾರಿ ಬೇಡ. ಅದು ಅವಳು ಹೇಳೋದು. ಅವರು ಹೇಳಿದ್ರು. ಹೌದೌದು. ಹುಡುಗಿ ಇವರ ಕ್ರಿಯೆಗೆ ಅವಳ ಉತ್ತರ ಕ್ರಿಯೆ ಇಲ್ಲ. ಉತ್ತರ ಕ್ರಿಯೆ, ಪ್ರತಿಕ್ರಿಯೆ. ಚಂಡ ಪ್ರಚಂಡರೇ, ನಾನು ಕರೀತೇನೆ ಅಂತ ಬೇಡಿಕೊಂಡೆ. ನೀನು ನಿಮಗಾಗಿ ಮತ್ತೆ ಕರೆದೆ. ಈ ಸಲ ನಿನಗೆ ಏರಿಸಬೇಕು ಸ್ವಲ್ಪ. ಎಂತದ್ದು? ಇದಲ್ಲ, ಒಳ್ಳೆಯದು ದಾರಿ ಬೇಕದು, ಖರ್ಚಿಗೆ ಬೇಕಲ್ಲ. ಅವರಿಂದ ಆಗದಿದ್ರೆ ನನ್ನದು ಪ್ರಯತ್ನ ಒಂದಷ್ಟೇ. ಓ ಸಿಂಗಾರಿ. ಎಂತದ್ದು? ಸಿಂಗಾರಿ. ಅವಳನ್ನು ಹೇಳಿದ. ಹೌದು. ಓ ಬಂಡಾರಿ. ಅವಳ ಮೈ ಚಿನ್ನದಾಗಿ ಪಳ ಪಳ. ಓ ಬಂಗಾರಿ. ಹೌದು. ಓ ಮಣಿಯಾಣಿ. ಎಂತದ್ದು? ಜಡೆಷ್ಟು ಉದ್ದ ಉಂಟು ಮಣಿಯಾಣಿ. ನಾಗವೇಡಿ. ನನಗೆ ನಾಗವೇಣಿ. ಹಾವಿನಂತ ಜಡೆಯನ್ನು. ಓ ಕುಂದಾಪುರ ಬದನೆ. ಎಂತದ್ದ? ಅವಳ ಹಲ್ಲು ಮಲ್ಲಿಗೆ ಮುಗ್ಗೆ ಫೋಣಿಸಿಟ್ಟಾಗ ಹೀಗೆ
ಕುಂದರವದನೆ. ಹೌದು. ಓ ಧರ್ಣಪ್ಪನ ತಪಲೆ ಕೆನ್ನೆ ಕನ್ನಡಿ ಹಾಗೆ ಪಳ ಪಳ ಪಳ. ದರ್ಪಣ ಕಪಲೆ. ಓ ಕೊಕ್ಕ ಕೋಲ ಕಂಟೆ. ಎಂತದ್ದ ಚಂದ ಕೋಕಿಲ ಕಂಠೆ. ಬಾ 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 ಬಾ. ನೀನು ಎಷ್ಟು ಹೇಳಿ ಆಗುವಾಗ ಬಾರದೆ ಇರುವವಳು ಬಂದ. ಬರ್ಲಿಲ್ಲ, ಹುಡುಗಿ ಬರ್ಲಿಲ್ಲ. ಮತ್ತೆ ಎಂತದಕ್ಕೆ ನೀನು ಕರೆದದ್ದು? ಚಂಡ ಪ್ರಚಂಡರಿಗೆ ಸಿಟ್ಟು ಬಂತು. ಹೌದಾ? ಉಂಡೆ ಮಾರುವವರ ತೆರದಿ ಕೈ ಸಾಲದ. ಈಗ ಅದನ್ನು ಬಿಟ್ರೆ ಅವರು ಕೈ ಸಾಲದ ಉಂಡೆ ಮಾರುವ ರುಂಡಮಾಲದ ತರದಿ ಗರ್ಜಿಸಿದರು. ಈಗ ಸರವಿದ್ರೆ ಒಂದು ರಜೆ ಮಾಡುವ. ನೀನು ಕಾಯುವುದಾದ್ರೆ ರಜೆಯೇ ಕೊಡುದಿಲ್ಲ ನನಗೆ. ನಿನಗೆ ಈ ಸಲ ರಜೆ ಇಲ್ಲ ಗೊತ್ತಾಯ್ತಲ್ಲ. ಅವಳು ಬಾರದೆ ಹೋದ್ರೆ ಕಳೆದ ವರ್ಷ ಒಂದು ಇರಲಿಲ್ಲ ರಜೆ. ಮಾಡಬೇಡ ನೀನು. ನಮ್ಮ ಅಗತ್ಯಕ್ಕೆ ಇರುವವನಲ್ವ ನೀನು. ಹೌದು. ಹಾಗಾಗಿ ನಿಮಗಾಗಿ ನಮಗಾಗಿ. ಹೌದು. ಬಾರದೈರೆ ಕಡಿಯುತ್ತೇವೆ. ಎಂತದಕ್ಕೆ ಬೊಜ್ಜಕ್ಕ? ಬಾರದೆ ಇದ್ರೆ ನಿನ್ನನ್ನು ಕಡಿಯುತ್ತೇವೆ. ಇವರು ಬಾಯಾರ್ನಲ್ಲಿ ಹೇಳಿದ್ದನ್ನು ಕೈಯಾರ್ನಲ್ಲಿ ಮಾಡುವ. ಬಾಯಲ್ಲಿ ಹೇಳಿದ್ದನ್ನು ಕೈಯಾರೆ ಮಾಡುವ. ಕೈಯಲ್ಲಿ ಮಾಡಿ ತೋರಿಸ್ತಾರೆ. ಹೌದು. ಹೋಗಿ ಹುಡುಗಿಯ ಕವರಿಗೆ ಕೈಯಾರೆ. ಅದನ್ನು ಮೊದಲೇ ಕೊಟ್ಟರ ನಿನಗೆ? ಹೌದು, ಕವರ್ ಅದೇ ಕೈಯಲ್ಲಿ ಕೊಟ್ಟ. ಇದು ಕವರಿ ಕಬರಿಗೆ ಕೈ ಹಾಕಿ ಎಳಿಲಿಕ್ಕೆ ಅಂತ ಹೋದ್. ಅವಳು ಎಳಿಲಿಕ್ಕೆ ಬಿಡುವುದೇ ಇಲ್ಲ. ನಿಮಗೆ ಬಿಡ್ತಾರೆ ಅಂತ ಹೇಳಿದ್ಯಾರು ನಿಮಗೆ? ಪ್ರಯತ್ನ ಮಾಡಿ. ಹಾಗೆ ಹೌದು. ಅವಳು ಬಿಡ್ಲಿಲ್ಲ. ಆಮೇಲೆ ಹುಡುಗಿ ಚಂಡಿ. ಎಂತದ್ದು ಚಂಡಿ? ಯಾವ ಚಂಡಿ ಅದು? ನಾಲಿಗೆ ಹೊರಗೆ ಹಾಕಿ. ಓ ಹೌದು. ಚಂಡಿಕೆಯಾಗಿ ಚಂಡ ಪ್ರಚಂಡರ ತಲೆ ಕಡಿದು ಕೊಂದಳು. ಬಿಡುವ ಹಾಗಿಲ್ಲ, ಬಿಡಬಾರದು. ಇದ್ದಾರಲ್ಲ ನಮ್ಮವರು ನಿದ್ರೆ ಮಾಡಿದ್ದಾರೆ. ಕರುವಳ್ಳು ದೇರಣ್ಣ ಮತ್ತು ಉಜಿರೆ ಜಗ್ಗ. ಕರುವಳ್ಳು ದೇರಣ್ಣ ಯಾರದು? ಇಬ್ರು ಮಲಗಿನಿ. ನಿಮಗೆ ಬಾಳು ಕರಾಲ ವಕ್ರ. ನಿಮಗೆ ಬಾಳು ಉಳಿ ಸಿಕ್ಕಿದ್ದು. ಎಂತದ್ದು? ಬಾಳು ಉಳಿ ಮದುವೆ ಬಳುವಳಿಯಾಗಿ ಕೊಟ್ಟದ್ದು. ಹೌದೌದು. ಯಾರು ಕೊಟ್ಟದ್ದು? ನನ್ನ ಮಾವ ಕೊಟ್ಟದ್ದು. ಹೌದು. ಯಶೋವತಿಯ ಜೊತೆಯಲ್ಲಿ. ಹೌದು. ಕರಾಲ ವಕ್ರ ವೈದರ್ಭ ಕೊಟ್ಟದ್ದು. ಪಟ್ಟದಂಗ ನಿದ್ರೆ ಮಾಡಿದ್ದಾರೆ. ಬೇಕಾದ ಆಗ ಕಳಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಮಗೆ ಬೇಕೇ ಬೇಕು. ಮಲಗಿದ್ದಾರೆ. ಹೋಗಿ ಎಬ್ಬಿಸು.
ನಿಮ್ಮ ಮುಖಾರವಿಂದ ಕಣ್ಣಲ್ಲಿ ಅಗ್ನಿಯು ಹೊರಸೂಸುತ್ತಾ ಇದೆ. ನಮ್ಮನ್ನು ಕರೆಸಬೇಕಾದ್ರೆ ಕಾರಣವೇನು? ಅವಸರದ ಕರೆ ವಜ್ರಜಂಗ ಕರೆ ಸಭೆಗೆ ಬರಲಿ ಎಂದು ನಿಮ್ಮ ಕರೆಯನ್ನು ಹೋಗಟ್ಟು ಓಡೋಡಿಕೊಂಡು ಬಂದಿದ್ದೇವೆ. ಪ್ರಭುವೇ, ಕಾಲ ಕಾಲಕ್ಕೆ ಕೊಡುವಂತಹ ಕಪ್ಪವನ್ನು ನಮ್ಮವರು ಸಲ್ಲಿಸಲಿಲ್ಲವೇ? ಅಲ್ಲ, ನಮ್ಮ ಪುರಕ್ಕೆ ವೈರಿಗರ ಮುತ್ತಿಗೆ ಆಗಿದೆಯೇ? ನಮ್ಮನ್ನು ಎಬ್ಬಿಸಬೇಕಾದ್ರೆ ಕಾರಣ ಏನು? ಮನಸ್ಸಿಗೆ ಸಂತೋಷವಾಯಿತು. ಆಗಬೇಕಾದ ಕಾರ್ಯ ಒಂದೇ. ನಂದಿನಿ ನದಿಯ ತಟದಲ್ಲಿ ಹೆಣ್ಣು ಬಳಿತಾಳೆ. ಹೇಳ್ಕೊಂಡು ಬನ್ನಿ, ಹೇಳ್ಕೊಂಡು ನಮ್ಮೆಲ್ಲರನ್ನು ಮೋಸಗೊಳಿಸುತ್ತಾ ಬರುತ್ತಾ ಇದೆಯಲ್ಲ. ಹೌದು, ನಿನ್ನ ಎದುರಾಳಿಯಾಗಿ ಬಂದಿದ್ದೇನೆ. ನಂದಿನಿ ತೀರದಲ್ಲಿ ಇದ್ದು ಅರುಣಾಸುರನ ಜೊತೆಯಲ್ಲಿ ಚಕ್ಕಂದವನ್ನು ಆಡಿ ಆಮೇಲೆ ಕಣ್ಮರೆಯಾದೆಯಾ? ಹೌದು. ಆಮೇಲೆ ಬಂದಂತ ಚಂಡಪುರ ಚಂಡರ ರುಂಡವನ್ನು ಚೆಂಡಾಡಿದೆಯಾ? ಎಲಗೆ ಅರುಣಾಸುರ ಆಜ್ಞೆಯಂತೆ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ವಜ್ರಜಂಗ ನಾನು ಬಂದಿದ್ದೇನೆ. ರಥವನ್ನು ಅಲ್ಲಿರಿಸಿದ್ದೇನೆ. ನನ್ನ ಜೊತೆಯಲ್ಲಿ ರಥವನ್ನು ಏರಿದ್ರೆ ಒಳ್ಳೆಯದು. ನಮ್ಮ ಹುಡುಗ ಕೈಯಲ್ಲಿ
ಕಣ್ಣೀರಿನ ಅಭಿಷೇಕದಿಂದ ತೀಸುತ್ತ ಮಾಂಗಲ್ಯ ಭಾಗ್ಯ ಉಳಿಸಿ ಪಾರುಗಾಣಿಸುವುದೆನರು ದುಷ್ಟಗುಣವಾಗಲು ಶಿವನೇ ಶಿವನೇ ನಂದನವನದ ಮೋಹಿನಿಯನ್ನು ಕರೆದುಕೊಂಡು ಬಂದಿರೆ. ಎಲ್ಲಿ ಮೋಹಿನಿ, ಎಲ್ಲಿದ್ದಾಳೆ? ಯಶೋಮತಿ, ಒಂದು ಸತ್ಯ ವಿಷಯವನ್ನು ಹೇಳಬೇಕು. ಏನದು? ಎನ್ನುವ ಹಾಗೆ ಕಾಲವನ್ನು ಕಾಯ್ತಾ ಇದ್ದವ. ಇಷ್ಟರವರೆಗೆ ನಾನು ನಿಜವನ್ನು ಹೇಳಿಲ್ಲ. ಹೇಳಿ. ಆ ಮೋಹಿನಿಯ ಬಗ್ಗೆ ಕೇಳಿದ್ಯಲ್ಲ, ಅವಳು ಮೋಹಿನಿ ಅಲ್ಲ. ಮತ್ತೆ ಯಾರು? ಅವಳು ಕಣ್ಣಿಗೆ ಅಲ್ಲ ಪ್ರಭುವೆ, ದುಷ್ಟರನ್ನ ಶಿಕ್ಷಿಸುವುದಕ್ಕಾಗಿ ಒಲಿದು ಬಂದ ಜಗದಾದಿಮಾಯೆ ಇದ್ದಾಳೆ, ಜಗದಮ್ಮ ಇದ್ದಾಳೆ. ಆಕೆಗೆ ನಾವು ಅಪರಾಧವನ್ನು ಮಾಡಿದ್ದೇವರಂತಹ ವಿಷಯ ತಿಳಿದ ಕಾಲಕ್ಕೆ ನಮ್ಮನ್ನು ಆಹುತಿಗೊಳ್ಳುವುದಕ್ಕಾಗಿ ಬಂದವಳಿದ್ದಾಳೆ ಪ್ರಭುವೆ. ಇದಕ್ಕೆ ಬಲವಾದ ಕಾರಣವಿದೆ. ಕಂಡಲ್ಲಿ ಮಕ್ಕಳನ್ನು ಕೊಲ್ಲಿಸಿದರೆ, ಮುನಿವಧುಗಳ ಗರ್ಭಪಾತ ನಡೆಸಿದರೆ, ದೇವಾಲಯಗಳನ್ನು ಕುಟ್ಟಿ ಪುಡಿ ಮಾಡಿದರೆ, ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದರೆ ನೀವೇ ದೇವರಾಗುವುದಕ್ಕೆ ಹೊರಟುನಿದ್ದೀರಿ ಪ್ರಭುವೆ. ಇಲ್ಲ, ಬಂದ ವರ್ತಮಾನ ಯಾರನ್ನ ನಿದ್ದೆಯಿಂದ ಎಚ್ಚರಗೊಳಿಸಿ ನೀವು ಕಳುಹಿಸಿಕೊಟ್ಟಿರು. ನಿನ್ನ ದೇವಿಯ ಕಥೆ ಈಗ ಗೊತ್ತಾಗ್ತದೆ ನೋಡಿ, ಈಗ ಗೊತ್ತಾಗ್ತದೆ. ನಿನ್ನ ದೇವಿಗೆ ಉತ್ತರ ಕೊಡುವುದಕ್ಕೆ ಎಂಬಂತೆ ಈ ಕ್ಷಣದಲ್ಲಿ ಸಹಿಸಿ ನಾನು ಹೋಗ್ತೇನೆ. ನೀನು ಆಕೆಯನ್ನು ಬೇಡುವುದಕ್ಕಾಗಿ ಹೋಗ್ತೇನೆ, ಆಕೆಯಲ್ಲಿ ಬೇಡಿಕೊಳ್ಳುವುದಕ್ಕಾಗಿ ಹೋಗ್ತೇನೆ ಪ್ರಭುವೆ. ಒಬ್ಬ ಅರಸನ ಹೆಂಡತಿಯಾಗಿ ಅಸುರ ಕುಲ ಸಾಮ್ರಾಜ್ಞಿಯಾಗಿ ನೀನು ಬೇಡುವುದಕ್ಕೆ ಹೋಗುದಾ? ಹೌದು. ನೀನು ಬೇಡುವುದಕ್ಕೆ ಹೋಗುದಾ? ಹೌದು. ಅರೆ ಹುಚ್ಚಿ ನೀನು. ಪತಿಗೆ ತತ್ತರಿಸಿಕೋ ಮಲೆಯು ನನ್ನ ಪತಿ ದೇಹದ ಮಲೆಯೊಳು ನಿಲ್ಲೇ ದೊರೆಯು. ಹತನಾಗಿ ಕರಗಿ ಕೀರ್ತಿಲ್ಲ ಮಹಾಪತಿ ಕಟ್ಟು ವೀರಗಂಗಡ ತೋಳಿಗೆ ನುಮ್ಮ ಪತಿಗೆ ತತ್ತರಿಸಿ ನೋವಾಗ್ಲಿಲ್ಲ. ನಿಮ್ಮ ಸಿಟ್ಟಿಗೆ ನಾನು ಕಾರಣಳಾದೆ ಅಷ್ಟೇ. ಹೋಗ್ತೇನೆ ಅಂತ ಹೇಳಿದ್ದು ನಿಮ್ಮನ್ನ ಕೆಳಗೆ ಮಾಡುವುದಕ್ಕಲ್ಲ ಪ್ರಭುವೆ. ಮತ್ತೆ ನಿಮ್ಮ ಗೌರವಕ್ಕೆ ಕುಂದು ಕರುವ ಉದ್ದೇಶದಿಂದ ಹೋಗ್ತೇನೆ ಅಂತ ಆಡಿದಲ್ಲ. ಸೆರೆಗೊಡ್ಡಿ ಮಾಂಗಲ್ಯ ಭಿಕ್ಷೆಯನ್ನ ಕೇಳುವುದಕ್ಕಾಗಿ ಹೋಗ್ತೇನೆ ಅಂತ ಹೇಳಿದ್ದು. ನನ್ನನ್ನು ಕಳುಹಿಸಿಕೊಡು ಪ್ರಭುವೆ. ಯಶೋಮತಿ, ನೀನು ಹೋಗಬೇಕಾದ್ದು ಆ ರೀತಿಯಾಗಿ ಅಲ್ಲ. ಮತ್ತೆ ನಿನ್ನ ರಸ ಸಮ್ರಾಟನಾಗಿ ಮೆರಬೇಕು ಅಂತಿದ್ರೆ ನಿನ್ನ ರಕ್ಷಣೆ ಎನ್ನುವುದು ನನಗೆ ಬೇಕಾಗ್ತದೆ ಇದೆ. ಹಾಗಾಗಿ ನಾನು ಹೋಗುವಂತಹ ಕಾರ್ಯದಲ್ಲಿ ಯಶಸ್ಸನ್ನು ಹೊಂದಬೇಕು ಅಂತಿದ್ರೆ ನಾನು ಧರಿಸಿದಂಥ ಈ ಖಡ್ಗವನ್ನು ಧರಿಸಿದಂಥ ನನ್ನ ಕೈ, ಈ ಕೈಗಳಿಗೆ ರಕ್ಷಾ ಕಂಕಣವನ್ನು ಕಟ್ಟುತ್ತೇನೆ. ಆದರೆ ನಿಮ್ಮ ಕೈಗಳಿಗಲ್ಲ, ಮತ್ತೆ ಜಗದಾದಿಮಾಯ ಕರಗಳಿಗೆ ರಕ್ಷಾ ಕಂಕಣವನ್ನೇ ಕಟ್ಟಿ ಪತಿಭಾಗ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ನಿಮ್ಮನ್ನ ಉಳಿಸಿಕೊಳ್ಳುವುದಕ್ಕಾಗಿ ನಾನು ಹೋಗ್ತೇನೆ ಪ್ರಭು. ನಾನು ಹೋಗ್ತೇನೆ. ಕಣ್ಣೀರಿನ ಮಡುವಿನ ನಡು ಕಣ್ಣೀರಿಳಿಸುತ್ತವತಿಯು ಸನ್ನೆಯೊಳಗೆ ಕರೆದೆಂದಳು ಮೌನಿ ಪಜಾಮಾಲಿ. ಕನ್ನಯ ನುಡಿಯಡೆದು ತಮದಿಗುನ್ನತ ಪದ ಕುಡಿಸಲಿ ಮಗುಡೆನುತ್ತ ಕೊನೆಯರಿಗೆಯ ಬೇಡೆನ್ನುತ್ತ ಸಖಿಯೇ. ನನಗೊಂದು ಉಪಕಾರ ಮಾಡು. ಏನಮ್ಮ? ಹೋಗಿ ಜಾಬಾಲಿ ಮುನಿಗಳ ಆಶ್ರಮವನ್ನು ಸೇರಿ ಯಶೋಮತಿಯ ಅಂತಿಮ ಘಳಿಗೆ ಸಮೀಪಿಸಿತು ಅಂತ ಹೇಳು. ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಮ್ಮ. ನನ್ನ ಮೇಲಾಣೆ, ನನ್ನ ಅರಸನಿಗೆ ಮೋಕ್ಷಕ್ಕಾಗಿ ವ್ಯವಸ್ಥೆ ಮಾಡಬೇಕು. ಹೋಗಿ ತನ್ನಡೆ ಬರಿಸುತ್ತ ಪಾದಗಳನ್ನು ಬಿಡಿದು ಪದದು ತನ್ನಯ ಹೊಣೆಗಿಡು ಕಾತದಿ ತನ್ನೆಯು ಕಾತ ನೋಡು
ಆಧರಿಸಿ ಪ್ರಭುವೆ, ನನ್ನ ನಮ್ಮೆ ಬಿಗಿಯಾಗಿ ಆಧರಿಸಿ. ಆದಿತು. ಕಣ್ಣು ಮಂಜಾಗಿದೆ, ನಿಮ್ಮ ಮುಖವನ್ನು ಕಾಣಬೇಕೆನ್ನುವ ಹಾಗೆ ಹಬ್ಬಲಿಸಿದ್ರು ಹೇಳಬೇಡ. ನನ್ನ ದೇಹ ನನಗೆ ಅವಕಾಶವನ್ನು ಮಾಡಿಕೊಡುತ್ತಿಲ್ಲ ಪ್ರಭುವೆ. ಹಣೆ ಒಡೆದಿದೆ, ರಕ್ತ ಜಿನುಗುತ್ತಿದೆ, ಗಂಟಲ ಪಸೆ ಆರಿ ಹೋಗಿದೆ ಪ್ರಭುವೆ. ಬದುಕಿನ ಪರಮ ಸೌಭಾಗ್ಯವೋ ಅನ್ನುವ ಹಾಗೆ, ನನ್ನ ಬದುಕಿನ ಮಹಾನವಮಿಯೋ ಅನ್ನುವ ಹಾಗೆ ಸ್ವೀಕರಿಸಿ ಪಾದ ಧೂಳಿಯನ್ನು ಹಣೆಗೊತ್ತಿಕೊಂಡೆ ಪ್ರಭುವೆ. ಇಲ್ಲ, ಮತ್ತೆ ನಿಮ್ಮ ಮುಖ ನೋಡುವುದಕ್ಕೆ ಯಶೋಮತಿ ಉಳಿಯುವುದಿಲ್ಲ, ಇದು ಸಿದ್ಧ. ನಿಮ್ಮನ್ನು ಉಳಿಸಬೇಕೆನ್ನುವ ಹಠದಲ್ಲಿ ಬಗೆ ಬಗೆಯಾಗಿ ಪ್ರಯತ್ನವನ್ನು ಪಟ್ಟರೂ ನಾನಿಂದಿಗೆ ಕೈ ಸೋತೆ ಪ್ರಭುವೆ. ನಿಮ್ಮನ್ನ ಮಾರ್ಗ ಮಧ್ಯದಲ್ಲಿ ಏಕಾಂಗಿಯನ್ನಾಗಿಸಿ ಹೊರಡಬೇಕಾದ ಹೀನ ಸ್ಥಿತಿ ದೀನತೆ ನನಗೆ ಬಂದಡಸಿದ್ದು. ಮುಗಿಲ ಮರೆಯಲ್ಲಿ ಯಾರೋ ನಿಂತು ನನ್ನನ್ನು ಕೈ ಬೀಸಿ ಕರೀತಾ ಇದ್ದಾರೆ. ಮೃತ್ಯು ದೇವತೆಯ ಮಡಿಲು ನನಗಾಗಿ ಬರಿದಾಗಿ ಕಾಯುತ್ತದೆ ಪ್ರಭುವೆ. ನಾನು ಹೋಗಲೇ ಹೋಗಲೇ ಏತಕ್ಕೆ ಭುವನತ್ರಯವೆನಗೇತಕ್ಕೆ ದೇವತ್ವವು ಇಂದ್ರಿಯಕ್ಕೆ ಪರಬಲ ಭೋಗಗಳೇತಕ್ಕೆ ಹಣದನ್ನೇ ಪ್ರೀತಿಯ ಗತಿಯು ಮಣಿಗಿರು ನೀ ತೆರೆದ ಗಿಡವ ನೀವೇ ಆತನೆ ಕರುಣಿದು ಕಾಂತೆಯನೇತಕ್ಕೆ ಮುಗಿದ ಯಶೋಮತಿ, ಎಂಥ ದುಸ್ಥಿತಿಯೊಂದು ನಿನ್ನ ಪಾಲಿಗೆ ಒದಗಿ ಬಂತು. ನಿನ್ನನ್ನು ಕಳೆಕೊಂಡ ಮೇಲೆ ಅರುಣಾಸುರನ ಜೀವನ ಎನ್ನುವುದು ಏಕಾಂಗಿತನವನ್ನು ಅನುಭವಿಸುವಂತಹ ಸ್ಥಿತಿಯೊಂದು ಬಂದೊದಗಿತಲ್ಲ. ಯಶೋಮತಿ, ನೀನು ಬಂದಂತಹ ದಿವಸದಿಂದ ಏಕವಿರಾತ್ರಿಯಲ್ಲಿ ವಿಶೇಷವಾದಂತಹ ಕಳೆಯೊಂದು ಹುಟ್ಟಿಕೊಂಡಿತು ಎನ್ನುವುದಾಗಿ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಯಶೋಮತಿ, ನನ್ನ ಜೀವನದ ಆ ಭಾಸ್ಕರನ ಹಾಗೆ ಜೀವನದಲ್ಲಿ ಬೆಳಗಿದವಳು ನೀನು ಬಂದಂತಹ ದಿವಸದಿಂದ ಸಂತೋಷದ ದಿವಸಗಳನ್ನು ಅನುಭವಿಸಿದವ. ಆದರೆ ನಿನ್ನನ್ನು ಕಳಕೊಂಡ ಮೇಲೆ ನನ್ನ ಜೀವನ ಹೇಗೆ ಹೇಳುವುದನ್ನು ನಿರೀಕ್ಷೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ವಿಧಾತ, ಓ ವಿಧಾತ, ನೀನಾದರೂ ಮನಸ್ಸು ಮಾಡಬೇಕು ತಂದೆ. ನನ್ನ ಹೆಂಡತಿಯನ್ನು ನೀನು ಬದುಕಿಸಿಕೊಡಬೇಕು. ಆಳದೆ ನನ್ನ ಹೆಂಡತಿ ಸತ್ತದ್ದು ಸ್ವಾಮಿ. ಓಹೋ ಕತೆ ಹಾಗುಂಟಲ್ವಾ? ಅರುಣನೇಕೋ ದೇವ ಎನ್ನುವುದಾಗಿ ಲೋಕದಲ್ಲಿ ಕರೆಸಿಕೊಂಡವನು ನಾನು. ದೇವನಾದ ಮೇಲೆ ಇವಳನ್ನು ಬದುಕಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನಾನು ಹೇಳಿದ್ದೆ ಅವಳು ಬದುಕ್ತಾಳೆ. ಇದೋ ಯಶೋಮತಿ, ಅರುಣಾಸುರ ಹೇಳ್ತಾ ಇದ್ದಾರೆ, ಏನು ಅದು ಹಾಗೆ ಸಂಕಲ್ಪ ಸರಿ ಇಲ್ಲ ಅಂತ ಕಾಣ್ತದೆ. ನೋಡೋಣ, ಎರಡನೇ ಪ್ರಯತ್ನಕ್ಕೆ ಮುಂದಾಗ್ತಾನೆ. ಯಶೋಮತಿ, ಏಕವಿರಾತಿ ಅರಸ ಅರುಣನಾಯಕೋ ದೇವ ಹೀಗೆ ಹೆಸರನ್ನು ಗಳಿಸಿಕೊಂಡವ ಇದು ಹೇಳ್ತಾ ಇದ್ದಾನೆ. ನೋಡುವ ಮೂರನೇ ಪ್ರಯತ್ನ, ನಾನೇ ಪರಬ್ರಹ್ಮ ಹೇಳ್ತಾ ಇದ್ದಾನೆ. ಏಳು ಯಕ್ಷಕನ್ನಿಕೆಯರು ಸೌಗಂಧಿಕ ಮೇಖಲೆಯಾದಂತ ಇವರು ಮಹೋಗ್ರಮುನಿಯ ಶಾಪದ ನಿಮಿತ್ತವಾಗಿ ಯಶೋಮತಿ ಮಾಲಿನ್ಯರಾಗಿ ಸಂಚರಿಸಿದ್ದಾರೆ. ಕಾಯದ ಋಣ ತೀರಿತು ಸೇರಬೇಕಾದಲ್ಲಿಗೆ ಸೇರಿದ್ದಾರೆ. ಇವಳಿಗೆ ಮೋಕ್ಷವನ್ನು ಕೊಡಬೇಕು. ನಂದಿನಿಯ ಶುದ್ಧೋದಕ ಉಂಟು ರಕ್ಷಿಸುತ್ತೆ.
ಶೃಂಗರಿಸ್ತಾ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ಅರುಣನಿಗೆ ಮೋಕ್ಷವನ್ನು ಒದಗಿಸಿ ಶಾಂತಳಾಗಬೇಕು ತಾಯೇ. ವಧಿಸುವುದಕ್ಕಾಗಿ ಘೋರ ಬ್ರಾಹ್ಮಣಿ ರೂಪದಲ್ಲಿ ಬಂದವನು ನಾನು. ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ದೇವಲೋಕದಿಂದ ತಂದಂತ ಎಳನೀರಿನಿಂದ ಅಭಿಷೇಕ ಮಾಡಿದ್ದೀರಿ, ಮಲ್ಲಿಕಾ ಪುಷ್ಪದಿಂದ ಅಲಂಕರಿಸಿದ್ದೀರಿ. ಮೊದಲಿನ ಹಾಗೆ ಶಾಂತ ರೂಪದ ದುರ್ಗಿಯಾಗಿ ಪ್ರತ್ಯಕ್ಷನಾಗಿದ್ದೇನೆ. ನಿಮ್ಮೆಲ್ಲರ ಬೇಡಿಕೆಯಂತೆ ಅರುಣಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದೀರಿ. ಈ ಹಿಂದೆ ನಂದಿನಿ ಕೊಟ್ಟ ಅಭಯದಂತೆ ಆಕೆ ಕಟಿ ಪ್ರದೇಶದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗಿ ನಿಲ್ಲುವುದಕ್ಕಿದ್ದೇನೆ. ಈ ಕ್ಷೇತ್ರಕ್ಕೆ ಇನ್ನು ಮುಂದಕ್ಕೆ ಕಟೀಲ ಅಥವಾ ಕಟೀಲು ಎಂಬುದಾಗಿ ಪ್ರಸಿದ್ಧಿ ಪಡೆಯುವುದಕ್ಕಿದೆ. ಮುಂದೆ ನಿನ್ನನ್ನು ಅರ್ಪಿಸುವ ಬಗೆ ಹೇಗೆ ತಾಯಿ? ಪೌರ್ಣಿಮೆಯ ದಿನದಂದು ನಂದಿನಿ ನದಿಯಾಗಿ ಹರಿದು ಬಂದಿದ್ದಾಳೆ. ನನ್ನ ಕ್ಷೇತ್ರಕ್ಕೆ ಬರುವಂತ ಭಕ್ತರು ನಂದಿನಿ ನದಿಯಲ್ಲಿ ಮಿಂದು ಅಭಿಷೇಕವನ್ನು ಮಾಡಿ ಮಲ್ಲಿಕಾ ಪುಷ್ಪದಿಂದ ಯಾರು ಅಲಂಕರಿಸ್ತಾರೋ ಅವರ ಮನಸ್ಸಿನ ಇಚ್ಛೆನೆಲ್ಲ ನೆರವೇರಿಸಿಕೊಡ್ತೇನೆ. ನಾನು ನೆಲೆಯಂತ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಯಕ್ಷಗಾನ, ಸಂಗೀತ, ನೃತ್ಯ ಮುಂತಾದಂತ ಲಲಿತಗಳಿಂದ ಯಾರು ನನ್ನ ಮನಸ್ಸನ್ನು ಮುದಗೊಳಿಸ್ತಾರೋ ಅವರಿಗೆ ಆಯುಷ್ಯ, ಆರೋಗ್ಯ, ಸಂತಾನ, ಸಕಲ ಸೌಭಾಗ್ಯವನ್ನೆಲ್ಲ ಕರುಣಿಸ್ತೇನೆ. ಅಷ್ಟೇ ಅಲ್ಲದೆ ಸಾಧ್ವಂತ ಯಶೋಮತಿಯು ಅನವರತವನ್ನು ನಾನು ಧ್ಯಾನಿಸಿಕೊಂಡು ಬಂದವಳು. ಆಕೆ ಆತ್ಮವು ನನ್ನಲ್ಲಿ ಐಕ್ಯ ಹೊಂದಿದೆ. ಆ ನೆನಪಿಯಾಗಿ ನನ್ನ ಕ್ಷೇತ್ರಕ್ಕೆ ಬರುವಂತ ಮುತ್ತೈದೆಯರು ಅರಶಿನ, ಕುಂಕುಮ, ಮಣಿ, ಪಟ್ಟಿ ಸೀರೆ, ಮಲ್ಲಿಗೆ ಹೂ ಇದನ್ನು ಯಾರು ಹರಕೆ ರೂಪದಲ್ಲಿ ಸಮರ್ಪಿಸ್ತಾರೋ ಅವರ ಮಾಂಗಲ್ಯದಲ್ಲಿ ನಾನಿದ್ದು ಸದಾಕಾಲ ಮುತ್ತೈದೆಯರನ್ನ ಅನುಗ್ರಹಿಸ್ತೇನೆ. ನನಗೇನಪ್ಪಣೆ ತಾಯಿ? ಕಂದ, ದುಷ್ಟರು ಕೊಡ್ತಿರುವಂತ ಇಸೆಯನ್ನು ತಾಳಲಾರದೆ ಗುಹೆಯನ್ನು ಸೇರಿಕೊಂಡು ತಪಸ್ಸನ್ನು ಆಚರಿಸಿದವ ನೀನು. ಇನ್ನು ಮುಂದಕ್ಕೆ ಆ ಗುಹೆಗೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ. ಸುರಪಾಲ, ದೇವ ಭೂಮಿ ನಿನ್ನನ್ನು ಕೈ ಬೀಸಿ ಕರೀತಾ ಉಂಟು. ವೈಭವದಿಂದ ನಾಕವನ್ನು ಆಳಿಕೊಂಡು ಬಾ. ಮಕ್ಕಳೇ, ಸಾಧು ಸಜ್ಜನ ಪುರಿಯುವುದಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಕಟೀಲು ಕ್ಷೇತ್ರದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗಿ ನಿಲ್ಲುತ್ತೇನೆ. ದುರ್ಗಾ ಪರಮೇಶ್ವರಿಯಾಗಿ ನೆಲೆ ಆಗ್ತೇನೆ. ಜಗದಾಂಬೆಯಾಗಿ ನೆಲೆ ಆಗ್ತೇನೆ. ಅರುಣಾಸುರ ದುಷ್ಟನಾದರೂ ಸಹ ಆಕೆ ಆತನ ಮಡದಿಯಾದಂತಹ ಯಶೋಮತಿಯ ಪಾತಿರತ್ವದ ಪರಿಣಾಮದಿಂದ ಆದಗಿ ಬಂದಿದೆ. ನಂದಿನಿಗೆ ಕೊಟ್ಟ ಮಾತಿನಂತೆ ಲಿಂಗರೂಪದಿಂದ ಇಲ್ಲಿ ಭ್ರಮರಾಂಬಿಕೆ ನೆಲೆಯಾಗಿದ್ದಾಳೆ. ಮಲ್ಲಿಕಾ ಪುಷ್ಪಹಾರವನ್ನು ಸಮರ್ಪಿಸಿದ್ದೇವೆ. ಸಿಯಾಳದಿಂದ ಅಭಿಷೇಕವನ್ನು ಕೈದಿದ್ದೇವೆ. ಪಟ್ಟೆ ಸೀರೆ, ಕರಿಮಣಿ, ಕಪ್ಪು ಬಳೆ, ಅರಸಿನ, ಕುಂಕುಮ ಮೊದಲಾದವುಗಳನ್ನು ಅರ್ಪಿಸಿದವರಿದ್ದೇವೆ. ಕಟೀಲು ಕ್ಷೇತ್ರ ಮಹಾತ್ಮೆ ಅನ್ನುವಂತಹ ಪುಣ್ಯ ಕಥಾನಕವನ್ನು ಯಾರು ಆಡಿಸುತ್ತಾರೋ, ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪದಗಳ ನೀಯಲಿ ಅಂತ ಹೇಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಅಪ್ಪಣೆಯನ್ನು ಕೇಳೋಣ. ಶ್ರೀಧರ ನೇತ್ರೆಯರು ಕೀರ್ತಿಯ
ಬಜಿಪೆ ಮೇಗಿನ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ರಾಜು ಶೇಣವ ಮತ್ತು ಮನೆಯವರು. ಬಜಪೆ ಮೇಗಿನ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ರಾಜು ಶೇಣವ ಮತ್ತು ಮನೆಯವರು. ಶಹಬಾಸ್. ಬಜಪೆ ಮೇಗಿನ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ರಾಜು ಶೇಣವ ಮತ್ತು ಮನೆಯವರು. ಫಲ. ಅರ್ತಿಗಾರರು, ಕುಶಾಲಗಾರರು, ಮೋಜಗಾರರು. ಶಹಬಾಸ್. ತಮ್ಮ ಕೀರ್ತಿ ಮೂರು ಲೋಕದಲ್ಲಿ ಹಲ್ಲಲೆ ಎಂದು ವೃತ್ತಿಪೂರ್ವಕವಾಗಿ ಕೊಟ್ಟಂತಹ ಕಾಂಚನ ವೀರ್ಯ ದಕ್ಕಿತ್ತೋ ಬಿಡ ಆರಕ್ಕೆ ಅಪ್ಪಣೆ. ದೇವರ ಪದ ಇಲ್ಲ.
Hello.